ಸಂಬಂಧಪಟ್ಟಂತಹ ಮತಗಟ್ಟೆ ಸಮೀಕ್ಷೆಯನ್ನು ನಾವು ನಿಮಗಿಲ್ಲಿ ತೋರಿಸ್ತಾ ಇರುವಂಥದ್ದು. ಅಶೋಕ್ ಗೌಡ್ರೆ, ಒಂದು ಎಕ್ಸಿಟ್ ಪೋಲ್ಗಳ ಬಗ್ಗೆ ಪ್ರಶ್ನೆ ಮಾಡ್ತಕ್ಕಂಥದ್ದಲ್ಲ. ನೀವು ಲಾಸ್ಟ್ ಟೈಮು ಏನಂದರೆ ಕರ್ನಾಟಕ ರಾಜ್ಯದಲ್ಲಿ ನಡೆದಂಥ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಮೆಜಾರಿಟಿ ಕೊಟ್ಟಂಥ ಅನೇಕ ಚಾನಲ್ಸ್ ಇತ್ತು. ಕೆಲವರು 133 ಕೊಟ್ಟಿದ್ದರು, ಕೆಲವರು 135 ಕೊಟ್ಟಿದ್ದರು, ಕೆಲವರು 120 ಕೊಟ್ಟಿದ್ದರು, ಸಿಂಪಲ್ ಮೆಜಾರಿಟಿನೂ ಕೊಟ್ಟಿದ್ದರು. ಆದರೆ BJPಗೂ ಸಹ ಅಂದರೆ 66 ಏನು ಬಂತು. ನಮಗೇನಕ್ಕೆ ಸರ್ಪ್ರೈಸ್ ಆಯಿತು ಅಂದರೆ ಎಕ್ಸಿಟ್ ಪೋಲ್ ಬಂದಾಗ ನಮಗೊಂದು 85ರಿಂದ 90 ಗ್ಯಾರಂಟಿ ನಿರೀಕ್ಷೆಯಲ್ಲಿದ್ವಿ. ಅದರಿಂದಾಗಿ ಆ ರೀತಿ ಆಯಿತು. ಅನೇಕ ವಿಚಾರಗಳಾಗ್ತದೆ ಆ ಚುನಾವಣೆಗಳಲ್ಲಿ, ಇದೆಲ್ಲ ಫ್ಯಾಕ್ಟರ್ಸೇ ಕನ್ಸಿಡರ್ ಆಗ್ತದೆ. ಆದರೆ ಎಲ್ಲದಕ್ಕಿಂತ ಇವತ್ತು ಪ್ರಮುಖವಾದಂತಹ ವಿಚಾರ ಏನು ಅಂತಂದರೆ, ನಾವು ನಮ್ಮ ಆಂಧ್ರ ಪ್ರದೇಶದಲ್ಲಿ TDPಯ ರಾಜ್ಯ ಸರ್ಕಾರವೂ ಸಹ ಬರುತ್ತೆ. ಅಂದರೆ ಈಗೇನು ನಂಬರ್ಸ್ ಬರ್ತಾ ಇದೆ ಅದರಿಂದ TDPಯ ರಾಜ್ಯ ಸರ್ಕಾರವೂ ಬರುತ್ತೆ. ತೆಲಂಗಾಣದಲ್ಲಿ ಒಂದು ವೇವ್ ಕ್ರಿಯೇಟ್ ಆಗಿದೆ. ಎಂಥ ವೇವು ಅಂತ ಹೇಳಿದ್ರೆ, ಯಾವ ರೀತಿಯ ಗ್ಯಾರಂಟಿಗಳನ್ನ ಕೊಟ್ಟು ಮೂರ್ಖರನ್ನಾಗಿ ಮಾಡ್ತಕ್ಕಂತಹ ಕೆಲಸನ ಕರ್ನಾಟಕ ಮತ್ತು ತೆಲಂಗಾಣದಲ್ಲಿ ಕಾಂಗ್ರೆಸ್ನವ್ರು ಮಾಡಿದ್ದಾರೆ. ಇದರಿಂದ ಎಚ್ಚೆತ್ಕೊಳ್ತಿದ್ದಾರೆ ಜನಕ್ಕೆ ಅರ್ಥ ಆಗ್ತಿದೆ. ಯಾಕೆ ಅಂತಂದರೆ ಈ ರೀತಿ ನಾವು ಗ್ಯಾರಂಟಿಗಳಿಗೆ ಜೋತು ಬಿದ್ದು ಮತ ಕೊಟ್ಟರೆ ನಾವು ಈ ದೇಶ ಒಂದು ಬಾರಿ ಪಾಕಿಸ್ತಾನನೋ ಅಥವಾ ಶ್ರೀಲಂಕಾನೋ ಆಗ್ಬಿಡಬಹುದು ಅಂತ ಹೇಳಿ ಜನಕ್ಕೆ ಗಾಬರಿ ಆಗಿದೆ. ಅದರಿಂದಾಗಿ ಏನು ಎಚ್ಚೆತ್ಕೊಂಡು ಏನು ಹೇಳ್ತಾರೆ ನೋಡಿ, ಕಲ್ಯಾಣ ಕಾರ್ಯಕ್ರಮಗಳು ಬೇಕು. ಆದರೆ ಕಲ್ಯಾಣ ಕಾರ್ಯಕ್ರಮಗಳು ಏನು ಮಾಡಬೇಕು ಅಂತಂದರೆ ವ್ಯಕ್ತಿತ್ವ ರೂಪಿಸ್ಲಿಕ್ಕೆ ಅದು ಸದೃಢ ಮಾಡಬೇಕು. ಅದೇ ಇವರೇನು ಮಾಡ್ತಿದ್ದಾರೆ, ನಿಮ್ಗೆ 2000 ರೂಪಾಯಿ ಕೊಟ್ವಿ, ಆಮೇಲೆ ನಿಮ್ಗೆ ಅದು ಕೊಟ್ವಿ ಇದು ಕೊಟ್ವಿ ಅಂತ ಹೇಳ್ತಾರೆ. ನೋಡಿ, ಕೊಡಿ, ನಾವು ಯಾರೂ ಬೇಡ ಅನ್ನಲ್ಲ. ಆದರೆ ಅದು ಬೊಕ್ಕಸಕ್ಕೆ ಯಾವತ್ತು ವಾಪಸ್ ಬರ್ತದೆ? ಬೊಕ್ಕಸಕ್ಕೆ ವಾಪಸ್ ಬರೋದು 0.75%. ನೀವು ಆಲ್ಮೋಸ್ಟ್ 8-9 ಇಯರ್ಸು ನೀವು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ರಸ್ತೆನೋ ಏರ್ಪೋರ್ಟೋ ಮತ್ತು ಉದ್ಯೋಗ ಸೃಷ್ಟಿನೋ ಇದೆಲ್ಲ ಮಾಡಿದಾಗ, ಅಂದರೆ ಈ ರೀತಿ ಎಲ್ಲ ಮಾಡಿದಾಗ ಅದೇನಾಗ್ತದೆ ಅಂತಂದರೆ 5 ವರ್ಷದಲ್ಲಿ 7.5% ವಾಪಸ್ ಬರ್ತದೆ ಬೊಕ್ಕಸಕ್ಕೆ. ಅಂದರೆ ಈ ರೀತಿಯ ಕಾರ್ಯಕ್ರಮಗಳು ಜನಕ್ಕೆ ಇವತ್ತು ಅರ್ಥ ಆಗ್ತಿದೆ. ಅದಕ್ಕೆ ಏನು ಮಾಡಿದ್ರು ಕಾಂಗ್ರೆಸ್ನವರು, ಎಜುಕೇಟ್ ಮಾಡಿದೆ. ಆ ಮೆಕಿಲೆ ಅನ್ನತಕ್ಕಂಥವನು ನಮ್ಮನ್ನೆಲ್ಲ ಮೂರ್ಖರನ್ನಾಗಿ ಮಾಡಿ ನಮ್ಮನ್ನೆಲ್ಲ ರೂಟ್ ಲರ್ನಿಂಗ್ ಮಾಡಿ ಇಟ್ಬಿಟ್ಟು ಹೋಗಿದ್ದ. ಅದಕ್ಕೇನೇನೆ ಇವರೇನು ಮಾಡ್ತಾರೆ, ಇವರು 47ಇಂದ ಹಿಡ್ಕೊಂಡು ಇವತ್ತು NEP ಯಾಕೆ ತೆಗಿತಿದ್ದಾರೆ ಕರ್ನಾಟಕದಲ್ಲಿ? ಕರ್ನಾಟಕದಲ್ಲಿ NEP ತೆಗಿತಾ ಇರೋದೇ ಇದೇ ಕಾರಣಕ್ಕೆ. ರೂಟ್ ಲರ್ನಿಂಗ್ ಇರಲಿ, ದಡ್ಡರಾಗಿರಲಿ, ಜನ ಕ್ಲರ್ಕ್ಸ್ ಆಗಿರಲಿ, ಬುದ್ಧಿವಂತರಾಗಬಾರ್ದು, ರಚನಾತ್ಮಕವಾಗಿ ಯೋಚನೆ ಮಾಡಬಾರ್ದು ಅಂತ ಹೇಳಿಬಿಟ್ಟು ಕಾಂಗ್ರೆಸ್ನವರು ಉನ್ನಾರ. ಅದರಿಂದ NEPನೂ ತೆಗಿತಾರೆ. 1969 1987 ರಾಷ್ಟ್ರೀಯ ಶಿಕ್ಷಣ ನೀತಿಗಳಿಗೆ ನಾವು ಪೂರಕವಾಗಿ ಕರ್ನಾಟಕ ಸೇರಿಸ್ಕೊಂಡು ಓಲಿ 2009 ರಾಷ್ಟ್ರೀಯ ಶಿಕ್ಷಣ ನೀತಿಯ ಒಂದು ಅಂಗ ಏನು ಇಂಪ್ಲಿಮೆಂಟ್ ಆಯ್ತು NCERT. ಕರ್ನಾಟಕ ಮೊದಲ ರಾಜ್ಯ RTIನೂ ಸೇರಿಸ್ಕೊಂಡು ಇಂಪ್ಲಿಮೆಂಟ್ ಮಾಡಿದ್ರು. ಅವತ್ತು BJP ಸರ್ಕಾರ ಇತ್ತು. ಆದರೆ ಈ ಕಾಂಗ್ರೆಸ್ನ ಮನಸ್ಥಿತಿ ಏನಂತಾರೆ, ಜನ ವಿದ್ಯಾವಂತರಾಗಬಾರ್ದು, ಜನ ದಡ್ಡರಾಗಿರ್ಬೇಕು, ಆವಾಗ ಕಾಂಗ್ರೆಸ್ ಸರ್ಕಾರ ಬರ್ತಾ ಇರುತ್ತೆ. ಇವ್ರಿಗೆ ಅಧಿಕಾರದ ಜೋತು ಅಷ್ಟೇ. ಇವತ್ತು ಕರ್ನಾಟಕದಲ್ಲಿ ನಾನು ಆಗಲೇ ಹೇಳಿದೆ 65,000 ಫೈಲ್ಸ್ ಪೆಂಡಿಂಗ್ ಇರ್ತಕ್ಕಂಥದ್ದು, 65,000. ಆಮೇಲೆ ಚಂದ್ರಶೇಖರ್ ಅವರು ಬರೆದಿರ್ತಕ್ಕಂಥ ಡೆತ್ ನೋಟಲ್ಲಿ ಅದಾದ್ಮೇಲೆ KRDL ಕಟ್ ಆಗಿದೆ. ಕರ್ನಾಟಕ ಸರ್ಕಾರ ಎಲೆಕ್ಷನ್ ಮುಗಿದ ಬೇರೆ ನಡೆದಿದೆ. ನೀವು ಎಲ್ಲರೂ ಕೂಡ ಸೇರಿಸ್ಕೊಂಡು ಎಕ್ಸಿಟ್ ಪೋಲ್ ನಲ್ಲಿ ಮಾತಾಡಿದ್ರೆ ಕಷ್ಟ ಆಗುತ್ತೆ. ಅಲ್ಲ, ನಾನು ಹೇಳ್ತಿರ್ತಕ್ಕಂಥದ್ದು ಕರ್ನಾಟಕ ಜನತೆಗೆ ಇದೆಲ್ಲ ಅರ್ಥ ಆಗಿದೆ. ಧನ್ಯವಾದ ತಮಗೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿ ತಮ್ಮ ಅಭಿಪ್ರಾಯವನ್ನು ಶೇರ್ ಮಾಡ್ಕೊಂಡಿದ್ದಕ್ಕಾಗಿ. ರವಿಚಂದ್ರ ಅವರು ತಮಗೆ ಕೂಡ ಧನ್ಯವಾದ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿ ತಮ್ಮ ಅಭಿಪ್ರಾಯವನ್ನು ಶೇರ್ ಮಾಡ್ಕೊಂಡಿದ್ದಕ್ಕಾಗಿ. ಬಹಳ ಮುಖ್ಯವಾಗಿ ಚರ್ಚೆ ನಾನು ಮುಂದುವರ್ತೀನಿ. ಇಲ್ಲಿ ಮುಖ್ಯವಾಗಿ ನ್ಯೂಸ್ 18 ನಡೆಸಿರುವಂತಹ ಮೆಗಾ ಎಕ್ಸಿಟ್ ಪೋಲ್ ರಿಸಲ್ಟ್ ನಾವು ನಿಮಗೆ ಒಂದೊಂದಾಗಿ ತೋರಿಸ್ತಾ ಇರ್ತೀವಿ. ಮೊದಲ 3 ಹಂತಗಳಲ್ಲಿ ಪಶ್ಚಿಮ ಬಂಗಾಳದಲ್ಲಿ ನಡೆದಿರುವಂತಹ ರಿಸಲ್ಟ್ ಅನ್ನು ನೋಡಿದಾಗಲೂ ಕೂಡ 6ರಿಂದ 9 ಸ್ಥಾನಗಳವರೆಗೂ ಕೂಡ NDA ಅಥವಾ BJPನೇ ಅಲ್ಲಿ ಗೆಲುವನ್ನು ದಾಖಲಿಸಿಕೊಳ್ಳುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ. NDA BJP ಬಹಳ ದೊಡ್ಡ ಟಾರ್ಗೆಟ್ ಅನ್ನು ಮಾಡಿರುವಂಥದ್ದು. ಒಂದು ದಕ್ಷಿಣ ಭಾರತ, ಮತ್ತೊಂದು ಪಶ್ಚಿಮ ಬಂಗಾಳ. ಯಾಕಂದರೆ ಪಶ್ಚಿಮ ಬಂಗಾಳದಲ್ಲಿ ಕಳೆದ ಬಾರಿ ಅವರಿಗೆ 18 ಸ್ಥಾನಗಳನ್ನು ಗಳಿಸಿದ್ರು. ಈ ಬಾರಿ 30ಕ್ಕಿಂತ ಹೆಚ್ಚು ಸ್ಥಾನಗಳನ್ನು ಗೆಲ್ಲಬೇಕು ಅನ್ನುವಂತಹ ನಿರೀಕ್ಷೆ ಇಟ್ಟುಕೊಂಡು ಎಲ್ಲಿ ತಮಗೆ ಸೀಟ್ಗಳು ಮೈನಸ್ ಆಗಬಹುದು ಅದನ್ನು ಇಂತಹ ರಾಜ್ಯಗಳ ಮೂಲಕವಾಗಿ ಪ್ಲಸ್ ಮಾಡಿಕೊಳ್ಬಹುದು ಅನ್ನುವಂತಹ ಒಂದು ನಿರೀಕ್ಷೆಯೊಂದಿಗೆ BJPಯು ಕೂಡ ತನ್ನ ಚುನಾವಣಾ ಕಾರ್ಯತಂತ್ರವನ್ನು ರೂಪಿಸಿಕೊಂಡಿತ್ತು. ಬಹುತೇಕ ಅದೇ ನಿಟ್ಟಿನಲ್ಲಿ ಪಶ್ಚಿಮ ಬಂಗಾಳದಲ್ಲೂ ಕೂಡ BJPಯ ಪರವಾದಂತಹ ಒಂದು ರಿಸಲ್ಟ್ ಬರಬಹುದು ಅನ್ನುವಂತಹ ನಿರೀಕ್ಷೆಯನ್ನು ಎಕ್ಸಿಟ್ ಪೋಲ್ ಕೂಡ ಹೇಳ್ತಾ ಇದೆ. 6ರಿಂದ 9 ಸ್ಥಾನಗಳನ್ನು 10 ಸೀಟ್ಗಳಲ್ಲಿ 6ರಿಂದ 9 ಸ್ಥಾನಗಳನ್ನು BJP ಗಳಿಕೆ ಮಾಡುವಂತಹ ಸಾಧ್ಯತೆ ಇದೆ. 3ರಿಂದ 6 ಸ್ಥಾನಗಳಿಗೆ TMC ಸೀಮಿತ ಆಗಬಹುದು ಅನ್ನುವಂತಹದ್ದು ಈ ಮೊದಲ ಹಂತದ ಒಂದು ಚುನಾವಣೆಯನ್ನು ನೋಡಿದಂತಹ ಸಮಯದಲ್ಲಿ, ಮೊದಲ ಹಂತದಲ್ಲಿ ನಡೆದಿರುವಂತಹ ಒಂದು ಮತದಾನವನ್ನು ನೋಡಿದಂತಹ ಸಮಯದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಗೋಚರಿಸ್ತಾ ಇರುವಂತಹ ರಿಸಲ್ಟ್ ಇದು.
ರಿಸಲ್ಟ್ ನಿಮಗೆ ವಿಶ್ವಾಸ ಇದೆ ಅಂತೇಳಿ ಎಕ್ಸಿಟ್ ಪೋಲ್ ರಿಸಲ್ಟ್ ನೋಡಿದಾಗಲೂ ಕೂಡ ಇದೇ ರೀತಿಯಾಗಿ ಬರಬಹುದು ಅನ್ನೋಂತಹ ನಿರೀಕ್ಷೆ ಎಷ್ಟರ ಮಟ್ಟಿಗೆ ಇದೆ ಅಂತೇಳಿ? ಇಲ್ಲೊಂದು ವಿಚಾರ ನೋಡಿಕೊಂಡಾಗ ಬಿ ಜೆ ಪಿಯವರು ಸ್ಟ್ರಾಟಜಿ ಮಾಡೋದ್ರಲ್ಲಿ ಒಂದೆರಡು ಹೆಜ್ಜೆ ಮುಂದೆ ಇದ್ದಾರೆ ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗತ್ತೆ. ಯಾಕೆಂದರೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆ ವಿಚಾರದಲ್ಲಿ ಬಂದಾಗ ನೀರಾವರಿ ವಿಚಾರಕ್ಕೆ ಬಂದರೆ ನೀರಾವರಿ ವಿಚಾರದಲ್ಲಿ ನೀವು ಇಡೀ ದೇಶದಲ್ಲಿ ಯಾವ ಮೂಲೆಯಲ್ಲಿ ಚರ್ಚೆಗಿಳಿದ್ರೂ ದೇವೇಗೌಡರ ಹೆಸರು ಮುಂಚೂಣಿಯಲ್ಲಿ ನಿಲ್ಲುತ್ತೆ. ಕೃಷ್ಣಾ ಮೇಲ್ದಂಡೆ ಯೋಜನೆ ಆಗಿರ್ಬೋದು, ಅಲ್ಲಿಂದ ಆಚೆಗೆ ಆಲ್ಮಟ್ಟಿ ಡ್ಯಾಮ್ ವಿಚಾರಗಳಾಗಿರ್ಬೋದು, ಇಂಥ ಯೋಜನೆಗಳನ್ನ ರೈತರು ಕೊಡಬೇಕು ಅನ್ನೋ ಒಂದೇ ಒಂದು ಚಿಂತನೆ ಇಟ್ಕೊಂಡು ಸಣ್ಣ ಸಣ್ಣ ಪಕ್ಷಗಳನ್ನೂ ತಮ್ಮ ಜೊತೆ ಸೇರಿಸ್ಕೊಂಡ್ರು. ಈಗ ನಮ್ಮ JDSಗೆ ಸಂಬಂಧಪಟ್ಟಂಗೆ ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು ಓಟ್ಗಳಿದ್ದಾವೆ, ಆದರೆ ಅವುಗಳ ಸಂಖ್ಯೆ ತುಂಬ ಕಮ್ಮಿ ಇದೆ. ಈಗ ನೀವು ಬಳ್ಳಾರಿ ಭಾಗದಲ್ಲಿ ಬರ್ಬೋದು, ತುಂಗಭದ್ರಾ ಜಲಾಶಯಕ್ಕೆ ಬಂದಿಂದ ಆಲಮಟ್ಟಿ ಬರ್ಬೋದು. ಇವತ್ತು ಗುಲ್ಬರ್ಗ, ರಾಯಚೂರಿನಲ್ಲಿ ತಂದೆ ಆದಂಥ ಒಂದು ವೋಟ್ ಬ್ಯಾಂಕು JDSಗಿದೆ, ಆದರೆ ಅದು ಗಣನೀಯವಾಗಿ ಒಂದು ಹಿಡಿತಕ್ಕಿಲ್ಲ. ಸೊ ಇಂಥ ಸಂದರ್ಭದಲ್ಲಿ JDS ಜೊತೆ ಮೈತ್ರಿ ಮಾಡ್ಕೊಂಡಂಥ ಸಂದರ್ಭದಲ್ಲಿ ನಮಗೆಲ್ಲೋ ಒಂದು ಕಡೆ ಪ್ಲಸ್ ಆಗುತ್ತೆ ಅಂತ ಒಂದು ಚಿಂತನೆ ಇಟ್ಕೊಂಡಂಥವ್ರು ದಕ್ಷಿಣ ಭಾರತದಲ್ಲಿ ಎಲ್ಲಿ BJP ವೀಕ್ ಇದ್ದರೂ ಕೂಡ ಹಂತವಾಗಿ ಒಂದು ಕಾಲಘಟ್ಟದಲ್ಲಿ ದಕ್ಷಿಣ ಭಾರತದಲ್ಲಿ ಹೆಬ್ಬಾಗ್ಲು ಅನ್ಸ್ಕೊಂಡಿದ್ದು ಕರ್ನಾಟಕ. ಆ ಕರ್ನಾಟಕದಲ್ಲಿ ತಂದೆ ಆದಂಥ ಒಂದು ಕನ್ಸಾಲಿಡೇಟ್ ವೋಟ್ ಬೇಸ್ನ ಕ್ರಿಯೇಟ್ ಮಾಡಬೇಕು ಅನ್ನೋ ಒಂದು ಚಿಂತನೆ ಇಟ್ಕೊಂಡು ಹಂತವಾಗಿ ಹೇಳಿದ್ರು. ಅಲ್ಲಿಂದ ಆಚೆಗೆ ತಮಿಳ್ನಾಡದಲ್ಲೂ ತಮ್ಮದೇ ಆದಂಥ ಒಂದು ಸ್ಟ್ರಾಟಜಿ ಬಳಸಿದ್ರು. ಇವೆಲ್ಲ ಏನಾಗ್ತಾ ಇದೆ ಅಂದರೆ BJPನ ಮತ್ತು NDA ಮೈತ್ರಿಕೂಟನ ತುಂಬ ಸದೃಢ ಮಾಡಿದೆ. ಹಾಗಾಗಿ ಏನಾಗ್ತಾ ಇದೆ, ಈಗ ಬೇರೆ ಪೋಲ್ಸ್ಗಳನ್ನೆಲ್ಲ ನಾನು ಸೋಷಿಯಲ್ ಮೀಡಿಯಾದಲ್ಲಿ ವಿಸಿಟ್ ಮಾಡ್ತಾ ಇದ್ದೆ. JDS 3-3 ಗೆಲ್ತಾ ಇದೆ, 3-3 ಗೆಲ್ತಾ ಇದೆ ಅಂತ ಕೆಲವು ಎಕ್ಸಿಟ್ ಪೋಲ್ಗಳು ಹೇಳ್ತಾ ಇದ್ದಾವೆ. ಬಟ್ ಎಲ್ಲ ಪಕ್ಷಗಳ ಬಯಕೆ ಏನು, ಈಗ ಕಾಂಗ್ರೆಸ್ನವ್ರು ಹೇಳಿದ್ರು, ಆಮ್ ಆದ್ಮಿಯವರು ಹೇಳಿದ್ರು 15ರಿಂದ 18 ಸೀಟ್ ಗೆಲ್ಲಬೇಕು ಅಂತ, ಅದು ಅವರ ಬಯಕೆ. ಸೊ ನಾವು ನಮ್ಮ ಪಕ್ಷದ ಸ್ಟ್ಯಾಂಡ್ಸ್ ಏನು ಹೇಳುತ್ತೆ, ನಮ್ಮ ಬಯಕೆ ಏನು 3 ಸೀಟು, 3-3 ನಾವು ಗೆಲ್ಲಬೇಕು. ಅದ್ರ ಜೊತೆಗೆ BJPನ ಒಂದಷ್ಟು ಸಪೋರ್ಟ್ ಮಾಡಬೇಕು. ನಿಮ್ಮದೇ ಎಕ್ಸಿಟ್ ಪೋಲಲ್ಲ 23ರಿಂದ 26 ಸೀಟ್ವರೆಗೂ ಗೆಲ್ಲುತ್ತೆ ಅಂತ. ಕಳೆದ ಬಾರಿ ನಾವು MP ಎಲೆಕ್ಷನ್ ಟೈಮಲ್ಲಿ ಒಂದು ಸಣ್ಣ ಆಲೋಚನೆ ಮಾಡೋಣ, 18 ಸೀಟ್ ಮೇಲೆ ಏರಲ್ಲ BJP ಅಂತ ಒಂದು ಚಿಂತನೆ ಇತ್ತು. 18ರಿಂದ 26ಕ್ಕೆ ಬಂದು ನಿಲ್ತು. ಯಾವುದೇ ಬದಲಾವಣೆ ಆಗಬಾರ್ದು ಅಂತ ಏನಿಲ್ಲ, ಆದರೆ ಜನಗಳ ಮನಸ್ಥಿತಿನ ಅರ್ಥಕೋಬೇಕು. ಆಮೇಲೆ ಗ್ಯಾರಂಟಿ ವಿಚಾರಕ್ಕೆ ಬಂದಾಗೂ ಅಷ್ಟೇ, ಗ್ಯಾರಂಟಿ ಕೊಡಲಿ ಅಂತಲೇ ಬಯಸ್ತು. ಆದರೆ ಈ ಕ್ಯಾಪಿಟಲ್ಸ್ ಏನಿದೆ, ಈ ದೇಶದ ಕ್ಯಾಪಿಟಲ್ಸ್ನ ರೈಸ್ ಮಾಡೋವಂಥ ಚಿಂತನೆಯಲ್ಲಿ BJP 2 ಹೆಜ್ಜೆ ಮುಂದೆ ಇದೆ ಅನ್ನೋದನ್ನು ನಾವು ಇಲ್ಲಿ ಯೋಚನೆ ಮಾಡಬೇಕಾಗತ್ತೆ. ರಸ್ತೆಗಳಾಗಿರ್ಬೋದು, ನೀರಾವರಿ ವಿಚಾರ ಆಗಿರ್ಬೋದು, ಇವೆಲ್ಲ ಏನಾಗುತ್ತೆ, ದೇಶದ ಆದಾಯಕ್ಕೆ ಒಂದು ಹಂತವಾಗಿ ದೇಶದ ಆದಾಯ ದ್ವಿಗುಣಗೊಳಿಸ್ತಾ ಆಗುತ್ತೆ. GST ವಿಚಾರದಲ್ಲೂ ಅಷ್ಟೇ, ಮೊದಲು ಬಂದಂಥ ಸಂದರ್ಭದಲ್ಲಿ GSTನ ವಿರೋಧ ಮಾಡಿದ್ರು. ಇವತ್ತು GSTಯಿಂದ ಲಕ್ಷಾಂತರ ಕೋಟಿ ಕಲೆಕ್ಷನ್ ಆಗ್ತಾ ಇದೆ ಇಡೀ ದೇಶದಲ್ಲಿ. ಬಿಜೆಪಿಯವರೇ ವಿರೋಧ ಮಾಡಿ ಸರ್ಕಾರದ ಅವಧಿಯಲ್ಲಿ ನಾನು ಡಿಸ್ಟರ್ಬ್ ಮಾಡ್ತಿಲ್ಲ, ಹೇಳ್ತಿದ್ರೆ ತಪ್ಪು ಮಾಹಿತಿಯನ್ನ ಕೊಡಬೇಡಿ ಅಂತ ಹೇಳಿ ನಿಮ್ಮ ಪಾರ್ಟ್ನರ್ ಅವರು ವಿರೋಧ ಮಾಡಿ ಈಗ ಅದನ್ನೇ ಇಂಪ್ಲಿಮೆಂಟ್ ಮಾಡಿ ಜನರನ್ನ ಸಂಕಷ್ಟಕ್ಕೆ ತಲುಪಿರ್ತಕ್ಕಂಥ ಇದೇ GST. ಈ ದೇಶದಲ್ಲಿ 10,000 ಅಂದ್ರೆ ಉದ್ಯಮಿಗಳು ಸೂಸೈಡ್ ಮಾಡಿಕೊಂಡಿರ್ತಕ್ಕಂಥದ್ದು ಇದೇ GST. ಗಬ್ಬರ್ ಸಿಂಗ್ ಟ್ಯಾಂಕ್ಸ್ ಅಂತ ಹೇಳಿದೆ. ದಯವಿಟ್ಟು ನೀವು ಆಯ್ತು, ನಿಮ್ಮ ಅಲಯನ್ಸ್ ಮಾಡಿ, ಅಲಯನ್ಸ್ ಜೊತೆ ರಾಜಗೌಡ್ರ ಒಂದು ನಿಮಿಷ ಮಾತಾಡ್ತೀನಿ. ರಾಜಸ್ಥಾನಕ್ಕೆ ಸಂಬಂಧಪಟ್ಟಂತಹ ಒಂದು ಎಕ್ಸಿಟ್ ಪೋಲ್ ಕೂಡ ಈಗ ಬರ್ತಾ ಇರುವಂತದ್ದು. ರಾಜಸ್ಥಾನದಲ್ಲಿ ಕಳೆದ 2 ಎಲೆಕ್ಷನ್ ನಲ್ಲೂ ಕೂಡ ಅಲ್ಲಿನ 25ಕ್ಕೆ 25 ಸೀಟ್ಗಳನ್ನ ಭಾರತೀಯ ಜನತಾ ಪಕ್ಷ ಗೆದ್ದಿತ್ತು. ಆದ್ರೆ ಈ ಬಾರಿ ಆ 25ಕ್ಕೆ 25 ಅನ್ನುವಂತಹ ಸ್ಥಿತಿಯಲ್ಲಿ ರಾಜಸ್ಥಾನದಲ್ಲಿ ಭಾರತೀಯ ಜನತಾ ಪಕ್ಷ ಇಲ್ಲ. ಬದಲಿಗೆ BJPಯು ಕೂಡ 1-2 ಸೀಟ್ಗಳನ್ನು ಕಳ್ಕೊಳ್ಳುವಂಥದ್ದು ನಿಶ್ಚಿತ. ಅಂದರೆ 18ರಿಂದ 23 ಸೀಟ್ಗಳವರೆಗೆ NDA ಗಳಿಕೆಯನ್ನು ಮಾಡ್ಕೊಳ್ಬೋದು ಅಥವಾ BJPಯಲ್ಲಿ ಗಳಿಕೆಯನ್ನು ಮಾಡ್ಕೊಳ್ಬೋದು. 2ರಿಂದ 7 ಸೀಟ್ಗಳವರೆಗೂ ಕೂಡ ಇಂಡಿಯಾ ಅಥವಾ ಅಲ್ಲಿ ಕಾಂಗ್ರೆಸ್ಸೇ ಏಕಾಂಗಿಯಾಗಿ ನಿಂತಿರೋದ್ರಿಂದ ಕಾಂಗ್ರೆಸ್ ಗಳಿಕೆಯನ್ನು ಮಾಡ್ಕೊಳ್ಬೋದು. 2ರಿಂದ 7 ಸೀಟ್ಗಳಲ್ಲಿ ಇಂಡಿಯಾ ಕೂಟ ಗಳಿಕೆಯನ್ನು ಮಾಡ್ಕೊಳ್ಬಹುದು ಅನ್ನುವಂತಹ ನಿರೀಕ್ಷೆ ರಾಜಸ್ಥಾನದಲ್ಲಿದೆ. NDA 18ರಿಂದ 23 ಸ್ಥಾನಗಳನ್ನು ಗಳಿಸಬಹುದು ಅನ್ನುವಂತಹ ನಿರೀಕ್ಷೆಯೂ ಕೂಡ ಇರುವಂಥದ್ದು. ಇದು ನ್ಯೂಸ್ 18 ನಡೆಸಿರುವಂತಹ ಈ ಒಂದು ಮೆಗಾ ಎಕ್ಸಿಟ್ ಪೋಲ್ನಲ್ಲಿ ರಾಜಸ್ಥಾನಕ್ಕೆ ಸಂಬಂಧಪಟ್ಟಂತಹ ಸಮೀಕ್ಷೆಯ ವರದಿ. 18ರಿಂದ 23 ಸೀಟ್ಗಳಲ್ಲಿ NDA ಗಳಿಕೆಯನ್ನು ಮಾಡಬಹುದು. ಹಾಗೆಯೇ 2ರಿಂದ 7 ಸ್ಥಾನಗಳಲ್ಲಿ ರಾಜಸ್ಥಾನದಲ್ಲಿ ಈ ಬಾರಿ ಇಂಡಿಯಾ ಕೂಟ ಗೆಲ್ಲಬಹುದು ಅನ್ನುವಂತಹ ನಿರೀಕ್ಷೆಯನ್ನು ನ್ಯೂಸ್ 18 ನಡೆಸಿರುವಂತಹ ಈ ಒಂದು ಮೆಗಾ ಸಮೀಕ್ಷೆಯಲ್ಲಿ ಕಂಡು ಬರ್ತಾ ಇರುವಂತಹ ಅಂಶ.
ಬಹಳ ಮುಖ್ಯವಾಗಿ ರಾಜಸ್ಥಾನವನ್ನ ನಾವು 2014, 2019 ಫಲಿತಾಂಶವನ್ನು ನೋಡಿದಾಗ ಅಲ್ಲಿರುವಂತಹ ಎಲ್ಲ ಸೀಟ್ಗಳನ್ನು ಕೂಡ ಗೆಲ್ಲೋದ್ರಲ್ಲಿ ಯಶಸ್ವಿಯಾಗಿತ್ತು. ಇನ್ನು ಮಹಾರಾಷ್ಟ್ರದ ವಿಚಾರಕ್ಕೆ ಬಂದ್ರೆ ಮಹಾರಾಷ್ಟ್ರದಲ್ಲಿ 32ರಿಂದ 35 ಸೀಟ್ಗಳಲ್ಲಿ ಈ ಬಾರಿಯೂ ಕೂಡ NDA ಗೆಲುವನ್ನ ದಾಖಲಿಸಿಕೊಳ್ಳಬಹುದು. ಕಳೆದ ಬಾರಿ ಅವರು 42 ಸೀಟ್ಗಳನ್ನು ಗಳಿಸಿದ್ರು. ಈ ಬಾರಿ ಅದು 32ರಿಂದ 35 ಸೀಟ್ಗೆ ಇಳಿಕೆ ಆಗುತ್ತೆ. ಇಂಡಿಯಾ ಕೂಟ 15ರಿಂದ 18 ಸೀಟ್ಗಳಿಗೆ ಗಳಿಕೆಯನ್ನು ಮಾಡ್ಕೊಳ್ಬೋದು. ಅಂದರೆ ಬಹಳ ದೊಡ್ಡದಾದಂತಹ ಗೆಲುವನ್ನು ಇಂಡಿಯಾ ಕೂಟ ಅಲ್ಲಿ ಸಾಧಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಅಫ್ಕೋರ್ಸ್ NDAಯ ನಂಬರ್ಸ್ ಕಡಿಮೆ ಆಗೇ ಆಗುತ್ತೆ ಅಂತ ಹೇಳಿ 42 ಇತ್ತು. ಆಗ ಶಿವಸೇನೆ ಒಗ್ಗೂಡಿ ಇತ್ತು, ಶಿವಸೇನೆ ಮತ್ತು BJPಯ ಮೈತ್ರಿಕೂಟ ಇತ್ತು, ಅದು ಈಗ ತಗ್ಗತ್ತೆ ಅಂತ ಹೇಳಿ. ಇನ್ನು ಮಧ್ಯಪ್ರದೇಶದ ವಿಚಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಮಧ್ಯಪ್ರದೇಶದಲ್ಲೂ ಕೂಡ ಅಷ್ಟೇ. ಮಧ್ಯಪ್ರದೇಶದ ಎಕ್ಸಿಟ್ ಪೋಲ್ನ ರಿಸಲ್ಟ್ ಹೇಳ್ತಾ ಇದೆ NDA 26ರಿಂದ 29 ಸೀಟ್ಗಳನ್ನು ಗಳಿಸಬಹುದು ಅನ್ನುವಂಥದ್ದು. 1ರಿಂದ 3 ಸೀಟ್ಗಳಲ್ಲಿ ಇಂಡಿಯಾ ಕೂಟ ಗೆಲುವನ್ನು ದಾಖಲಿಸಿಕೊಳ್ಳುವಂತಹ ಸಾಧ್ಯತೆ ಇದೆ ಅನ್ನುವಂಥದ್ದನ್ನ ಮಧ್ಯಪ್ರದೇಶಕ್ಕೆ ಸಂಬಂಧಪಟ್ಟಂತೆ ಇರುವಂಥದ್ದು. ಹಾಗೆಯೇ ಛತ್ತೀಸ್ಗಢಕ್ಕೆ ಸಂಬಂಧಪಟ್ಟಂತಹ ಸಮೀಕ್ಷೆಯ ವರದಿಯೂ ಕೂಡ ಈಗ ಹೊರಬೀಳ್ತಾ ಇದೆ. ಛತ್ತೀಸ್ಗಢದಲ್ಲಿ 9ರಿಂದ 11 ಸೀಟ್ಗಳನ್ನು ಈ ಬಾರಿಯೂ ಕೂಡ NDA ಗಳಿಕೆ ಮಾಡಿಕೊಳ್ಳುವಂತಹ ಸಾಧ್ಯತೆ ಇದೆ ಅಂತ ಹೇಳಿ. ಛತ್ತೀಸ್ಗಢದಲ್ಲೂ ಕೂಡ 9ರಿಂದ 11 ಸೀಟ್ಗಳು, 1ರಿಂದ 4 ಸೀಟ್ಗಳು ಮಾತ್ರ ಇಂಡಿಯಾ ಕೂಟಕ್ಕೆ ಸಿಗಬಹುದು ಅಂತೇಳಿ. ಇಂಡಿಯಾ ಕೂಟ ಕೂಡ ಅಲ್ಲಿ 2, 3 ಈ ರೀತಿಯಾದಂಥ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ ಕಾಂಗ್ರೆಸ್ನವರು ಕೂಡ. 1ರಿಂದ 4 ಸೀಟ್ಗಳವರೆಗೂ ಕೂಡ ಇಂಡಿಯಾ ಕೂಟ ಗಳಿಕೆ ಮಾಡಬಹುದು ಅನ್ನುವಂಥದ್ದು ಛತ್ತೀಸ್ಗಢದ ಸದ್ಯದ ಈ ಒಂದು ಎಕ್ಸಿಟ್ ಪೋಲ್ನ ಫಲಿತಾಂಶದ ಮೂಲಕವಾಗಿ ನೋಡುತ್ತಿದ್ರೆ NDA 9ರಿಂದ 11 ಸೀಟ್ಗಳಲ್ಲಿ ಗೆಲುವನ್ನು ದಾಖಲಿಸಿಕೊಳ್ಬಹುದು. ಇಂಡಿಯಾ ಕೂಟ 1ರಿಂದ 4 ಅಂದರೆ ಕಾಂಗ್ರೆಸ್ 1ರಿಂದ 4 ಸೀಟ್ಗಳನ್ನು ಅಲ್ಲೂ ಕೂಡ ಗಳಿಸೋದಕ್ಕೆ ಸಾಧ್ಯ ಆಗಬಹುದು. BJPಯನ್ನು ನಾವು ಕಂಪ್ಲೀಟ್ ಆಗಿ ತಡೆದಿದ್ದೀವಿ, ಹಮ್ನೆ BJP ಕೋ ರೋಕಾ ಅನ್ನುವಂತಹ ಮಾತನ್ನ ಹಲವು ಬಾರಿ ರಾಹುಲ್ ಗಾಂಧಿಯವರು ಉತ್ತರ ಪ್ರದೇಶದ ಭಾಷಣಗಳಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ರು. ಬಹಳ ದೊಡ್ಡದಾಗಿ ನಾವು ತಡೆದಿದ್ದೀವಿ ಅಂತ ಹೇಳ್ತಾ ಇದ್ರು, ಅದಕ್ಕೆ ಬೇಕಾದ ಪೂರ್ಣ ಎಫರ್ಟನ್ನು ಹಾಕಿದೀವಿ ಅಂತ ಹೇಳ್ತಾ ಇದ್ರು. ಆದರೆ ಆ ಎಫರ್ಟ್ ರಿಸಲ್ಟ್ ಆಗಿ ಕನ್ವರ್ಟ್ ಆದಂಥ ರೀತಿಯಲ್ಲಿ ಕಂಡು ಬರ್ತಾ ಇಲ್ಲ. ಇನ್ನು ಗುಜರಾತ್ನಲ್ಲಿ ಮಾತ್ರನೇ ಒನ್ಸ್ ಅಗೇನ್ ತನ್ನದೇ ಆದಂತಹ ಒಂದು ರಿಸಲ್ಟ್ ಅನ್ನ ಈ ಬಾರಿ BJP ಮತ್ತೆ ಬರೆಯುವಂಥದ್ದು ನಿಶ್ಚಿತ ಅನ್ನುವಂತಹದ್ದು ಸದ್ಯಕ್ಕೆ ಕಂಡು ಬರ್ತಾ ಇರುವಂತಹ ರಿಸಲ್ಟ್. 26ಕ್ಕೆ 26 ಸೀಟ್ಗಳು ಕೂಡ ಅಲ್ಲಿ NDA ಪಾಲಾಗುತ್ತೆ, BJPಯ ಪಾಲಾಗುತ್ತೆ. ಅಲ್ಲಿ ಯಾವುದೇ ವ್ಯತ್ಯಾಸ ಆಗೋದಕ್ಕೆ ಚಾನ್ಸ್ ಕಂಡು ಬರ್ತಾ ಇಲ್ಲ ಅಂಥೇಳಿ. ಇದು ಹ್ಯಾಟ್ರಿಕ್ ಸಾಧನೆ ಆಗುತ್ತೆ. ಈ ರೀತಿಯಾಗಿ 26ಕ್ಕೆ 26 ಸೀಟಿನಲ್ಲಿ ಗಳಿಸಿದ್ರೆ ಹ್ಯಾಟ್ರಿಕ್ ಸಾಧನೆ ಆಗುತ್ತೆ. ಕಾಂಗ್ರೆಸ್ ಅಲ್ಲಿ 0ಯನ್ನು ಸುತ್ತಿತ್ತು. ಈ ಬಾರಿಯೂ ಕೂಡ ಅದೇ ರೀತಿಯಾದಂತಹ ಸ್ಥಿತಿಯನ್ನ NDA ಕೂಟ ಹೊಂದಿರುತ್ತೆ ಅನ್ನುವಂಥದ್ದು ಈಗ ಎಕ್ಸಿಟ್ ಪೋಲ್ನ ರಿಸಲ್ಟ್ ಕೂಡ ಹೇಳ್ತಾ ಇದೆ. 26 ಸೀಟ್ಗಳನ್ನು ಕೂಡ ಅಲ್ಲಿ BJP ಗೆದ್ದುಕೊಳ್ಳುತ್ತೆ. ಆಲ್ರೆಡಿ ಅಲ್ಲಿ 1 ಸೀಟನ್ನು ಗೆದ್ದಾಗಿದೆ ಗುಜರಾತ್ನಲ್ಲಿ. ಇನ್ನು ಉಳಿದಂತಹ ಸೀಟ್ಗಳನ್ನು ಕೂಡ ಗುಜರಾತ್ನಲ್ಲಿ BJP ಗೆದ್ದುಕೊಳ್ಳುತ್ತೆ ಅನ್ನುವಂತಹ ನಿರೀಕ್ಷೆಯನ್ನ ಈ ಒಂದು ಸಮೀಕ್ಷೆ ಹೇಳ್ತಾ ಇದೆ. ಸುಭಾಷ್ ಹುಗಾರ್ ಅವರೇ, ತಮ್ಮ ಪ್ರಕಾರ ಈ ಉತ್ತರ ಭಾರತದ ಅಂಶಗಳನ್ನು ಗಮನಿಸಿದಾಗಲೂ ಕೂಡ ಹೌದು ಕಾಂಗ್ರೆಸ್ನವ್ರಿಗೆ ಕಳೆದ ಬಾರಿಗಿಂತ ನಾವು ಏನೋ ಒಂದು ಇಂಪ್ರೂವ್ ಆಗಿದ್ದೀವಿ ಅಂತ ಹೇಳ್ಕೊಳ್ಳೋ ಸಮಾಧಾನ ಕೊಡುತ್ತೆ ಹೊರತು BJPನ ಬಹಳ ದೊಡ್ಡದಾಗಿ ತಡೆದಿದ್ದೀವಿ ಅನ್ನುವಂತಹ ರೀತಿಯಲ್ಲಿ ಎಕ್ಸಿಟ್ ಪೋಲ್ ಕೂಡ ಹೇಳ್ತಾರೆ. ಎಕ್ಸಿಟ್ ಪೋಲ್ನ ರಿಸಲ್ಟ್ ಕೂಡ ಆ ರೀತಿಯಾಗಿ ಕಾಣ್ತಾ ಇಲ್ಲ ಅಂತೇಳಿ. ಇಲ್ಲಿವರೆಗೂ ಈಗೇನು ಎಕ್ಸಿಟ್ ಪೋಲ್ ರಾಜಸ್ಥಾನ್, ಬಿಹಾರ್, UP ಮತ್ತು ವೆಸ್ಟ್ ಬೆಂಗಾಲ್ದೇನು ನೋಡಿದ್ವಿ, ಇದರಲ್ಲಿ ರಾಜಸ್ಥಾನದ ಮಾತ್ರ BJPಯವರು ಕಾಂಗ್ರೆಸ್ನವರು ಇಂಡಿಯಾ ಬ್ಲಾಕ್ನವರು ಅಂದ್ಕೊಂಡಂಗೆ ಅದು ಬರ್ತಾ ಇದೆ. ಯಾಕಂದರೆ ಅವರು ಕಾಂಗ್ರೆಸ್ಸು ರಾಜಸ್ಥಾನದಲ್ಲಿ ಒಂದು 6ರಿಂದ 8 ಅಥವಾ ಅದಕ್ಕಿಂತ ಹೆಚ್ಚು ಸ್ಥಾನಗಳನ್ನು ಗೆಲ್ಬೋದು ಅಂತ ಅವ್ರ ನಿರೀಕ್ಷೆಗಳನ್ನು ಇಟ್ಕೊಂಡಿದ್ದಾರೆ. ಇದು ಇಲ್ಲಿ 2ರಿಂದ 7 ಅಂತ ಕೂಡ ಹೇಳ್ತಾ ಇದೆ. 25ಕ್ಕೆ 25 ಸ್ಥಾನಗಳನ್ನು ಈ ಸಾರಿ ರಾಜಸ್ಥಾನದಲ್ಲಿ BJP ಗೆಲ್ಲಿಕ್ಕೆ ಸಾಧ್ಯ ಇಲ್ಲ ಅಂತನೋ ಒಂದು ಅಭಿಪ್ರಾಯ ಎಲ್ಲ ಕಡೆ ಕೂಡ ಇತ್ತು. ಆ ಒಂದು ರಾಜ್ಯದೊಳಗಡೆ ಮಾತ್ರ ಕಾಂಗ್ರೆಸ್ಸಿನ ನಿರೀಕ್ಷೆ ಸರಿ ಆಗ್ತಾ ಇದ್ದಂಗೆ ಕಾಣ್ತಾ ಇದೆ. ಅದನ್ನು ಬಿಟ್ಟರೆ ಉಳಿದ ಕಡೆಗಳಲ್ಲಿ ಈಗ UP ಇರ್ಬೋದು, ಬಿಹಾರ್ ಇರ್ಬೋದು, ವೆಸ್ಟ್ ಬೆಂಗಾಲ್ ಇರ್ಬೋದು, 3 ಹಂತದ ಮಾತ್ರ ಎಕ್ಸಿಟ್ ಪೋಲ್ಗಳನ್ನು ನಾವು ನೋಡಿದ್ದೀವಿ. ಕಂಪ್ಲೀಟ್ ಎಲ್ಲ ಕ್ಷೇತ್ರಗಳದಿನ್ನೂ ಎಕ್ಸಿಟ್ ಪೋಲ್ಗಳನ್ನು ನೋಡಿಲ್ಲ. 3 ಹಂತದ ಎಕ್ಸಿಟ್ ಪೋಲ್ ಏನು ಬಂದಿದೆ, ಇದನ್ನು ಆಧರಿಸಿನೇ ನಾವು ಹೇಳೋದಾದರೆ ಕಾಂಗ್ರೆಸ್ಸು ಏನು ಯಾವ ರೀತಿ ಕ್ಲೇಮ್ ಮಾಡ್ತಾ ಇದೆ, ಈ ಸಾರಿ ನಾವು
ಯು ಪಿನಲ್ಲೂ ಕೂಡ ಬಿಹಾರದಲ್ಲೂ ಕೂಡ ಭಾಳ ದೊಡ್ಡ ಮಟ್ಟದೊಳಗಡೆ ನಾವು ಗೆಲ್ತಾ ಇದ್ದೀವಿ ಅಥವಾ ಬಿ ಜೆ ಪಿನ ತಡಿತಾ ಇದ್ದೀವಿ ಅಂತ ಅದು ಕಂಡು ಬರ್ತಾ ಇಲ್ಲ, ಅದು ಸಾಧ್ಯ ಆಗ್ತಾ ಇಲ್ಲ. ಅದಕ್ಕೆ 50ಕ್ಕಿಂತ 1 ಸೀಟ್ಗೆ ಕೂಡ ಕಡಿಮೆ ಆಗಲ್ಲ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಹೇಳಿದ್ರು. ಉತ್ತರ ಪ್ರದೇಶದಲ್ಲಿ ತಮ್ಮ ಮೈತ್ರಿಕೂಟ 50ಕ್ಕಿಂತ 1 ಸೀಟ್ ಕೂಡ ಕಡಿಮೆ ಆಗಲ್ಲ ಅಂತ ಹೇಳ್ಕೊಂಡು ಹೇಳಿದ್ರು. ಇದರಲ್ಲಿ 1 ಸೀಟು ವಾರಣಾಸಿಯಲ್ಲೂ ಕೂಡ ಪ್ರಧಾನಿ ಗೆಲ್ಲೋದು ಡೌಟು ಅಂತ ಕೂಡ ಕೆಲವರೆಲ್ಲ ಮಾತಾಡಿದ್ರು. ಇವು ಅಖಿಲೇಶ್ ಯಾದವ್ ಮಾತಾಡಿದ್ರು 80ಕ್ಕೆ 80 ಕೂಡ ನಾವು ಗೆಲ್ತೀವಿ ಅಂತ ಅಖಿಲೇಶ್ ಯಾದವ್ ಹೇಳಿದ್ದು. ಬಟ್ ಆ ಥರದ್ದೆಲ್ಲ ಅದೆಲ್ಲ ಬಿಫೋರ್ ಎಲೆಕ್ಷನ್ ಎಲ್ಲ ಲೀಡ್ರ್ಗಳು ಮಾಡುವಂಥ ಒಂದು ಕ್ಲೇಮ್ಸ್ ಅವೆಲ್ಲ, ಅದೆಲ್ಲ ಇನ್ನು ಗ್ರೌಂಡ್ ಲೆವೆಲಲ್ಲಿ ಆ ಥರ ಆಗೋದಿಲ್ಲ ಅನ್ನೋ ಸತ್ಯ ಅವ್ರಿಗೂ ಕೂಡ ಗೊತ್ತಿರುತ್ತೆ, ಎಲ್ಲರಿಗೂ ಕೂಡ ಗೊತ್ತಿರುತ್ತೆ. ಆದರೆ ಸಮ್ವೇರ್ ಅದ್ರ ಎರಡರ ಮಧ್ಯದಲ್ಲಿ ಒಂದೇನಾದರೂ ಅವ್ರು ಏನು ನಿರೀಕ್ಷೆ ಇಟ್ಕೊಂಡಿದ್ರು, ಅವ್ರು ಹೇಳೋದು 87 70 ಆದರೆ ಕಳೆದ ಸಲಕ್ಕಿಂತ ಒಂದು 10 ಸೀಟ್ಗಳನ್ನಾದರೂ ಅವರು ಎಕ್ಸ್ಟ್ರಾ ಗೆಲ್ತಾರ ಅನ್ನೋದ್ರ ಮೇಲೆ ಈ ಇಲೆಕ್ಷನ್ ರಿಸಲ್ಟು, ಈ ಯಾವ ಸರ್ಕಾರ ಆಗುತ್ತೆ ಅನ್ನೋದು ಡಿಪೆಂಡ್ ಆಗಿದೆ. ಬಟ್ ಈ ಎಕ್ಸಿಟ್ ಪೋಲ್ಗಳ ಇಲ್ಲಿಯವರೆಗಿನ ಎಕ್ಸಿಟ್ ಪೋಲ್ಗಳ ಫಲಿತಾಂಶವನ್ನು ನೋಡಿದರೆ ಅವರು ನಿರೀಕ್ಷೆ ಮಾಡಿದಷ್ಟು ಸ್ಥಾನಗಳನ್ನು ಅಲ್ಲಿ ಗೆಲ್ಲಿಕ್ಕೆ ಸಾಧ್ಯ ಆಗ್ತಾ ಇದೆಯಲ್ಲ. ಉದಾಹರಣೆಗೆ ಯು ಪಿ, ಬಿಹಾರ, ವೆಸ್ಟ್ ಬೆಂಗಾಲು, ಮಹಾರಾಷ್ಟ್ರ ಈ 4 ಸ್ಟೇಟ್ಗಳಲ್ಲೂ ಕೂಡ NDA BJP ಸೀಟು ಭಾಳಷ್ಟು ಕಡಿಮೆ ಆಗ್ತಾ ಇದ್ದಾವೆ, ಭಾಳ ಒಂದು ಅರ್ಧಕ್ಕಿಂತ ಹೆಚ್ಚು ಕಡಿಮೆ ಆಗ್ತವೆ ಅನ್ನೋ ನಿರೀಕ್ಷೆ ಇತ್ತು. ಈಗ ನೋಡಿದರೆ ಕಡಿಮೆ ಆಗ್ತಾ ಇದೆ. ಬಿಹಾರದಲ್ಲೂ ಕೂಡ NDA ಸೀಟ್ ಕಡಿಮೆ ಆಗ್ತಾ ಇದೆ, ಮಹಾರಾಷ್ಟ್ರದಲ್ಲೂ ಕೂಡ ಕಡಿಮೆ ಆಗ್ತಾ ಇದೆ, ರಾಜಸ್ಥಾನದಲ್ಲಿ ಕಡಿಮೆ ಆಗ್ತಾ ಇದೆ ಲಾಸ್ಟ್ ಟೈಮ್ ಕಂಪೇರ್ ಮಾಡಿದರೆ. ಬಟ್ ಆದರೆ ಅವರು ಅಂದ್ಕೊಂಡಷ್ಟು ಅದು ಆಗ್ತಾ ಇಲ್ಲ. ಅವರು ಭಾಳ ಮೋರ್ ದೆನ್ 50% BJP ಸೀಟಲ್ಲಿ ಕಟ್ ಆಗ್ತವೆ ಅಂತ ಹೇಳ್ತಾ ಇದ್ರು. ಅವರು ಅಂದ್ಕೊಂಡಷ್ಟು ಆಗ್ತಾ ಇಲ್ಲ. ಮತ್ತು ಎಸ್ಪೆಷಲಿ ಇನ್ ಉತ್ತರ ಪ್ರದೇಶ್ ಅವರು ಲಾಸ್ಟ್ ಟೈಮ್ಗಿಂತ BJP ಎಷ್ಟು 62 ಸೀಟ್ಗಳನ್ನು ಗೆದ್ದಿತ್ತು, ಅದಕ್ಕಿಂತ ಹೆಚ್ಚಿನ ಸ್ಥಾನಗಳನ್ನು ಬೇರೆ ಬೇರೆ ಎಕ್ಸಿಟ್ ಪೋಲ್ಗಳಲ್ಲಿ ಈ ಸರಿ BJPಗೆ ಕೊಡ್ತಾ ಇದ್ದಾರೆ. ಅದು ಏನಾದರೂ ನಿಜ ಆಗಿದ್ದರೆ ಈ ಎಲ್ಲ ಕ್ಲೇಮ್ಗಳು ಕೂಡ ಸುಳ್ಳಾಗುತ್ತೆ. ಈ ಲಾಸ್ಟ್ ಟೈಮ್ ಏನು ರಿಸಲ್ಟ್ ಇತ್ತು ಅದೇ ರಿಸಲ್ಟು ಮತ್ತೆ ರಿಪೀಟ್ ಆಗೋ ಚಾನ್ಸಸ್ ಇದೆ. ಎಸ್, ಖಂಡಿತ ಸುಭಾಷ್ ಅವರೇ ಮಾತಾಡ್ತೀನಿ. ನಾವು ಚರ್ಚೆನ ನಾವು ಮುಂದುವರಿಸೋಣ. ಭಾಳಷ್ಟು ವಿಚಾರಗಳಿದ್ದಾವೆ. ಹಾಗೆಯೇ ಇನ್ನಷ್ಟು ಎಕ್ಸಿಟ್ ಪೋಲ್ನ ರಿಸಲ್ಟ್ ಕೂಡ ನಿಮಗೆ ಹೇಳ್ತಾ ಹೋಗ್ತೀನಿ ಚಿಕ್ಕ ಬ್ರೇಕ್ ನಂತರ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಕರ್ನಾಟಕದಲ್ಲಿ ನಾವು ಎಲ್ಲರೂ ಹೇಳೋ ಪ್ರಕಾರ ನಾವು 18ರಿಂದ 22 ಸ್ಥಾನಗಳನ್ನು ಗ್ಯಾರಂಟಿ ನಮಗೆ ವರ್ಕೌಟ್ ಆಗಿದೆ. ಅದು ಗ್ಯಾರಂಟಿಗಿಂತ ಮುಖ್ಯವಾಗಿ ಕರ್ನಾಟಕ ಕಳೆದ 10 ವರ್ಷದಿಂದ BJP ಸರ್ಕಾರದ ವೈಫಲ್ಯಗಳಾದ ಬೆಲೆ ಏರಿಕೆ ಮತ್ತು ನಿರುದ್ಯೋಗ, ಇದು ನಿಜವಾಗ್ಲೂ ಇಲ್ಲಿವರೆಗೂ ಏನು ಹೇಳ್ತಾರೋ ಒಂದು ಸ್ಲೋಗನನ್ನು ಹೇಳಿ ಜನರಲ್ಲಿ ಆಸೆಯನ್ನು ಸೃಷ್ಟಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾಯಿದ್ರು. ಆ ಆಸೆಗಳು ಜನಸಾಮಾನ್ಯನಾಗಿ ನನಗೆ ಅಟ್ ದ ಎಂಡ್ ಆಫ್ ದ ಡೇ ಹೊಟ್ಟೆ ಹಸಿದಾಗ ಊಟ ಬೇಕೇ ಹೊರತು ನಾನು ನಿನಗೆ ಬಿರಿಯಾನಿ ಕೊಡ್ತೀನಿ ಅಂತಂದ್ರೆ ಆಗಲ್ಲ, ಕೊನೆಗೆ ಒಂದು ಚಿತ್ರಾನ್ನ ಸಿಕ್ಕಿದ್ರು ಸಾಕು ಅನ್ನೋ ಒಂದು ಪರಿಸ್ಥಿತಿ ಇರ್ತಕ್ಕಂಥ ಜನರಿಗೆ, ಹೊಟ್ಟೆ ಹಸಿರೋರಿಗೆ ಬಿರಿಯಾನಿ ಕೊಡ್ತೀನಿ ವೆಯ್ಟ್ ಮಾಡಿ ಅಂತ ಅಂದ್ರು ವೆಯ್ಟ್ ಮಾಡೋದಿಲ್ಲ. ಯಾಕೆಂದರೆ ಕಳೆದ 10 ವರ್ಷದಲ್ಲಿ BJP ಸರ್ಕಾರ NDA ಸರ್ಕಾರ ಮಾಡಿದಂಥ ಆಸೆಯನ್ನು ತೋರಿಸುವಂಥ ಪ್ರಯತ್ನದಲ್ಲಿ ಅಂಗೈಯಲ್ಲೇ ಆಕಾಶವಂತ ತೋರಿಸುವಂಥ ಒಂದು ಪ್ರಯತ್ನವನ್ನು ಮಾಡಿ ಇವತ್ತು ವಿಫಲರಾಗಿದ್ದಾರೆ. ಅವ್ರು ಅಟ್ ದ ಎಂಡ್ ಆಫ್ ದ ಡೇ ನನಗೆ ಬೇಕಾಗಿರೋದು ನನಗೆ ಸವಲತ್ತುಗಳನ್ನು ಕೊಡಿ, ನನಗೆ ಬೆಲೆ ಏರಿಕೆ ಜಾಸ್ತಿ ಆಗಿದೆ, ಬೆಲೆ ಕಮ್ಮಿ ಮಾಡಿ, ಕೇವಲ 430 ಇರ್ತಕ್ಕಂಥ ಒಂದು ಸಿಲಿಂಡರ್ ಬೆಲೆಯನ್ನು 1100ಕ್ಕೆ ತೆಗೆದುಕೊಳ್ಳೋದಂಥ ವಾಸ್ತವ ಇದು. ಇಲ್ಲೇನು ನೀವು ಇಲ್ಲಿವರೆಗೂ ಏನೋ ಮಾತಾಡಿದ್ರೆ ನಮಗೆ ಕಾಣಿಸಲ್ಲ ಅಂತ ಹೇಳ್ತಿದ್ರು. ಸೊ ಅದು ಜನತೆಗೆ ನಿಜವಾಗ್ಲೂ ಕೈ ಸುಟ್ಟಿದೆ, ಜೇಬು ಸುಟ್ಟಿದೆ, ಅದನ್ನು ಈ ಎಲೆಕ್ಷನಲ್ಲಿ ತೋರಿಸಿದ್ದಾರೆ. ಖಂಡಿತ ರಘುದೊಡ್ಡರವರೇ, ಇದು ತಮಿಳುನಾಡಿಗೆ ಸಂಬಂಧಪಟ್ಟಂತೆ ಇರುವಂತಹ ಅಂಕಿ ಅಂಶಗಳು. ತಮಿಳುನಾಡಿನಲ್ಲಿ BJP ಈ ಬಾರಿ ಮತ್ತೆ ಖಾತೆ ತೆರೆಯುವಂಥದ್ದು ಪಕ್ಕಾನ ಅನ್ನುವಂಥದ್ದು. ಯಾಕಂದರೆ ಬಹುತೇಕ 1 ಸೀಟನ್ನಂತೂ ಗೆಲ್ಲಬಹುದು ಅನ್ನುವಂಥದ್ದಕ್ಕೆ ಸಂಬಂಧಪಟ್ಟಂತಹ ವಿಚಾರವೂ ಕೂಡ ಇಲ್ಲಿ ಕಂಡು ಬರ್ತಾ ಇದೆ. ಬಹಳಷ್ಟು ಅಂಶಗಳು ತಮಿಳುನಾಡಿನಲ್ಲಿ ಈ ಬಾರಿ ಕೆಲಸ ಮಾಡಿದಾವೆ. ಮತ್ತು ತಮಿಳುನಾಡಿನಲ್ಲಿ ಚುನಾವಣೆಗೆ ಮುಂಚಿತವಾಗಿದೆ ಕಚ್ಚತೀವ್ರಂತಹ ವಿಚಾರವನ್ನು ಕೂಡ ಪ್ರಧಾನಿ ಮೋದಿಯವರು ಪ್ರಸ್ತಾಪಿಸಿರುವಂಥದ್ದು ಆಯಿತು. ಆದರೆ ತಮಿಳುನಾಡು ಸರ್ಕಾರ, ಅಲ್ಲಿನ MK ಸ್ಟಾಲಿನ್ ಅವರ ನೇತೃತ್ವ, ಆ ನೇತೃತ್ವದ ಜೊತೆಗೇನೆ ಕಾಂಗ್ರೆಸ್ ಕೂಡ ನೆಗೋಷಿಯೇಟ್ ಮಾಡಿ ತನ್ನ ಸೀಟ್ಗಳನ್ನು ಹೆಚ್ಚಳ ಮಾಡ್ಕೊಂಡಿರುವಂತಹ ಪ್ರಯತ್ನ, ಇದೆಲ್ಲದರ ಭಾಗವಾಗಿದೆ. ಕಾಂಗ್ರೆಸ್ ಕೂಡ ಅಷ್ಟು ಸೀಟ್ಗಳನ್ನು ಕಡೆಯದಾಗಿ ಬಿಟ್ಟುಕೊಟ್ಟಿರುವಂಥದ್ದು. DMK ಒಂದು ಹಂತದಲ್ಲಿ ಕೇವಲ 6 ಸೀಟು ಮಾತ್ರ ಬಿಟ್ಟುಕೊಡ್ತೀವಿ ಅನ್ನೋಂಥವರೆಗೂ ಕೂಡ ಇತ್ತು. ಅದು ತಮ್ಮ ಒಂದು ಗೌರವಯುತವಾಗಿರುವಂಥ ಪಾಲ್ ನಮಗೆ ಬೇಕು ಅನ್ನೋಂಥ ರೀತಿಯಲ್ಲಿ ಕಾಂಗ್ರೆಸ್ ಕೂಡ ಈಗ ಕರ್ನಾಟಕದ ಒಂದು ಮೆಗಾ ಎಕ್ಸಿಟ್ ಪೋಲ್ ಇವಾಗ ಹೊರಬರ್ತಾ ಇರುವಂಥದ್ದು. ಕರ್ನಾಟಕದಲ್ಲಿ BJP 21ರಿಂದ 24 ಸೀಟ್ಗಳಲ್ಲಿ ಗೆಲ್ಲಬಹುದು ಅನ್ನೋದನ್ನ
ಹೇಳ್ತಾ ಇದೆ. ಇದು ಬಿಜೆಪಿ ಮತ್ತು ಜೆಡಿಎಸ್ನ ಮೈತ್ರಿಕೂಟ ಜೊತೆಯಾಗಿ 21ರಿಂದ 24 ಸೀಟ್ಗಳನ್ನು ಗೆಲ್ಲಬಹುದು ಅನ್ನುವಂತಹದ್ದು ಇರ್ತಾ ಇರುವಂತಹ ಮಾಹಿತಿ. ಕಾಂಗ್ರೆಸ್ 3ರಿಂದ 7 ಸೀಟ್ಗಳಿಗೆ ಮಾತ್ರ ಸೀಮಿತ ಆಗಬಹುದು ಕರ್ನಾಟಕದಲ್ಲಿ ಅಂತೇಳಿ. ಕರ್ನಾಟಕದ ವಿಚಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಇಲ್ಲಿ ಬಹಳಷ್ಟು ಅಂಶಗಳು ಕೆಲಸ ಮಾಡಿರುವಂತಹ ಸಾಧ್ಯತೆ, ಅಂದ್ರೆ ಎರಡು ನಿಖರವಾದಂತಹ ಅಂಶಗಳು ಇದ್ವು. ಅಂದ್ರೆ ಒಂದು, ಮೋದಿ ವೇವ್ ಕೆಲಸ ಮಾಡಿದ್ಯಾ ಇಲ್ವಾ ಅನ್ನುವಂಥದ್ದು. ಎರಡನೇದು, ಗ್ಯಾರಂಟಿ ಎಷ್ಟು ಮಟ್ಟಿಗೆ ಕೈ ಹಿಡಿದಿದೆ ಇಲ್ಲ ಅನ್ನುವಂಥದ್ದು. ಇದು ಬಹಳ ಪ್ರಮುಖವಾಗಿದ್ದಂತಹ ಅಂಶ ಆಗಿತ್ತು. ಕರ್ನಾಟಕದ ಮಟ್ಟಿಗೆ ಬಂದಂತಹ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಇರುವಂತಹ ಒಟ್ಟು ಅಂಕಿ ಅಂಶಗಳ ಆಧಾರದ ಮೇಲೆ ಹೋದಾಗ ಕರ್ನಾಟಕದಲ್ಲಿ ಬಿಜೆಪಿ 21ರಿಂದ 24 ಸೀಟ್ಗಳನ್ನು ಗೆಲ್ಲಬಹುದು. ಹಾಗೆಯೇ 3ರಿಂದ 7 ಸ್ಥಾನಗಳನ್ನ ಕಾಂಗ್ರೆಸ್ ಗಳಿಕೆ ಮಾಡಿಕೊಳ್ಳಬಹುದು ಅನ್ನುವಂಥದ್ದಿದೆ. ಜೊತೆಗೆ NDA ಮೈತ್ರಿಕೂಟದ ವಿಚಾರಕ್ಕೆ ಬಂದಾಗ 23ರಿಂದ 26 ಸೀಟ್ಗಳನ್ನ NDA ಮೈತ್ರಿಕೂಟ ಕರ್ನಾಟಕದಲ್ಲಿ ಗಳಿಸಬಹುದು ಅನ್ನುವಂತಹ ಒಂದು ನಿರೀಕ್ಷೆಯೂ ಕೂಡ ಇರುವಂಥದ್ದು. ಬಿಜೆಪಿ 21ರಿಂದ 24 ಸ್ಥಾನಗಳಲ್ಲಿ ಗೆಲ್ಲಬಹುದು ಅನ್ನುವಂತಹ ಒಂದು ನಿರೀಕ್ಷೆಯನ್ನ ಈ ಒಂದು ಎಕ್ಸಿಟ್ ಪೋಲ್ನ ಸಂದರ್ಭದಲ್ಲಿ ಸಿಗ್ತಾ ಇರುವಂಥದ್ದು. ಕರ್ನಾಟಕದ ಮಟ್ಟಿಗೆ 21ರಿಂದ 24, NDA 23ರಿಂದ 26 ಸೀಟ್ಗಳಲ್ಲಿ ಗೆಲುವನ್ನು ದಾಖಲಿಸಿಕೊಳ್ಳುವಂತಹ ಸಾಧ್ಯತೆ ಇದೆ ಅಂತ ಹೇಳಿ. ಕಾಂಗ್ರೆಸ್ 3ರಿಂದ 7 ಸ್ಥಾನಗಳು, ಇಂಡಿಯಾ ಕೂಡ ಅಂದ್ರೆ ಕಾಂಗ್ರೆಸ್ ಮಾತ್ರನೇ ಏಕಾಂಗಿಯಾಗಿ ಸ್ಪರ್ಧಿಸಿರೋದ್ರಿಂದಾಗಿ ಕಾಂಗ್ರೆಸ್ ಇಲ್ಲಿ 3ರಿಂದ 7 ಸ್ಥಾನಗಳನ್ನು ಗಳಿಸಬಹುದು. ಇಂಡಿಯಾ ಬ್ಲಾಕ್ನ ಒಟ್ಟು ಗಳಿಕೆಯು ಕೂಡ ಕೇವಲ ಇಷ್ಟಕ್ಕೆ ಸೀಮಿತ ಆಗಬಹುದು. ಕರ್ನಾಟಕದಲ್ಲಿ ಮೋದಿ ವೇವ್ ನಿಜಕ್ಕೂ ಎಷ್ಟು ಮಟ್ಟಿಗೆ ಬೇಗಂದ್ರೆ ಮತ್ತೊಮ್ಮೆ ಸ್ವಾಗತ. ನಾವು ಚರ್ಚೆಯನ್ನು ಮುಂದುವರಿಸೋಣ. ಆದರೆ ಅದಕ್ಕಿಂತ ಮುಂಚಿತವಾಗಿ ನಮ್ಮ ಎಲೆಕ್ಷನ್ ರೂಮ್ನಿಂದ ನವಿತಾ ಜೈನ್ ಯಾವ್ಯಾವ ರಾಜ್ಯಗಳಲ್ಲಿ ಯಾವ ಸ್ವರೂಪದಂತಹ ಎಕ್ಸಿಟ್ ಪೋಲ್ ರಿಸಲ್ಟ್ ಇದೆ ಅನ್ನೋದನ್ನ ಮತ್ತೊಮ್ಮೆ ಕ್ವಿಕ್ ಆಗಿ ವಿವರಿಸ್ತಾ ಹೋಗ್ತಾರೆ. ಓವರ್ ಟು ಯು ನವಿತಾ. ಓಕೆ, ಥ್ಯಾಂಕ್ ಯು. ಈಗಾಗಲೇ ನಾವು ಗಮನಿಸ್ತಾ ಇದ್ವಿ ಉಳಿದ ರಾಜ್ಯಗಳಲ್ಲಿ ಯಾವ ರೀತಿಯಾಗಿ ಚುನಾವಣಾ ಸಮೀಕ್ಷಾ ಫಲಿತಾಂಶ ನಡೆದಿದೆ, ಏನೆಲ್ಲ ಲೆಕ್ಕಾಚಾರಗಳು ಇದೆ ಅನ್ನೋದ್ರ ಬಗ್ಗೆ ಕೂಡ ನಿಮಗೆ ಮಾಹಿತಿಯನ್ನ ಕೊಡ್ತಾ ಇದ್ವಿ. ಕ್ವಿಕ್ ಆಗಿ ಇನ್ನೊಂದು ಸಲ ಉಳಿದ ರಾಜ್ಯಗಳಲ್ಲಿ ಏನೆಲ್ಲ ಸಮೀಕ್ಷಾ ಫಲಿತಾಂಶ ಬಂದಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಹಾಗಾದ್ರೆ ಉಳಿದ ರಾಜ್ಯಗಳಲ್ಲಿ ಯಾರಿಗೆ ಹೆಚ್ಚಿನ ಮತವನ್ನ ಕೊಟ್ಟಿದ್ದಾನೆ, ಹೆಚ್ಚಿನ ಕ್ಷೇತ್ರಗಳನ್ನ ಯಾವ ರಾಜ್ಯಗಳು ಪಡ್ಕೊಂಡಿದೆ ಅನ್ನೋದನ್ನ ಗಮನಿಸೋದಾದ್ರೆ ಮೊದಲನೇದಾಗಿ ನಾವು ಈಗ ಗಮನಿಸ್ತಾ ಇರೋದು ಗುಜರಾತ್. ಈಗಾಗಲೇ ನಿಮಗೆ ಗೊತ್ತಿದೆ, ಗುಜರಾತ್ ಅಲ್ಲಿ ಕಂಪ್ಲೀಟ್ ಆಗಿ ಕ್ಲೀನ್ ಸ್ವೀಪ್ ಮಾಡಿದೆ ಬಿಜೆಪಿ. ಇಲ್ಲಿ 26ಕ್ಕೆ 26 ಕ್ಷೇತ್ರಗಳನ್ನ ಕೂಡ ಬಿಜೆಪಿ ಪಡ್ಕೊಳ್ಳೋದಲ್ಲಿ ಸಾಧ್ಯ ಆಗಿದೆ ಅನ್ನೋದನ್ನ ಈ ಒಂದು ಚುನಾವಣೋತ್ತರ ಸಮೀಕ್ಷೆಯ ಫಲಿತಾಂಶ ಹೇಳ್ತಾ ಇರುವಂತದ್ದು. ಬೇರೆ ಯಾವುದೇ ಕೂಡ ಇಲ್ಲಿ ಯಾವುದೇ ಪಕ್ಷಕ್ಕೂ ಕೂಡ ಅವಶ್ಯಕತೆ ಇಲ್ಲಿ ಇಲ್ಲ ಅನ್ನೋದನ್ನ ಅಲ್ಲಿನ ಮತದಾರರು ಹೇಳಿದ್ದನ್ನ ನಾವು ಗಮನಿಸಬಹುದು. ಯಾವುದೇ ರೀತಿಯ ಆಡಳಿತ ವಿರೋಧಿ ಅಲೆ ಇಲ್ಲ ಮತ್ತೊಮ್ಮೆ ಅನ್ನೋದನ್ನು ಕೂಡ ಈ ಒಂದು ಚುನಾವಣಾ ಫಲಿತಾಂಶ ಹೇಳಿದೆ, ಚುನಾವಣಾ ಸಮೀಕ್ಷೆಯ ಫಲಿತಾಂಶ ಹೇಳಿದೆ ಅನ್ನೋದನ್ನ ನಾವು ಗಮನಿಸಬಹುದು. ಮತ್ತೊಂದು ರಾಜ್ಯ ಅಂತ ಹೇಳಿದ್ರೆ ಅದು ಉತ್ತರ ಪ್ರದೇಶ. ಏನು ಅತ್ಯಂತ ಹೆಚ್ಚಿನ ಕ್ಷೇತ್ರಗಳನ್ನು ಹೊಂದಿದೆ, 80 ಕ್ಷೇತ್ರ. ಅದಕ್ಕಿಂತ ರೀತಿಯಾಗಿ 2ನೇ ಸ್ಥಾನದಲ್ಲಿರೋದು ಮಹಾರಾಷ್ಟ್ರ. ಈಗಾಗಲೇ ಮಹಾರಾಷ್ಟ್ರದಲ್ಲಿ 48 ಕ್ಷೇತ್ರಗಳಿದೆ. 48 ಕ್ಷೇತ್ರಗಳಲ್ಲಿ ಬಿಜೆಪಿ ಇಲ್ಲಿ 32ರಿಂದ 35 ಕ್ಷೇತ್ರಗಳನ್ನ ಪಡ್ಕೊಳ್ಳೋದಕ್ಕೆ ಈ ಸಲ ಅಷ್ಟೇ ಸಾಧ್ಯ ಆಗುತ್ತೆ ಅನ್ನೋದನ್ನ ಈ ಒಂದು ಸಮೀಕ್ಷೆಯ ಫಲಿತಾಂಶ ಹೇಳ್ತಾ ಇದೆ. ಕಾರಣ ಈಗಾಗಲೇ ಅಲ್ಲಿ ಆಗ್ತಾ ಇರುವಂತಹ ಸಾಕಷ್ಟು ಬೆಳವಣಿಗೆಗಳನ್ನ ನಾವಿಲ್ಲಿ ಗಮನಿಸಬಹುದು. ಅದರಲ್ಲೂ ಕೂಡ ಶಿವಸೇನೆ ಡಿವೈಡ್ ಆಗಿರೋದು ಕೂಡ ಇಲ್ಲಿ ಲೆಕ್ಕವನ್ನ ನಾವು ಹಾಕಬಹುದು. ಕಾಂಗ್ರೆಸ್ ಪ್ಲಸ್ ಇಲ್ಲಿ 15ರಿಂದ 18 ಕ್ಷೇತ್ರಗಳನ್ನ ಗೆಲ್ಲೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ ಈ ಒಂದು ಫಲಿತಾಂಶ ಕೂಡ ಹೇಳ್ತಾ ಇದೆ. 41 ಕ್ಷೇತ್ರಗಳನ್ನ ಕಳೆದ ಬಾರಿ ಬಿಜೆಪಿ ಪಡ್ಕೊಂಡಿತ್ತು, ಆದ್ರೆ ಈ ಸಲ ಅದರ ಒಂದು ಲೆಕ್ಕ ಕಡಿಮೆ ಆಗ್ತಾ ಇದೆ ಅನ್ನೋದನ್ನ ಕೂಡ ಈ ಒಂದು ಚುನಾವಣಾ ಅಂದ್ರೆ ಸಮೀಕ್ಷೆಯ ಫಲಿತಾಂಶ ಹೇಳ್ತಾ ಇರೋದನ್ನ ನಾವಿಲ್ಲಿ ಗಮನಿಸಬಹುದು. ಹಾಗಾಗಿ ಈ ಸಲ ಇದು ಹೆಚ್ಚಿನ ಸಂಖ್ಯೆಯನ್ನ ಪಡೆಯಬಹುದು ಮಹಾರಾಷ್ಟ್ರದಲ್ಲಿ ಅನ್ನೋದಕ್ಕೆ ಆ ರೀತಿಯಂತಹ ಲೆಕ್ಕಾಚಾರಗಳು ಕಂಡು ಬರ್ತಾ ಇಲ್ಲ ಅನ್ನೋದನ್ನು ಕೂಡ ನೀವಿಲ್ಲಿ ಗಮನಿಸಬಹುದು. ಮತ್ತೊಂದು ರಾಜ್ಯ ಯಾವುದು ಅಂತ ಗಮನಿಸೋಣ, ರಾಜಸ್ಥಾನದಲ್ಲಿ ಈ ಸಲ ಏನಾಗಿದೆ, ಯಾವ ರೀತಿಯಾದಂತಹ ಚುನಾವಣೋತ್ತರ ಸಮೀಕ್ಷಾ ಫಲಿತಾಂಶ ಬಂದಿದೆ ಅಂತ ಗಮನಿಸುವುದಾದ್ರೆ ಇಲ್ಲಿ 25 ಕ್ಷೇತ್ರಗಳ ಪೈಕಿ ಇಲ್ಲಿ NDA ಮೈತ್ರಿಕೂಟ ಅಥವಾ ಬಿಜೆಪಿ ಮೈತ್ರಿಕೂಟ ಇಲ್ಲಿ 18ರಿಂದ 23 ಕ್ಷೇತ್ರಗಳನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇದೆ. ಆದರೆ ಕಾಂಗ್ರೆಸ್ ಇಲ್ಲಿ ಮೈತ್ರಿಕೂಟ 2ರಿಂದ 7 ಕ್ಷೇತ್ರಗಳನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇದೆ ಅನ್ನೋದನ್ನ ಕೂಡ ಈಗಾಗಲೇ ರಾಜಸ್ಥಾನದ ಚುನಾವಣಾ ಸಮೀಕ್ಷೆಯ ಫಲಿತಾಂಶ ಹೇಳ್ತಾ ಇರುವಂತದ್ದು. ಇಲ್ಲಿ ಈಗಾಗಲೇ ನಾವು ಗಮನಿಸ್ತಾ ಇದ್ದ ಹಾಗೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇಲ್ಲದೆ ಇರೋದನ್ನ ಕೂಡ ನಾವಿಲ್ಲಿ ಗಮನಿಸಬಹುದು. ಇನ್ನು ಮಧ್ಯಪ್ರದೇಶದಲ್ಲಿ ಏನು ಆಗಿದೆ, ಚುನಾವಣೋತ್ತರ ಸಮೀಕ್ಷೆ ಏನು ಹೇಳ್ತಾ ಇದೆ ಅಂತ ಗಮನಿಸ್ತಾ ಹೋಗೋಣ. ಮಧ್ಯಪ್ರದೇಶದ ಚುನಾವಣೋತ್ತರ ಸಮೀಕ್ಷಾ ಫಲಿತಾಂಶ ಈ ರೀತಿಯಾಗಿದೆ. ಇಲ್ಲಿ ಸಾಕಷ್ಟು ನಾವು
ಇತ್ಲಿಗೂ ಕೂಡ ಸಾಕಷ್ಟು ಲೆಕ್ಕಾಚಾರವನ್ನು ಹಾಕಿಕೊಂಡಿದ್ವಿ, ಎಷ್ಟು ಬರಬಹುದು ಏನು ಎತ್ತ ಅಂತ ಹೇಳಿ. ಆದರೆ ಇಲ್ಲಿ 29 ಕ್ಷೇತ್ರಗಳ ಪೈಕಿ ಈ ಸಲ ಬಿಜೆಪಿ ಕಾಂಗ್ರೆಸ್ ಮೈತ್ರಿಕೂಟ ಇಲ್ಲಿ 0ಯಿಂದ 3 ಕ್ಷೇತ್ರಗಳನ್ನ ಪಡ್ಕೊಳ್ಳೋದಕ್ಕೆ ಅಷ್ಟೇ ಸಾಧ್ಯ ಆಗುತ್ತೆ ಅನ್ನೋದನ್ನ ಕೂಡ ಈ ಒಂದು ಚುನಾವಣೋತ್ತರ ಸಮೀಕ್ಷಾ ಫಲಿತಾಂಶ ಹೇಳೋದನ್ನ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಹಾಗಾಗಿ ಮಧ್ಯಪ್ರದೇಶದಲ್ಲೂ ಕೂಡ 26ರಿಂದ 29 ಕ್ಷೇತ್ರಗಳು ಕೂಡ ಬರುವಂತಹ ಸಾಧ್ಯತೆಗಳು ಇದೆ. ಕ್ಲೀನ್ ಸ್ವೀಪ್ ಆಗತ್ತಾ ಗೊತ್ತಿಲ್ಲ, ಯಾಕಂದ್ರೆ 26ರಿಂದ 29 ಲೆಕ್ಕಾಚಾರಗಳು ಕೂಡ ಇದೆ. ಛತ್ತೀಸ್ಗಢದಲ್ಲಿ ಏನು ಆಗಬಹುದು ಅನ್ನೋದನ್ನ ನಾವು ನೋಡೋಣ. ಚುನಾವಣೋತ್ತರ ಸಮೀಕ್ಷಾ ಫಲಿತಾಂಶ ಈ ರೀತಿಯಾಗಿದೆ. ಛತ್ತೀಸ್ಗಢದಲ್ಲಿ 11 ಕ್ಷೇತ್ರಗಳ ಪೈಕಿ 9ರಿಂದ 11 ಕ್ಷೇತ್ರಗಳನ್ನು ಕೂಡ ಬಿಜೆಪಿ ಪಡೆದುಕೊಳ್ಳುವಂತಹ ಸಾಧ್ಯತೆ ಇದೆ ಅನ್ನೋದನ್ನ ಈಗಾಗಲೇ ಈ ಒಂದು ಚುನಾವಣೋತ್ತರ ಸಮೀಕ್ಷೆ ಹೇಳ್ತಾ ಇದೆ. ಕಾಂಗ್ರೆಸ್ ಮೈತ್ರಿಕೂಟ 1ರಿಂದ 4 ಕ್ಷೇತ್ರಗಳನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ ಅನ್ನೋದನ್ನ ಕೂಡ ಈ ಒಂದು ಚುನಾವಣೋತ್ತರ ಸಮೀಕ್ಷೆ ಹೇಳ್ತಾ ಇರೋದನ್ನ ಗಮನಿಸಬಹುದು. ಪ್ರಮುಖವಾಗಿ ಈಗಾಗಲೇ ಸಾಕಷ್ಟು ರಾಜ್ಯಗಳಲ್ಲಿ ಈ ಸಲ ಮಧ್ಯಪ್ರದೇಶ ಆಗಿರಬಹುದು, ರಾಜಸ್ಥಾನ ಆಗಿರಬಹುದು, ಅದರಲ್ಲೂ ಗುಜರಾತ್ ಮತ್ತೆ ಕ್ಲೀನ್ ಸ್ವೀಪ್ ಮಾಡುತ್ತೆ ಅನ್ನೋದನ್ನ ಕೂಡ ಚುನಾವಣೋತ್ತರ ಸಮೀಕ್ಷೆಗಳು ಕೂಡ ಹೇಳ್ತಾ ಇರೋದನ್ನ ಗಮನಿಸ್ತಾ ಇದೀವಿ. ಹಾಗಾದ್ರೆ ಮುಂದಿನ ರಾಜ್ಯಗಳ ಕತೆ ಏನು, ಯಾವ್ಯಾವ ಪ್ರಮುಖ ರಾಜ್ಯಗಳಲ್ಲಿ ಮತದಾನೋತ್ತರ ಸಮೀಕ್ಷೆಗಳು ಏನ್ ಹೇಳುತ್ತೆ, ಇವೆಲ್ಲದರ ಬಗ್ಗೆ ಮಾಹಿತಿಯ ಜೊತೆಗೆ ಈ ಒಂದು ಚುನಾವಣೋತ್ತರ ಸಮೀಕ್ಷೆಯ ಚರ್ಚೆ ಕೂಡ ವಿಶ್ಲೇಷಣೆ ಕೂಡ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ ಆದ್ಮೇಲೆ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಕರ್ನಾಟಕದಲ್ಲಿ ನಾವು ಏನು ಎಲ್ಲರೂ ಹೇಳೋ ಪ್ರಕಾರ ನಾವು 18ರಿಂದ 22 ಸ್ಥಾನಗಳನ್ನು ಏನು ಗ್ಯಾರಂಟಿ ನಮಗೆ ವರ್ಕೌಟ್ ಆಗಿದೆ. ಅದು ಗ್ಯಾರಂಟಿಗಿಂತ ಮುಖ್ಯವಾಗಿ ಕರ್ನಾಟಕ ಕಳೆದ 10 ವರ್ಷದಿಂದ BJP ಸರ್ಕಾರದ ವೈಫಲ್ಯಗಳಾದ ಬೆಲೆ ಏರಿಕೆ ಮತ್ತು ನಿರುದ್ಯೋಗ, ಇದು ನಿಜವಾಗ್ಲೂ ಇಲ್ಲಿವರೆಗೂ ಏನು ಹೇಳ್ತಾರೋ ಒಂದು ಸ್ಲೋಗನನ್ನು ಹೇಳಿ ಜನರಲ್ಲಿ ಆಸೆಯನ್ನು ಸೃಷ್ಟಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾಯಿದ್ರು. ಆ ಆಸೆಗಳು ಜನಸಾಮಾನ್ಯನಾಗಿ ನನಗೆ ಅಟ್ ದ ಎಂಡ್ ಆಫ್ ದ ಡೇ ಹೊಟ್ಟೆ ಹಸಿದಾಗ ಊಟ ಬೇಕೇ ಹೊರತು ನಾನು ನಿನಗೆ ಬಿರಿಯಾನಿ ಕೊಡ್ತೀನಿ ಅಂತಂದ್ರೆ ಆಗಲ್ಲ, ಕೊನೆಗೆ ಒಂದು ಚಿತ್ರಾನ್ನ ಸಿಕ್ಕಿದ್ರು ಸಾಕು ಅನ್ನೋ ಒಂದು ಪರಿಸ್ಥಿತಿಲಿರ್ತಕ್ಕಂಥ ಜನರಿಗೆ ಹೊಟ್ಟೆ ಹಸಿರೋರಿಗೆ ಬಿರಿಯಾನಿ ಕೊಡ್ತೀನಿ ವೆಯ್ಟ್ ಮಾಡಿ ಅಂತ ವೆಯ್ಟ್ ಮಾಡೋದಿಲ್ಲ. ಯಾಕೆಂದರೆ ಕಳೆದ 10 ವರ್ಷದಲ್ಲಿ BJP ಸರ್ಕಾರ NDA ಸರ್ಕಾರ ಮಾಡಿದಂಥ ಆಸೆಯನ್ನು ತೋರಿಸುವಂಥ ಪ್ರಯತ್ನದಲ್ಲಿ ಅಂಗೈಯಲ್ಲೇ ಆಕಾಶವಂತ ತೋರಿಸುವಂಥ ಒಂದು ಪ್ರಯತ್ನವನ್ನು ಮಾಡಿ ಇವತ್ತು ವಿಫಲರಾಗಿದ್ದಾರೆ. ಅವ್ರು ಅಟ್ ದ ಎಂಡ್ ಆಫ್ ದ ಡೇ ನನಗೆ ಬೇಕಾಗಿರೋದು ನನಗೆ ಸವಲತ್ತುಗಳನ್ನು ಕೊಡಿ, ನನಗೆ ಬೆಲೆ ಏರಿಕೆ ಜಾಸ್ತಿ ಆಗಿದೆ, ಬೆಲೆ ಕಮ್ಮಿ ಮಾಡಿ, ಕೇವಲ 430 ಇರ್ತಕ್ಕಂಥ ಒಂದು ಸಿಲಿಂಡರ್ ಬೆಲೆಯನ್ನು 1100ಕ್ಕೆ ತೆಗೆದುಕೊಳ್ಳೋದಂಥ ವಾಸ್ತವ ಇದು. ಇಲ್ಲಿ ಏನು ನೀವು ಇಲ್ಲಿವರೆಗೂ ಏನೋ ಮಾತಾಡಿದ್ರೆ ನಮಗೆ ಕಾಣಿಸಲ್ಲ ಅಂತ ಹೇಳ್ತಿದ್ರು. ಸೊ ಅದು ಜನತೆಗೆ ನಿಜವಾಗ್ಲೂ ಕೈ ಸುಟ್ಟಿದೆ, ಜೇಬು ಸುಟ್ಟಿದೆ, ಏನೋ ಅದನ್ನ ಈ ಎಲೆಕ್ಷನಲ್ಲಿ ತೋರಿಸಿದ್ದಾರೆ. ಖಂಡಿತ ರಘುದೊಡ್ಡರವರೇ, ಇದು ತಮಿಳುನಾಡಿಗೆ ಸಂಬಂಧಪಟ್ಟಂತೆ ಇರುವಂತಹ ಅಂಕಿಅಂಶಗಳು. ತಮಿಳುನಾಡಿನಲ್ಲಿ BJP ಈ ಬಾರಿ ಮತ್ತೆ ಖಾತೆ ತೆರೆಯುವಂಥದ್ದು ಪಕ್ಕಾನ ಅನ್ನುವಂಥದ್ದು. ಯಾಕಂದ್ರೆ ಬಹುತೇಕ 1 ಸೀಟನ್ನಂತೂ ಗೆಲ್ಲಬಹುದು ಅನ್ನುವಂಥದ್ದಕ್ಕೆ ಸಂಬಂಧಪಟ್ಟಂತಹ ವಿಚಾರವೂ ಕೂಡ ಇಲ್ಲಿ ಕಂಡು ಬರ್ತಾ ಇದೆ. ಬಹಳಷ್ಟು ಅಂಶಗಳು ತಮಿಳುನಾಡಿನಲ್ಲಿ ಈ ಬಾರಿ ಕೆಲಸ ಮಾಡಿದಾವೆ ಮತ್ತು ತಮಿಳುನಾಡಿನಲ್ಲಿ ಚುನಾವಣೆಗೆ ಮುಂಚಿತವಾಗಿಯೇ ಕಚ್ಚತೀಯುವಂತಹ ವಿಚಾರವನ್ನು ಕೂಡ ಪ್ರಧಾನಿ ಮೋದಿಯವರು ಪ್ರಸ್ತಾಪಿಸಿರುವಂಥದ್ದು ಆಯಿತು. ಆದರೆ ತಮಿಳುನಾಡು ಸರ್ಕಾರ, ಅಲ್ಲಿನ MK ಸ್ಟಾಲಿನ್ ಅವರ ನೇತೃತ್ವ, ಆ ನೇತೃತ್ವದ ಜೊತೆಗೇನೆ ಕಾಂಗ್ರೆಸ್ ಕೂಡ ನೆಗೋಷಿಯೇಟ್ ಮಾಡಿ ತನ್ನ ಸೀಟ್ಗಳನ್ನು ಹೆಚ್ಚಳ ಮಾಡ್ಕೊಂಡಿರುವಂತಹ ಪ್ರಯತ್ನ, ಇದೆಲ್ಲದರ ಭಾಗವಾಗಿದೆ. ಕಾಂಗ್ರೆಸ್ ಕೂಡ ಅಷ್ಟು ಸೀಟ್ಗಳನ್ನು ಕಡೆಯದಾಗಿ ಬಿಟ್ಟುಕೊಟ್ಟಿರುವಂಥದ್ದು. DMK ಒಂದು ಹಂತದಲ್ಲಿ ಕೇವಲ 6 ಸೀಟ್ ಮಾತ್ರ ಬಿಟ್ಟುಕೊಡ್ತೀವಿ ಅನ್ನೋಂಥವರೆಗೂ ಕೂಡ ಇತ್ತು. ಅದು ತಮ್ಮ ಒಂದು ಗೌರವಯುತವಾಗಿರುವಂತಹ ಪಾಲ್ ನಮಗೆ ಬೇಕು ಅನ್ನುವಂಥ ರೀತಿಯಲ್ಲಿ ಕಾಂಗ್ರೆಸ್ ಕೂಡ ಈಗ ಕರ್ನಾಟಕದ ಒಂದು ಮೆಗಾ ಎಕ್ಸಿಟ್ ಪೋಲ್ ಇವಾಗ ಹೊರಬರ್ತಾ ಇರುವಂಥದ್ದು. ಕರ್ನಾಟಕದಲ್ಲಿ BJP 21ರಿಂದ 24 ಸೀಟ್ಗಳಲ್ಲಿ ಗೆಲ್ಲಬಹುದು ಅನ್ನೋದನ್ನ ಹೇಳ್ತಾ ಇದೆ. ಇದು BJP ಮತ್ತು JDSನ ಮೈತ್ರಿಕೂಟ ಜೊತೆಯಾಗಿ 21ರಿಂದ 24 ಸೀಟ್ಗಳನ್ನು ಗೆಲ್ಲಬಹುದು ಅನ್ನುವಂತಹದ್ದು ಇರ್ತಾ ಇರುವಂತಹ ಮಾಹಿತಿ. ಕಾಂಗ್ರೆಸ್ 3ರಿಂದ 7 ಸೀಟ್ಗಳಿಗೆ ಮಾತ್ರ ಸೀಮಿತ ಆಗಬಹುದು ಕರ್ನಾಟಕದಲ್ಲಿ ಅಂತೇಳಿ. ಕರ್ನಾಟಕದ ವಿಚಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಇಲ್ಲಿ ಬಹಳಷ್ಟು ಅಂಶಗಳು ಕೆಲಸ ಮಾಡಿರುವಂತಹ ಸಾಧ್ಯತೆ, ಅಂದ್ರೆ 2 ನಿಖರವಾದಂತಹ ಅಂಶಗಳು ಇದ್ವು. ಅಂದ್ರೆ ಒಂದು, ಮೋದಿ ವೇವ್ ಕೆಲಸ ಮಾಡಿದ್ಯಾ ಇಲ್ವಾ ಅನ್ನುವಂಥದ್ದು. ಎರಡನೇದು, ಗ್ಯಾರಂಟಿ ಎಷ್ಟು ಮಟ್ಟಿಗೆ ಕೈ ಹಿಡಿದಿದೆ ಇಲ್ಲ ಅನ್ನುವಂಥದ್ದು. ಇದು ಬಹಳ ಪ್ರಮುಖವಾಗಿದ್ದಂತಹ ಅಂಶ ಆಗಿತ್ತು. ಕರ್ನಾಟಕದ ಮಟ್ಟಿಗೆ ಬಂದಂತಹ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಇರುವಂತಹ ಒಟ್ಟು ಅಂಕಿ ಅಂಶಗಳ ಆಧಾರದ ಮೇಲೆ ಹೋದಾಗ
ಕರ್ನಾಟಕದಲ್ಲಿ ಬಿಜೆಪಿ 21ರಿಂದ 24 ಸೀಟ್ಗಳನ್ನು ಗೆಲ್ಲಬಹುದು. ಹಾಗೆಯೇ 3ರಿಂದ 7 ಸ್ಥಾನಗಳನ್ನು ಕಾಂಗ್ರೆಸ್ ಗಳಿಕೆ ಮಾಡಿಕೊಳ್ಳಬಹುದು ಅನ್ನುವಂಥದ್ದಿದೆ. ಜೊತೆಗೆ NDA ಮೈತ್ರಿಕೂಟದ ವಿಚಾರಕ್ಕೆ ಬಂದಾಗ 23ರಿಂದ 26 ಸೀಟ್ಗಳನ್ನು NDA ಮೈತ್ರಿಕೂಟ ಕರ್ನಾಟಕದಲ್ಲಿ ಗಳಿಸಬಹುದು ಅನ್ನುವಂತಹ ಒಂದು ನಿರೀಕ್ಷೆಯೂ ಕೂಡ ಇರುವಂಥದ್ದು. ಬಿಜೆಪಿ 21ರಿಂದ 24 ಸ್ಥಾನಗಳಲ್ಲಿ ಗೆಲ್ಲಬಹುದು ಅನ್ನುವಂತಹ ಒಂದು ನಿರೀಕ್ಷೆಯನ್ನ ಈ ಒಂದು ಎಕ್ಸಿಟ್ ಪೋಲ್ನ ಸಂದರ್ಭದಲ್ಲಿ ಸಿಗ್ತಾ ಇರುವಂಥದ್ದು. ಕರ್ನಾಟಕದ ಮಟ್ಟಿಗೆ 21ರಿಂದ 24, NDA 23ರಿಂದ 26 ಸೀಟ್ಗಳಲ್ಲಿ ಗೆಲುವನ್ನು ದಾಖಲಿಸಿಕೊಳ್ಳುವಂತಹ ಸಾಧ್ಯತೆ ಇದೆ ಅಂತ ಹೇಳಿ, ಕಾಂಗ್ರೆಸ್ 3ರಿಂದ 7 ಸ್ಥಾನಗಳು. ಪ್ರೇಕ್ಷಕರ ಮೆಗಾ ಎಕ್ಸಿಟ್ ಪೋಲ್ಗೆ ಮತ್ತೊಮ್ಮೆ ಸ್ವಾಗತ. ಈಗಾಗಲೇ ನಾವು ದೇಶಾದ್ಯಂತ ಯಾವ ಸ್ವರೂಪದಲ್ಲಿ ಬಿಜೆಪಿ ಕಾಂಗ್ರೆಸ್ ಮೈತ್ರಿಕೂಟ, ಬಿಜೆಪಿ ಮೈತ್ರಿಕೂಟ ಹಾಗೆಯೇ ಇತರರು ಯಾವ ಕ್ಷೇತ್ರಗಳಲ್ಲಿ ಗೆಲ್ಲುವಂತಹ ಸಾಧ್ಯತೆಗಳು ಎಷ್ಟರ ಮಟ್ಟಿಗಿದ್ದಾವೆ, ಎಷ್ಟು ಸ್ಥಾನಗಳನ್ನು ಯಾರು ಗಳಿಸುವಂತಹ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ ಅನ್ನೋದರ ಬಗ್ಗೆ ನಾವು ನಿಮಗೆ ವಿವರವನ್ನು ತೋರಿಸ್ತಾ ಹೋಗ್ತಿದ್ವಿ. ಇದುವರೆಗೆ ಬಂದಿರುವಂತಹ 229 ಮತಕ್ಷೇತ್ರಗಳಿಗೆ ಸಂಬಂಧಪಟ್ಟಂತಹ ಎಕ್ಸಿಟ್ ಪೋಲ್ನ ರಿಸಲ್ಟನ್ನು ನೋಡ್ತಾ ಹೋದಾಗ 116ರಿಂದ 126 ಸ್ಥಾನಗಳಲ್ಲಿ NDA ಗೆಲುವನ್ನು ದಾಖಲಿಸಿಕೊಳ್ಬಹುದು. 87ರಿಂದ 92 ಸ್ಥಾನಗಳಲ್ಲಿ ಮಾತ್ರ ಇಂಡಿಯಾ ಕೂಟ ಗೆಲುವನ್ನು ದಾಖಲಿಸಿಕೊಳ್ಬಹುದು. ಇತರರು 17ರಿಂದ 22 ಕ್ಷೇತ್ರಗಳಲ್ಲಿ ಗೆಲುವನ್ನು ದಾಖಲಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಬಹುದು ಅನ್ನುವಂತಹ ಸ್ವರೂಪದ ಎಕ್ಸಿಟ್ ಪೋಲ್ನ ರಿಸಲ್ಟ್ ಈಗ ನಮಗೆ ಬರ್ತಾ ಇರುವಂಥದ್ದು. ಈಗ ಅಸ್ಸಾಂಗೆ ಸಂಬಂಧಪಟ್ಟಂತಹ ಎಕ್ಸಿಟ್ ಪೋಲ್ನ ರಿಸಲ್ಟ್ ಅನ್ನು ನೋಡ್ತಾ ಹೋದರೆ, ಅಸ್ಸಾಂನಲ್ಲಿ ನ್ಯೂಸ್ 18 ನಡೆಸಿರುವಂತಹ ಮೆಗಾ ಎಕ್ಸಿಟ್ ಪೋಲ್ನ ರಿಸಲ್ಟ್ನ ಪ್ರಕಾರವಾಗಿ 10ರಿಂದ 13 ಸ್ಥಾನಗಳಲ್ಲಿ NDA ಗೆಲುವನ್ನು ದಾಖಲಿಸಿಕೊಳ್ಳಬಹುದು. ಇಂಡಿಯಾ 2ರಿಂದ 5 ಸ್ಥಾನಗಳಲ್ಲಿ ಗೆಲುವನ್ನು ದಾಖಲಿಸಿಕೊಳ್ಳುವಂತಹ ಸಾಧ್ಯತೆ ಇದೆ. ಇಂಡಿಯಾ ಕೂಟ 2ರಿಂದ 5 ಸ್ಥಾನಗಳಲ್ಲಿ, ಇತರರು 0ಯಿಂದ 1 ಸ್ಥಾನಗಳಲ್ಲಿ ಗೆಲುವನ್ನು ದಾಖಲಿಸಿಕೊಳ್ಳಬಹುದು. 10ರಿಂದ 13 ಸ್ಥಾನಗಳಲ್ಲಿ ಅಸ್ಸಾಂನಲ್ಲೂ ಕೂಡ ಈ ಬಾರಿ ಭಾರತೀಯ ಜನತಾ ಪಕ್ಷ ಗೆಲುವನ್ನು ದಾಖಲಿಸಿಕೊಳ್ಳುವಂತಹ ಸಾಧ್ಯತೆ ದಟ್ಟವಾಗಿ ಗೋಚರಿಸ್ತಾ ಇದೆ ಅನ್ನೋದನ್ನ ಎಕ್ಸಿಟ್ ಪೋಲ್ ರಿಸಲ್ಟ್ ಹೇಳ್ತಾ ಇದೆ. ಇಂಡಿಯಾ ಅಲ್ಲಿ 2ರಿಂದ 5 ಸ್ಥಾನಗಳಲ್ಲಿ ಮಾತ್ರ ಗೆಲುವನ್ನು ದಾಖಲಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಬಹುದು. 0ಯಿಂದ 1 ಸ್ಥಾನಗಳು ಇತರರ ಪಾಲಾಗಬಹುದು ಅನ್ನುವಂಥದ್ದು ಅಸ್ಸಾಂಗೆ ಸಂಬಂಧಪಟ್ಟಂತಹ ಸರ್ವೆ ರಿಪೋರ್ಟ್ ಹೇಳ್ತಾ ಇದೆ. ಹಾಗೆಯೇ ಈಶಾನ್ಯ ರಾಜ್ಯಗಳು ಮತ್ತು ಇತರೆ ಕೇಂದ್ರಾಡಳಿತ ಪ್ರದೇಶಗಳಿಗೆ ಸಂಬಂಧಪಟ್ಟಂತಹ ಸ್ಥಾನಗಳಿಗೆ ನೋಡ್ತಾ ಹೋದಾಗ ಅಲ್ಲಿ 13ಕ್ಕೆ 13 ಸ್ಥಾನಗಳು ಕೂಡ 13 ಸ್ಥಾನಗಳ ಪೈಕಿ 13 ಸ್ಥಾನಗಳು ಕೂಡ ಇಲ್ಲಿ NDA ಪಾಲಾಗಬಹುದು ಅನ್ನುವಂತಹ ಸಾಧ್ಯತೆ ಇರುವಂಥದ್ದು. ಈಗಾಗಲೇ ದೇಶಾದ್ಯಂತ ನಡೀತಾ ಇರುವಂಥದ್ದು, ದೇಶಾದ್ಯಂತ ಎಲ್ಲ ಲೋಕಸಭಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತಹ ಎಕ್ಸಿಟ್ ಪೋಲ್ನ ರಿಸಲ್ಟನ್ನು ನಿಮಗೆ ತೋರಿಸ್ತಾ ಇರುವಂಥದ್ದು. ಬೇರೆ ಬೇರೆ ರಾಜ್ಯಗಳಲ್ಲಿ ಯಾವ್ಯಾವ ಸ್ವರೂಪದ ರಿಸಲ್ಟ್ ಬರ್ತಾ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಅಪ್ಡೇಟ್ಸನ್ನು ಕೂಡ ನಿಮಗೆ ನೀಡ್ತಾ ಹೋಗ್ತಾ ಇದ್ವಿ. ನಮ್ಮ ಜೊತೆಗೆ ಭಾರತೀಯ ಜನತಾ ಪಕ್ಷದ ಜಯನಗರದ ಶಾಸಕರಾಗಿರುವಂತಹ CK ರಾಮಮೂರ್ತಿ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ರಾಮಮೂರ್ತಿ ಅವರೇ, ತಮ್ಮ ಪ್ರಕಾರ ಈ ಬಾರಿಯ ರಿಸಲ್ಟನ್ನು ನೋಡ್ತಾ ಹೋದಾಗ ಕೆಲವು ರಾಜ್ಯಗಳಲ್ಲಿ ಸೀಟ್ಗಳನ್ನು ಕಳ್ಕೊಳ್ತಾ ಇದೆ ಬಿಜೆಪಿ, ಆದರೆ ಅದರ ಮತ್ತೊಂದು ಕಡೆಯಲ್ಲಿ ಆಡಳಿತಕ್ಕೆ ಬೇಕಾದಷ್ಟು ಸೀಟ್ಗಳನ್ನು ಉಳಿಸ್ಕೊಳ್ಳೋದಕ್ಕೂ ಕೂಡ ಯಶಸ್ವಿ ಆಗುತ್ತೆ ಅನ್ನುವಂಥದ್ದು. ಏನು ಹೇಳ್ತೀವಿ, ಏನು ನಿರೀಕ್ಷೆಗಳನ್ನು ಇಟ್ಕೊಂಡಿರುತ್ತೆ? ನಾವು 400 ಸೀಟ್ಗಳನ್ನ ನಿರೀಕ್ಷೆಯನ್ನು ಮಾಡಿದ್ವಿ. 370 ಸೀಟು ನಮಗೆ ನಿರೀಕ್ಷೆದೇ ಇದೆ ಅಂತ ಇವತ್ತು ಕೂಡ ನಾವು ಹೇಳ್ತೀವಿ. 370+ ಆಗಬೇಕು ಅಂತ. ಕೆಲವು ರಾಜ್ಯಗಳಲ್ಲಿ, ಉದಾಹರಣೆ ಮಹಾರಾಷ್ಟ್ರದಲ್ಲಿ ಶಿವಸೇನಾ ಮತ್ತು ಏನು ಡಿವೈಡ್ ಆಯಿತು, ಇದರಿಂದ ಕೆಲವು ಕಡೆ ಅದು NDAಗೆ ಹೋಯಿತು. ಸ್ವಲ್ಪ ಒಂದು NDAಗೆ ಬಂದರು. ಇನ್ನೊಬ್ಬರು ಕೂಡ ಠಾಕ್ರೆ ಅವ್ರ ಮಗ, ಅವರು ಕೂಡ INDA ಸೇರಿಕೊಂಡ್ರು.
ಈ ವ್ಯತ್ಯಾಸದಲ್ಲಿ ಸಣ್ಣ ಪುಟ್ಟ ಆಗಿದೆ ಹೊರತು ಇಡೀ ಇವತ್ತು ಕ್ಲಿಯರಾಗಿ ಎಲ್ಲ ಕಡೆ ನೋಡ್ತಾ ಇರೋದು ಇಡೀ ಜನ ಈ ದೇಶದ ಅಭಿವೃದ್ಧಿ ಬಗ್ಗೆ ವಿಶ್ವಾಸ ಇಟ್ಕೊಂಡಿದ್ದಾರೆ. ಕಾಶ್ಮೀರದಿಂದ ಹಿಡಿದು ಕೊನೆಯದು ಕೇರಳ ತನಕ ಇವತ್ತು ಏನಾಗಿದೆ, ಇವತ್ತು ಕೇರಳ ಒಂದು ಬಿಟ್ಟು ಕೇರಳದಲ್ಲೂ ಕೂಡ ಒಂದು ಎರಡು ನಾವು ಗೆಲ್ತಿ ಬಿಟ್ಬಿಟ್ರೆ ಇಡೀ ಎಲ್ಲರೂ ಕೂಡ ಇವತ್ತು ದೇಶಕ್ಕೆ ಮೋದಿ ಬೇಕು, ಇಡೀ ಇಂಡಿಯಾ ಡೆವಲಪ್ಮೆಂಟ್ ಆಗಬೇಕು, ದೇಶಕ್ಕೆ ಅಭಿವೃದ್ಧಿ ಮಾಡಬೇಕು ಅಂತ ಇಡೀ ಭಾರತ ದೇಶದ ಒಟ್ಟಾರೆ ಜನ ಅಭಿಪ್ರಾಯನ ಕೊಟ್ಟಿದ್ದಾರೆ. ನಮಗೆ ಕೆಲವು ಕಡೆ ಒಂದೆರಡು ಮೈನಸ್ ಆಗಿದೆ. ನಾವು ಕರ್ನಾಟಕದಲ್ಲಿ ನಾವು 28ಕ್ಕೆ 28 ಗೆಲ್ತೀವಿ ಅಂತ ನಾವು ಅಂದ್ಕೊಂಡಿದ್ವಿ. ಇದರಲ್ಲಿ ಒಂದು 4ರಿಂದ 5, 6 ನೀವೇ ತೋರಿಸ್ತಾ ಇದ್ದೀರಾ. ಇದರಲ್ಲಿ ಈ ಬದಲಾವಣೆಗಳು ಮತ್ತೆ ಚೇಂಜ್ ಆದರೂ ಆಗ್ಬೋದು. ಈ ಒಂದು ನಿರೀಕ್ಷಿತ ಪೋಲಲ್ಲಿ ಒಟ್ಟಾರೆ ನಾವು ಇದು ಅಧಿಕಾರಕ್ಕೆ ಮತ್ತೆ ಬರ್ತೀವಿ, ಮತ್ತೊಮ್ಮೆ ಮೋದಿರವರು ಪ್ರಧಾನಮಂತ್ರಿ ಆಗ್ತಾರೆ. ಈ ಬಾರಿ ನಾವು ಪ್ಲ್ಯಾನ್ ಮಾಡ್ಕೊಳ್ತಾ ಇರೋದು ನಮ್ಮ ದೇಶದಲ್ಲಿ. ಇವತ್ತು ಪೇಪರ್ ನೋಡಿದ್ದೀರ, ನೀವೆಲ್ಲ ಇದನ್ನು ನೋಡಿದ್ದೀರ. ಇವತ್ತು GDP ನಾವು 7.7 ಅಂದ್ಕೊಂಡ್ರೆ 8.6 ಆ ಲೆವೆಲ್ಗೆ ಇವತ್ತು ಅಭಿವೃದ್ಧಿ ಆಗ್ತಿದೆ. ಮೋದಿಯವರು ಕೂಡ ಹೇಳಿದ್ದಾರೆ ಇದು ಇವಾಗ ಆರಂಭ ಅಷ್ಟೇ ಇದು ಅಂತ ಅಂದ್ಬಿಟ್ಟು ಈ ದೇಶವನ್ನು ಒಂದು ಒಳ್ಳೆಯ ದೃಷ್ಟಿಯಲ್ಲಿ ತಗೊಂಡು ಹೋಗಬೇಕು ಅಂತ ಏನು ಜನ ಒಂದು ನಂಬಿಕೆ ಇಟ್ಟು ಜನ ಮತದಾರ ಹಾಕಿದ್ದಾರೆ. ಅವರಿಗೆ ಕೂಡ ಅನಂತ ಧನ್ಯವಾದ. ಒಂದು ನಮ್ಮ ಇವರು ರಾಮಮೂರ್ತಿ ಅವರು ಒಂದು ಮಾತು ಹೇಳಿದ್ರು, ದೇಶದ ಅಭಿವೃದ್ಧಿಗೋಸ್ಕರ ಓಟ್ ಹಾಕಿ ಅಂತ ಹೋದ್ವಿ ಅಂತ ಹೇಳಿ. ಅಂದ್ರೆ 10 ವರ್ಷ ಅವರು ಅಭಿವೃದ್ಧಿ ಮಾಡಿಲ್ಲ ಅಂತ ಅವ್ರು ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಅಲ್ಲೇ ಬಿಡಲ್ಲ, ಅಲ್ಲ ಅದು 10 ವರ್ಷದಲ್ಲಿ ಅಭಿವೃದ್ಧಿ ಮಾಡಿದ್ರೆ ಮತ್ತೊಮ್ಮೆ ಅಭಿವೃದ್ಧಿ ಮಾಡಬೇಕು, ಓಟ್ ಕೊಡಿ ನರೇಂದ್ರ ಮೋದಿ ಅವರು. ಹಾಗಾಗಿ ಒಂದ್ ನಿಮಿಷ ತರ್ತೀವಿ ಅಂತ ಕಳೆದ ಒಂದೂವರೆ ನಿಮ್ಮನ್ನ ಅರ್ಜೆಂಟ್ ಮಾಡ್ಬಿಟ್ಟಿದೆ. ಮೋಹನ್ ದಾಸ್ ಇವರು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ, ಆಮ್ ಆದ್ಮಿ ಪಕ್ಷದ ನಾಯಕರು. ಮೋಹನ್ ದಾಸ್ ಇವರು, ತಮ್ಮ ಪ್ರಕಾರ ಇಂಡಿಯಾ ಕೂಟದವರು ನೀವು ಹೇಳ್ತಾ ಇದ್ರಿ ಮೋದಿಯವ್ರನ್ನ ಕಂಪ್ಲೀಟ್ ಆಗಿ ನಾವು ತಡೆದಿದ್ದೀವಿ, BJPಯನ್ನು ತಡೆಯೋದಕ್ಕೆ ಸಾಧ್ಯ ಆಗಿದೆ, ಈ ಬಾರಿ ಬರೋದಿಲ್ಲ ಅನ್ನುವಂತಹ ಯಾವುದೇ ಕಾರಣಕ್ಕೂ NDA ಅಧಿಕಾರಕ್ಕೆ ಬರಲ್ಲ ಅಂತ ಹೇಳ್ತೀರಿ. ಬಟ್ ಎಕ್ಸಿಟ್ ಪೋಲ್ ರಿಸಲ್ಟ್ ನೋಡಿದಾಗ ಆ ರೀತಿಯಾದಂತಹ ಯಾವುದೇ ಬಹಳ ದೊಡ್ಡ ಬದಲಾವಣೆಗಳು ಆದಂತೆ ಕಾಣ್ತಾ ಇಲ್ಲ. ಇವಾಗ್ಲೂ ನಾವು ಹೇಳ್ತಾ ಇದ್ದೀವಿ NDA ಈ ಸರಿ 2024 ಲೋಕಸಭಾ ಚುನಾವಣೆಯಲ್ಲಿ ಅಧಿಕಾರಕ್ಕೆ ಬರೋದಿಲ್ಲ ಅಂತಾನೆ. ಇಂಡಿಯಾ ಅಲಯನ್ಸ್ ಏನು ಒಕ್ಕೂಟ ನಮ್ದಿದೆ, ಇಡೀ ದೇಶಾದ್ಯಂತ ಒಂದು ಒಕ್ಕೂಟ ಏನ್ ಮಾಡಿದೀವಿ, ಈ ಸಂವಿಧಾನ ಉಳಿಸೋದಕ್ಕೆ, ದೇಶದ ಸಂವಿಧಾನ ರಕ್ಷಣೆ ಮಾಡೋದಕ್ಕೆ ಒಂದು ಒಕ್ಕೂಟ, ಅದು ಇಂಡಿಯಾ ಒಕ್ಕೂಟ. ಇವಾಗ್ಲೂ ಹೇಳ್ತಾ ಇದ್ದೀವಿ, ಇಂಡಿಯಾ ಒಕ್ಕೂಟ 295ಕ್ಕಿಂತ ಹೆಚ್ಚು ಸೀಟ್ಗಳನ್ನ ಗೆದ್ದು ನಮ್ಮದೇ ಆದ ಒಂದು ಸ್ಥಿರ ಸರ್ಕಾರನ ನಾವು ಇವಾಗಲೂ ಮಾಡ್ತೀವಿ ಅನ್ನೋ ಒಂದು ಕಾನ್ಫಿಡೆನ್ಸು ನಮ್ಮಲ್ಲಿದೆ. ಈಗ ನಾವು ಎಷ್ಟೊಂದು ನೀವು ಹೇಳಿರೋ ಒಂದು ಫಲಿತಾಂಶ ಅಂದರೆ ಈ ಒಂದು ಎಕ್ಸಿಟ್ ಪೋಲ್ ರಿಸಲ್ಟ್ಸ್ನ ನಾವು ನೋಡ್ತಾ ಹೋಗ್ತಾ ಇದ್ದೀವಿ. ಸುಮಾರು ಒಂದು 5-6 ರಾಜ್ಯಗಳದ್ದು ನೀವು ಹೇಳ್ತಾ ಇದ್ರಿ. ಸೊ ಲಾಸ್ಟ್ ಟೈಮ್ BJPಗೆ 303 ಅಥವಾ 310 ಹತ್ರ BJPಗೆ ಅಂತ ಬಂದಿತ್ತು. ಅದರಲ್ಲಿ ನೀವು ಹೇಳಿದ ಪ್ರಕಾರನೇ ಮಹಾರಾಷ್ಟ್ರದಲ್ಲಿ ಒಂದು 10 ಸೀಟ್ ಕಮ್ಮಿ ಆಗ್ತಾ ಇದೆ, ರಾಜಸ್ಥಾನದಲ್ಲಿ ಒಂದು 5ರಿಂದ 7 ಸೀಟ್ ಕಮ್ಮಿ ಆಗ್ತಾ ಇದೆ, MP ಒಂದು 2 ಸೀಟ್ 3 ಸೀಟ್ ಕಮ್ಮಿ ಆಗ್ತಾ ಇದೆ, ಛತ್ತೀಸ್ಗಢಲ್ಲಿ 4 ಸೀಟ್ ಕಮ್ಮಿ ಆಗ್ತಾ ಇದೆ, ಕರ್ನಾಟಕದಲ್ಲಿ 8 ಸೀಟ್ ಕಮ್ಮಿ ಆಗ್ತಾ ಇದೆ. ನೀವು ಹೇಳೋ ಪ್ರಕಾರನೇ ಕರ್ನಾಟಕದಲ್ಲಿ 7ರಿಂದ 8 ಸೀಟ್ ಅಂತ ಕಮ್ಮಿ ಆಗ್ತಾ ಇದೆ, ಜಾರ್ಖಂಡಲ್ಲಿ 4 ಸೀಟ್ ಕಮ್ಮಿ ಆಗ್ತಾ ಇದೆ. ಈ ಥರ ಕಮ್ಮಿ ಆಗ್ತಾ ಇರಬೇಕಾದಾಗ 303 375ಕ್ಕೆ ಹೇಗೆ ಹೋಗುತ್ತೆ? ಇವಾಗ ನೀವು ಹೇಳಿರೋ ಒಂದು ಲೈನಲ್ಲೇ ನಾವು ನೋಡಿದಾಗ ಏನು ಔಟ್ ಆಫ್ ಔಟ್ BJPಗೆ ಬಂದಿತ್ತು ಕೆಲವೊಂದು ರಾಜ್ಯಗಳ, ರಾಜಸ್ಥಾನ ಆಗಿರ್ಬೋದು, ಛತ್ತೀಸ್ಗಢ ಆಗಿರ್ಬೋದು, ಗುಜರಾತ್ ಆಗಿರ್ಬೋದು, ಹರಿಯಾಣ ಆಗಿರ್ಬೋದು, ಎಲ್ಲ ಕಡೆಗೂ ಔಟ್ ಆಫ್ ಔಟ್ ಬಂದಿತ್ತು BJP. ಇವತ್ತು ಔಟ್ ಆಫ್ ಔಟ್ ಬರೋದು ಬರೀ ಗುಜರಾತ್ ಅಂತ ಹೇಳ್ತಾ ಇದೆ, ಅದನ್ನು ನಿಜ ಅಲ್ಲ. ಗುಜರಾತಲ್ಲೂ ಇವತ್ತು ನಾವು ಅಂದರೆ ಆಮ್ ಆದ್ಮಿ ಪಕ್ಷದ ಪರವಾಗಿ ನಾವು ಹೇಳ್ತಾ ಇದ್ದೀವಿ, ನಾವು ನಿಂತಿರೋದು 2 ಸೀಟ್ ಆಗಿರ್ಬೋದು, ಆದರೆ 1 ಸೀಟ್ ಅಂತೂ ನಾವು ಅಲ್ಲಿ ಗೆಲ್ತೀವಿ ಅನ್ನೋ ಒಂದು ನಂಬಿಕೆ ಇದೆ. ಸೊ ಇವಾಗ ನೀವು ಹೇಳಿರೋ ಸಂಖ್ಯೆನೇ ನೋಡಿದ್ರೆ BJPಗೆ ಮೆಜಾರಿಟಿನೇ ಬರಬಾರ್ದು, 272ಗಿಂತ ಕಮ್ಮಿನೇ ಆಗ್ತಾ ಇದೆ ಹೊರತು ಜಾಸ್ತಿ ಆಗ್ತಾ ಇಲ್ಲ. ಸೊ ನಾವು ಮಾಡಿರೋ ಒಂದು ಜನರ ಒಂದು ಸಮೀಕ್ಷೆ ಏನಿದೆ, ಎಕ್ಸಿಟ್ ಪೋಲ್ಸ್ ಏನಿದೆ, ಲಾಸ್ಟ್ ಎಲ್ಲ ಹಂತದ ಒಂದು ಎಕ್ಸಿಟ್ ಪೋಲ್ಸ್ನ ಇಂಡಿಯಾ ಅಲಯನ್ಸ್ನ ಪ್ರತಿಯೊಂದು ಪಕ್ಷನೂ ಮತಗಟ್ಟೆಯಲ್ಲಿ ಸಮೀಕ್ಷೆಗಳನ್ನ ಮಾಡಿದೆ. ಆ ಸಮೀಕ್ಷೆ ಪ್ರಕಾರ ನಾವು ಹೇಳ್ತಾ ಇದೀವಿ 295 ಈ ಸರಿ ನಾವು ಕ್ರಾಸ್ ಮಾಡ್ತೀವಿ ಅಂತ. ಉದಾಹರಣೆಗಳಿದೆ. 2004ರ ಚುನಾವಣೆ, 2004ರ ಲೋಕಸಭೆ ಚುನಾವಣೆ ನೋಡಿ, ವಾಜಪೇಯಿ ಅವರಿಗೆ 245ರಿಂದ 275 ಸೀಟ್ ಬಂದಿತ್ತು ಅಂತ ಹೇಳಿದ್ರು. ಲೋಕಸಭಾ ಚುನಾವಣೆ ಅನ್ನುವಂಥದ್ದು ಅದು ಈ ಸಮೀಕ್ಷೆ ನಡೆಸುವಂತ ಏಜೆನ್ಸಿಗಳ ಪಾಲಿಗೂ ಕೂಡ ಮೊದಲ ಚುನಾವಣೆಯ ರೀತಿಯಲ್ಲಿ ಇದ್ದದ್ದು. ಅಂದ್ರೆ 2ನೇ ಚುನಾವಣೆ 99 ಮೊದಲ ಚುನಾವಣೆ, 2004 2ನೇ ಚುನಾವಣೆ ಇತ್ತು. ಆದ್ರೆ ನಂತರ ಬಹಳಷ್ಟು ನಿಮ್ಮ ಕ್ಲೇಮ್ ನಾವು ಇಲ್ಲ ಅಂತ ಹೇಳೋದಿಲ್ಲ, ಇರಲೂಬಹುದು, ಗೆಲ್ಲಬಹುದು. ಆದ್ರೆ ಅದು ಆದ್ರೆ ಈಗ ನಮ್ಮ ಮುಂದಿರುವಂತ ರಿಸಲ್ಟ್ ನ ಆಧಾರದ ಮೇಲೆ ಅಷ್ಟೇ ನಾನು ಚರ್ಚೆ ಮಾಡ್ತಾ ಇದ್ದೀನಿ. ನಾನು ಡಿಸ್ಪ್ಯೂಟ್ ಮಾಡ್ತಾ ಇಲ್ಲ. ಚರ್ಚೆ ನಾವು ಮುಂದುವರಿಸೋಣ, ಮಾತಾಡೋಣ. ಬಹಳಷ್ಟು ವಿಚಾರಗಳಿದ್ದಾವೆ, ಚರ್ಚೆ ನಾವು ಮುಂದುವರಿಸೋಣ. ರಘುದೊಡ್ಡಿಯವರೇ ಧನ್ಯವಾದ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಕ್ಕಾಗಿ, ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಕ್ಕಾಗಿ. ಚರ್ಚೆ ನಾವು ಮುಂದುವರಿಸ್ತೀನಿ ಚಿಕ್ಕ ಬ್ರೇಕ್ ನಂತರ.
ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಕರ್ನಾಟಕದಲ್ಲಿ ನಾವು ಏನು ಎಲ್ಲರೂ ಹೇಳೋ ಪ್ರಕಾರ ನಾವು 18ರಿಂದ 22 ಸ್ಥಾನಗಳನ್ನು ಏನು ಗ್ಯಾರಂಟಿ ನಮಗೆ ವರ್ಕೌಟ್ ಆಗಿದೆ. ಅದು ಗ್ಯಾರಂಟಿಗಿಂತ ಮುಖ್ಯವಾಗಿ ಕರ್ನಾಟಕ ಕಳೆದ 10 ವರ್ಷದಿಂದ BJP ಸರ್ಕಾರದ ವೈಫಲ್ಯಗಳಾದ ಬೆಲೆ ಏರಿಕೆ ಮತ್ತು ನಿರುದ್ಯೋಗ, ಇದು ನಿಜವಾಗ್ಲೂ ಇಲ್ಲಿವರೆಗೂ ಏನು ಹೇಳ್ತಾರೋ ಒಂದು ಸ್ಲೋಗನನ್ನು ಹೇಳಿ ಜನರಲ್ಲಿ ಆಸೆಯನ್ನು ಸೃಷ್ಟಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾಯಿದ್ರು. ಆ ಆಸೆಗಳು ಜನಸಾಮಾನ್ಯನಾಗಿ ನನಗೆ ಅಟ್ ದ ಎಂಡ್ ಆಫ್ ದ ಡೇ ಹೊಟ್ಟೆ ಹಸಿದಾಗ ಊಟ ಬೇಕೇ ಹೊರತು ನಾನು ನಿನಗೆ ಬಿರಿಯಾನಿ ಕೊಡ್ತೀನಿ ಅಂತಂದ್ರೆ ಆಗಲ್ಲ, ಕೊನೆಗೆ ಒಂದು ಚಿತ್ರಾನ್ನ ಸಿಕ್ಕಿದ್ರು ಸಾಕು ಅನ್ನೋ ಒಂದು ಪರಿಸ್ಥಿತಿಲಿ ಇರ್ತಕ್ಕಂಥ ಜನರಿಗೆ ಹೊಟ್ಟೆ ಹಸಿರೋರಿಗೆ ಬಿರಿಯಾನಿ ಕೊಡ್ತೀನಿ ವೆಯ್ಟ್ ಮಾಡಿ ಅಂತ ಅಂದ್ರು ವೆಯ್ಟ್ ಮಾಡೋದಿಲ್ಲ. ಯಾಕೆಂದರೆ ಕಳೆದ 10 ವರ್ಷದಲ್ಲಿ BJP ಸರ್ಕಾರ NDA ಸರ್ಕಾರ ಮಾಡಿದಂಥ ಆಸೆಯನ್ನು ತೋರಿಸುವಂಥ ಪ್ರಯತ್ನದಲ್ಲಿ ಅಂಗೈಯಲ್ಲೇ ಆಕಾಶವಂತ ತೋರಿಸುವಂಥ ಒಂದು ಪ್ರಯತ್ನವನ್ನು ಮಾಡಿ ಇವತ್ತು ವಿಫಲರಾಗಿದ್ದಾರೆ. ಅವ್ರು ಅಟ್ ದ ಎಂಡ್ ಆಫ್ ದ ಡೇ ನನಗೆ ಬೇಕಾಗಿರೋದು ನನಗೆ ಸವಲತ್ತುಗಳನ್ನು ಕೊಡಿ, ನನಗೆ ಬೆಲೆ ಏರಿಕೆ ಜಾಸ್ತಿ ಆಗಿದೆ ಬೆಲೆ ಕಮ್ಮಿ ಮಾಡಿ, ಕೇವಲ 430 ಇರ್ತಕ್ಕಂಥ ಒಂದು ಸಿಲಿಂಡರ್ ಬೆಲೆಯನ್ನು 1100ಕ್ಕೆ ತೆಗೆದುಕೊಳ್ಳೋದಂಥ ವಾಸ್ತವ ಇದು. ಇಲ್ಲೇನು ನೀವು ಇಲ್ಲಿವರೆಗೂ ಏನೋ ಮಾತಾಡಿದ್ರೆ ನಮಗೆ ಕಾಣಿಸಲ್ಲ ಅಂತ ಹೇಳ್ತಿದ್ರು. ಸೊ ಅದು ಜನತೆಗೆ ನಿಜವಾಗ್ಲೂ ಕೈ ಸುಟ್ಟಿದೆ, ಜೇಬು ಸುಟ್ಟಿದೆ, ಏನೋ ಅದನ್ನು ಈ ಎಲೆಕ್ಷನಲ್ಲಿ ತೋರಿಸಿದ್ದಾರೆ. ಖಂಡಿತ ರಘುದೊಡ್ಡರವರೇ, ಇದು ತಮಿಳುನಾಡಿಗೆ ಸಂಬಂಧಪಟ್ಟಂತೆ ಇರುವಂತಹ ಅಂಕಿ ಅಂಶಗಳು. ತಮಿಳುನಾಡಿನಲ್ಲಿ BJP ಈ ಬಾರಿ ಮತ್ತೆ ಖಾತೆ ತೆರೆಯುವಂಥದ್ದು ಪಕ್ಕಾನ ಅನ್ನುವಂಥದ್ದು. ಯಾಕಂದರೆ ಬಹುತೇಕ ಒಂದು ಸೀಟನ್ನಂತೂ ಗೆದ್ದೇ ಗೆಲ್ಲಬಹುದು ಅನ್ನುವಂಥದ್ದಕ್ಕೆ ಸಂಬಂಧಪಟ್ಟಂತಹ ವಿಚಾರವೂ ಕೂಡ ಇಲ್ಲಿ ಕಂಡು ಬರ್ತಾ ಇದೆ. ಬಹಳಷ್ಟು ಅಂಶಗಳು ತಮಿಳುನಾಡಿನಲ್ಲಿ ಈ ಬಾರಿ ಕೆಲಸ ಮಾಡಿದಾವೆ ಮತ್ತು ತಮಿಳುನಾಡಿನಲ್ಲಿ ಚುನಾವಣೆಗೆ ಮುಂಚಿತವಾಗಿಯೇ ಕಚ್ಚತೀಯುವಂತಹ ವಿಚಾರವನ್ನು ಕೂಡ ಪ್ರಧಾನಿ ಮೋದಿಯವರು ಪ್ರಸ್ತಾಪಿಸಿರುವಂಥದ್ದು ಆಯಿತು. ಆದರೆ ತಮಿಳುನಾಡು ಸರ್ಕಾರ, ಅಲ್ಲಿನ MK ಸ್ಟಾಲಿನ್ ಅವರ ನೇತೃತ್ವ, ಆ ನೇತೃತ್ವದ ಜೊತೆಗೇನೆ ಕಾಂಗ್ರೆಸ್ ಕೂಡ ನೆಗೋಷಿಯೇಟ್ ಮಾಡಿ ತನ್ನ ಸೀಟ್ಗಳನ್ನು ಹೆಚ್ಚಳ ಮಾಡ್ಕೊಂಡಿರುವಂತಹ ಪ್ರಯತ್ನ, ಇದೆಲ್ಲದರ ಭಾಗವಾಗಿದೆ. ಕಾಂಗ್ರೆಸ್ ಕೂಡ ಅಷ್ಟು ಸೀಟ್ಗಳನ್ನು ಕಡೆಯದಾಗಿ ಬಿಟ್ಟುಕೊಟ್ಟಿರುವಂಥದ್ದು. DMK ಒಂದು ಹಂತದಲ್ಲಿ ಕೇವಲ 6 ಸೀಟು ಮಾತ್ರ ಬಿಟ್ಟುಕೊಡ್ತೀವಿ ಅನ್ನುವಂಥವರೆಗೂ ಕೂಡ ಇತ್ತು. ಅದು ತಮ್ಮ ಒಂದು ಗೌರವಯುತವಾಗಿರುವಂಥ ಪಾಲ್ ನಮಗೆ ಬೇಕು ಅನ್ನುವಂಥ ರೀತಿಯಲ್ಲಿ ಕಾಂಗ್ರೆಸ್ ಕೂಡ ಈಗ ಕರ್ನಾಟಕದ ಒಂದು ಮೆಗಾ ಎಕ್ಸಿಟ್ ಪೋಲ್ ಇವಾಗ ಹೊರಬರ್ತಾ ಇರುವಂಥದ್ದು. ಕರ್ನಾಟಕದಲ್ಲಿ BJP 21ರಿಂದ 24 ಸೀಟ್ಗಳಲ್ಲಿ ಗೆಲ್ಲಬಹುದು ಅನ್ನೋದನ್ನ ಹೇಳ್ತಾ ಇದೆ. ಇದು BJP ಮತ್ತು JDS ನ ಮೈತ್ರಿಕೂಟ ಜೊತೆಯಾಗಿ 21ರಿಂದ 24 ಸೀಟ್ಗಳನ್ನು ಗೆಲ್ಲಬಹುದು ಅನ್ನುವಂತಹದ್ದು ಇರ್ತಾ ಇರುವಂತಹ ಮಾಹಿತಿ. ಕಾಂಗ್ರೆಸ್ 3ರಿಂದ 7 ಸೀಟ್ಗಳಿಗೆ ಮಾತ್ರ ಸೀಮಿತ ಆಗಬಹುದು ಕರ್ನಾಟಕದಲ್ಲಿ ಅಂತ ಹೇಳಿ. ಕರ್ನಾಟಕದ ವಿಚಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಇಲ್ಲಿ ಬಹಳಷ್ಟು ಅಂಶಗಳು ಕೆಲಸ ಮಾಡಿರುವಂತಹ ಸಾಧ್ಯತೆ, ಅಂದ್ರೆ ಎರಡು ನಿಖರವಾದಂಥ ಅಂಶಗಳು ಇದ್ವು. ಅಂದ್ರೆ ಒಂದು ಮೋದಿ ವೇವ್ ಕೆಲಸ ಮಾಡಿದ್ಯಾ ಇಲ್ವಾ ಅನ್ನುವಂಥದ್ದು, ಎರಡನೇದು ಗ್ಯಾರಂಟಿ ಎಷ್ಟು ಮಟ್ಟಿಗೆ ಕೈ ಹಿಡಿದಿದೆ ಇಲ್ಲ ಅನ್ನುವಂಥದ್ದು. ಇದು ಬಹಳ ಪ್ರಮುಖವಾಗಿದ್ದಂಥ ಅಂಶ ಆಗಿತ್ತು. ಕರ್ನಾಟಕದ ಮಟ್ಟಿಗೆ ಬಂದಂತಹ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಇರುವಂತಹ ಒಟ್ಟು ಅಂಕಿ ಅಂಶಗಳ ಆಧಾರದ ಮೇಲೆ ಹೋದಾಗ ಕರ್ನಾಟಕದಲ್ಲಿ BJP 21ರಿಂದ 24 ಸೀಟ್ಗಳನ್ನು ಗೆಲ್ಲಬಹುದು. ಹಾಗೆಯೇ 3ರಿಂದ 7 ಸ್ಥಾನಗಳನ್ನು ಕಾಂಗ್ರೆಸ್ ಗಳಿಕೆ ಮಾಡಿಕೊಳ್ಳಬಹುದು ಅನ್ನುವಂಥದ್ದಿದೆ. ಜೊತೆಗೆ NDA ಮೈತ್ರಿಕೂಟದ ವಿಚಾರಕ್ಕೆ ಬಂದಾಗ 23ರಿಂದ 26 ಸೀಟ್ಗಳನ್ನು NDA ಮೈತ್ರಿಕೂಟ ಕರ್ನಾಟಕದಲ್ಲಿ ಗಳಿಸಬಹುದು ಅನ್ನುವಂತಹ ಒಂದು ನಿರೀಕ್ಷೆಯೂ ಕೂಡ ಇರುವಂಥದ್ದು. BJP 21ರಿಂದ 24 ಸ್ಥಾನಗಳಲ್ಲಿ ಗೆಲ್ಲಬಹುದು ಅನ್ನುವಂತಹ ಒಂದು ನಿರೀಕ್ಷೆಯನ್ನ ಈ ಒಂದು ಎಕ್ಸಿಟ್ ಪೋಲ್ನ ಸಂದರ್ಭದಲ್ಲಿ ಸಿಗ್ತಾ ಇರುವಂಥದ್ದು. ಕರ್ನಾಟಕದ ಮಟ್ಟಿಗೆ 21ರಿಂದ 24, NDA 23ರಿಂದ 26 ಸೀಟ್ಗಳಲ್ಲಿ ಗೆಲುವನ್ನು ದಾಖಲಿಸಿಕೊಳ್ಳುವಂತಹ ಸಾಧ್ಯತೆ ಇದೆ ಅಂತ ಹೇಳಿ. ಕಾಂಗ್ರೆಸ್ 3ರಿಂದ 7 ಸ್ಥಾನಗಳು, ಇಂಡಿಯಾ ಕೂಡ ಅಂದರೆ ಕಾಂಗ್ರೆಸ್ ಮಾತ್ರನೇ ಏಕಾಂಗಿಯಾಗಿ ಸ್ಪರ್ಧಿಸಿರೋದ್ರಿಂದಾಗಿ ಕಾಂಗ್ರೆಸ್ ಇಲ್ಲಿ 3ರಿಂದ 7 ಸ್ಥಾನಗಳನ್ನು ಗಳಿಸಬಹುದು. ಇಂಡಿಯಾ ಬ್ಲಾಕ್ನ ಒಟ್ಟು ಗಳಿಕೆಯು ಕೂಡ ಕೇವಲ ಇಷ್ಟಕ್ಕೆ ಸೀಮಿತ ಆಗಬಹುದು. ಕರ್ನಾಟಕದಲ್ಲಿ ಮೋದಿ ವೇವ್ ನಿಜಕ್ಕೂ ಎಷ್ಟರ ಮಟ್ಟಿಗೆ ಕೆಲಸ ಮಾಡಿದೆ ಅನ್ನುವಂಥದ್ದು ಒಂದು ಪ್ರಶ್ನೆ ಇತ್ತು. ಜೊತೆಗೇನೆ ಗ್ಯಾರಂಟಿ ಯಾವ ಸ್ವರೂಪದಲ್ಲಿ ಕೆಲಸ ಮಾಡಿರಬಹುದು ಅನ್ನುವಂಥ ಮತ್ತೊಂದು ಪ್ರಶ್ನೆಯೂ ಕೂಡ ಇತ್ತು. ಗ್ಯಾರಂಟಿಯಿಂದಾಗಿನೇ ನಮಗೆ ಇಷ್ಟು ಸೀಟು ಬರುತ್ತೆ ಅನ್ನೋದನ್ನ ಕಾಂಗ್ರೆಸ್ನವರು ಪ್ರತಿ ಬಾರಿ ಕೂಡ ಹೇಳಿದ್ದಾರೆ. ಹಾಗೆಯೇ ಮೋದಿ ಹೆಸರನ್ನ ಹೊರತಾಗಿ BJP ನಾಯಕರಿಗೂ ಕೂಡ ಕರ್ನಾಟಕದಲ್ಲಿ ಬೇರೆ ಯಾವ ಇಶ್ಯೂ ಕೂಡ ಇರಲಿಲ್ಲ. ಅವರು ಕೂಡ ಮೋದಿ ನಾಯಕತ್ವ ಮತ್ತು ಮೋದಿ ನಾಮದ ಬಲವನ್ನು ಮಾತ್ರ ನಂಬಿಕೊಂಡು ಕುಳಿತಿದ್ರು. ಬಹುತೇಕ ಮೋದಿ ಹೆಸರಿನ ಮೂಲಕವಾಗಿಯೇ ಮತ್ತೊಮ್ಮೆ BJPಗೆ
ಕರ್ನಾಟಕದಲ್ಲಿ ಒಳ್ಳೆಯ ಸ್ಥಾನಗಳು ಬರುವಂತಹ ಸಾಧ್ಯತೆ ಇದೆ ಅನ್ನುವಂಥನ ಈ ಒಂದು ಎಕ್ಸಿಟ್ ಪೋಲ್ನ ರಿಸಲ್ಟ್ನಲ್ಲಿ ಹೇಳ್ತಾ ಇರುವಂಥದ್ದು. 21ರಿಂದ 24 ಸೀಟ್ಗಳನ್ನು ಇಲ್ಲಿ ಭಾರತೀಯ ಜನತಾ ಪಕ್ಷ ಗಳಿಸ್ಬೋದು. 23ರಿಂದ 26 ಸೀಟ್ಗಳು ಅಂದರೆ 2 ಸೀಟ್ಗಳು ಹೆಚ್ಚುವರಿಯಾಗಿ JDSನ ಮೂಲಕವಾಗಿಯೂ ಕೂಡ ಬರಬಹುದು ಅನ್ನುವಂತಹ ನಿರೀಕ್ಷೆ ಇದೆ. ಕರ್ನಾಟಕದಲ್ಲಿ ಬಿಜೆಪಿಗೆ 21ರಿಂದ 24 ಸೀಟ್ಗಳು, NDAಗೆ 23ರಿಂದ 26 ಸೀಟ್ಗಳು ಬರಬಹುದು ಕರ್ನಾಟಕದ ವಿಚಾರದಲ್ಲಿ ಅನ್ನುವಂತಹ ಅಂಶ ಕಂಡು ಬರ್ತಾ ಇರುವಂಥದ್ದು. ಅಶೋಕ್ ಗೌಡ್ರೆ, ನೋಡಿ, ಒಂದು ನಾನು ತಮಿಳ್ನಾಡು ಬಗ್ಗೆ ಕ್ವಿಕ್ಕಾಗಿ ಹೇಳ್ಬಿಡ್ತೀನಿ. ಪರ್ಸೆಂಟೇಜ್ ಆಫ್ ವೋಟ್ಸ್ ನಮ್ಮೇನು ತುಂಬ ಎಕ್ಸ್ಪೆಕ್ಟೇಷನ್ ಇಲ್ಲ, ನಾವು 8 ಬಂದ್ಬಿಡ್ತೀವಿ 10 ಬಂದ್ಬಿಡ್ತೀವಿ ಅಂತೇಳಿ. ನಾವು ಕರೆಕ್ಟಾಗಿದೆ 1ರಿಂದ 5 ಅಂತ ನಮ್ಮ ಟಾರ್ಗೆಟ್ ಇತ್ತು. ಆದರೆ ಪರ್ಸೆಂಟೇಜ್ ಆಫ್ ವೋಟ್ಸು ಡಬಲ್ ಅಲ್ಲ, ಈ ಸತಿ 4ರಷ್ಟು ನಮ್ಮ ಲಾಸ್ಟ್ ಟೈಮ್ಗಿಂತ ಕಂಪೇರ್ ಮಾಡಿದ್ರೆ ಜಾಸ್ತಿ ಆಗ್ತದೆ. ರೇಗೇಂದ್ರ, ಮತ್ತೊಮ್ಮೆ ಸ್ವಾಗತ. ನಾವು ಚರ್ಚೆಯನ್ನು ಮುಂದುವರಿಸೋಣ. ಯಾವ ಸ್ವರೂಪದಲ್ಲಿ ಈಗಾಗಲೇ ಬಂದಿರುವಂತಹ ಎಕ್ಸಿಟ್ ಪೋಲ್ ರಿಸಲ್ಟ್ಗಳನ್ನು ನಾವು ನೋಡ್ತಾ ಹೋದಾಗ ಸುಮಾರು 283 ಲೋಕಸಭಾ ಕ್ಷೇತ್ರಗಳ ವ್ಯಾಪ್ತಿ, 282 ಲೋಕಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ನಡೆಸಿರುವಂತಹ ಎಕ್ಸಿಟ್ ಪೋಲ್ನ ರಿಸಲ್ಟನ್ನು ನೋಡ್ತಾ ಹೋದಾಗ ಈ 282 ಸ್ಥಾನಗಳ ಪೈಕಿ 167ರಿಂದ 177 ಸ್ಥಾನಗಳು ಮಾತ್ರನೇ NDA ಪರವಾಗಿ ಬರಬಹುದು. 167ರಿಂದ 177 ಅಂದರೆ 282 ಅಂದರೆ ಇಲ್ಲಿ ಕ್ಲಿಯರ್ ಮೆಜಾರಿಟಿಗೆ ಬೇಕಾಗಬಹುದಾಗಿರುವಂತಹ ನಂಬರ್ಗಿಂತೂ ಕೂಡ ಬಹಳ ಮುಂದೆ ಬಿಜೆಪಿಯ ಮೈತ್ರಿಕೂಟ ಇದೆ ಅನ್ನುವಂಥದ್ದನ್ನ. ಆದರೆ ಇಂಡಿಯಾ ಕೂಟ ಏನು ಹೇಳ್ತಾ ಇದೆ, ಕ್ಲೇಮ್ ಮಾಡ್ತಾ ಇದೆ, ನಾವು ಈ ಬಾರಿ ಅಧಿಕಾರಕ್ಕೆ ಬಂದೇ ಬರ್ತೀವಿ, ಮೋದಿ ಈ ಬಾರಿ ಪ್ರಧಾನಮಂತ್ರಿ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ. ಅವರು 87ರಿಂದ 92ಕ್ಕೆ ಮಾತ್ರ ಸೀಮಿತ ಆದಂತೆ ಕಂಡು ಬರ್ತಾ ಇದೆ. 17ರಿಂದ 22 ಸೀಟ್ಗಳಲ್ಲಿ ಇತರರು ಗೆಲುವನ್ನು ದಾಖಲಿಸಿಕೊಳ್ಬಹುದು ಅನ್ನುವಂಥದ್ದು ಈಗ ಇರುವಂತಹ ಈ ಟ್ರೆಂಡ್ನ ಆಧಾರವಾಗಿ ನಾವು ನೋಡ್ತಾ ಇರುವಂಥದ್ದು. BS ಅರುಣ್ ಅವರೇ, ತಮ್ಮ ಪ್ರಕಾರ ಈ ಯಾವ ಕಾರಣಕ್ಕೆ ಈಗ ಒಂದು ಎಲೆಕ್ಷನ್ನಲ್ಲಿ, ಈ ಬಾರಿ ಎಲೆಕ್ಷನ್ನಲ್ಲಿ 2024ರ ಲೋಕಸಭಾ ಚುನಾವಣೆಯನ್ನು ಗಮನಿಸಿದಾಗ 14 ಅಥವಾ 19ರಲ್ಲಿ ಕಾಂಗ್ರೆಸ್ ಒಂದು ರೀತಿಯಲ್ಲಿ ಎಲೆಕ್ಷನ್ಗೆ ಮುಂಚಿತವಾಗಿಯೇ ಎಲೆಕ್ಷನ್ ಸೋತು ಹೋಗಿತ್ತು. ಕನಿಷ್ಠ ಪಕ್ಷ ಈ ಬಾರಿ ಎಲೆಕ್ಷನ್ನ ಮಾಡಬೇಕು, ಗೆದ್ದೇ ಬರ್ತೀವಿ ಅನ್ನುವಂಥ ರೀತಿಯಂಥ ಮಾತುಗಳನ್ನು ಹೇಳ್ತಾರೆ. ಆದರೆ ಅದು ಜನರಿಗೆ ಅಷ್ಟು ತೀವ್ರವಾಗಿ ಜನರನ್ನು ತಮ್ಮ ಪರವಾಗಿ ಮತ ಹಾಕಿಸ್ಕೊಳ್ಳೋದ್ರಲ್ಲಿ ಎಷ್ಟು ಮಟ್ಟಿಗೆ ಯಶಸ್ವಿ ಆಗಿರ್ಬೋದು, ಅಥವಾ ಯಾವ ರೀತಿಯಂಥ ಸವಾಲು ಅವರಿಗೆ ಎದುರಾಗಿರ್ಬೋದು ಅಂತ ಕಡೆ ಹಂತದವರೆಗೂ? ನೀವು ಹೇಳಿದಾಗೆ 2019ಕ್ಕಿಂತ ಈ ಬಾರಿ ಕಾಂಗ್ರೆಸ್ ತುಂಬ ಹುಮ್ಮಸ್ಸಿನಲ್ಲಿತ್ತು. ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ಯಾತ್ರೆ ಮಾಡಿದರು. ಹೌದು, ಅನೇಕ ಕಡೆ ಅವರ ಕ್ಯಾಂಡಿಡೇಟ್ಗಳನ್ನು ತುಂಬ ನೋಡಿಬಿಟ್ಟು ಯೋಚನೆ ಮಾಡಿಬಿಟ್ಟು ಕ್ಯಾಂಡಿಡೇಟ್ಗಳನ್ನು ಹಾಕಿದರು. ಮತ್ತು ಒಂದು ಈ ಇಂಡಿಯಾ ಒಕ್ಕೂಟ ಏನಿದೆ ಅದನ್ನು ಮುನ್ನಡೆಸುವಂಥ ಜವಾಬ್ದಾರಿ ಇತ್ತು. ಹಾಗಾಗಿ ಒಂದು ರೀತಿಯ ವಿಶ್ವಾಸ ಬೆಳೆದಿತ್ತು ಕಾಂಗ್ರೆಸ್ನಲ್ಲಿ, ತಾನು ಈ ಬಾರಿ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಡ್ಬೋದು ಅಂತ. ಆದರೆ ಈಗ ಎಕ್ಸಿಟ್ ಪೋಲ್ ನೋಡಿದರೆ ಅದರ ಸ್ವರೂಪ ಸ್ವಲ್ಪ ಬದಲಾವಣೆ ಆಗ್ತಿದೆ ಅಂತ ನನಗನ್ಸುತ್ತೆ. ಜನರಿಗೆ ಬಹುಶಃ ಮಹಾರಾಷ್ಟ್ರ ಒಂದು ಬಿಟ್ಟರೆ, ಮಹಾರಾಷ್ಟ್ರ ಒಂದು ರಾಜ್ಯ ಬಹುಶಃ ಕಾಂಗ್ರೆಸ್ಗೆ ಮತ್ತು ಇಂಡಿಯಾ ಒಕ್ಕೂಟಕ್ಕೆ ತುಂಬ ಒಂದು ಸಂತೋಷ ತರ್ಬೋದು ಅಂತ ನನಗನ್ಸುತ್ತೆ. ಯಾಕೆಂದರೆ ಅದರ ರೀಡಿಂಗ್, ಎಕ್ಸಿಟ್ ಪೋಲ್ನ ರೀಡಿಂಗ್ ನೋಡಿದರೆ ಅದು ಚೆನ್ನಾಗಿ 50-50 ಸೀಟ್ಸ್, 48 ಸೀಟ್ಸ್ ಒಟ್ಟಿದೆ. ದೇಶದಲ್ಲೇ 2ನೇ ದೊಡ್ಡ ರಾಜ್ಯ ನಂಬರ್ ಆಫ್ ಲೋಕಸಭಾ ಸೀಟ್ಸನ್ನು ಕಂಪೇರ್ ಮಾಡಿದರೆ ಅದರಲ್ಲಿ ಒಳ್ಳೆಯ ಪರ್ಫಾರ್ಮೆನ್ಸ್ ತೋರಿಸುವಂಥ ಮಟ್ಟಿಗೆ ಹೋಗಿದೆ ಇಂಡಿಯಾ ಒಕ್ಕೂಟ ಅಂತ ನನಗನ್ಸುತ್ತೆ ನೋಡಿದರೆ. ಅದೊಂದು ಬಿಟ್ಟರೆ ಬೇರೆ ರಾಜ್ಯಗಳಲ್ಲಿ ಒಂದು ಸ್ವಲ್ಪ ಮಟ್ಟಿನ ಇಂಪ್ರೂವ್, ಎಲ್ಲ 1-2 ಸೀಟು 2-3 ಸೀಟು ಈ ಥರ ಅದನ್ನು ಬಿಟ್ಟರೆ ಬೇರೆ ಎಲ್ಲ ಕಡೆ ಒಂದು ರೀತಿಯ ಹಿನ್ನಡೆನ ಅನುಭವಿಸ್ತಾ ಇದೆ ಅಂತ ನನಗನ್ಸುತ್ತೆ. ಇಲ್ಲಿ ನಟರಾಜ್ ಗೌಡ್ರೆ ಜಸ್ಟ್ ಬರ್ತೀರಿ. ನಟರಾಜ್ ಗೌಡ್ರೆ, ಏನು ಇಲ್ಲಿ ಈಗಲೂ ಕೂಡ ಈ ಹಂತದಲ್ಲೂ ಕೂಡ, ಯಾಕಂದರೆ AICC ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದರು 295 ಸೀಟು. ಬಹುಶಃ ಎಕ್ಸಿಟ್ ಪೋಲ್ ರಿಸಲ್ಟ್ ಬರುತ್ತೆ ಅಂತ ಗೊತ್ತಿದ್ದೆ, ಎಕ್ಸಿಟ್ ಪೋಲ್ಗಿಂತ ಮೊದಲೇ ತಾವೇ ಒಂದು ಎಕ್ಸಿಟ್ ಪೋಲ್ ರಿಸಲ್ಟನ್ನು ಹೇಳಿದ್ದಾರೆ. ಏನು ವಿಶ್ವಾಸ ಈಗಲೂ ಕೂಡ ಕಾಂಗ್ರೆಸ್ನಲ್ಲಿ ಇದೆ, ಇಲ್ಲ ನಾವು ಅಧಿಕಾರಕ್ಕೆ ಬಂದೇ ಬರ್ತೀವಿ ಅಂತ ಹೇಳಿ? ನೋಡಿ, 2019ಕ್ಕೂ 2024ಕ್ಕೂ ಭಾಳ ವ್ಯತ್ಯಾಸ ಇದೆ. ಯಾಕಂದರೆ ನಮಗೆ ಸಂಪೂರ್ಣ ಕಾರ್ಯಕರ್ತರು, ನಮ್ಮದು 100% ಕಾರ್ಯಕರ್ತರು ಆಕ್ಟಿವ್ ಆಗಿದ್ದರು. ಒಂದು ನಮಗೆ ಹೇಳಲಿಕ್ಕೆ, ನಾವು ಮುಂದೆ ಏನು ಭರವಸೆ ಕೊಡಬಹುದು ಅಂತ ಹೇಳಲಿಕ್ಕೆ ನಮ್ಮ ಹತ್ರ ಒಂದು ಒಳ್ಳೆಯ ಪ್ರಣಾಳಿಕೆ ಇತ್ತು. ಎರಡನೇದು, ಈ ಇಂಡಿಯಾ ಮೈತ್ರಿಕೂಟ ಇತ್ತಲ್ಲ, ಒಬ್ಬೊಬ್ಬರಿಗೂ ಒಂದು ಶಕ್ತಿ ಸಾಮರ್ಥ್ಯ, ಅದು ಅರವಿಂದ್ ಕೇಜ್ರಿವಾಲ್ ಆಗ್ಬೋದು ಅಥವಾ TMC ಆಗ್ಬೋದು, SP ಸಮಾಜವಾದಿ ಪಾರ್ಟಿ ಆಗ್ಬೋದು, ಎಲ್ಲರಿಗೂ ಒಂದೊಂದು ಶಕ್ತಿ ಸಾಮರ್ಥ್ಯ ಇತ್ತು. ಎಲ್ಲವನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗೋಕ್ಕೆ ನಾವು ವಿಧಾನಸಭಾ ಚುನಾವಣೆ, ಪಂಚರಾಜ್ಯ ಚುನಾವಣೆ ಮಾಡಿದಾಗ ಮಧ್ಯಪ್ರದೇಶ, ನಾವು ರಾಜಸ್ಥಾನ ಮತ್ತು ಛತ್ತೀಸ್ಗಢ ಸೋತ್ವಿ. ನಾವು ಸೋತರೂ ಕೂಡ ನಮಗಲ್ಲ ಒಂದು ಗಮನ ಏನು ಬಂತು ಅಂದರೆ 4,90,00,000 ಮತಗಳು ಕಾಂಗ್ರೆಸ್ಗೆ ಬಂತು, 4,80,00,000 ಮತಗಳು BJPಗೆ ಬಂತು. ಮೋದಿಯವರು ನಾನೇ ಅಭ್ಯರ್ಥಿ, ನನಗೆ ಓಟ್ ಹಾಕಿ ಅಂತೇಳಿ ಮೋದಿಯವರಿಗೆ ಹಾಕಿದ ಟೆಸ್ಟು. ನಾವು ಅವಾಗ ಮೈತ್ರಿ ಮಾಡ್ಕೊಳ್ಳಿಲ್ಲ. ಅವಾಗ ನಮ್ಮ ಸಮಾಜವಾದಿ ಪಾರ್ಟಿ ಆಗಲಿ ಅಥವಾ ಅಲ್ಲಿ ಬೇರೆಯವ್ರಿಗೆ ನಾವು ಆಮ್ ಆದ್ಮಿ ಪಾರ್ಟಿ ನಾವು ಮೈತ್ರಿ ಮಾಡ್ಕೊಳ್ಳಿಲ್ಲ.
ಒಟ್ಟಾಗಿ ಹೋಗಿದ್ರೆ ನಾವು ಇನ್ನೂ ಜಾಸ್ತಿ ನಿಜವಾಗ್ಲೂ ಗೆಲ್ಬೋದಾಗಿತ್ತು ನಾವು. ಈಗ ನಾವು ಆ ಪ್ರಯೋಗವನ್ನು ಬಿಟ್ಟು ನಾವು ಒಟ್ಟಾಗಿ ಹೋಗಿದ್ದೀವಿ. ಆಮೇಲೆ ನಮ್ಮ ಪ್ರಣಾಳಿಕೆಯನ್ನು ಜನ ಮೆಚ್ಚಿದ್ದಾರೆ. ಇವನ್ ಮೋದಿಯವರು ಕೂಡ ನಮ್ಮ ಗ್ಯಾರಂಟಿಗಳನ್ನ ಎಂಡೋರ್ಸ್ ಮಾಡಿ ಗ್ಯಾರಂಟಿ ಅಂತ ಸೇರಿಸ್ಕೊಂಡು ಆ ಗ್ಯಾರಂಟಿ ಜೊತೆಗೆ ಮೋದಿ ಅಂತ ಸೇರಿಸ್ಕೊಂಡ್ರು ಅಷ್ಟೇ. ಗ್ಯಾರಂಟಿಗಳೇ ಈ ಬಾರಿಯ ಚುನಾವಣೆಯ ಆಮೇಲೆ 10 ವರ್ಷಗಳ ಫೇಲ್ಯೂರ್ ಇತ್ತಲ್ಲ, ಅವರು 10 ವರ್ಷಗಳ ಫೇಲ್ಯೂರನ್ನ ಮರೆಮಾಚಲಿಕ್ಕೆ ಮಾತ್ರ ಮೋದಿಯವರು ಎಷ್ಟು ಹತಾಶರಾಗಿ ಏನೇನು ಮಾತಾಡ್ತಾ ಇರೋ ನೋಡ್ತಾ ಇದ್ರಲ್ಲ ನೀವು. ಮಂಗಳಸೂತ್ರ ಬಗ್ಗೆ ಮಾತಾಡೋದು, ಕ್ರಿಕೆಟಲ್ಲಿ ಸಾಬ್ರು ಸೇರ್ಕೊಂಡು ಮುಸಲ್ಮಾನರು ಸೇರ್ಕೊಂಡ್ಬಿಡ್ತಾರೆ ಅಂತ ಮಾತಾಡೋದು, ಇಂಡಿಯಾ ಮೈತ್ರಿಕೂಟ ಎಲ್ಲ ಅಭಿವೃದ್ಧಿನ ಮುಚ್ಚಾಕ್ಬಿಡುತ್ತೆ ಅಂತ ಹೇಳೋದು. ತುಂಬ ಡೆಸ್ಪರೇಟ್ ಆಗಿದ್ರು BJPಗರು, ತುಂಬ ಡೆಸ್ಪರೇಟ್ ಆಗಿದ್ರು ನ್ಯಾಷನಲ್ ಲೆವೆಲಲ್ಲಿ. ಸೊ ನಾವು ಅವಾಗ ಲೆಕ್ಕ ಆಗ್ತಾ ಇದ್ದು 330 ಸೀಟು ನಾವು ಬರ್ತೀವಿ ಅಂತ. ಇವತ್ತು ಮೀಟಿಂಗ್ ಆದಮೇಲೆ ಎಲ್ಲರೂ ಒಂದು ಕನ್ಕ್ಲೂಷನ್ ಮಾಡಿದ್ರೆ ಇಲ್ಲ 295 ಬರ್ತೀವಿ ಅಂತ. ಎಕ್ಸಿಟ್ ಪೋಲ್ ಅನ್ನೋದು ಬಿಡಿ, ಈ ಎಕ್ಸಿಟ್ ಪೋಲ್ ಈ 4 ಅವರ್ ವಿಷಯ ಬಿಡಿ. ಇದಕ್ಕೆ ಮುಂಚೆ ಇವತ್ತಿನ ಬೆಳಗ್ಗೆ BJP ನಾಯಕರು ಕೇಳಿದ್ರು ಕೂಡ ಕರ್ನಾಟಕದಲ್ಲಿ ನೀವು ಒಂದು 15-16 ಬರ್ತೀರಾ? BJPಯವರು ಹಂಗೆ ಇದ್ರು 50-50, ನಿಮ್ಗೆ 14 ನಮ್ಗೆ 14 ಬರುತ್ತೆ ಈ ರೀತಿಯಾಗಿ ಹೇಳ್ತಾ ಇದ್ರು. ರಾಷ್ಟ್ರ ಮಟ್ಟದಲ್ಲೂ ಕೂಡ ನಾವು ಬಿಲೋ 300 ಇರ್ತೀವಿ, ನೀವು ಅಬೌವ್ 200 ಇರ್ತೀರಿ, ಈ ರೀತಿಯ ಮಾತುಗಳು BJP ನಾಯಕರು ಬಾಯಲು ಬರ್ತಾ ಇತ್ತು, ದೊಡ್ಡ ದೊಡ್ಡ ವಿಶ್ಲೇಷಕರ ಬಾಯಲು ಬರ್ತಾ ಇತ್ತು. ನಮಗೆ ಒಂದು ಸಂಪೂರ್ಣ ಭರವಸೆ ಏನಿದೆ ಅಂದರೆ ಖಂಡಿತವಾಗಿ, ಯಾಕಂದರೆ ನೋಡಿ ಈ ಬಾರಿ ಇಡೀ ದೇಶದಲ್ಲಿ ಒಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಕಾಂಗ್ರೆಸ್ ಪರವಾಗಿ ಅಥವಾ ಇಂಡಿಯಾ ಮೈತ್ರಿಕೂಟದ ಪರವಾಗಿ ಓಟ್ ಹಾಕಿದ್ದಾರೆ. ಅಲ್ಪಸಂಖ್ಯಾತರು ಸಂಪೂರ್ಣವಾಗಿ ಹಾಕಿದ್ದಾರೆ. ಮಹಿಳೆಯರು, ಎಸ್ಪೆಷಲಿ ಮಹಿಳೆಯರು, ನಿರುದ್ಯೋಗ ಯುವಕರು, ಯಾಕಂದರೆ 45 ವರ್ಷಗಳಲ್ಲಿ ಅತ್ಯಂತ ದೊಡ್ಡ ನಿರುದ್ಯೋಗ ಪ್ರಮಾಣ ಕಾಡ್ತಾ ಇದೆ. ಅವರೆಲ್ಲರೂ ಈ ಬಾರಿ ಯೋಚನೆ ಮಾಡಿದ್ರು, ಇಲ್ಲ ಈ ಮೋದಿಯವರು ಸಾಕು, BJP ಸಾಕು, 10 ವರ್ಷ ಅವರ ಅಜೆಂಡಾ ಇಂಪ್ಲಿಮೆಂಟ್ ಮಾಡೋದು, ಮ್ಯಾನಿಫೆಸ್ಟೋ ಇಂಪ್ಲಿಮೆಂಟ್ ಮಾಡಿಲ್ಲ. ಈ ಬಾರಿ ಒಂದು ಮ್ಯಾನಿಫೆಸ್ಟೋ ಕೊಡುವಂತಹ ಇಂಡಿಯಾ ಮೈತ್ರಿಕೂಟಕ್ಕೆ ಅವಕಾಶ ಕೊಡಬೇಕಂತ ತೀರ್ಮಾನ ಮಾಡಿದ್ರು. ಅದು ಈ ಥರ ದೊಡ್ಡದಾಗಿ ಯಾರು ಹೇಳ್ದಲೇ ಇರ್ಬೋದು, ಅವ್ರಿಗೆಲ್ಲ ಧ್ವನಿ ಕಮ್ಮಿ ಇರ್ಬೋದು, ಆದರೆ ನಮ್ಮ ಭರವಸೆ ಏನಂದ್ರೆ 295+ ನಾವು ಗೆಲ್ತೀವಿ. ಓಕೆ ಆದ್ರೆ ಇದೇ ಇರುವಂಥದ್ದು. ಯಾಕಂದ್ರೆ ಈಗ ಅವರು ಒಂದು ಮಾತನ್ನು ಹೇಳಿದ್ರು, ಪಂಚರಾಜ್ಯಗಳ ಚುನಾವಣೆಯಲ್ಲಿ ನಾವು ಮೈತ್ರಿ ಮಾಡ್ಕೊಂಡಿರ್ತೀವಿ, ನಾವು ಗೆಲ್ಲ ಅಂದ್ರೆ ಒಂದು ರಿಹರ್ಸಲ್ಗೆ ಒಂದು ಅವಕಾಶ ಇತ್ತು ಅವ್ರಿಗೆ. ಆ ರಿಹರ್ಸಲ್ ಮಾಡ್ಕೊಳ್ಳಿಲ್ಲ ಅವರು, ತಾಲೀಮು ಮಾಡ್ಕೊಳ್ಳೋದಕ್ಕೆ ಅವಕಾಶ ಇತ್ತು ಅವ್ರಿಗೆ, ಅದನ್ನು ಮಾಡ್ಕೊಳ್ಳಿಲ್ಲ. ನಾವು ಒಲ್ಲಿ ಇದು ಲೋಕಸಭೆಯಲ್ಲಿ ಮಾತ್ರ ನಾವು ಜೊತೆಯಾಗಿ ಎಷ್ಟು ಮಟ್ಟಿಗೆ ಅನೇಕ ಸಂದರ್ಭಗಳಲ್ಲಿ ಮೈತ್ರಿ ಫೇಲ್ಯೂರ್ ಆಗುವಂಥದ್ದು, ಕೆಳ ಹಂತದಲ್ಲಿ ಒಗ್ಗೂಡುವಂಥದ್ದು ವಿಚಾರಗಳಲ್ಲಿನೇ ಫೇಲ್ಯೂರ್ ಆಗುವಂಥದ್ದು. ಅದು ಎಷ್ಟರ ಮಟ್ಟಿಗೆ ಈ ಬಾರಿ ಕಾಂಗ್ರೆಸ್ನವರು ನಂಬಿಕೆ ಇಟ್ಕೊಂಡಿದ್ರಲ್ಲ, SCಗಳು ನಮ್ಮ ಜೊತೆಗೆ ಬಂದಿದ್ದಾರೆ, ST ನಮ್ಮ ಜೊತೆಗೆ ಬಂದಿದ್ದಾರೆ, ಅಲ್ಪಸಂಖ್ಯಾತರು ನಮ್ಮ ಜೊತೆಗೆ ಬಂದಿದ್ದಾರೆ, OBC ನಮ್ಮ ಜೊತೆಗೆ ಬಂದಿದ್ದಾರೆ. ಅವ್ರು ಹೇಳೋರು ಲೆಕ್ಕ ನೋಡಿದ್ರೆ 52%ಗಿಂತ ಹೆಚ್ಚಿನ ಮತಗಳು ಅವ್ರ ಜೊತೆಗೆ ಹೋಗಿದ್ದಾರೆ ಅನ್ನೋ ರೀತಿಯಲ್ಲಿ ಅವರು ಮತಗಳನ್ನು ಕೇಳ್ತಾರೆ. ಅದಕ್ಕೆ ಎಷ್ಟು ಮಟ್ಟಿಗೆ ಈ ರೀತಿಯಾಗಿ ಜೊತೆಯಾಗಿರುವಂಥ ಚಾನ್ಸಸ್ ಇದೆ ಅಂತ? ಮೊದಲನೇದಾಗಿ ಇಂಡಿಯಾ ಒಕ್ಕೂಟ ಇದು 1 ವರ್ಷದ ಹಿಂದೆ ಅಂದರೆ ಜೂನ್ನಲ್ಲಿ ಸ್ಥಾಪನೆ ಆಯಿತು. ಪಟ್ನಾದಲ್ಲಿ ಪ್ರಥಮ ಮೀಟಿಂಗ್ ಆಯಿತು, ಆಮೇಲೆ ಬಾಂಬೆನಲ್ಲಿ, ಬೆಂಗಳೂರಿನಲ್ಲಿ ಮೀಟಿಂಗ್ಗಳಾದವು. ಆದರೆ 1 ತಿಂಗಳ ನಂತರ ಸ್ತಬ್ಧ ಇಲ್ಲ. ಯಾಕಂದರೆ ಕಾಂಗ್ರೆಸ್ಸು ಮಧ್ಯಪ್ರದೇಶ, ರಾಜಸ್ಥಾನ ಈ ಚುನಾವಣೆಗಳನ್ನು ಎದುರಿಸಬೇಕಾಗಿತ್ತು. ಆ ಸಂದರ್ಭದಲ್ಲಿ ಈ ಇಂಡಿಯಾ ಒಕ್ಕೂಟ ಅನ್ನೋದು ಇದೇನದೇ ಬಹುಶಃ ಕಾಂಗ್ರೆಸ್ಗೆ ಮರ್ತೋಗ್ಬಿಡ್ತು. ಕಾನ್ಸಂಟ್ರೇಷನ್ ವಾಸ್ ಓನ್ಲಿ ಆನ್ ದೀಸ್ ಅಸೆಂಬ್ಲಿ ಎಲೆಕ್ಷನ್ಸ್. ಆ ಟೈಮ್ನಲ್ಲಿ ಮತ್ತು SP ಸಮಾಜವಾದಿ ಪಾರ್ಟಿಯವರು ಮಧ್ಯಪ್ರದೇಶದಲ್ಲಿ ನಮಗೆ ಹೊಂದಾಣಿಕೆ ಆಗಬೇಕು ಅಂತ ಹೇಳಿದ್ರು, ಕಾಂಗ್ರೆಸ್ ಇಲ್ಲ ಆಗೋದಿಲ್ಲ ಅಂತ ಹೇಳ್ತು. ಹೀಗೆ ಅನೇಕ ವಿಚಾರಗಳು ಬಂದಿತ್ತು. ಕಾಂಗ್ರೆಸ್ ಬಹುಶಃ ಸಂಪೂರ್ಣವಾಗಿ ಒಂದು ಇಗ್ನೋರ್ ಮಾಡಿಬಿಡ್ತು ಇಂಡಿಯಾ ಒಕ್ಕೂಟನ. ಈ ಎಲೆಕ್ಷನ್ಗಳೆಲ್ಲ ಆದಮೇಲೆ ಅಂದರೆ ಡಿಸೆಂಬರ್ ಸಮಯದಲ್ಲಿ ಮತ್ತೆ ನೆನಪಾಗ್ಬಿಟ್ಟು ಇಂಡಿಯಾ ಒಕ್ಕೂಟ ಅನ್ನೋದೊಂದು ಇದೆ, ಅದ್ರ ಜೊತೆಗೆ ಹೋಗಬೇಕು ಅನ್ನೋದು ಬಹುಶಃ ನೆನಪಾಯಿತು. ಆಮೇಲೆ ಅಲ್ಲಿಯ ಒಂದು ಪ್ರಕ್ರಿಯೆಗಳು ಮತ್ತೆ ಶುರುವಾದವು. ಸೊ ನಾನೇನು ಹೇಳ್ತಿದ್ದೀನಿ ಅಂದರೆ, ಈ ಒಂದು ಒಕ್ಕೂಟ ಶುರುವಾದ ಮೇಲೆ ಅದನ್ನು ಒಟ್ಟಿಗೆ ತಂದು ಅದಕ್ಕೆ ಪ್ರಣಾಳಿಕೆ ಮಾಡಿ ಅದಕ್ಕೆ ಲೀಡರ್ಸನ್ನು ಮಾಡಿ ಒಬ್ಬ ಪ್ರಧಾನಮಂತ್ರಿ ಅಭ್ಯರ್ಥಿ ಯಾರಾಗ್ಬೋದು ಇದ್ರ ಬಗ್ಗೆ ಡಿಸ್ಕಸ್ ಮಾಡಿ ಅನೇಕ ಪ್ರಕ್ರಿಯೆಗಳು ನಡಿಬೇಕಿತ್ತು. ಈಗ BJP ಹೇಗೆ ಒಂದು ಶಕ್ತಿಯುತವಾಗಿ ಪೋಲ್ ಮೆಷಿನರಿ ಏನಿದೆ ಅದರದ್ದು ಅದನ್ನು ಮುಂದ್ಗಡೆ ಬಿಟ್ಟು ಯುದ್ಧಕ್ಕೆ ಹೋಗೋ ವಾರ್ ಫೂಟಿಂಗ್ನಲ್ಲಿ ಅಂತ ಹೇಳ್ತಾರಲ್ಲ ಇಂಗ್ಲೀಷ್ನಲ್ಲಿ, ಆ ರೀತಿ ಹೇಗೆ ಪ್ರಿಪೇರ್ ಮಾಡುತ್ತೆ ಎಲೆಕ್ಷನನ್ನು, ಅದನ್ನು ನಾವು ಇಲ್ಲಿ ಕಾಣಲಿಲ್ಲ. ಸೊ ಹಾಗಾಗಿ ಇದು ಎಲ್ಲೋ ಒಂದ್ ಕಡೆ ಅದಕ್ಕೆ ಒಂದು ಸೆಟ್ ಬ್ಯಾಕ್ ಆಯ್ತು ಇಂಡಿಯಾ ಒಕ್ಕೂಟಕ್ಕೆ. ಚುನಾವಣಾ ಮೈತ್ರಿ ನಾವು ಮಾಡ್ಕೊಂಡಿದ್ದು ಇಂಡಿಯಾ ಮೈತ್ರಿಕೂಟ ಕೇವಲ ಲೋಕಸಭಾ ಚುನಾವಣೆಗೆ ಮಾತ್ರನೇ. ಕಾಂಗ್ರೆಸ್ನ ನಂಬಿಕೆ ಆಗಿತ್ತು, ನಂಬಿಕೆ ಅಲ್ಲ, ನಂಬಿಕೆ ಅದಾಗಿರ್ಲಿಲ್ಲ. SP ನಂಬಿಕೆ ಅದಾಗಿರ್ತೀರ ಅವರು ಮಧ್ಯಪ್ರದೇಶದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಈವನ್ ಆಮ್ ಆದ್ಮಿ ಪಾರ್ಟಿ ಹೇಳಿತ್ತು, ಮಧ್ಯಪ್ರದೇಶದಲ್ಲಿ ಹೇಳಿತ್ತು, ರಾಜಸ್ಥಾನದಲ್ಲಿ ಹೇಳಿತ್ತು, ನಮಗೆ ನಮ್ಮನ್ನ ಇವರು ಲೆಕ್ಕಕ್ಕೆ ಇಟ್ಕೊಂಡಿಲ್ಲ ಅಂತ ರೀತಿಯಲ್ಲಿ ಅವರು ಹೇಳಿದ್ರು. ಬಟ್ ನಮ್ಮ ನೇರವಾದ ಲೋಕಸಭಾ ಚುನಾವಣೆಗೆ ಮಾತ್ರ ಈ ಇಂಡಿಯಾ ಮೈತ್ರಿಕೂಟ ಮಾಡೋಣ ಅಂತ. ಯಾಕಂದ್ರೆ ಈಗ ಆಮ್ ಆದ್ಮಿ ಪಾರ್ಟಿ ಕೂಡ ರಾಷ್ಟ್ರೀಯ ಪಕ್ಷ, ಅದು ಒಂದು ಬೆಳೆದಾರ ಪಕ್ಷ. ನಾವು ಎಲ್ಲಿ ನಮ್ಗೆ ಗುರಿ ಏನಿದೆ, BJP ಅಧಿಕಾರಕ್ಕೆ ಬರಬಾರ್ದು, ರಾಜ್ಯಗಳು ನಾವು ಕಿತ್ತಾಗೋಣ ಪರವಾಗಿಲ್ಲ, ಟ್ರಯಾಂಗುಲರ್ ಫೈಟ್ ಆಗಿ ರಾಷ್ಟ್ರ ಚುನಾವಣೆಗೆ ನಾವು ಒಟ್ಟಾಗಿ ಹೋಗೋಣ ಅಂತ ಮತ್ತೆ ತೀರ್ಮಾನ ಮಾಡಿದ್ವಿ. ಅದಕ್ಕೆ ಮಾತ್ರ ನಾವು ಮೈತ್ರಿ ಮಾಡ್ಕೊಂಡಿದ್ವಿ. ಅದರೊಳಗೂ ಕೂಡ ಮಾನ್ಯ ಖರ್ಗೆ ಅವರು ಅದಕ್ಕೆ ಸಂಚಾಲಕರಾದರು,
ವರ್ಚುವಲ್ ಕೂಡ ಮೀಟಿಂಗ್ ಮಾಡಿದ್ರು. ಎಲ್ಲರೂ ಎಲ್ಲಿ ತಯಾರಿ ಮಾಡ್ಕೊಬೇಕಾಗಿತ್ತು ಆ ತಯಾರಿ ಮಾಡ್ಕೊಂತ ನಾವು ನೇರವಾಗಿ ಸ್ಪಷ್ಟವಾಗಿ ಹೇಳಿದ್ವಿ, ನಾವು ಪ್ರಧಾನಮಂತ್ರಿ ಹುದ್ದೆ ಆಕಾಂಕ್ಷಿಗಳಲ್ಲ, ಯಾವ ತ್ಯಾಗಕ್ಕೂ ಸಿದ್ಧ, ಎಷ್ಟು ಸೀಟ್ ಬೇಕಾದ್ರೂ ನಾವು ಕಳ್ಕೊಳ್ತಿದ್ದ, ನಾವು ಇಂಡಿಯಾ ಮೈತ್ರಿಕೂಟದಲ್ಲಿ ನಾವು ಎಲ್ಲರಿಗೂ ಎಲ್ಲಾ ಮಿತ್ರರಿಗೂ ಕೂಡ ಅವಕಾಶಗಳನ್ನ ಕೊಡ್ತೀವಿ ಅಂತ ಹೇಳಿದ್ವಿ. ಓಕೆ ಹೋಗಾರವ್ರು ಬರ್ತೀನಿ. ಅದಕ್ಕೆ ಮುಂಚಿತವಾಗಿ ರಾಮಮೂರ್ತಿ ಅವರೇ, ಎಷ್ಟು ಮಟ್ಟಿಗೆ ನಮಗೆ ಪ್ರಧಾನಮಂತ್ರಿ ಹುದ್ದೆಯೂ ಕೂಡ ಮುಖ್ಯ ಅಲ್ಲ, ಅದರ ತ್ಯಾಗಕ್ಕೂ ಸಿದ್ಧ ಅನ್ನುವಂತ ಈ ಕ್ಯಾಂಪೇನ್ ಎಷ್ಟು ಮಟ್ಟಿಗೆ ಬಿಜೆಪಿಗೆ ಅನುಕೂಲ ಮಾಡಿಕೊಟ್ಟಿದೆ? ಏನಾಗಿದೆ, ಒಂದೇ ಒಂದು, ನಾವು ಅವತ್ತಿಂದ ನಾವೆಲ್ಲ NDA ಪಕ್ಷಗಳು ನರೇಂದ್ರ ಮೋದಿ ನಾಯಕತ್ವದಲ್ಲಿ ನಾವು ಅವರೇ ಮುಂದಿನ ಪ್ರಧಾನಮಂತ್ರಿ ಅಂತ ನಾವು ಇಡೀ NDA ಪಕ್ಷಗಳು ಏನಿದೆ ಅದು, ಇದು ಕೊನೆ ತನಕ ಕಾಂಗ್ರೆಸ್ನವರು ಯಾರು ಮುಖ್ಯ, ಯಾರು ಪ್ರಧಾನಮಂತ್ರಿ ಅಂತ ಅಂದ್ಬಿಟ್ಟು ಘೋಷಣೆ ಮಾಡಿಲ್ಲ, ಯಾರು ಘೋಷಣೆ ಮಾಡಿಲ್ಲ. ಅವರು NDA IND ಒಕ್ಕೂಟ ಅಷ್ಟೇ ಬಿಟ್ರೆ ನಮ್ಮ ಮಂತ್ರಿ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಅಂತ ಹೇಳಿದ್ರೆ ಇದು ಇರ್ತಿರ್ಲಿಲ್ಲ. ಇದು ಸಂಸದೀಯ ಪ್ರಜಾಪ್ರಭುತ್ವ, ಇದು NDA ಮಾದರಿ ಚುನಾವಣೆ ಅಲ್ಲ. NDA ಅವರು ಇರ್ತಿರಲಿಲ್ಲ, ಅವರು ಕಳ್ಚಿಕೊಂಡು ಹೋಗ್ಬಿಡೋರು. ಕೊನೆ ತನಕ ಪಶ್ಚಿಮ ಬಂಗಾಳ ಗಲಾಟೆ, UP ಗಲಾಟೆ ಆಯಿತು, ಎಲ್ಲ ಕಡೆ ಬಿಹಾರ ಯಾಕೆ ಕಿತ್ಕೊಂಬಂದು ಇವ್ರ ಕಡೆಯಿಂದ, ಎಲ್ಲೋ ಒಂದು ಕಡೆ ಇವರು ಒಕ್ಕೂಟನೇ ಆಗಿಲ್ಲ ಇವರು. ಈ ಪರಿಸ್ಥಿತಿನಲ್ಲಿ ರಾಹುಲ್ ಗಾಂಧಿ ಅವರು ಅವ್ರದ್ದೇ ಒಂದು ಎಲ್ಲ ದಿಕ್ಕು ದೆಸೆ ಇಲ್ಲದೆ ದಿಕ್ಕಾಪಾಲಾಗಿ ಹೋಗೋಂಥ ಪರಿಸ್ಥಿತಿ ಯಾವಾಗ ಆಯಿತು, ಆವಾಗ ನಮ್ಮಲ್ಲಿ ಏನು ಬಲಾಬಲಗಳಾಯಿತು, ಒಂದೇ ಟೀಮ್ ನಮ್ಮದೆಲ್ಲ. ಅಲ್ಲೂ ಒಂದು ಕಡೆ ಭಿನ್ನಾಭಿಪ್ರಾಯ ಬಂದಿದೆಯಾ, ಒಂದು ಪ್ರೆಸ್ ಮೀಟ್ ಮಾಡಿದಾರಾ? ನೋ. ಇವತ್ತು ನರೇಂದ್ರ ಮೋದಿಯವರು 75 ದಿವಸ ಪ್ರಚಾರದಲ್ಲಿ 210 ಸಭೆಯನ್ನು ಮಾಡೋದು. ಆಲ್ ಇಂಡಿಯಾದಲ್ಲಿ 210 ಸಭೆ, 206 ರ್ಯಾಲಿಗಳು ಮಾಡೋರು. ಇದು ಗಿನ್ನಿಸ್ ರೆಕಾರ್ಡು ಇಡೀ ಭಾರತ ದೇಶದಲ್ಲಿ ಇಷ್ಟು ರ್ಯಾಲಿಗಳಾಗಿರೋದು ದೇಶದಲ್ಲಿ, ಪ್ರಪಂಚದಲ್ಲಿ ಅಂತ ರೆಕಾರ್ಡ್ ಅದು. ಇವ್ರು ಹೇಳ್ತಾಯಿದ್ರು ಸಂದರ್ಶನ ಮಾಡಲ್ಲ, ಯಾವ ಪ್ರೆಸ್ಸವ್ರನ್ನ ಮೀಟ್ ಮಾಡಲ್ಲ. 80 ಸಂದರ್ಶನ ಮಾಡಿದ್ರು, 80 ಟಿವಿಗಳು ಸಂದರ್ಶನ ಮಾಡಿದ್ರು. ಪ್ರಶ್ನೆಗಳೆಲ್ಲ ಅವ್ರದ್ದೇ ಅಂತೆ ಇರ್ಬೋದು, 1000 ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಾರೆ. 1000 ಪ್ರಶ್ನೆ. ಈಗ ನೀವು ರಾಹುಲ್ ಗಾಂಧಿ ಅವರು ಅದೇ 1000 ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ. ಇಲ್ಲೇ ಕೂತಿದ್ದಾರೆ. ಪರಿಸ್ಥಿತಿ ಏನಾಯಿತು ಅಂತ ಅವರೇ ಹೇಳಿ. ಇವತ್ತಿನ ಪರಿಸ್ಥಿತಿನಲ್ಲಿ ಇದು ಬಿಟ್ಟು ಅಮಿತ್ ಶಾ ರ್ಯಾಲಿಗಳಿತ್ತು, ವ್ಯವಸ್ಥಿತವಾಗಿ ಮಾಡ್ತು. 1000 ಕಡೆ ವ್ಯವಸ್ಥಿತವಾಗಿ ತಾಲೂಕು ವೈಸಿಂದ ಹಿಡಿದು ಇನ್ನೂ ಕೆಳ ಮಟ್ಟದಲ್ಲಿ ವಿಧಾನಸಭಾ ಕ್ಷೇತ್ರವಾರು ಇವತ್ತು ದೊಡ್ಡ ಒಳ್ಳೆ ಸಂಘಟನೆ ಮಾಡ್ಕೊಂಬಂತು. ಕಳೆದ 75 ದಿವಸ ಇಡೀ ಕಾರ್ಯಕರ್ತರು ದೇಶಕ್ಕಾಗಿ ಕೆಲಸವನ್ನು ಮಾಡಿದ್ರು. ಇವ್ರು ಹೇಳ್ತಾಯಿದ್ರು, ಇವಾಗ ನಟರಾಜ್ ಗೌಡರು ಹೇಳ್ತಾಯಿದ್ರು 53% ವೋಟ್ ನಾವು ಬಿಟ್ಟಿದ್ದೀವಿ ಅಂತ. ಎಲ್ಲಿ ಬಿಟ್ಟಿದ್ದೀವಿ 53% ಇಡೀ ದೇಶದಲ್ಲಿ? ಅವ್ರಿಗೆ ತೋರಿಸ್ಲಿ. ಅವ್ರಿಗೆ 70 ವರ್ಷದಲ್ಲಿ ಕಾಂಗ್ರೆಸ್ 70 ಪೀಸ್ ಆಯಿತು, 70 ಸಲ ಹೊಡೆದೋಯ್ತು ಕಾಂಗ್ರೆಸ್ ಅವತ್ತಿಂದ ಇವತ್ತು ತನಕ. ಇದುವರೆಗೆ ಒಕ್ಕೂಟ ಆಗಿಲ್ಲ. ಮೊನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ರು, ನಾವು ನೆಕ್ಸ್ಟು ಆಯ್ಕೆಯನ್ನು ಮಾಡೋದು ರಾಹುಲ್ ಗಾಂಧಿ ಅವ್ರನ್ನ ಅಂತ ಮೊನ್ನೆನೇ ಮಾತಾಡಿದ್ದು, ಬಾಯಿ ಬಿಟ್ಟು ಹೇಳಿದ್ದು. ಇವತ್ತು ದೇಶದಲ್ಲಿ ಫ್ರೀ ಏನು ಕೇಳ್ತಿಲ್ಲ ಸರ್, ಯಾರು ಫ್ರೀ ಕೇಳ್ತಿಲ್ಲ, ಅದು ಕೇಳ್ತಿಲ್ಲ. ಇವತ್ತು ದೇಶದಲ್ಲಿ ದೇಶ ಚೆನ್ನಾಗಿರಬೇಕು, ದೇಶಕ್ಕೋಸ್ಕರ ಒಳ್ಳೇದಾಗಬೇಕು. ಈ ಪರಿಸ್ಥಿತಿ ಇಡೀ ದೇಶದ ಜನತೆಗೆ ಬಂದಿದೆ. ಜನ ಓಟ್ ಹಾಕಿ ಆಶೀರ್ವಾದವನ್ನು ಮಾಡಿ ಮತ್ತೊಮ್ಮೆ ಮಗದೊಮ್ಮೆ ಮೋದಿ ಅಂತ ಹೇಳಿದ್ರು. ನಾವು 370 ಹೇಳಿದ್ವಿ, ನಾವು 370 ಮೇಲೆ ಬರುತ್ತೆ ಅಂತ ಅಂದ್ಬಿಟ್ಟು 370 ಬರುತ್ತೆ ನೀವು 370 ನಾವು ಗೆಲ್ತೀವಿ ನಾವು. ಅದಕ್ಕೆ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ನೆಕ್ಸ್ಟ್ ಮುಂದೆ 10 ವರ್ಷಕ್ಕೆ ಏನು ಮಾಡಬೇಕು. ಈ ದೃಷ್ಟಿಯಿಂದ ಭಾರತೀಯ ಜನತಾ ಪಾರ್ಟಿನ ಜನ ಆಶೀರ್ವಾದ ಮಾಡಿದ್ದಾರೆ. ಓಕೆ ಆದರೆ ಬರ್ತೀನಿ ಇಲ್ಲಿ ಸುಭಾಷ್ ಶುಗರ್ ಅವರೇ, ಎಷ್ಟರ ಮಟ್ಟಿಗೆ BJP ಈಗ ಹೇಳ್ತಾ ಇರುವಂಥ ನಾವು ಇಷ್ಟು ಸೀಟ್ ಗೆಲ್ತೀವಿ ಅಂತ, ಆದರೆ ಎಲೆಕ್ಷನ್ನ ಸಂದರ್ಭದಲ್ಲಿ ಹಾಗಾದರೆ BJP ಈ ಮುಸ್ಲಿಂ ವಿಚಾರಗಳನ್ನು ತೆಗೆದುಕೊಂಡು ಅಂತ ಕೂಡ ಎಲ್ಲೋ ಒಂದು ಕಡೆಯಲ್ಲಿ ನಿಜ, ನಾವು ಇಂಥ ಟಾರ್ಗೆಟ್ ರೀಚ್ ಆಗಬೇಕಂದ್ರೆ ಇಂಥ ಇಶ್ಯೂಗಳು ಕೂಡ ಬಹಳ ಮುಖ್ಯವಾಗಿ ನಮ್ಮ ಕಾರ್ಯಕರ್ತರು ಅಥವಾ ನಮ್ಮನ್ನು ಬೆಂಬಲಿಸುವಂಥವ್ರು ಈ ವಿಚಾರಗಳು ಕೂಡ ತಲುಪಬೇಕು ಅನ್ನೋಂಥದ್ದನ್ನು ಭಾಳ ಕ್ಲಿಯರ್ ಮೆಸೇಜ್ ಆಗಿತ್ತು ಅಂತ. ಆ ವಿಷಯಕ್ಕೆ ಬರ್ತೀನಿ. ಅದಕ್ಕೂ ಮುಂಚೆ ಕಾಂಗ್ರೆಸ್ ಪಾರ್ಟಿ ಅವರು ಅಂದುಕೊಂಡಂಗೆ ಗೆಲ್ಲದೆ ಇರೋದಕ್ಕೆ ಅಥವಾ ಎಕ್ಸಿಟ್ ಪೋಲ್ನಲ್ಲಿ ಏನು ಹೇಳ್ತಾ ಇದೆ, ಈ ರೀತಿ ಏನಾದರೂ ಬಂದರೆ ಅದಕ್ಕೆ ನನ್ನ ಪ್ರಕಾರ 2 ಕಾರಣಗಳು. ಮೊದಲನೇದಾಗಿ ಇಂಡಿಯಾ ಬ್ಲಾಕ್ ಏನು ಒಂದು ವರ್ಷದಿಂದ ಜೂನ್ನಲ್ಲಿ ಕಳೆದ ವರ್ಷ ಸ್ಟಾರ್ಟ್ ಆಗಿ ಅಲ್ಲಿ ಜಸ್ಟ್ ಮಾತಾಡ್ತೀನಿ ನಿಮ್ಮ ಹತ್ರ. ಈಗಾಗಲೇ DK ಶಿವಕುಮಾರ್ ಅವರು ಈ ಒಂದು ಎಕ್ಸಿಟ್ ಪೋಲ್ಗೆ ಸಂಬಂಧಪಟ್ಟಂತೆ ಒಂದು ರಿಯಾಕ್ಟ್ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿರುವಂತಹ DK ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ, ಸಮೀಕ್ಷೆಗಳ ಬಗ್ಗೆ ನಮಗೆ ನಂಬಿಕೆ ಇಲ್ಲ, ಕಾಂಗ್ರೆಸ್ 2 ಅಂಕಿ ದಾಟುತ್ತೆ, ಕಾಂಗ್ರೆಸ್ 2 ಅಂಕಿ ದಾಟುತ್ತೆ ಅನ್ನೋದನ್ನ ಉಪಮುಖ್ಯಮಂತ್ರಿ ಹಾಗೂ KPCC ಅಧ್ಯಕ್ಷರಾಗಿರುವಂತಹ DK ಶಿವಕುಮಾರ್ ಅವರು ಹೇಳಿದ್ದಾರೆ. ಈ ದೇಶದಲ್ಲಿ ಅವ್ರು ಹೇಳ್ತಾ ಇರೋದು ಇಡೀ ದೇಶದಲ್ಲಿ ಹೇಳ್ತಾ ಇದ್ದಾರೆ. ಕರ್ನಾಟಕ ಅಂತ ಹೇಳ್ಬಲ್ಲ. ನನಗೆ ಯಾವ ಎಕ್ಸಿಟ್ ಪೋಲ್ ಬಗ್ಗೆನೂ ನಂಬಿಕೆ ಇಲ್ಲ ಅಂತ ಹೇಳಿದ್ರು. ಇವತ್ತು ಹೇಳ್ತೀನಿ, ಈಗ ಯಾರು ಫೋನ್ ಮಾಡಿದ್ರು 2, 3, 4 ಪೋಲ್
ಡಬಲ್ ಡಿಜಿಟ್ ಮೇಲೆ ಹೋಗ್ತದೆ ನೋಡಿದ್ವಿ. ನೋಡ್ರಪ್ಪ ನೀವೇನು, ನನಗೆ ಈ ಎಕ್ಸಿಟ್ ಪೋಲ್ ಬಗ್ಗೆ ನಂಬಿಕೆ ಇಲ್ಲ. ನೀವು ಹೇಳ್ತಾ ಇದ್ದೀರ, ನೀವು ಹೇಳಿ ಕರೆಕ್ಟಾಗಿ, ನೀವು ನೋಡಿರೋದು ಕಣ್ಣಲ್ಲಿ ನೋಡಿರೋದು. ಇವತ್ತು ಹೇಳ್ತೀನಿ ಕರ್ನಾಟಕ ಕ್ರಾಸ್ ಡಬಲ್ ಡಿಜಿಟ್ ಹೇಳ್ತಾ ಇದ್ದೀನಲ್ಲ, ಡಬಲ್ ಡಿಜಿಟ್ ಅಂತ. ನನಗೆ ಈ ಪೋಲ್ ಎಕ್ಸಿಟ್ಟು ನನಗೆ ವಿಶ್ವಾಸ ಇಲ್ಲ. ಯಾವುದಕ್ಕೆ ಅಂದರೆ ಅವ್ರ ಅಸೆಸ್ಮೆಂಟ್ ಹೋಗಲ್ಲ, ಭಾಳ ಇಂಟೀರಿಯರ್ ಹೋಗಲ್ಲ ಅವರು. ಇದು ಪಾರ್ಲಿಮೆಂಟಲ್ಲೂ ಅಷ್ಟೇ, ಸುಮ್ಮನೆ ಏನೋ ಒಂದು ಸ್ಯಾಂಪಲ್ ಸೇಲ್ ಮಾಡಿದ್ದಾರೆ. ಐ ಡೋಂಟ್ ಬಿಲೀವ್ ಇನ್ ಇಟ್. ಇಂಡಿಯಾ ಇಸ್ ರೆಡಿ ಟು ಟೇಕ್ ಓವರ್ ಮ್ಯಾಂಡೇಟ್. ಎಸ್, ಇದು ಉಪಮುಖ್ಯಮಂತ್ರಿಗಳಾಗಿರುವಂತಹ ಡಿ ಕೆ ಶಿವಕುಮಾರ್ ಅವರ ವಿಶ್ವಾಸ. 2 ಅಂಕಿಗಿಂತ ಹೆಚ್ಚು ಸೀಟ್ಗಳನ್ನು, 2 ಅಂಕಿಯ ಸೀಟ್ಗಳನ್ನು ನಾವು ಗೆಲ್ತೀವಿ, 2 ಅಂಕಿಯಲ್ಲೇ ಇರುತ್ತೆ ನಮ್ದು, ಅಂದರೆ 10ಕ್ಕಿಂತ ಹೆಚ್ಚು ಸೀಟ್ಗಳನ್ನು ಗೆಲ್ತೀವಿ. ಎಷ್ಟು ಸೀಟು ಅನ್ನೋದನ್ನು ಅವರು ಪರ್ಟಿಕ್ಯುಲರ್ ಆಗಿ ಹೇಳಿಲ್ಲ. ನಟರಾಜ್ ಗೌಡರು ಬಹುಶಃ ಯಾವ ರೀತಿಯಾಗಿ ಹೇಳ್ತಾರೆ ನೋಡ್ತೀನಿ. ಅವರ ಪ್ರಕಾರ 2 ಅಂಕಿ ಅಂದರೆ ಎಷ್ಟು, ಎಲ್ಲಿಂದ ಎಲ್ಲಿವರೆಗೆ ನಿಲ್ಲುತ್ತೆ ಅದರ ಬಗ್ಗೆ ಅನ್ನೋದ್ರ ಬಗ್ಗೆ ಕೂಡ ನಾನು ಮಾತನಾಡ್ತೀನಿ. ಚಿಕ್ಕ ಬ್ರೇಕ್ ಅಂತ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಕರ್ನಾಟಕದಲ್ಲಿ ನಾವು ಏನು ಎಲ್ಲರೂ ಹೇಳೋ ಪ್ರಕಾರ ನಾವು 18ರಿಂದ 22 ಸ್ಥಾನಗಳನ್ನು ಏನು ಗ್ಯಾರಂಟಿ ನಮಗೆ ವರ್ಕೌಟ್ ಆಗಿದೆ. ಅದಕ್ಕೆ ಗ್ಯಾರಂಟಿಗಿಂತ ಮುಖ್ಯವಾಗಿ ಕರ್ನಾಟಕ ಕಳೆದ 10 ವರ್ಷದಿಂದ BJP ಸರ್ಕಾರದ ವೈಫಲ್ಯಗಳಾದ ಬೆಲೆ ಏರಿಕೆ ಮತ್ತು ನಿರುದ್ಯೋಗ, ಇದು ನಿಜವಾಗ್ಲೂ ಇಲ್ಲಿವರೆಗೂ ಏನು ಹೇಳ್ತಾರೋ ಒಂದು ಸ್ಲೋಗನನ್ನು ಹೇಳಿ ಜನರಲ್ಲಿ ಆಸೆಯನ್ನು ಸೃಷ್ಟಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾಯಿದ್ರು. ಆ ಆಸೆಗಳು ಜನಸಾಮಾನ್ಯನಾಗಿ ನನಗೆ ಅಟ್ ದ ಎಂಡ್ ಆಫ್ ದ ಡೇ ಹೊಟ್ಟೆ ಹಸಿದಾಗ ಊಟ ಬೇಕೇ ಹೊರತು ನಾನು ನಿನಗೆ ಬಿರಿಯಾನಿ ಕೊಡ್ತೀನಿ ಅಂತಂದ್ರೆ ಆಗಲ್ಲ. ಕೊನೆಗೆ ಒಂದು ಚಿತ್ರಾನ್ನ ಸಿಕ್ಕಿದ್ರು ಸಾಕು ಅನ್ನೋ ಒಂದು ಪರಿಸ್ಥಿತಿಲಿ ಇರ್ತಕ್ಕಂಥ ಜನರಿಗೆ, ಹೊಟ್ಟೆ ಹಸಿರೋರಿಗೆ ಬಿರಿಯಾನಿ ಕೊಡ್ತೀನಿ ವೆಯ್ಟ್ ಮಾಡಿ ಅಂತಂದ್ರೆ ವೆಯ್ಟ್ ಮಾಡೋದಿಲ್ಲ. ಯಾಕೆಂದರೆ ಕಳೆದ 10 ವರ್ಷದಲ್ಲಿ BJP ಸರ್ಕಾರ NDA ಸರ್ಕಾರ ಮಾಡಿದಂಥ ಆಸೆಯನ್ನು ತೋರಿಸುವಂಥ ಪ್ರಯತ್ನದಲ್ಲಿ ಅಂಗೈಯಲ್ಲೇ ಆಕಾಶವನ್ನು ತೋರಿಸುವಂಥ ಒಂದು ಪ್ರಯತ್ನವನ್ನು ಮಾಡಿ ಇವತ್ತು ವಿಫಲರಾಗಿದ್ದಾರೆ. ಅವ್ರು ಅಟ್ ದ ಎಂಡ್ ಆಫ್ ದ ಡೇ ನನಗೆ ಬೇಕಾಗಿರೋದು, ನನಗೆ ಸವಲತ್ತುಗಳನ್ನು ಕೊಡಿ, ನನಗೆ ಬೆಲೆ ಏರಿಕೆ ಜಾಸ್ತಿ ಆಗಿದೆ, ಬೆಲೆ ಕಮ್ಮಿ ಮಾಡಿ, ಕೇವಲ 430 ಇರ್ತಕ್ಕಂಥ ಒಂದು ಸಿಲಿಂಡರ್ ಬೆಲೆಯನ್ನು 1100ಕ್ಕೆ ತೆಗೆದುಕೊಳ್ಳೋದಂಥ ವಾಸ್ತವ ಇದು. ಇಲ್ಲಿ ಏನು ನೀವು ಇಲ್ಲಿವರೆಗೂ ಏನೋ ಮಾತಾಡಿದ್ರೆ ನಮಗೆ ಕಾಣಿಸಲ್ಲ ಅಂತ ಹೇಳ್ತಿದ್ರು. ಸೊ ಅದು ಜನತೆಗೆ ನಿಜವಾಗ್ಲೂ ಕೈ ಸುಟ್ಟಿದೆ, ಜೇಬು ಸುಟ್ಟಿದೆ, ಏನೋ ಅದನ್ನು ಈ ಎಲೆಕ್ಷನಲ್ಲಿ ತೋರಿಸಿದ್ದಾರೆ. ಖಂಡಿತ ರಘುದೊಡ್ಡರವರೇ, ಇದು ತಮಿಳುನಾಡಿಗೆ ಸಂಬಂಧಪಟ್ಟಂತೆ ಇರುವಂತಹ ಅಂಕಿಅಂಶಗಳು. ತಮಿಳುನಾಡಿನಲ್ಲಿ BJP ಈ ಬಾರಿ ಮತ್ತೆ ಖಾತೆ ತೆರೆಯುವಂಥದ್ದು ಪಕ್ಕಾನ ಅನ್ನುವಂಥದ್ದು. ಯಾಕಂದರೆ ಬಹುತೇಕ 1 ಸೀಟನ್ನಂತೂ ಗೆಲ್ಲಬಹುದು ಅನ್ನುವಂಥದ್ದಕ್ಕೆ ಸಂಬಂಧಪಟ್ಟಂತಹ ವಿಚಾರವೂ ಕೂಡ ಇಲ್ಲಿ ಕಂಡು ಬರ್ತಾ ಇದೆ. ಬಹಳಷ್ಟು ಅಂಶಗಳು ತಮಿಳುನಾಡಿನಲ್ಲಿ ಈ ಬಾರಿ ಕೆಲಸ ಮಾಡಿದಾವೆ ಮತ್ತು ತಮಿಳುನಾಡಿನಲ್ಲಿ ಚುನಾವಣೆಗೆ ಮುಂಚಿತವಾಗಿಯೇ ಕಚ್ಚತೀಯುವಂತಹ ವಿಚಾರವನ್ನು ಕೂಡ ಪ್ರಧಾನಿ ಮೋದಿಯವರು ಪ್ರಸ್ತಾಪಿಸಿರುವಂಥದ್ದು ಆಯಿತು. ಆದರೆ ತಮಿಳುನಾಡು ಸರ್ಕಾರ, ಅಲ್ಲಿನ MK ಸ್ಟಾಲಿನ್ ಅವರ ನೇತೃತ್ವ, ಆ ನೇತೃತ್ವದ ಜೊತೆಗೇನೆ ಕಾಂಗ್ರೆಸ್ ಕೂಡ ನೆಗೋಷಿಯೇಟ್ ಮಾಡಿ ತನ್ನ ಸೀಟ್ಗಳನ್ನು ಹೆಚ್ಚಳ ಮಾಡ್ಕೊಂಡಿರುವಂತಹ ಪ್ರಯತ್ನ, ಇದೆಲ್ಲದರ ಭಾಗವಾಗಿದೆ. ಕಾಂಗ್ರೆಸ್ಗೂ ಕೂಡ ಅಷ್ಟು ಸೀಟ್ಗಳನ್ನು ಕಡೆಯದಾಗಿ ಬಿಟ್ಟುಕೊಟ್ಟಿರುವಂಥದ್ದು. DMK ಒಂದು ಹಂತದಲ್ಲಿ ಕೇವಲ 6 ಸೀಟು ಮಾತ್ರ ಬಿಟ್ಟುಕೊಡ್ತೀವಿ ಅನ್ನೋಂಥವರೆಗೂ ಕೂಡ ಇತ್ತು. ಅದು ತಮ್ಮ ಒಂದು ಗೌರವಯುತವಾಗಿರುವಂಥ ಪಾಲ್ ನಮಗೆ ಬೇಕು ಅನ್ನೋಂಥ ರೀತಿಯಲ್ಲಿ ಕಾಂಗ್ರೆಸ್ ಕೂಡ ಈಗ ಕರ್ನಾಟಕದ ಒಂದು ಮೆಗಾ ಎಕ್ಸಿಟ್ ಪೋಲ್ ಇವಾಗ ಹೊರಬರ್ತಾ ಇರುವಂಥದ್ದು. ಕರ್ನಾಟಕದಲ್ಲಿ BJP 21ರಿಂದ 24 ಸೀಟ್ಗಳಲ್ಲಿ ಗೆಲ್ಲಬಹುದು ಅನ್ನೋದನ್ನ ಹೇಳ್ತಾ ಇದೆ. ಇದು BJP ಮತ್ತು JDSನ ಮೈತ್ರಿಕೂಟ ಜೊತೆಯಾಗಿ 21ರಿಂದ 24 ಸೀಟ್ಗಳನ್ನು ಗೆಲ್ಲಬಹುದು ಅನ್ನುವಂತಹದ್ದು ಇರ್ತಾ ಇರುವಂತಹ ಮಾಹಿತಿ. ಕಾಂಗ್ರೆಸ್ 3ರಿಂದ 7 ಸೀಟ್ಗಳಿಗೆ ಮಾತ್ರ ಸೀಮಿತ ಆಗಬಹುದು ಕರ್ನಾಟಕದಲ್ಲಿ ಅಂತೇಳಿ. ಕರ್ನಾಟಕದ ವಿಚಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಇಲ್ಲಿ ಬಹಳಷ್ಟು ಅಂಶಗಳು ಕೆಲಸ ಮಾಡಿರುವಂತಹ ಸಾಧ್ಯತೆ, ಅಂದರೆ 2 ನಿಖರವಾದಂಥ ಅಂಶಗಳು ಇದ್ವು. ಅಂದರೆ ಒಂದು, ಮೋದಿ ವೇವ್ ಕೆಲಸ ಮಾಡಿದ್ಯಾ ಇಲ್ವಾ ಅನ್ನುವಂಥದ್ದು. 2ನೇದು ಗ್ಯಾರಂಟಿ ಎಷ್ಟು ಮಟ್ಟಿಗೆ ಕೈ ಹಿಡಿದಿದೆ ಇಲ್ಲ ಅನ್ನುವಂಥದ್ದು. ಇದು ಬಹಳ ಪ್ರಮುಖವಾಗಿದ್ದಂಥ ಅಂಶ ಆಗಿತ್ತು. ಕರ್ನಾಟಕದ ಮಟ್ಟಿಗೆ ಬಂದಂತಹ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಇರುವಂತಹ ಒಟ್ಟು ಅಂಕಿ ಅಂಶಗಳ ಆಧಾರದ ಮೇಲೆ ಹೋದಾಗ ಕರ್ನಾಟಕದಲ್ಲಿ BJP 21ರಿಂದ 24 ಸೀಟ್ಗಳನ್ನು ಗೆಲ್ಲಬಹುದು. ಹಾಗೆಯೇ 3ರಿಂದ 7 ಸ್ಥಾನಗಳನ್ನು ಕಾಂಗ್ರೆಸ್ ಗಳಿಕೆ ಮಾಡಿಕೊಳ್ಳಬಹುದು ಅನ್ನುವಂಥದ್ದಿದೆ. ಜೊತೆಗೆ NDA ಮೈತ್ರಿಕೂಟದ ವಿಚಾರಕ್ಕೆ ಬಂದಾಗ 23ರಿಂದ 26 ಸೀಟ್ಗಳನ್ನು NDA ಮೈತ್ರಿಕೂಟ ಕರ್ನಾಟಕದಲ್ಲಿ ಗಳಿಸಬಹುದು ಅನ್ನುವಂತಹ ಒಂದು ನಿರೀಕ್ಷೆಯೂ ಕೂಡ ಇರುವಂಥದ್ದು.
21 24 ಬಿಜೆಪಿ 21ರಿಂದ 24 ಸ್ಥಾನಗಳಲ್ಲಿ ಗೆಲ್ಲಬಹುದು ಅನ್ನುವಂತಹ ಒಂದು ನಿರೀಕ್ಷೆಯನ್ನ ಈ ಒಂದು ಎಕ್ಸಿಟ್ ಪೋಲ್ನ ಸಂದರ್ಭದಲ್ಲಿ ಸಿಗ್ತಾ ಇರುವಂಥದ್ದು. ಕರ್ನಾಟಕದ ಮಟ್ಟಿಗೆ 21ರಿಂದ 24, NDA 23ರಿಂದ 26 ಸೀಟ್ಗಳಲ್ಲಿ ಗೆಲುವನ್ನು ದಾಖಲಿಸಿಕೊಳ್ಳುವಂತಹ ಸಾಧ್ಯತೆ ಇದೆ ಅಂತ ಹೇಳಿ, ಕಾಂಗ್ರೆಸ್ 3ರಿಂದ 7 ಸ್ಥಾನಗಳು, ಇಂಡಿಯಾ ಕೂಡ ಅಂದರೆ ಕಾಂಗ್ರೆಸ್ ಮಾತ್ರನೇ ಏಕಾಂಗಿಯಾಗಿ ಸ್ಪರ್ಧಿಸಿರೋದ್ರಿಂದಾಗಿ ಕಾಂಗ್ರೆಸ್ ಇಲ್ಲಿ 3ರಿಂದ 7 ಸ್ಥಾನಗಳನ್ನು ಗಳಿಸಬಹುದು. ಇಂಡಿಯಾ ಬ್ಲಾಕ್ನ ಒಟ್ಟು ಗಳಿಕೆಯು ಕೂಡ ಕೇವಲ ಇಷ್ಟಕ್ಕೆ ಸೀಮಿತ ಆಗಬಹುದು. ಕರ್ನಾಟಕದಲ್ಲಿ ಮೋದಿ ವೇವ್ ನಿಜಕ್ಕೂ ಎಷ್ಟರ ಮಟ್ಟಿಗೆ ಕೆಲಸ ಮಾಡಿದೆ ಅನ್ನುವಂಥದ್ದು ಒಂದು ಪ್ರಶ್ನೆ ಇತ್ತು. ಜೊತೆಗೇನೆ ಗ್ಯಾರಂಟಿ ಯಾವ ಸ್ವರೂಪದಲ್ಲಿ ಕೆಲಸ ಮಾಡಿರಬಹುದು ಅನ್ನುವಂಥ ಮತ್ತೊಂದು ಪ್ರಶ್ನೆಯೂ ಕೂಡ ಇತ್ತು. ಗ್ಯಾರಂಟಿಯಿಂದಾಗಿನೇ ನಮಗೆ ಇಷ್ಟು ಸೀಟು ಬರುತ್ತೆ ಅನ್ನೋದನ್ನ ಕಾಂಗ್ರೆಸ್ನವರು ಪ್ರತಿ ಬಾರಿಯೂ ಕೂಡ ಹೇಳಿದ್ದಾರೆ. ಹಾಗೆಯೇ ಮೋದಿ ಹೆಸರನ್ನ ಹೊರತಾಗಿ ಬಿಜೆಪಿ ನಾಯಕರಿಗೂ ಕೂಡ ಕರ್ನಾಟಕದಲ್ಲಿ ಬೇರೆ ಯಾವ ಇಶ್ಯೂ ಕೂಡ ಇರಲಿಲ್ಲ. ಅವರು ಕೂಡ ಮೋದಿ ನಾಯಕತ್ವ ಮತ್ತು ಮೋದಿ ನಾಮದ ಬಲವನ್ನ ಮಾತ್ರ ನಂಬಿಕೊಂಡು ಕುಳಿತಿದ್ರು. ಬಹುತೇಕ ಮೋದಿ ಹೆಸರಿನ ಮೂಲಕವಾಗಿಯೇ ಮತ್ತೊಮ್ಮೆ ಬಿಜೆಪಿಗೆ ಕರ್ನಾಟಕದಲ್ಲಿ ಒಳ್ಳೆಯ ಸ್ಥಾನಗಳು ಬರುವಂತಹ ಸಾಧ್ಯತೆ ಇದೆ ಅನ್ನುವಂಥನ ಈ ಒಂದು ಎಕ್ಸಿಟ್ ಪೋಲ್ನ ರಿಸಲ್ಟ್ನಲ್ಲಿ ಹೇಳ್ತಾ ಇರುವಂಥದ್ದು. 21ರಿಂದ 24 ಸೀಟ್ಗಳನ್ನು ಇಲ್ಲಿ ಭಾರತೀಯ ಜನತಾ ಪಕ್ಷ ಗಳಿಸ್ಬೋದು. 23ರಿಂದ 26 ಸೀಟ್ಗಳು ಅಂದರೆ 2 ಸೀಟ್ಗಳು ಹೆಚ್ಚುವರಿಯಾಗಿ JDSನ ಮೂಲಕವಾಗಿಯೂ ಕೂಡ ಬರಬಹುದು ಅನ್ನುವಂತಹ ನಿರೀಕ್ಷೆ ಇದೆ. ಕರ್ನಾಟಕದಲ್ಲಿ ಬಿಜೆಪಿಗೆ 21ರಿಂದ 24 ಸೀಟ್ಗಳು, NDAಗೆ 23ರಿಂದ 26 ಸೀಟ್ಗಳು ಬರಬಹುದು ಕರ್ನಾಟಕದ ವಿಚಾರದಲ್ಲಿ ಅನ್ನುವಂತಹ ಅಂಶ ಕಂಡು ಬರ್ತಾ ಇರುವಂಥದ್ದು. ಅಶೋಕ್ ಗೌಡ್ರೆ, ನೋಡಿ, ಒಂದು ನಾನು ತಮಿಳ್ನಾಡು ಬಗ್ಗೆ ಕ್ವಿಕ್ಕಾಗಿ ಹೇಳ್ಬಿಡ್ತೀನಿ. ಪರ್ಸೆಂಟೇಜ್ ಆಫ್ ವೋಟ್ಸ್ ನಮ್ಮೇನು ತುಂಬ ಎಕ್ಸ್ಪೆಕ್ಟೇಷನ್ ಇಲ್ಲ, ನಾವು 8 ಬಂದ್ಬಿಡ್ತೀವಿ 10 ಬಂದ್ಬಿಡ್ತೀವಿ ಅಂತೇಳಿ. ನಾವು ಕರೆಕ್ಟಾಗಿದೆ 1ರಿಂದ 5 ಅಂತ ನಮ್ಮ ಟಾರ್ಗೆಟ್ ಇತ್ತು. ಆದರೆ ಪರ್ಸೆಂಟೇಜ್ ಆಫ್ ವೋಟ್ಸು ಡಬಲ್ ಅಲ್ಲ, ಈ ಸತಿ 4ರಷ್ಟು ನಮ್ಮ ಲಾಸ್ಟ್ ಟೈಮ್ಗಿಂತ ಕಂಪೇರ್ ಮಾಡಿದ್ರೆ ಜಾಸ್ತಿ ಆಗ್ತದೆ. ಅಂದರೆ ತತ್ಸುಮಾರು 22ರಿಂದ 25% ವೋಟ್ ಶೇರ್ ನಮ್ಗೆ ಜಾಸ್ತಿ ಆಗುತ್ತೆ, ಅಂದರೆ ಬರುತ್ತೆ ಅಂತ ನಮ್ಮ ನಿರೀಕ್ಷೆ ಇದೆ. ಕರ್ನಾಟಕದ ಬಗ್ಗೆ ಹೇಳೋದಾದರೆ ಮೋದಿ ಅವ್ರದ್ದು ಫಸ್ಟ್ ಟೈಮು ಇಡೀ ಇಂಡಿಯಾದಲ್ಲಿ ನಿಮಗೆ ಇದೇ ನಂಬರ್ ಕಾಣಿಸುತ್ತೆ. ಯಾಕೆ ಅಂತಂದರೆ ಪ್ರೋ ಇನ್ಕಂಬೆನ್ಸಿ 64 ಆದಮೇಲೆ ಯಾವ್ದಾದ್ರು ಒಂದು ಎಲೆಕ್ಷನಲ್ಲಿ ಇತ್ತು ಅಂತಂದರೆ ಅದು ಫಸ್ಟ್ ಟೈಮು ನರೇಂದ್ರ ಮೋದಿ ಅವರು ಹ್ಯಾಟ್ರಿಕ್ ಆಗಿ ಪ್ರಧಾನಮಂತ್ರಿಗಳಾಗ್ತಾರೆ. ಅದಾದಮೇಲೆ ಪ್ರೋ ಇನ್ಕಂಬೆನ್ಸಿ ಇದೆ, ಇಡೀ ದೇಶದಲ್ಲಿ ಆಗಿರ್ತಕ್ಕಂಥ ಡೆವಲಪ್ಮೆಂಟ್ ಇದೆ, ಆಮೇಲೆ ಇಡೀ ದೇಶದ ಮ್ಯಾನೇಜ್ಮೆಂಟ್ ಮತ್ತು ಅಡ್ಮಿನಿಸ್ಟ್ರೇಟಿವ್ ರೇಖೇಂದ್ರ, ಮೆಗಾ ಎಕ್ಸಿಟ್ ಪೋಲ್ಗೆ ಮತ್ತೊಮ್ಮೆ ಸ್ವಾಗತ. ಈಗಾಗಲೇ ದೇಶದ ಬೇರೆ ಬೇರೆ ಲೋಕಸಭಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ, ಬೇರೆ ಬೇರೆ ರಾಜ್ಯಗಳಿಗೆ ಸಂಬಂಧಪಟ್ಟಂತೆ ಎಕ್ಸಿಟ್ ಪೋಲ್ನ ರಿಸಲ್ಟ್ ಅನ್ನು ತೋರಿಸ್ತಾ ಇದ್ವಿ. ಈಗ ದೆಹಲಿ, ಹರಿಯಾಣ, ಪಂಜಾಬ್, ಹಿಮಾಚಲ ಪ್ರದೇಶ, ಉತ್ತರಾಖಂಡ್, ಹಾಗೆಯೇ ಜಮ್ಮು ಕಾಶ್ಮೀರ ಮತ್ತು ಲಡಾಖ್ಗೆ ಸಂಬಂಧಪಟ್ಟಂತಹ ಎಕ್ಸಿಟ್ ಪೋಲ್ ರಿಸಲ್ಟ್ ಅನ್ನು ನಿಮಗೆ ತೋರಿಸ್ತೀನಿ. ದೆಹಲಿಗೆ ಸಂಬಂಧಪಟ್ಟಂತೆ NDA 5ರಿಂದ 7 ಸ್ಥಾನಗಳಲ್ಲಿ ಮತ್ತೆ ಗೆಲುವನ್ನು ದಾಖಲಿಸಿಕೊಳ್ಬಹುದು. 7ಕ್ಕೆ 7 ಗೆದ್ದರೂ ಆಶ್ಚರ್ಯ ಇಲ್ಲ ಅನ್ನುವಂಥದ್ದನ್ನು ಎಕ್ಸಿಟ್ ಪೋಲ್ ಹೇಳ್ತಾ ಇದೆ. 5ರಿಂದ 7 ಸ್ಥಾನಗಳಲ್ಲಿ ಗೆಲುವನ್ನು ದಾಖಲಿಸಿಕೊಳ್ಬಹುದು. 5 ಮಿನಿಮಮ್ ಗೆದ್ದೇ ಗೆಲ್ತಾರೆ, 5ರಿಂದ 7 ಸ್ಥಾನಕ್ಕೂ ಕೂಡ ಹೋಗ್ಬೋದು. ಇದೇ ಕಾರಣಕ್ಕಾಗಿ ಇಂಡಿಯಾ ಕೂಟ 0ಯಿಂದ 2 ಸ್ಥಾನಗಳಿಗೆ ಮಾತ್ರನೇ ಸೀಮಿತ ಆಗಬಹುದು. ಅಂದರೆ ಖಾತ್ರಿ ಇಲ್ಲ, ಇಂಡಿಯಾ ಕೂಟ ಅಲ್ಲಿ ಖಾತೆ ತೆರೆಯುತ್ತೆ ಅನ್ನೋದ್ರ ಬಗ್ಗೆ ಖಾತ್ರಿ ಇಲ್ಲ. ಗೆದ್ದರೆ 2 ಸ್ಥಾನಗಳಲ್ಲಿ ಗೆಲ್ಲಬಹುದು ದೆಹಲಿಯಲ್ಲಿ ಅನ್ನುವಂಥದ್ದು ಬಹಳ ಮುಖ್ಯವಾಗಿ, ಬಹಳ ದೊಡ್ಡ ಮಟ್ಟದಲ್ಲಿ ಇಲ್ಲಿ ಕ್ಯಾಂಪೇನನ್ನು ಅರವಿಂದ್ ಕೇಜ್ರಿವಾಲ್ ಮಾಡಿದ್ದಾರೆ. ಅವ್ರಿಗೆ ಚುನಾವಣೆಯಲ್ಲಿ ಪ್ರಚಾರವನ್ನು ಮಾಡುವಂಥ ದೃಷ್ಟಿಯಿಂದಲೂ ಕೂಡ ಸುಪ್ರೀಂ ಕೋರ್ಟ್ನ ಮೂಲಕವಾಗಿ ಅವ್ರಿಗೊಂದು ಮಧ್ಯಂತರ ಜಾಮೀನು ಕೂಡ ಸಿಕ್ಕಿತ್ತು. ಆ ಒಂದು ಜಾಮೀನನ್ನ ಪಡ್ಕೊಂಡು ಬಂದು ಪ್ರಚಾರದಲ್ಲಿ ತೊಡಗಿಸ್ಕೊಂಡಿದ್ರು, ವ್ಯಾಪಕವಾಗಿ ತೊಡಗಿಸ್ಕೊಂಡಿದ್ರು. ಅಷ್ಟೇ ಅಲ್ಲದೆ ಈ ತನಗೆ ಕೊಡುವಂತಹ ಮತ, ಈ ಮತ ಜೈಲಿಗೆ ಹೋಗುವಂಥದ್ರ ವಿಚಾರಕ್ಕೆ ಸಂಬಂಧಪಟ್ಟಂತಹ ಮತ ಅನ್ನುವಂಥದ್ದನ್ನು ಕೂಡ ತನ್ನ ಕ್ಯಾಂಪೇನ್ನಲ್ಲಿ ಬಹಳ ವ್ಯವಸ್ಥಿತವಾಗಿ ಆಮ್ ಆದ್ಮಿ ಪಕ್ಷ ಮಾಡಿತ್ತು. ಕೇವಲ ವೋಟ್ ಕೇಳುವಂಥದ್ದು ಮಾತ್ರ ಅಲ್ಲ, ಸೈನ್ ಕ್ಯಾಂಪೇನನ್ನು ಕೂಡ ಮಾಡ್ತಾ ಇದ್ರು ಆಮ್ ಆದ್ಮಿ ಪಕ್ಷದವರು. ಕಾಂಗ್ರೆಸ್ ಕೂಡ ಅಲ್ಲಿ ತನಗೆ ಸಿಕ್ಕಿದಂತಹ ಸೀಟ್ಗಳಲ್ಲಿ ಕಾಂಗ್ರೆಸ್ ಕೂಡ ಅಷ್ಟೇ ದೊಡ್ಡದಾದಂಥ, ಉದಾಹರಣೆಗೆ ಕನ್ಹಯ್ಯ ಕುಮಾರ್ ನಡೆಸಿದಂತಹ ಚುನಾವಣಾ ಪ್ರಚಾರಗಳನ್ನು ಗಮನಿಸಿದಾಗ ದೊಡ್ಡ ಮಟ್ಟದಲ್ಲಿ ಚುನಾವಣಾ ಪ್ರಚಾರಗಳನ್ನು ಮಾಡ್ತಾ ಇದ್ದಿದ್ದು ಕೂಡ ಕಂಡು ಬರ್ತಾ ಇದೆ. ಆದರೆ ರಿಸಲ್ಟ್ನ ವಿಚಾರಕ್ಕೆ ಬಂದಾಗ ಎಕ್ಸಿಟ್ ಪೋಲ್ ಹೇಳ್ತಾ ಇದೆ, ಇಲ್ಲ, NDA ಮತ್ತೆ 7ಕ್ಕೆ 7 ಕೂಡ ಗೆಲ್ಲಬಹುದು, 5 ಅಂತೂ ಮಿನಿಮಮ್ ಗೆದ್ದೇ ಗೆಲ್ತಾರೆ, 2 ಸ್ಥಾನಗಳಲ್ಲಿ ಮಾತ್ರ 50-50 ಅನ್ನುವಂಥ ರೀತಿಯಲ್ಲಿದೆ. ಅಲ್ಲಿ ಇಂಡಿಯಾ ಕೂಡ 2 ಸ್ಥಾನಗಳಿಗೆ ಗೆಲ್ಲೋದಕ್ಕೆ ಅವಕಾಶಗಳು ಇದ್ದಾವೆ ಅನ್ನುವಂಥದ್ದನ್ನ ದೆಹಲಿಗೆ ಸಂಬಂಧಪಟ್ಟಂತೆ ಇರುವಂತಹ ಎಕ್ಸಿಟ್ ಪೋಲ್. ದೆಹಲಿಯನ್ನು ನಾವು ಗಮನಿಸಿದಾಗ ಅಲ್ಲಿಯ ಲೋಕಸಭಾ ಫಲಿತಾಂಶವನ್ನು ಗಮನಿಸ್ತಾ ಇದ್ದಾಗ UPA ಅವಧಿಯಲ್ಲಿ ಕೂಡ ಅಲ್ಲಿ UPA ಅಧಿಕಾರಕ್ಕೆ ಬಂದಂತಹ ಸಂದರ್ಭಗಳಲ್ಲಿ ಅಷ್ಟು ಸ್ಥಾನಗಳನ್ನು ಕಾಂಗ್ರೆಸ್ ಗೆಲುವನ್ನು ದಾಖಲಿಸಿಕೊಂಡಿರುವಂತಹ ಇತಿಹಾಸವೂ ಕೂಡ ಇದೆ. ಅಂದರೆ ಒಂದು ಕೇಂದ್ರದಲ್ಲಿ ಯಾರು ಆಡಳಿತ ನಡೆಸ್ತಾರೆ ಅವರಿಗೆ ಹತ್ತಿರವಾಗಿ ಇರುವಂತಹ ಮತ್ತು
ಒಂದು ಅರ್ಥದಲ್ಲಿ ಕೇಂದ್ರ ಸರ್ಕಾರದ ಆಳ್ವಿಕೆಯೂ ಕೂಡ ಅಷ್ಟೇ ದೊಡ್ಡ ಮಟ್ಟದಲ್ಲಿರುವಂತಹ ಒಂದು ರಾಜ್ಯವಾಗಿರುವಂಥದ್ದು ದೆಹಲಿ. ಯಾಕಂದರೆ ಪೂರ್ಣ ಪ್ರಮಾಣದ ರಾಜ್ಯದ ಸ್ಥಾನಮಾನವೂ ಇಲ್ಲ, ಪೂರ್ಣ ಪ್ರಮಾಣದ ಅಧಿಕಾರವೂ ಕೂಡ ಇಲ್ಲ ಅಲ್ಲಿ. ಹಾಗಾಗಿ ಅವರು ಹೆಚ್ಚು ಕೇಂದ್ರ ಸರ್ಕಾರದ ಪರವಾದಂತಹ ಮತ, ಕೇಂದ್ರದಲ್ಲಿ ಯಾರು ಅಧಿಕಾರಕ್ಕೆ ಬರ್ಬೋದು ಅವರ ಪರವಾದಂತಹ ಮತ ಹಾಕುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಇನ್ನು ಹರಿಯಾಣದ ವಿಚಾರಕ್ಕೆ ಬಂದಾಗ, ಹರಿಯಾಣದಲ್ಲಿ NDA ಕಳೆದ ಬಾರಿ BJP 10ಕ್ಕೆ 10 ಸ್ಥಾನಗಳಲ್ಲಿ ಗೆಲುವನ್ನು ದಾಖಲಿಸಿಕೊಂಡಿತ್ತು. ಆದರೆ ಈ ಬಾರಿ ಕ್ಲೀನ್ ಸ್ವೀಪ್ ಇಲ್ಲ ಅನ್ನೋದನ್ನು ಹೇಳ್ತಾ ಇದೆ. 5ರಿಂದ 7 ಸ್ಥಾನಗಳು, 3ರಿಂದ 5 ಸ್ಥಾನಗಳು ಇಂಡಿಯಾಗೆ. ಅಂದರೆ ಕಾಂಗ್ರೆಸ್ ಅಲ್ಲಿ ಕನಿಷ್ಠ 3 ಸ್ಥಾನಗಳನ್ನಾದರೂ ಗೆಲ್ಲಬಹುದು ಅನ್ನುವಂತಹ ನಿರೀಕ್ಷೆಯೂ ಕೂಡ ಹರಿಯಾಣದ ಮಟ್ಟಿಗೆ ಇರುವಂಥದ್ದು. NDA 5ರಿಂದ 7 ಸ್ಥಾನಗಳು, ಇಂಡಿಯಾ 3ರಿಂದ 5 ಸ್ಥಾನಗಳಲ್ಲಿ ಗೆಲುವನ್ನು ದಾಖಲಿಸಿಕೊಳ್ಳಬಹುದು ಅನ್ನುವಂತಹ ನಿರೀಕ್ಷೆಯನ್ನು ಈ ಒಂದು ಹರಿಯಾಣ ರಾಜ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರುವಂತಹ ಅಂಶ. 3ರಿಂದ 5 ಇಂಡಿಯಾ, 5ರಿಂದ 7 ಸ್ಥಾನಗಳು ಭಾರತೀಯ ಜನತಾ ಪಕ್ಷ ಗೆಲುವನ್ನು ದಾಖಲಿಸಿಕೊಳ್ಳಬಹುದು ಹರಿಯಾಣದಲ್ಲಿ ಅನ್ನುವಂಥದ್ದು. ಹರಿಯಾಣಕ್ಕೆ ಸಂಬಂಧಪಟ್ಟಂತಹ ನ್ಯೂಸ್ 18 ನಡೆಸಿರುವಂತಹ ಈ ಒಂದು ಮೆಗಾ ಎಕ್ಸಿಟ್ ಪೋಲ್ನಲ್ಲಿ NDA 5ರಿಂದ 7 ಸ್ಥಾನಗಳು. ಇನ್ನು ಪಂಜಾಬ್ ವಿಚಾರಕ್ಕೆ ಬಂದರೆ, ಪಂಜಾಬ್ ವಿಚಾರದಲ್ಲಿ ಏನಾಗುತ್ತೆ, ಪಂಜಾಬ್ಗೆ ಸಂಬಂಧಪಟ್ಟಂತೆ ನೋಡಿದಾಗ ಇಲ್ಲಿ ಇಂಡಿಯಾ 8ರಿಂದ 10 ಅಂತೇಳಿ ಇದ್ರೂ ಕೂಡ ಇಲ್ಲಿ ಇಂಡಿಯಾದ 2 ಪಕ್ಷಗಳು ಪ್ರತ್ಯೇಕವಾಗಿ ಚುನಾವಣೆಯನ್ನು ಸ್ಪರ್ಧಿಸಿರುವಂತಹ ರಾಜ್ಯ ಇದು. ಅಂದರೆ 13 ಲೋಕಸಭಾ ಕ್ಷೇತ್ರಗಳಲ್ಲಿ ಆಮ್ ಆದ್ಮಿ ಪಕ್ಷವೂ ಕೂಡ ಪ್ರತ್ಯೇಕವಾಗಿ ಸ್ಪರ್ಧಿಸಿದೆ, ಕಾಂಗ್ರೆಸ್ ಕೂಡ ಸ್ಪರ್ಧಿಸಿದೆ. NDA 2ರಿಂದ 4 ಸ್ಥಾನಗಳಲ್ಲಿ ಗೆಲುವನ್ನು ದಾಖಲಿಸಿಕೊಳ್ಳಬಹುದು, ಇಂಡಿಯಾ 8ರಿಂದ 10 ಸ್ಥಾನಗಳಲ್ಲಿ ಗೆಲುವನ್ನು ದಾಖಲಿಸಿಕೊಳ್ಳಬಹುದು, ಇತರರು 0ಯಿಂದ 1 ಸ್ಥಾನವನ್ನು ಗಳಿಸಬಹುದು ಅನ್ನುವಂತಹ ನಿರೀಕ್ಷೆಯನ್ನ ಪಂಜಾಬ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರುವಂಥದ್ದು. ಪಂಜಾಬ್ನಲ್ಲಿ ಬಹಳ ಕುತೂಹಲ ಇತ್ತು. ಪಂಜಾಬ್ನಲ್ಲೂ ಕೂಡ ಅಷ್ಟೇ ದೊಡ್ಡ ಮಟ್ಟದಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರು ಈ ಬಾರಿ ಪ್ರಚಾರ ಸಭೆಗಳಲ್ಲಿ ಭಾಗಿಯಾಗಿದ್ದರು. ಬಹಳ ವ್ಯವಸ್ಥಿತವಾದಂತಹ ಪ್ರಚಾರವನ್ನು ಅವರು ಕೂಡ ಅಲ್ಲಿ ಮಾಡ್ತಾ ಇದ್ರು. ಆದರೆ ಪಂಜಾಬ್ನ 13 ಲೋಕಸಭಾ ಕ್ಷೇತ್ರಗಳಲ್ಲಿ BJP 2ರಿಂದ 4, NDA ಕೂಡ ಅಂದರೆ BJPಯದ್ದೇ NDA ಕೂಡ 2ರಿಂದ 4, ಕಾಂಗ್ರೆಸ್ 8ರಿಂದ 10 ಸ್ಥಾನಗಳನ್ನು ಗಳಿಸಬಹುದು ಅನ್ನುವಂಥದ್ದು, ಇಂಡಿಯಾ 8ರಿಂದ 10 ಸ್ಥಾನಗಳನ್ನು ಗಳಿಸಬಹುದು, ಇತರರು 0ಯಿಂದ 1 ಸ್ಥಾನಗಳು ಅನ್ನುವಂತಹ ಒಂದು ಅಂಶವೂ ಕೂಡ ಕಂಡು ಬರ್ತಾ ಇದೆ ಪಂಜಾಬ್ಗೆ ಸಂಬಂಧಪಟ್ಟಂತೆ. ಇನ್ನು ಹಿಮಾಚಲ ಪ್ರದೇಶ ಮತ್ತು ಉತ್ತರಾಖಂಡ್ಗೆ ಸಂಬಂಧಪಟ್ಟಂತೆ ಇರುವಂತಹ 9 ಲೋಕಸಭಾ ಕ್ಷೇತ್ರಗಳಲ್ಲಿ 9ಕ್ಕೆ 9 ಸ್ಥಾನಗಳನ್ನು ಕೂಡ NDA ಗಳಿಸಬಹುದು ಅನ್ನುವಂತಹ ರಿಪೋರ್ಟ್ ಇದೆ. BJP 9ಕ್ಕೆ 9 ಸ್ಥಾನಗಳನ್ನು ಕೂಡ ಗೆಲ್ಲಬಹುದು. ಈ ಹಿಮಾಚಲ ಪ್ರದೇಶ ಮತ್ತು ಉತ್ತರಾಖಂಡ್ನಲ್ಲಿ ಬರುವಂತಹ, ಹಿಮಾಚಲ ಪ್ರದೇಶದಲ್ಲಿ ಬರುವಂತಹ ಲೋಕಸಭಾ ಕ್ಷೇತ್ರಗಳು ಮತ್ತು ಉತ್ತರಾಖಂಡ್ನ ಜೊತೆಯಾಗಿ ಬರುವಂತಹ ಒಟ್ಟು 9 ಸ್ಥಾನಗಳಲ್ಲಿ 9ಕ್ಕೆ 9 ಸ್ಥಾನಗಳನ್ನು ಕೂಡ ಭಾರತೀಯ ಜನತಾ ಪಕ್ಷ ಮತ್ತೆ ಗೆಲುವನ್ನು ದಾಖಲಿಸಿಕೊಳ್ಬೋದು. ಯಾಕಂದರೆ ಕಳೆದ ಬಾರಿಯೂ ಕೂಡ ಅವರು 9ಕ್ಕೆ 9 ಸ್ಥಾನಗಳನ್ನು ಗೆದ್ದಿದ್ರು, ಈ ಬಾರಿಯೂ ಕೂಡ ಅದೇ ರೀತಿಯಾದಂಥ ಗೆಲುವನ್ನು ದಾಖಲಿಸಿಕೊಳ್ಬಹುದು ಅಂತೇಳಿ. ಆದರೆ ವಿಶೇಷವಾಗಿ ಹಿಮಾಚಲ ಪ್ರದೇಶದ ವಿಚಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ನಂಬಿಕೆಯನ್ನು ಇಟ್ಕೊಂಡಿರುವಂಥದ್ದು. ಉದಾಹರಣೆಗೆ ಮಂಡಿ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ವಿಕ್ರಮಾದಿತ್ಯ ಅವರು ಚುನಾವಣೆಗೆ ಸ್ಪರ್ಧಿಸಿರೋದ್ರಿಂದಾಗಿ ಕಂಗನಾ ರನೌತ್ ಅವರನ್ನ ಸೋಲಿಸ್ತಾರೆ ಅನ್ನುವಂತಹ ನಿರೀಕ್ಷೆಯನ್ನ ಕಾಂಗ್ರೆಸ್ನವರು ಇಟ್ಕೊಂಡಿದ್ದಾರೆ. ಅಲ್ಲಿ ಆನಂದ್ ಸಿಂಗ್ ಅವ್ರಿಗೂ ಕೂಡ ಅವರು ಈ ಬಾರಿ ಟಿಕೆಟ್ ಅನ್ನ ಕೊಟ್ಟಿರುವಂಥದ್ದು. ಇವೆಲ್ಲವೂ ಕೂಡ ಅವರು ಆನಂದ್ ಶರ್ಮಾ ಅವರಿಗೆ ಟಿಕೆಟ್ ಅನ್ನು ಕೊಟ್ಟಿರುವಂಥದ್ದು. ಇವು ಕೂಡ ಬಹಳ ಮುಖ್ಯವಾಗಿ ಕಾಂಗ್ರೆಸ್ ನಮಗೆ ಗೆಲ್ಲೋದಕ್ಕೆ ಅವಕಾಶ ಸಿಗಬಹುದೇನೋ ಅನ್ನುವಂತಹ ರೀತಿಯಂತ ಲೆಕ್ಕಾಚಾರವನ್ನು ಹಾಕಿತ್ತು. ಆದರೆ ಅಲ್ಲಿರುವಂಥ 9ಕ್ಕೆ 9 ಸ್ಥಾನಗಳನ್ನು ಕೂಡ NDA ಗಳಿಕೆ ಮಾಡಿಕೊಳ್ಳುತ್ತೆ, BJP ಗೆದ್ದು ಬೀಗಬಹುದು ಅನ್ನುವಂತಹ ನಿರೀಕ್ಷೆಯನ್ನು ಹುಟ್ಟು ಹಾಕಿದೆ. ಇನ್ನು ಜಮ್ಮು ಕಾಶ್ಮೀರ ಮತ್ತು ಲಡಾಖ್ಗೆ ಸಂಬಂಧಪಟ್ಟಂತೆ ನೋಡಿದಾಗ NDA 3 ಸೀಟ್ಗಳಲ್ಲಿ ಮತ್ತು ಇಂಡಿಯಾ 3 ಸೀಟ್ಗಳಲ್ಲಿ ಗೆಲುವನ್ನು ದಾಖಲಿಸಿಕೊಳ್ಳಬಹುದು ಅನ್ನುವಂತಹ ನಿರೀಕ್ಷೆ ಇದೆ. ಜಮ್ಮು ಕಾಶ್ಮೀರ ಮತ್ತು ಲಡಾಖ್ಗೆ ಸಂಬಂಧಪಟ್ಟಂತೆ BJP ತಾನು ಸ್ಪರ್ಧಿಸಿರುವಂತಹ ಕ್ಷೇತ್ರಗಳಲ್ಲಿ BJPಯು ಕೂಡ ಗೆಲುವನ್ನು ದಾಖಲಿಸಿಕೊಳ್ಳುತ್ತೆ ಅನ್ನುವಂಥದ್ದು. ಹಾಗೆಯೇ ಇಂಡಿಯಾ ಕೂಟವು ಕೂಡ 3 ಸ್ಥಾನಗಳಲ್ಲಿ ಗೆಲುವನ್ನು ದಾಖಲಿಸಿಕೊಳ್ಳಬಹುದು ಅನ್ನುವಂತಹ ನಿರೀಕ್ಷೆ ಇರುವಂಥದ್ದು. ಇದು ಜಮ್ಮು ಕಾಶ್ಮೀರ ಮತ್ತು ಲಡಾಖ್ಗೆ ಸಂಬಂಧಪಟ್ಟಂತೆ ಬರುವಂತಹ ಕ್ಷೇತ್ರಗಳಿಗೆ. ಅಲ್ಲಿರುವಂತಹ ಒಟ್ಟು 6 ಕ್ಷೇತ್ರಗಳಲ್ಲಿ 3 BJPಯ ಪಾಲಾಗಬಹುದು ಹಾಗೂ ಇತರೆ 3 ಕ್ಷೇತ್ರಗಳು ಇಂಡಿಯಾ ಮೈತ್ರಿಕೂಟದ ಪಾಲಾಗಬಹುದು ಅನ್ನುವಂತಹ ನಿರೀಕ್ಷೆ ಇದೆ. ಹೀಗೆ ಒಟ್ಟು 381 ಕ್ಷೇತ್ರಗಳ ಪೈಕಿ ಇಂಡಿಯಾಗೆ ಸಿಗಬಹುದಾಗಿರುವಂತಹ ಸ್ಥಾನಗಳು 108ರಿಂದ 118 ಸ್ಥಾನಗಳು ಈ ಬಾರಿ ಗಳಿಕೆ ಮಾಡಿಕೊಳ್ಬೋದು. 381 ಪೈಕಿ NDA ಈ ಬಾರಿ ಸುಮಾರು 238ರಿಂದ 248 ಸ್ಥಾನಗಳನ್ನು ಗಳಿಸ್ಬೋದು. ಅಂದರೆ ಬಹುತೇಕ
ಈ 381 ಲೋಕಸಭಾ ಕ್ಷೇತ್ರಗಳ ವ್ಯಾಪ್ತಿಗೆ ಬಂದಂತಹ ಸಂದರ್ಭದಲ್ಲಿನೇ NDA ಬಹುತೇಕ ಬಹುಮತದ ಹತ್ತಿರಕ್ಕೆ ತಲುಪ್ತಾ ಇದೆ ಅನ್ನೋದನ್ನ ಎಕ್ಸಿಟ್ ಪೋಲ್ ಸರ್ವೆ ಕೂಡ ಹೇಳ್ತಾ ಇರೋದು. ಎಕ್ಸಿಟ್ ಪೋಲ್ನ ಪ್ರಕಾರವಾಗಿ 238ರಿಂದ 248 ಸ್ಥಾನಗಳನ್ನು ಈ 381 ಲೋಕಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿನೇ ಗಳಿಕೆ ಮಾಡ್ಕೊಳ್ತಾರೆ. ಇನ್ನು ಉಳಿದಂತೆಯೇ ಉತ್ತರ ಪ್ರದೇಶದಲ್ಲಿ ನಾವು ಆಗ್ಲೇ 1ರಿಂದ 3ನೇ ಹಂತದವರೆಗಿನ ರಿಸಲ್ಟ್ ಅನ್ನು ತೋರಿಸಿದ್ವಿ. ಬಿಹಾರದಲ್ಲೂ ಹಾಗಿದೆ ಮತ್ತು ಪಶ್ಚಿಮ ಬಂಗಾಳದಲ್ಲೂ ಕೂಡ ಹಾಗೆ. ಅಲ್ಲಿ ಉಳಿದಿರುವಂತಹ 4 ಪೀಸ್ನಲ್ಲಿ ಎಷ್ಟೆಷ್ಟು ಸ್ಥಾನಗಳನ್ನು ಗಳಿಸಿದ್ದಾರೆ ಅನ್ನೋದನ್ನು ನೋಡಿದಾಗ ಒಟ್ಟು 543ರಲ್ಲಿ ಯಾರು ಎಷ್ಟು ಸ್ಥಾನಗಳನ್ನು ಗಳಿಸೋದಕ್ಕೆ ಸಾಧ್ಯ ಆಗಬಹುದು, ಏನು ನಿರೀಕ್ಷೆ ಇದೆ ಅನ್ನುವಂತಹ ರಿಸಲ್ಟ್ ಅನ್ನು ಕೂಡ ನಿಮಗೆ ವಿವರವಾಗಿ ತೋರಿಸೋದಕ್ಕೆ ಸಾಧ್ಯ ಆಗುತ್ತೆ. ಇದರ ಬಗ್ಗೆ ಚರ್ಚೆ ನಾನು ಮುಂದುವರಿಸ್ತೀನಿ. ಹಾಗೆಯೇ ಉಳಿದ ಲೋಕಸಭಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತಹ ಉಳಿದ ರಾಜ್ಯಗಳಲ್ಲಿರುವಂತಹ ಸಮೀಕ್ಷೆಯ ವರದಿ ಏನು ಹೇಳ್ತಾ ಇದೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಚಿಕ್ಕ ಬ್ರೇಕ್ ಅಂತ. ಇಡೀ ದಕ್ಷಿಣ ಭಾರತದ ರಿಸಲ್ಟ್ ನಾವು ನೋಡ್ತಾ ಹೋದಾಗ ಒಂದೊಂದು ಕ್ಲಿಯರ್ ಆಗಿರುವಂಥದ್ದು ಏನಂತ ಹೇಳಿದ್ರೆ, ಬಿಜೆಪಿ ತನ್ನ ಮೈತ್ರಿಯ ಸೆಲೆಕ್ಷನ್ನ ಮೂಲಕವಾಗಿಯೂ ಕೂಡ ಗೇನ್ ಮಾಡ್ಕೊಂಡಿದೆ ಅಂತ ಹೇಳಿ. ಅದು ಕರ್ನಾಟಕದಲ್ಲಿರ್ಬೋದು, ಅದು ಆಂಧ್ರದ ವಿಚಾರದಲ್ಲಿ ಇರ್ಬೋದು. ಆಂಧ್ರದಲ್ಲೂ ಕೂಡ ಅಷ್ಟೇ. ಆಂಧ್ರ ಅತ್ಯಂತ ಕ್ರೂಷಿಯಲ್ ಆಗಿತ್ತು. ಆಂಧ್ರದಲ್ಲಿ ಯಾವುದೇ ಸೀಟನ್ನು ಗೆದ್ದಿರಲಿಲ್ಲ. ಈ ಬಾರಿ ಅಲ್ಲಿ ಗೆಲ್ಲೋದಕ್ಕೆ ಅವಕಾಶಗಳೇನಾದರೂ ಇದೆ ಅಂತ ಹೇಳಿದ್ರೆ ಅದು ತನ್ನ ಸ್ವಂತ ಶಕ್ತಿಯ ಮೂಲಕವಾಗಿ ಇಲ್ಲ ಅನ್ನುವಂಥದ್ದು ಖಾತ್ರಿಯಾಗಿದೆ. ಬಿಜೆಪಿಯು ಕೂಡ ಇತ್ತು. ಆದರೆ ಅದಕ್ಕೆ ತೆಲುಗುದೇಶಂನ ಮಿತ್ರತ್ವ ಇದೆಯಲ್ಲ, ಆ ಒಂದು ಮೈತ್ರಿ ಇದೆಯಲ್ಲ, ಅದು ಸಹಾಯ ಮಾಡಿರುವಂತಹ ಸಾಧ್ಯತೆ ದಟ್ಟವಾಗಿ ಗೋಚರಿಸ್ತಾ ಇರುವಂಥದ್ದು. ಈ ಒಂದು ಎಕ್ಸಿಟ್ ಪೋಲ್ನ ರಿಸಲ್ಟ್ನಲ್ಲೂ ಕೂಡ ಅದೇ ನಮಗೀಗ ಕಂಡು ಬರ್ತಾ ಇರುವಂಥದ್ದು. ಕೆಲವ್ರ ಹತ್ರ ಮಾತಾಡಿದಾಗ ಮೆಜಾರಿಟಿ ಎಲ್ಲರೂ ಹೇಳಿರ್ತಕ್ಕಂಥ ಫೀಡ್ಬ್ಯಾಕ್ ಏನು ಅಂತ ಹೇಳಿದ್ರೆ, ನಿಜವಾಗ್ಲೂ ಅಂದರೆ ನಾವು ಯಾರಿಗೆ ವೋಟ್ ಹಾಕಿದ್ದೀರಾ ಏನು ಅಂತ ಹೇಳಿದ್ರೆ, ಮೆಜಾರಿಟಿ ಯಾರಿದ್ದಾರೆ ಡೌನ್ ಟ್ರಾಡನ್, ಎಸ್ಪೆಷಲಿ ಸ್ಲಮ್ಸ್ಗಳು ಮತ್ತು ಬೇರೆ ಬೇರೆ ಜಾಗದಲ್ಲಿರ್ತಕ್ಕಂಥ ವಿಲೇಜಲ್ಲಿರ್ತಕ್ಕಂಥ ಜನಗಳು ಯಾರೂ ಬಾಯನ್ನು ನಿಜವಾಗ್ಲೂ ಹಾನೆಸ್ಟ್ ಆಗಿ ಹೇಳಿರ್ತಕ್ಕಂಥ ಸರಿಯಾಗಿ ಹೇಳ್ತಾ ಇಲ್ಲ ಅನ್ನೋ ಒಂದು ಇದನ್ನು ಕೂಡ ನಾವು ಮೆಸೇಜನ್ನು ಕೂಡ ನಾವು ನೋಡಿದ್ದೇವೆ. ಅಂದರೆ ಓವರಾಲ್ ನಾನು ಏನು ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ನಾನು ಅಗೇನ್ ಐ ಆಮ್ ನಾಟ್ ಗೋನ್ ಟು ಡಿಸ್ಪ್ಯೂಟ್ ಇದು ಸರಿನಾ ತಪ್ಪು ಅಲ್ಲ, ಸೊ ವಿಲ್ ಫೋರ್ತ್ ವೇಟ್ ಮಾಡೋಣ. ಬಟ್ ನನಗನ್ನಿಸ್ತಾ ಇರ್ತಕ್ಕಂಥದ್ದು ನಿಜವಾದಂಥ ಮತದಾರ ಏನು ಹಾಕಿದ್ದಾನೆ ಅದನ್ನು ನಿಜವಾಗ್ಲೂ ಹೊರಗಡೆ ನೀವು ಸರ್ವೆಗಳಲ್ಲಿ ಹೇಳಿದ್ದಾನ ಅನ್ನೋ ಒಂದು ಡೌಟ್ ಕಾಣ್ತಿದೆ. ಓಕೆ 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 ರಘುವರೇ ಮಾತಾಡ್ತೀನಿ. ಯಾಕಂದ್ರೆ ಇಲ್ಲಿ ಈ ರಿಸಲ್ಟ್ ಯಾವ ರೀತಿಯಲ್ಲಿ ಬಂದಿದೆ, ಯಾವ್ಯಾವ ರಾಜ್ಯಗಳಲ್ಲಿ ಯಾವ ರೀತಿಯಾದಂತಹ ರಿಸಲ್ಟ್ ಇದೆ ಅನ್ನೋದನ್ನ ಈ ಒಂದು ಸರ್ವೆ ಮೂಲಕವಾಗಿ, ಎಕ್ಸಿಟ್ ಪೋಲ್ನ ಮೂಲಕವಾಗಿ ಬಂದಿರುವಂತಹ ರಿಸಲ್ಟ್ನ ಬಗ್ಗೆ ಮತ್ತಷ್ಟು ವಿವರವನ್ನ ನಮ್ಮ ಎಲೆಕ್ಷನ್ ರೂಮ್ನಿಂದ ನವಿತಾ ಜೈನ್ ನೀಡ್ತಾರೆ. ನವಿತಾ. ಎಸ್, ಥ್ಯಾಂಕ್ ಯು ಹರಿಪ್ರಸಾದ್. ಈಗಾಗಲೇ ನಾವು ನೋಡ್ತಾ ಇದ್ದೀವಿ ನ್ಯೂಸ್ 18ನ ಎಕ್ಸಿಟ್ ಪೋಲ್ನಲ್ಲಿ ಪೋಲ್ ಹಬ್ ಯಾವ ರೀತಿಯಾಗಿ ಈಗಾಗಲೇ ಎಲ್ಲ ರಾಜ್ಯಗಳಲ್ಲಿ ನಡೆದಂತಹ ಸಮೀಕ್ಷೆಗಳ ಮಾಹಿತಿಯನ್ನ ನೀಡ್ತಾ ಇದ್ದೀವಿ ಅನ್ನೋದು ಪ್ರಮುಖವಾಗಿ ಈಗಾಗಲೇ ನಾವು ಗಮನಿಸೋದಾದ್ರೆ, ಈಗ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಏನು ಆಗಿದೆ, ಮತದಾರನ ಮನಸ್ಸು ಯಾರ ಕಡೆ ಒಲಿದಿದೆ ಅನ್ನೋದ್ರ ಬಗ್ಗೆ ಕೂಡ ಸಮೀಕ್ಷೆಯ ಲೆಕ್ಕಾಚಾರವನ್ನ ನಿಮ್ಮ ಮುಂದೆ ಇಡ್ತಾ ಇದ್ವಿ. ಹಾಗಾದ್ರೆ ಏನು ಆಗಿದೆ ದಕ್ಷಿಣ ಭಾರತ ಬಹಳ ಇಂಪಾರ್ಟೆಂಟ್ ಯಾಕಂತ ಹೇಳಿದ್ರೆ, ಪ್ರಮುಖವಾಗಿ ಈಗಾಗಲೇ ಮೊದಲ ಹಂತದಲ್ಲಿ ನಡೆದಂತಹ ಚುನಾವಣೆ ಆಗಿರ್ಬೋದು ಅಥವಾ ಅದಕ್ಕಿಂತ ಮುಂಚೆನೆ ಎಲೆಕ್ಷನ್ ಅನೌನ್ಸ್ ಆಗೋದಕ್ಕಿಂತ ಮುಂಚೆನೆ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ದಕ್ಷಿಣ ಭಾರತದ ರಾಜ್ಯಗಳಿಗೆ ಬಂದು ತನ್ನ ಪ್ರಚಾರವನ್ನ ಆರಂಭ ಮಾಡಿದ್ದನ್ನು ಕೂಡ ನಾವು ಗಮನಿಸಬಹುದು. ಹಾಗಾದ್ರೆ ಈ ಸಲ ಏನು ಆಗಿದೆ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ, ಪ್ರಮುಖವಾಗಿ ತಮಿಳುನಾಡು ಆಗಿರಬಹುದು, ಕರ್ನಾಟಕ ಆಗಿರಬಹುದು, ಕೇರಳ, ಪ್ರಮುಖವಾಗಿ ಆಂಧ್ರ ಪ್ರದೇಶ, ತೆಲಂಗಾಣ, ಈ ಎಲ್ಲಾ ರಾಜ್ಯಗಳಲ್ಲಿ ಏನಾಗಿದೆ, ಇಂಡಿಯಾ ಜೊತೆಗೆ NDA ಈ ಮೈತ್ರಿಕೂಟಕ್ಕೆ ಯಾವ ರೀತಿಯಾದಂತಹ ಸ್ಥಾನಗಳು ಸಿಗಲಿದೆ, ಇವೆಲ್ಲದರ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಈಗಾಗಲೇ ನಾವು ಗಮನಿಸೋದ್ರೆ ಮೊದಲನೇದಾಗಿ ನಮ್ಮದೇ ರಾಜ್ಯ ಕರ್ನಾಟಕದಲ್ಲಿ ಏನು ಆಗಬಹುದು, ಬಹಳ ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತಹ ಒಂದಷ್ಟು ವಿಚಾರಗಳು ಕೂಡ ನಡೆದಿದ್ದನ್ನ ನಾವು ಗಮನಿಸಬಹುದು. ಹಾಗಾದ್ರೆ ಕರ್ನಾಟಕದಲ್ಲಿ ಈ ಸಲ ಯಾವ ರೀತಿಯ ಲೆಕ್ಕಾಚಾರಗಳನ್ನ ಮತದಾರ ಕೊಟ್ಟಿದ್ದಾರೆ ಅನ್ನೋದನ್ನ ನೋಡೋದಾದ್ರೆ, ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳ ಪೈಕಿ ಈ ಸಲ ಕೂಡ ಬಿಜೆಪಿ ಮೈತ್ರಿಕೂಟಕ್ಕೆ 23ರಿಂದ 26 ಕ್ಷೇತ್ರಗಳು ಸಿಗುವಂತಹ ಸಾಧ್ಯತೆ ಇದೆ ಅನ್ನೋದನ್ನ ಈ ಎಕ್ಸಿಟ್ ಪೋಲ್ ಸಮೀಕ್ಷೆಗಳು ಹೇಳ್ತಾ ಇರುವಂತದ್ದು. ಆದ್ರೆ ನಾವು ಹೇಳ್ತಾ ಇರುವಂತದ್ದು ಇದು ಸಮೀಕ್ಷೆಗಳ ಮಾಹಿತಿ ಮಾತ್ರ. ಜೂನ್ 4ನೇ ತಾರೀಕು ನಿಜವಾದಂತಹ ಫಲಿತಾಂಶ ಬರಲಿದೆ. ಏನಾಗುತ್ತೆ ಗೊತ್ತಾಗುತ್ತೆ. ಅದೇ ರೀತಿಯಾಗಿ ಕಾಂಗ್ರೆಸ್ನ ಮೈತ್ರಿಕೂಟದಲ್ಲಿ 3ರಿಂದ 7 ಕ್ಷೇತ್ರಗಳು, ಕಾಂಗ್ರೆಸ್ ಇಲ್ಲಿ 3ರಿಂದ 7 ಕ್ಷೇತ್ರಗಳನ್ನು ಪಡೆಯೋದಕ್ಕೆ ಮಾತ್ರ ಸಾಧ್ಯ ಆಗಿದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಯಾಕಂದ್ರೆ ಈ ಹಿಂದೆ ಕಾಂಗ್ರೆಸ್ 2019ರಲ್ಲಿ ಕೇವಲ 1 ಸ್ಥಾನ ಪಡೆದಿತ್ತು. ಈ ಸಲ 2 ಅಂಕಿಯನ್ನ ದಾಟುತ್ತೆ ಅನ್ನುವಂತಹ ಲೆಕ್ಕಾಚಾರಗಳು ಕೂಡ ಕಾಂಗ್ರೆಸ್ನಲ್ಲಿದೆ. ಆದ್ರೆ ಅದು ಸಾಧ್ಯ ಆಗತ್ತಾ? ಈ ಸಮೀಕ್ಷೆ ಹೇಳ್ತಾ ಇದೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿ. ಕಾರಣ 3ರಿಂದ 7 ಕ್ಷೇತ್ರಗಳನ್ನ ಮಾತ್ರ ಗೆಲುವು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ ಈ ಸಮೀಕ್ಷೆ ಹೇಳ್ತಾ ಇರುವಂತದ್ದು. ಕರ್ನಾಟಕದಲ್ಲಿ 25
ಪ್ಲಸ್ ಈಗಾಗಲೇ ನಾವು ಗಮನಿಸಬಹುದು 23ರಿಂದ 26 ಅಂದ್ರೆ ಈ ಹಿಂದೆ ಬಿಜೆಪಿ 25 ಕ್ಷೇತ್ರಗಳಲ್ಲಿ ಗೆಲುವನ್ನ ಸಾಧಿಸಿತ್ತು. ಈ ಸಲ ಮೈತ್ರಿ ಆಗಿದೆ, 3 ಕ್ಷೇತ್ರಗಳನ್ನ ಜೆಡಿಎಸ್ಗೆ ಬಿಟ್ಟು ಕೊಟ್ಟಿದೆ. ಈ ಹಿನ್ನೆಲೆಯಲ್ಲಿ ಮೈತ್ರಿಕೂಟದಲ್ಲಿ 23ರಿಂದ 26 ಕ್ಷೇತ್ರಗಳನ್ನ ಪಡೆಯುವುದರ ಮೂಲಕ ಮತ್ತೆ ಬಿಜೆಪಿ ಈ ಸಲ ತನ್ನ ಕ್ಷೇತ್ರಗಳನ್ನ ಉಳಿಸಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡಿದೆ ಅನ್ನೋದನ್ನ ಈ ಸಮೀಕ್ಷೆ ಹೇಳ್ತಾ ಇದೆ ಅನ್ನೋದನ್ನ ನಾವು ಕೂಡ ಗಮನಿಸಬಹುದು. ಹಾಗಾದ್ರೆ ಮತ್ತೊಂದು ರಾಜ್ಯ, ನಮ್ಮದೇ ಪಕ್ಕದ ರಾಜ್ಯ ತಮಿಳುನಾಡಿನಲ್ಲಿ ಏನಾಗಿದೆ ಅದರ ಮಾಹಿತಿಯನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಮೆಗಾ ಎಕ್ಸಿಟ್ ಪೋಲ್ ನಲ್ಲಿ ಈಗಾಗಲೇ ಈ ರೀತಿಯಾದಂತಹ ಸಮೀಕ್ಷೆಯ ಫಲಿತಾಂಶ ಬರ್ತಾ ಇದೆ. ತಮಿಳುನಾಡಿನಲ್ಲಿ 39 ಕ್ಷೇತ್ರಗಳಿದೆ. 39 ಕ್ಷೇತ್ರಗಳ ಪೈಕಿ ಬಿಜೆಪಿ ಈ ಸಲ ಏನಾದರೂ 2 ಅಂಕಿ ದಾಟತ್ತಾ ಅನ್ನುವಂತಹ ಲೆಕ್ಕಾಚಾರಗಳಿತ್ತು. ಯಾಕಂದ್ರೆ ತಮಿಳುನಾಡನ್ನೇ ಜಾಸ್ತಿ ಟಾರ್ಗೆಟ್ ಕೂಡ ಮಾಡಲಾಗಿತ್ತು. ಸಾಕಷ್ಟು ಪ್ರಿಯೇಂದ್ರ, ಮತ್ತೊಮ್ಮೆ ಸ್ವಾಗತ. ನಾವು ಚರ್ಚೆಯನ್ನು ಮುಂದುವರಿಸೋಣ. ಯಾವ ಸ್ವರೂಪದಲ್ಲಿ ಈಗಾಗಲೇ ದೆಹಲಿ, ಪಂಜಾಬ್, ಹಿಮಾಚಲ ಪ್ರದೇಶ, ಉತ್ತರಾಖಂಡ್, ಜಮ್ಮು ಕಾಶ್ಮೀರ ಮತ್ತು ಲಡಾಖ್ಗೆ ಸಂಬಂಧಪಟ್ಟಂತಹ ರಿಸಲ್ಟನ್ನು ಕೂಡ ನಿಮಗೆ ತೋರಿಸಿದ್ವಿ. ಮೋಹನ್ ಅವರೇ, ಇಲ್ಲಿ ಬಹಳ ಮುಖ್ಯವಾಗಿರುವಂಥದ್ದು ದೆಹಲಿ, ಪಂಜಾಬ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಷ್ಟು ಸ್ಥಾನಗಳನ್ನು ಗೆಲ್ಲಿಸಬೇಕು ಅನ್ನುವಂಥ ರೀತಿಯಲ್ಲಿನೇ ಅರವಿಂದ್ ಕೇಜ್ರಿವಾಲ್ ಅವರು ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರಚಾರವನ್ನು ಮಾಡಿದರು. ಆದರೆ ಎಕ್ಸಿಟ್ ಪೋಲ್ ರಿಸಲ್ಟ್ ಅದಕ್ಕೆ ಫೇವರ್ ಆಗಿ ಕಾಣ್ತಲ್ಲ, ವಿಶೇಷವಾಗಿ ದೆಹಲಿಯ ಮಟ್ಟಿಗೆ. ದೆಹಲಿಯಲ್ಲಿ ಗೆಲ್ಲೋದಕ್ಕೆ ಅವಕಾಶ ಇದೆ ಅಂತ ಹೇಳ್ತಾ ಇದೆ, ಗ್ಯಾರಂಟಿ ಇಲ್ಲ ಅಂತಲೂ ಹೇಳ್ತಾ ಇದೆ. ಸರ್, ಈಗ ನೀವು ಹೇಳೋ ಪ್ರಕಾರನೇ 0 ಇಂದ 2 ಸೀಟು ಅಂದರೆ 2 ಸೀಟು ಗೆಲ್ಲೋ ಥರ, ಅಂದರೆ ಗೆಲ್ಲೋ ಮಟ್ಟಕ್ಕೆ ಇದ್ದಾರೆ ಅನ್ನೋ ಥರ ಹೇಳ್ತಾ ಇದ್ದೀರಾ. 2019ರ ಲೋಕಸಭಾ ಚುನಾವಣೆಯಲ್ಲೂ ಸಹ ನಾನು ಅಲ್ಲಿದ್ದೆ. ಸುಮಾರು 1 ತಿಂಗಳು ನಾನು ಅಲ್ಲಿ ಲೋಕಸಭಾ ಚುನಾವಣೆ ಟೈಮಲ್ಲಿ ಪಕ್ಷದ ಪರವಾಗಿ ಕೆಲಸ ಮಾಡೋದಕ್ಕೆ ಅಲ್ಲಿ ಹೋಗಿದ್ದೆ. 2024ರ ಲೋಕಸಭಾ ಚುನಾವಣೆಯಲ್ಲೂ ಸಹ ದೆಹಲಿಯಲ್ಲಿ ನಾನು ಹೆಸರಲ್ಲಿ ಕೆಲಸ ಮಾಡ್ತಾ ಇದ್ವಿ. ನೀವು ಹೇಳಿದ್ರಲ್ಲ, ಈ ಸಿಗ್ನೇಚರ್ ಕ್ಯಾಂಪೇನು, ಜೈಲ್ ಕಾ ಜವಾಬು, ಎಲ್ಲ ಕ್ಯಾಂಪೇನ್ಗಳನ್ನ ದಿಲ್ಲಿಯಲ್ಲಿ ಪ್ರತಿಯೊಂದು ಲೋಕಸಭೆಯಲ್ಲೂ ನಾವು ಮಾಡ್ತಾ ಇದ್ವಿ. 2019ರಿಗೂ ಈ ಸರಿಗೂ ಎಷ್ಟು ವ್ಯತ್ಯಾಸ ಇತ್ತಂದರೆ, 2019ರಲ್ಲಿ ನಾವು ಚುನಾವಣಾ ಪ್ರಚಾರಕ್ಕೆ ಹೋದಾಗ ಜನ ಒಂದು ಮಾತು ನಮ್ಗೆ ಹೇಳ್ತಾ ಇದ್ರು, ದೆಹಲಿ ಕೆ ಲಿಯೇ ಅರವಿಂದ್ ಕೇಜ್ರಿವಾಲ್, ದೇಶ್ ಕೆ ಲಿಯೇ ಮೋದಿ ಅಂತ. 2019ರಲ್ಲಿ. ಈ ಸರಿ ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ಜೈಲಿಗೆ ಕಳಿಸಿರೋ ಒಂದು ವಿಷಯ ಏನಿದೆಯಲ್ಲ, ಅರವಿಂದ್ ಕೇಜ್ರಿವಾಲ್ನ ಯಾಕೆ ಜೈಲಿಗೆ ಕಳಿಸಿದ್ರು, ಏನು ತಪ್ಪು ಮಾಡಿದಾರೆ ಅಂತ ಹೇಳಿ ಅವ್ರನ್ನ ಜೈಲಿಗೆ ಕಳಿಸಿದ್ರು, ಅದು ಮುಖ್ಯಮಂತ್ರಿ ಆಗಿರೋನ್ನ ಯಾಕೆ ಜೈಲಿಗೆ ಕಳಿಸಿರೋ ಪ್ರಶ್ನೆ ನಾವು ಕೇಳೋಕ್ಕಿಂತ ಮುಂಚೆನೇ ಜನ ಹೇಳ್ತಾ ಇದ್ರು. ಸೊ ಆ ಥರ ನಾವು ಎಷ್ಟೊಂದು ಸರ್ವೆಗಳನ್ನ ಮಾಡ್ತಾ ಇದ್ವಿ, ಎಷ್ಟೊಂದು ಪ್ರಚಾರ ಮಾಡಬೇಕಾದಾಗ ಜನರ ಹತ್ರ ಮಾತಾಡ್ತಾ ಇದ್ವಿ. ಜನರ ಅಭಿಪ್ರಾಯ ಈ ಸರಿ ಅದೇನು ದೇಶಕ್ಕೆ ಮೋದಿ ಅನ್ನೋದು ಅಲ್ಲಿ ದೆಹಲಿಯಲ್ಲಿ ಇಲ್ಲ. ನೀವು ಹೇಳಿರೋ 2-5 ಏನಿದಿಲ್ಲ, ಅದು ಉಲ್ಟಾನು ಆಗೋ ಸಾಧ್ಯತೆಗಳು ಎಲ್ಲ ಇದೆ ಅಲ್ಲಿ. ನಮಗೆ ಬಂದಿರೋ ಮಾಹಿತಿ ಪ್ರಕಾರ ನಾವೇನೊಂದು ಸರ್ವೆಗಳನ್ನ, ಯಾಕಂದ್ರೆ ನಾನು ದೆಹಲಿಯಲ್ಲಿ ಇದ್ದೆ ಚುನಾವಣೆವರೆಗೂ, ಆ ಒಂದು ಸರ್ವೆಗಳಲ್ಲಿ ನಾವು ಮಾಡಿದಾಗ್ಲೂ ಜನರ ಹತ್ರ ಮಾತಾಡಿದಾಗ್ಲೂ ಕನಿಷ್ಠ 5 ಸೀಟು ಇಂಡಿಯಾ ಅಲಯನ್ಸು ದೆಹಲಿಯಲ್ಲಿ ಗೆಲ್ಲೋ ಎಲ್ಲ ಚಾನ್ಸಸ್ಸು ಇದೆ. ಬಿಜೆಪಿಗೆ ಅಷ್ಟೊಂದು ಕಾನ್ಫಿಡೆನ್ಸ್ ನಾವು ದೆಹಲಿಯಲ್ಲಿ ಅವ್ರು ಗೆಲ್ತೀವಿ ಅನ್ನೋ ಥರ ಇದ್ದಿದ್ರೆ 6 ಮಂದಿ MP ಗಳನ್ನ ಯಾಕೆ ಅವರು ತೆಗೆದು ಹೊಸಬರನ್ನ ಹಾಕಿದ್ರು? 6 ಮಂದಿ, ಮನೋಜ್ ತಿವಾರಿ ಅವ್ರನ್ನ ಬಿಟ್ಟರೆ ಬಾಕಿ 6 ಮಂದಿನೂ ಚೇಂಜ್ ಮಾಡಿದ್ರು. ಕಾರಣ ಯಾಕಂದ್ರೆ ಅಲ್ಲಿ ದೆಹಲಿಯಲ್ಲಿ ಬಿಜೆಪಿಗೆ ಈ ಸರಿ ಸೋಲಂತೂ ಗ್ಯಾರಂಟಿ ಅಂತ ಗೊತ್ತಿತ್ತು. ಗೊತ್ತಿದ್ದಕ್ಕೇನೆ ಅವರು ಎಲ್ಲಾರನ್ನು ಬದಲಾಯಿಸಿದ್ರೆ ಈ 6 ಜನ ನಿಂತ್ರೆ ಸೋಲ್ತಾರೆ, ಹಾಗಾಗಿ ಅಭಿಪ್ರಾಯ ಬದಲಾಗಲೂಬಹುದಲ್ಲ. ಅದೇ ಗೆಲ್ಬೇಕು ಅಂದ್ರೆ ಅಲ್ಲಿರೋ ಒಳ್ಳೆ ಅಭ್ಯರ್ಥಿಗಳನ್ನಾದ್ರೂ ತಂದು ಹಾಕಿದ್ರೆ ಅದು ಬೇರೆ ಆಗ್ತಾ ಇತ್ತು. ಆ ತರ ಇಲ್ಲ. ಡೆಲ್ಲಿಯಲ್ಲಿ ಜನರಿಗೆ ಆಮ್ ಆದ್ಮಿ ಪಾರ್ಟಿ ಮಾಡಿರೋ ಕೆಲಸಗಳು ಇವಾಗ್ಲೂ ಇಷ್ಟ ಇದೆ. ಇವತ್ತು ಕರ್ನಾಟಕದಲ್ಲಿ ನಾವೇನು ಗ್ಯಾರಂಟಿಗಳನ್ನ ನೋಡ್ತಾ ಇದೀವಲ್ಲ, ಇದೆಲ್ಲಾ ಗ್ಯಾರಂಟಿಗಳು ದೆಹಲಿಯಲ್ಲಿ ನಾವು 5 ವರ್ಷದ ಹಿಂದೆನೆ ಮಾಡಿರೋ ಗ್ಯಾರಂಟಿಗಳು. ಇವರು ಯಾರು ಸಿದ್ದರಾಮಯ್ಯನವರು ಖುಷಿಯಾಗಿ ಹೇಳ್ತಾರೆ, ನಾವು ದೆಹಲಿಯಲ್ಲಿ ಏನು ಗ್ಯಾರಂಟಿಗಳನ್ನ ಮಾಡಿದ್ವಿ ಅದು ಕರ್ನಾಟಕದಲ್ಲಿ ನಾವು ಹೆಮ್ಮೆಯಿಂದ ಅದನ್ನ ಇಂಪ್ಲಿಮೆಂಟ್ ಮಾಡಿದೀವಿ ಅಂತ ಹೇಳಿ. ಸೊ ಆ ಥರ ಗ್ಯಾರಂಟಿಗಳು ಜನರಿಗೆ, ಪ್ರತಿಯೊಬ್ಬ ಜನರಿಗೂ ದೆಹಲಿಯಲ್ಲಿ ತಲುಪಿದೆ. ಒಂದು ಸಾಮಾಜಿಕ ಭದ್ರತೆ, ಒಂದು ಆರ್ಥಿಕ ಭದ್ರತೆ ಇವತ್ತು ಬೇಕು ಅಂದ್ರೆ ಜನರಿಗೆ ಆ ಗ್ಯಾರಂಟಿಗಳ ಮುಖಾಂತರ ಮಾತ್ರನೇ ಸಾಧ್ಯ, ಇಲ್ಲಂದ್ರೆ ಆಗಲ್ಲ. ಇವತ್ತು ಇಂಡಿಯಾ ಅಲಯನ್ಸ್ಗೆ ನೆಕ್ಸ್ಟ್ 10 ವರ್ಷದಲ್ಲಿ ದೇಶನ ಯಾವ ದಿಕ್ಕಲ್ಲಿ ಕರ್ಕೊಂಡು ಹೋಗ್ಬೇಕನ್ನೋ ಒಂದು ದೃಷ್ಟಿಕೋನ ಇದೆ. ಆದರೆ ಬಿಜೆಪಿಗೆ ವರ್ತಮಾನ ಬಿಟ್ಟರೆ ಭವಿಷ್ಯದ ಬಗ್ಗೆ ಒಂದೂ ಗೊತ್ತಿಲ್ಲ. ಇವತ್ತಿಗೆ ಏನು ಮಾಡಬೇಕು, ರಾತ್ರಿ ನಾನು ನೋಟ್ ಬಂದ್ ಮಾಡಬೇಕಾ, ಮಾಡಿಬಿಡೋದು ಅಷ್ಟೇ. ನಾಳೆ ಏನು ಮಾಡ್ಬೇಕು ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ. ಇವತ್ತು ಜನರಿಗೆ ಅರ್ಥ ಆಗಿದೆ, ದೆಹಲಿಯಲ್ಲಿ ಯಾವುದೇ ಕಾರಣಕ್ಕೂ ಏನು ಮೋದಿ ಅವ್ರನ್ನ ಗೆಲ್ಸೋದಕ್ಕೆ ಆಗೋದಿಲ್ಲ ಅಂತ. ಇದೇ ರೀತಿಯಿಂದ ರಿಸಲ್ಟ್ ಬಂದ್ರೆ ಜೈಲ್ ಕಾ ಜವಾಬ್ ಓಡಿಸಿದ್ದೆ ಹಿಂಗೆ ಅಂತ ಹೇಳಿ ಜನ ನಿಜಕ್ಕೂ ಕೂಡ ಜೈಲ್ ಕಾ ಜವಾಬನ್ನ ಈ ರೀತಿಯಲ್ಲಿ ಕೂಡ ಕೊಟ್ಟಿರುವ ಅಲ್ಲಿ ಜನರಿಗೆ ಅರವಿಂದ್ ಕೇಜ್ರಿವಾಲ್ ಅವರು ದೆಹಲಿಯಲ್ಲಿ CM ಆಗಿ, ಮುಖ್ಯಮಂತ್ರಿಯಾಗಿ ಜನ ಮೆಚ್ಚಿದ್ದಾರೆ. ಜಸ್ಟ್ ಮಾತಾಡ್ತೇನೆ. ದೇಶದ ಮತದಾರರಿಗೆ ಪ್ರಧಾನಿ ಮೋದಿ ಅವರು ಧನ್ಯವಾದವನ್ನು ಹೇಳಿದ್ದಾರೆ. ಪ್ರಜಾಪ್ರಭುತ್ವದ ಉಳಿವಿಗಾಗಿ ಮತ ಹಾಕಿದ್ದಾರೆ, NDA ಅಧಿಕಾರಕ್ಕೆ ಬರಲು ಮತದಾರ ವೋಟ್ ಹಾಕಿದ್ದಾನೆ ಅನ್ನುವಂತಹ ಅಂಶವನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಜಗತ್ತಿನ 5ನೇ ದೊಡ್ಡ ಆರ್ಥಿಕ ರಾಷ್ಟ್ರ ಆಗೋದಿಕ್ಕೆ ಬೇಕಾದಂತಹ ಕೆಲಸವನ್ನು ನಾವು ಮಾಡ್ತೀವಿ. ಮತದಾರರನ್ನ ಸೆಳೆಯೋದಿಕ್ಕಾಗಿ ಇಂಡಿಯಾದವರು ವಿಫಲ ಆಗಿದ್ದಾರೆ. ಜಗತ್ತಿನ 5ನೇ
ದೊಡ್ಡ ಆರ್ಥಿಕ ಶಕ್ತಿಯಾಗಿದೆ ಭಾರತ. ಜಾತಿವಾದ, ಕೋಮುವಾದ ಇವೆಲ್ಲವನ್ನ ಮೀರಿ ಇಲ್ಲಿ ವೋಟ್ ಹಾಕಿದ್ದಾರೆ ಅನ್ನುವಂತಹ ಅಂಶವನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಈ ಮೂಲಕ ತಮ್ಮ ಸರ್ಕಾರ ಮತ್ತೊಮ್ಮೆ ದೇಶದಲ್ಲಿ ಆಡಳಿತ ನಡೆಸುತ್ತೆ ಅನ್ನುವಂತಹ ವಿಶ್ವಾಸವನ್ನ ಪ್ರಧಾನಿ ಮೋದಿಯವರು ಈ ಒಂದು ಎಕ್ಸ್ ಪೋಸ್ಟ್ ಮೂಲಕವಾಗಿ ಹೇಳಿರುವಂಥದ್ದು. ಈ ಮೂಲಕ ತಮ್ಮ ಸರ್ಕಾರ ಮತ್ತೊಮ್ಮೆ ಬಂದೇ ಬರುತ್ತೆ ಅನ್ನುವಂತಹ ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಮತ್ತು ಯಾರು ನೆಗೆಟಿವ್ ಕ್ಯಾಂಪೇನ್ ಅನ್ನ, ನೆಗೆಟಿವ್ ರಾಜಕಾರಣವನ್ನು ಮಾಡಿದಾರೋ ಅದನ್ನ ದೇಶದ ಜನ ತಿರಸ್ಕರಿಸಿದ್ದಾರೆ ಅನ್ನೋದನ್ನು ಕೂಡ ತಮ್ಮ ಈ ಒಂದು ಎಕ್ಸ್ ಪೋಸ್ಟ್ನ ಮೂಲಕವಾಗಿ ಪ್ರಧಾನಿ ಮೋದಿಯವರು ವಿವರಿಸಿದ್ದಾರೆ. ಇಲ್ಲಿ ಬರ್ತೀನಿ ಪಂಜಾಬ್ ಬಗ್ಗೆ ಒಂದು ಬಿಡ್ತೇನೆ. ಸೊ ಪಂಜಾಬ್ ಅಲ್ಲಿ ನಾವು ಇಂಡಿಯಾ ಅಲಯನ್ಸ್ ಅಂತ ಇದ್ರೂ ಸಪ್ರೇಟ್ ಆಗಿ ನಾವು ಚುನಾವಣೆಯನ್ನ ಫೈಟ್ ಮಾಡಿದ್ವಿ. ಯಾವ ತರ ಕೇರಳದಲ್ಲಿ ಇವತ್ತು LDF UDF ಎರಡೂ ಇಂಡಿಯಾ ಅಲಯನ್ಸ್ ಆಗಿದ್ರು ಬೇರೆ ಯಾವ ಥರ ಸ್ಪರ್ಧಿಸಿದ್ರು ಅದೇ ರೀತಿ ನಾವು ಪಂಜಾಬಲ್ಲಿ ನಾವು ಸ್ಪರ್ಧಿಸಿದ್ವಿ. ಪಂಜಾಬಲ್ಲಿ ಭಗವಂತ ಮಾನ್ ಅವರ ಕೆಲಸ ಏನಿದೆ ಲಾಸ್ಟ್ ಒಂದು 2-2.5 ವರ್ಷದಲ್ಲಿ ಆಗಿರೋ ಒಂದು ಕೆಲಸ ಜನರಿಗೆ ಇವತ್ತು ಎಷ್ಟು ಇಷ್ಟ ಆಗಿದೆ ಅಂದರೆ ಪಂಜಾಬಲ್ಲಿ 13 ಸ್ಥಾನಗಳನ್ನ ಆಮ್ ಆದ್ಮಿ ಪಕ್ಷ ಗೆಲ್ಲೋದಕ್ಕೆ ಮುಂದಾಗಿದೆ. ಆ ಥರ ಒಂದು ಅಲೆ ಇವತ್ತು ಪಂಜಾಬಲ್ಲಿ ಆಮ್ ಆದ್ಮಿ ಪಕ್ಷಕ್ಕಿದೆ. ಲಾಸ್ಟ್ ಟೈಮ್ ಏನು BJP ಮತ್ತು ಶಿರೋಮಣಿ ಅಕಾಲಿದಳ ಅವರಿಗೆ 4ರಿಂದ 5 ಸೀಟ್ ಏನು ಸಿಕ್ಕಿತ್ತಲ್ಲ, ಈ ಸರಿ 0 ಅಲ್ಲಿ 1 ಸೀಟು ಈ ಸರಿ BJPಗಾಗಿರಲಿ ಅಕಾಲಿದಳಿಗಾಗಲಿ ಸಿಗೋದಿಲ್ಲ. ಓಕೆ, ಇದು ಹೂಗಾರವ್ರೆ, ಆದರೆ ಎಷ್ಟು ಮಟ್ಟಿಗೆ ಕಾಂಗ್ರೆಸ್ನವರು ತಮ್ಮ ಗುರಿಯನ್ನು ತಲುಪುವಂತಹ ವಿಚಾರಗಳಿದ್ವಲ್ಲ, ಈ ಬಾರಿ ಮತ್ತೆ ಅಧಿಕಾರಕ್ಕೆ ಬರ್ತೀವಿ ಅಂದರೆ 10 ವರ್ಷ ಆಳ್ವಿಕೆಯನ್ನು ನಾವು ಹಿಂದೆ ಮಾಡಿದ್ವಿ, ಇವರು 10 ವರ್ಷ ಆದರೂ ಮತ್ತೆ 10 ವರ್ಷದ ನಂತರ ನ್ಯಾಚುರಲಿ ನಮಗೆ ಬರುತ್ತೆ ಅನ್ನುವಂಥ ಒಂದು ಮೈಂಡ್ಸೆಟ್ ಕೂಡ ಕಾಂಗ್ರೆಸ್ನಲ್ಲಿ ಸ್ವಲ್ಪ ಮಟ್ಟಿಗೆ ಇದ್ದೇ ಇತ್ತು. ಅಲ್ಲ, ವಿಶೇಷವಾಗಿ ಈ ಇಂಡಿಯಾ ಬ್ಲಾಕನ್ನು ಮುನ್ನಡೆಸುವ ವಿಚಾರದಲ್ಲಿ ಫಸ್ಟ್ 6 ಮಂತು ಮತ್ತು ನೆಕ್ಸ್ಟ್ 6 ಮಂತು ಈ 1 ವರ್ಷವನ್ನು 2 ಭಾಗವಾಗಿ ನಾವು ವಿಂಗಡಿಸಿ ನೋಡಿದರೆ ಫಸ್ಟ್ 6 ಮಂತು ಕಾಂಗ್ರೆಸ್ಸು ಭಾಳ ಮಿಸ್ಟೇಕ್ಸನ್ನು ಮಾಡಿತು. ಒಂದು ಇಲ್ಲಿ ವಿಶೇಷವಾಗಿ ಕರ್ನಾಟಕದೊಳಗಡೆ ಭಾಳ ದೊಡ್ಡ ಗೆಲುವು ಸಾಧಿಸಿದ ನಂತರ ಕಾಂಗ್ರೆಸ್ನವ್ರಿಗೆ ಓವರ್ ಕಾನ್ಫಿಡೆಂಟ್ ಆದರು. ಅವರು ಓವರ್ ಕಾನ್ಫಿಡೆಂಟ್ ಆಗಿ ಈಗ ನಾವು ಏನಾದರೂ ಅದು ಮಧ್ಯಪ್ರದೇಶ ಮತ್ತು ರಾಜಸ್ಥಾನ, ತೆಲಂಗಾಣ, ಛತ್ತೀಸ್ಗಢದಲ್ಲೂ ಕೂಡ ಏನು ಎಲೆಕ್ಷನ್ ನಡೆಯೋದಿದೆ ಅಲ್ಲಿಯೂ ಕೂಡ ನಾವು ಅವರ ಒಂದು ಇದ್ರ ಪ್ರಕಾರ ಅಲ್ಲಿ ಗೆಲ್ತೀವಿ ಅಂತ ಗ್ಯಾರಂಟಿ ಇತ್ತು ಅವ್ರಿಗೆ. ಇಂಥ ಒಂದು ಸಿಚುವೇಷನಲ್ಲಿ ನಾವು ಈ ಇಂಡಿಯಾ ಒಕ್ಕೂಟದ ಇತರ ಪಕ್ಷಗಳ ಜೊತೆಗೆ ನಾವೇನಾದರೂ ಹೋದರೆ ಅವಾಗ ನಾವ್ಯಾಕೆ ಅವ್ರಿಗೆ ಬಿಟ್ಕೊಡ್ಬೇಕು? ಅವ್ರದ್ದೇನು ಅವ್ರದ್ದೇನು ಇಲ್ಲವೇ ಇಲ್ಲ, ಅಲ್ಲಿ ನೆಲೆನೇ ಇಲ್ಲ, ಅಂಥವ್ರಿಗೆ ನಾವು ಯಾಕೆ ಬಿಟ್ಕೊಡ್ಬೇಕು? ಈಗ ನಾವು ಅಲ್ಲಲ್ಲೇ ನಮಗೆ ಬರೋ ಸೀಟ್ಗಳನ್ನ ನಾವು ಯಾಕೆ ಕಳ್ಕೊಬೇಕಂತ ಓವರ್ ಕಾನ್ಫಿಡೆಂಟಾಗಿ ಅವರು ಆ ಒಂದು 5 ರಾಜ್ಯಗಳ ಚುನಾವಣೆ ನಡೆಯೋವರೆಗೂ ಅವರು ಕಂಪ್ಲೀಟ್ ಸ್ತಬ್ಧ ಆದರು. ಅವನ್ನೆಲ್ಲ ಚರ್ಚೆ ಮಾಡಿದ್ವಲ್ಲ, ಅವರು ಸ್ತಬ್ಧ ಆಗಿಬಿಟ್ರು. ಯಾವಾಗ ಆ ರಾಜ್ಯಗಳಲ್ಲಿ ಚುನಾವಣೆ ನಡೆದು ಅವರಿಗೆ ಸೋಲಾಯಿತೋ ಅವಾಗ ಅವರು ಮತ್ತೆ ವಾಪಸ್ಸು ಇಂಡಿಯಾ ಒಕ್ಕೂಟವನ್ನು ಇದನ್ನು ಮತ್ತೆ ಅದನ್ನು ಆಕ್ಟಿವೇಟ್ ಮಾಡಲಿಕ್ಕೆ ಅವರು ಪ್ರಯತ್ನವನ್ನು ಮಾಡಿದರು. ಖರ್ಗೆ ಅವ್ರು ಏನು ಹೇಳಿದ್ರಲ್ಲ, ಪ್ರಧಾನಿ ಯಾರಾಗ್ತಾರೆ ಅನ್ನೋದು ಮುಖ್ಯ ಅಲ್ಲ, ನಾವು ನಮ್ಮ ತ್ಯಾಗವನ್ನಾದರೂ ಮಾಡಿ ಬೇರೆ ಪಾರ್ಟಿಗಳಿಗೆ ಬಿಟ್ಟುಕೊಟ್ಟು ಒಟ್ಟಾರೆಯಾಗಿ ನಾವು ಒಂದು ಒಕ್ಕೂಟವಾಗಿ ಕೆಲಸ ಮಾಡಬೇಕಂತ. ಈ ಕೆಲಸವನ್ನು 2ನೇ 6 ತಿಂಗಳಲ್ಲಿ 2ನೇ ಭಾಗದಲ್ಲಿ ಅವ್ರು ಹೇಳಿದರು. ಅದನ್ನೇ ಮೊದಲು ಮಾಡಿಬಿಟ್ಟಿದ್ರೆ ಆವಾಗ ಮಧ್ಯಪ್ರದೇಶದಲ್ಲಿ ಸಮಾಜವಾದಿ ಪಾರ್ಟಿ ಕೇಳಿದಾಗ ಸಮಾಜವಾದಿ ಪಾರ್ಟಿಗೆ ಮಧ್ಯಪ್ರದೇಶದಲ್ಲಿ ಭಾಳ ದೊಡ್ಡ ಏನು ಕ್ಲೇಮ್ಸ್ ಇರಲಿಲ್ಲ. ಅವ್ರದ್ದು ಎಷ್ಟಿತ್ತು ಅವ್ರಿಗೆ 3, 4, 5 ಸೀಟ್ಗಳನ್ನು ಬಿಟ್ಟುಕೊಟ್ಟಿದ್ರೆ ಒಂದು ಪರಸ್ಪರ ವಿಶ್ವಾಸ ಪಕ್ಷಗಳೊಳಗೆ ಜಾಸ್ತಿ ಆಗ್ತಾಯಿತ್ತು. ಅವಾಗ ಅವ್ರದ್ದು ಬಾಂಧವ್ಯ ಗಟ್ಟಿ ಆಗ್ತಿತ್ತು, ಬಾಂಡಿಂಗ್ ಗಟ್ಟಿ ಆಗ್ತಿತ್ತು. ಆವಾಗ ಈ ಪೂರ್ತಿ 6 ತಿಂಗಳನ್ನು ಅಂದರೆ ಫುಲ್ 1 ವರ್ಷವನ್ನು ಅವರು ಈ ಇಂಡಿಯಾ ಒಕ್ಕೂಟವನ್ನು ಸರಿಯಾಗಿ ಇದು ಬಿಲ್ಡ್ ಮಾಡಲಿಕ್ಕೆ ಬಳಸ್ಕೊಂಡಿದ್ರೆ ಇವತ್ತು ಆ ಪರಿಸ್ಥಿತಿ ಇರ್ತಿರಲಿಲ್ಲ ಅನ್ಸುತ್ತೆ. ಒಂದು ಭಾಳ ಕ್ರೂಷಿಯಲ್ ಸ್ಟೇಜಲ್ಲಿ 6 ತಿಂಗಳುಗಳನ್ನು ಅವರು ಕಳ್ಕೊಂಡ್ರು. ಅದಕ್ಕೋಸ್ಕರ ಅವರು ಇವತ್ತು ತಾವು ಅಂದ್ಕೊಂಡಂಥ ರಿಸಲ್ಟನ್ನು ತಾವು ಏನು ಅಪೇಕ್ಷೆ ಪಡ್ತಾ ಇದ್ದಾರೆ ಆ ಥರ ರಿಸಲ್ಟನ್ನು ಪಡೀಲಿಕ್ಕೆ ಆಗ್ತಾಯಿಲ್ಲ ಅಂಥೇಳಿ ನನಗೆ ಅನ್ನಿಸ್ತಾ ಇದೆ. ಇನ್ನು BJP ಈಗ ನಾವು ದೆಹಲಿ, ಪಂಜಾಬು, ಹರಿಯಾಣ ಈ ಭಾಗಗಳಲ್ಲಿ ನೋಡಿದಾಗ BJP ಕೆಲವು ಸೀಟ್ಗಳು ಕಡಿಮೆ ಆಗ್ತಾ ಇದ್ದಾವೆ. ಈ ಭಾಗದಲ್ಲಿ ವಿಶೇಷವಾಗಿ ಹರಿಯಾಣ, ಡೆಲ್ಲಿ, ಪಂಜಾಬ್ ಮತ್ತು ವೆಸ್ಟರ್ನ್ UP ಈ ಭಾಗಗಳಲ್ಲಿ BJPಗೆ ಭಾಳಷ್ಟು ಚಾಲೆಂಜಸ್ ಇದ್ವಿ. ಉದಾಹರಣೆಗೆ ಏನು ಕಿಸಾನ್ ಹೋರಾಟ ನಡೀತು, ರೈತರ ಹೋರಾಟ ನಡೀತು, ಆಮೇಲೆ ಈ ವುಮೆನ್ ರೆಸ್ಲರ್ಸದ್ದೇನು ಹೋರಾಟ ನಡೀತು ಅದು ಇರ್ಬೋದು. ಇನ್ನೂ ಅನೇಕ ವಿಚಾರಗಳಲ್ಲಿ ಅವರು ಭಾಳ ಬ್ಯಾಕ್ಫುಟ್ಟಲ್ಲಿದ್ದರು. ಅಲ್ಲಿ ಜಾಟ್ಸು ಅವರ ವಿರುದ್ಧ ಒಂದು ಒಪಿನಿಯನ್ ಬಿಲ್ಡ್ ಆಗ್ತಾಯಿತ್ತು. ಕೆಲವು ರಾಜ್ಯಗಳಲ್ಲಿ ರಜಪೂತರು ಭಾಳ ದೊಡ್ಡ ರಜಪೂತ್ ಪಂಚಾಯತ್ಗಳನ್ನು ನಡೆಸಿ BJP ವಿರುದ್ಧವಾಗಿ ಮತ ಚಲಾಯಿಸಬೇಕು ಅಂತ ಘೋಷಣೆಯನ್ನು ಮಾಡಿದರು. ಜಾಟ್ಸು ಕೂಡ ಅದೇ ರೀತಿ ಮಾಡಿದ್ರು. ಭಾಳ ಒಂದು ಈ ರೂರಲ್ ಡಿಸ್ಟ್ರೆಸ್ ಅಂತ ಹೇಳ್ತೀವಲ್ಲ, ಈ ಗ್ರಾಮೀಣ ಮಟ್ಟದೊಳಗಡೆ ಅದರೊಳಗೆ ಅದಕ್ಕೆ ಬೇರೆ ಈ ರೈತರ ಹೋರಾಟ ಮತ್ತು ಕುಸ್ತಿಪಟುಗಳ ಹೋರಾಟದ ಜೊತೆಗೆ ಬೆಲೆ ಏರಿಕೆ, ನಿರುದ್ಯೋಗ ಇವೆಲ್ಲವೂ ಕೂಡ ಕಾರಣ ಇದೆ. ಇವೆಲ್ಲ ಸಂಗತಿಗಳು ಒಗ್ಗೂಡಿ ಒಂದು ರೀತಿಯಾದಂಥ ಭಾಳ ದೊಡ್ಡ ಮಟ್ಟದ ರೂರಲ್ ಡಿಸ್ಟ್ರೆಸ್ಸು ಅಲ್ಲಿ ಕಾಣ್ತಾ ಇತ್ತು, ಬ್ಯಾಕ್ಫುಟಲ್ಲಿತ್ತು. ಆ ಕಾರಣಕ್ಕೋಸ್ಕರ ಅಲ್ಲಿ ಕೆಲವು ಸೀಟ್ಗಳು ಅವರಿಗೆ ಕಡಿಮೆ ಆಗ್ತವೆ. ಬಟ್ ಯಾವ ಪ್ರಮಾಣದಲ್ಲಿ ಅಲ್ಲಿ ತಮ್ಮ ಸೀಟ್ಗಳು ಜಾಸ್ತಿ ಆಗ್ತವೆ ಅಂತ
ಕಾಂಗ್ರೆಸ್ ಅಥವಾ ಇಂಡಿಯಾ ಬ್ಲಾಕ್ ನಿರೀಕ್ಷೆ ಮಾಡಿತ್ತು ಅಷ್ಟು ಆಗ್ತಾ ಇಲ್ಲ. ಯಾಕಂದರೆ 2, 3, 4, 5 ಇದು ಬಹಳ ವ್ಯತ್ಯಾಸವನ್ನೇನು ಮಾಡಲ್ಲ. ಅದಕ್ಕೂ ಅಲ್ಲಿ ಬೇರೆ ರೀತಿಯ ಫ್ಯಾಕ್ಟರ್ಸ್ಗಳು ಕೂಡ ವರ್ಕ್ ಆಗಿರ್ಬೋದು. ಕಾಂಗ್ರೆಸ್ಗೆ ಒಂದು ಅಧಿಕೃತ ವಿರೋಧ ಪಕ್ಷದ ಸ್ಥಾನ ತಂದು ಕೊಡ್ಬೋದು. ಮತ್ತು BJPಗೆ ಇಷ್ಟವಾದಂಥ ವಿಚಾರಗಳೇನಿದಾವಲ್ಲ, ರಾಮ ಮಂದಿರ ವಿಚಾರ ಇರ್ಬೋದು, ಉದಾಹರಣೆಗೆ ಆರ್ಟಿಕಲ್ 370 ಇರ್ಬೋದು, ಈ ಯಾವ ವಿಷಯಗಳು ಕೂಡ ಈ ಬಾರಿಯ ಇಲೆಕ್ಷನ್ ಒಳಗಡೆ ಹೆಚ್ಚು ಚರ್ಚೆ ಆಗಲಿಲ್ಲ. ಬೇರೆ ಬೇರೆ ಒಂದು ಸಂಸ್ಥೆಗಳು ನಡೆಸಿದಂಥ ಸಮೀಕ್ಷೆಯಲ್ಲೂ ಕೂಡ ಬಹಳಷ್ಟು ಜನ ಮತದಾರರು ರಾಮ ಮಂದಿರ ಇಶ್ಯೂ ಅಲ್ಲ ವೋಟ್ ಹಾಕ್ಲಿಕ್ಕೆ, ನಮಗೆ ನಿರುದ್ಯೋಗ, ಬೆಲೆ ಏರಿಕೆ ಇಶ್ಯೂ ಅಂತ ಹೇಳಿದ್ದಿದೆ. ಇವನ್ BJP ಕೂಡ ಮೊದಲನೇ ಮತ್ತು 2ನೇ ಹಂತದ ಚುನಾವಣೆ ಸಂದರ್ಭಗಳಲ್ಲಿ ಏನು ರಾಮ ಮಂದಿರ ವಿಚಾರವನ್ನು ಪ್ರಸ್ತಾಪ ಮಾಡಿತು, ಆಮೇಲೆ ಅದನ್ನು ಬಿಟ್ಬಿಟ್ರು. ಅಲ್ಲೇ ಇರೋದು ಒಂದು ಪ್ರಶ್ನೆ ಏನಂದ್ರೆ, ಲೋಕ ಏನಾದರೂ ಅಂದ್ಕೊಳ್ಳಿ, ಆದರೆ ನಮ್ಮ ವೋಟರ್ಸ್ ಅಥವಾ ನಮ್ಮ ಕಾರ್ಯಕರ್ತರಿಗೆ ಇರಬೇಕಾಗಿರುವಂಥ ಇಶ್ಯೂಗಳು ಇಂಥವು ಅನ್ನುವಂಥದ್ದನ್ನೇ ಪರ್ಟಿಕ್ಯುಲರ್ ಆಗಿ ಎಲ್ಲೋ ಒಂದು ಕಡೆ ಪಾಯಿಂಟ್ ಔಟ್ ಮಾಡಿಕೊಂಡು ಬಿಜೆಪಿಯು ಕೂಡ ತನ್ನ ಕ್ಯಾಂಪೇನ್ ಅನ್ನ 2ನೇ ಹಂತದ ನಂತರ ಮುಂದುವರಿಸಿಕೊಂಡು ಹೋಯ್ತಾ. ಬಿಜೆಪಿಗೆ ತನ್ನ ಮತದಾರರು ಯಾರು, ತನ್ನ ಮತದಾರರ ಮೈಂಡ್ ಸೆಟ್ ಏನು, ತನ್ನ ಮತದಾರರು ಏನನ್ನು ಬಯಸ್ತಾರೆ ಅನ್ನೋದ್ರ ಭಾಳ ಸ್ಪಷ್ಟವಾದಂಥ ಅರಿವು ಇತ್ತು. ಅವರು ಅಭಿವೃದ್ಧಿ ಕೆಲಸಗಳು ಆಗೇ ಇಲ್ಲ ಅಂತಲ್ಲ, ಭಾಳಷ್ಟು ಬೇರೆ ಬೇರೆ ಕೆಲವು ಕೆಲಸಗಳು ಆಗಿದ್ದಾವೆ. ಅದನ್ನು ಅವ್ರು ಹೇಳ್ಕೊಳ್ಳಿಲ್ಲ. ಯಾಕಂದರೆ ಅದನ್ನು ಹೇಳಿದರೆ ಓಟ್ ಬರಲ್ಲ ಅಂತ ಅವ್ರಿಗೆ ಅನ್ನಿಸ್ತು. ಅವ್ರಿಗೆ ಯಾವ ವಿಷಯಗಳನ್ನು ಹೇಳಿದರೆ ಓಟ್ ಬರ್ಬೋದು ಅಂತ ಅನ್ನಿಸ್ತೋ ಆ ವಿಷಯಗಳ ಮೇಲೆ ಪ್ರಧಾನಿ ಫೋಕಸ್ ಮಾಡಿದರು. 2ನೇ ಹಂತದ ಮತದಾನ ಆದ ನಂತರ ಉಳಿದ 5 ಹಂತದ ಮತದಾನಗಳಲ್ಲಿ ಬೇರೆ ಬೇರೆ ರ್ಯಾಲಿಗಳಲ್ಲಿ ಪ್ರಧಾನಿ ಮೋದಿಯವರು ಮಾಡಿದಂಥ ಭಾಷಣಗಳನ್ನು ನೋಡಬೇಕು ನಾವು. ಅದರ ಎಲ್ಲವೂ ಕೂಡ ಭಾಳ ಕ್ಲಿಯರ್ ಕಟ್ ಅವರು ವೋಟರ್ಸ್ ಏನಿದ್ದಾರೆ ಅವರನ್ನು ಟಾರ್ಗೆಟ್ ಮಾಡಿ ಅದು ಅವ್ರು ಮಾಡಿದ್ರು, ಮತ್ತು ಮೋಸ್ಟ್ಲಿ ಅವರು ಆ ಒಂದು ಸ್ಟ್ರಾಟಜಿ ವರ್ಕ್ ಆಗಿರ್ಬೋದು ಅಂತ ಈ ಎಕ್ಸಿಟ್ ಪೋಲಿಂದ ಗೊತ್ತಾಗ್ತಾ ಇದೆ. ಖಂಡಿತ. ಈಗ ನಾವು ಮತ್ತೆ ಉತ್ತರ ಪ್ರದೇಶ ವಿಚಾರಕ್ಕೆ ಬಂದರೆ, ಉತ್ತರ ಪ್ರದೇಶದಲ್ಲಿ ಈ ಬಾರಿ ಮತ್ತೆ ಮೋಡಿ ಮಾಡಿರುವಂಥದ್ದು ಗೋಚರಿಸ್ತಾ ಇದೆ. ಮೋದಿ ಯೋಗಿ ಡಬಲ್ ಇಂಜಿನ್ ಸರ್ಕಾರ 68ರಿಂದ 71 ಸ್ಥಾನಗಳವರೆಗೆ ಈ ಬಾರಿ ಅಲ್ಲಿ NDA ಗೆಲುವನ್ನು ದಾಖಲಿಸಿಕೊಳ್ಳಬಹುದು. 68ರಿಂದ 71 ಸ್ಥಾನಗಳು. ಕಳೆದ ಬಾರಿ 62 ಸ್ಥಾನಗಳಲ್ಲಿ ಮಾತ್ರನೇ ಭಾರತೀಯ ಜನತಾ ಪಕ್ಷ ಗೆದ್ದಿತ್ತು. NDA 64 ಸ್ಥಾನಗಳಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಆಗಿತ್ತು. 16 ಸ್ಥಾನಗಳು ಆಗಿನ ಗಠಬಂಧನ್ಗೆ ಸಿಕ್ಕಿತ್ತು. ಆದರೆ ಈ ಬಾರಿ ಪರಿಸ್ಥಿತಿ ಮತ್ತೆ ಬಿಜೆಪಿಗೆ ಮತ್ತಷ್ಟು ಇಂಪ್ರೂವ್ ಆದಂತೆ ಕಾಣುತ್ತಿದೆ. ಕಾಂಗ್ರೆಸ್ನ ಜೊತೆ ಸೇರಿಕೊಂಡಿರುವಂತಹ ಸಮಾಜವಾದಿ ಪಕ್ಷಕ್ಕೆ ಮತ್ತೆ ಯಾವುದೇ ರೀತಿಯಂತಹ ಲಾಭ ತಂದುಕೊಟ್ಟಂತೆ ಕಂಡು ಬರ್ತಾ ಇಲ್ಲ. ಕಳೆದ ಬಾರಿ ಅವರು ತಮ್ಮ ರಾಜಕೀಯದ ಬದ್ಧ ವೈರಿಯಾಗಿದ್ದಂತಹ BSP ಜೊತೆಗೆ SP ಕೈ ಜೋಡಿಸಿತ್ತು. ಆಗ ಸ್ವಲ್ಪ ಮಟ್ಟಿಗಾದರೂ ಅವರು ಬಿಜೆಪಿಯನ್ನ ಹಿಂದೆ ಸರಿಸುವುದರಲ್ಲಿ ಯಶಸ್ವಿಯಾದಂತೆ ಕಂಡು ಬಂದಿತ್ತು. ಆದರೆ ಈ ಬಾರಿ ಯಾವುದೇ ರೀತಿಯಾದಂತಹ ಮೈತ್ರಿ ವರ್ಕೌಟ್ ಆದಂತೆ ಕಾಣ್ತಾ ಇಲ್ಲ. ಎಕ್ಸಿಟ್ ಪೋಲ್ನ ರಿಸಲ್ಟ್ನ ಪ್ರಕಾರವಾಗಿ ಹೋಗೋದಿದ್ರೆ, ನಿಜವಾಗಿಯೂ ಇದೇ ರಿಸಲ್ಟು ಎಕ್ಸಾಕ್ಟ್ ರಿಸಲ್ಟ್ನಲ್ಲೂ ಕೂಡ ಕನ್ವರ್ಟ್ ಆಗೋದಿದ್ರೆ ಗೊತ್ತಿಲ್ಲ. ಎಕ್ಸಾಕ್ಟ್ ಪೋಲ್ ರಿಸಲ್ಟ್ನಲ್ಲಿ ಬಹಳ ವಿಶ್ವಾಸವನ್ನು ಈ ಬಾರಿ ಕಾಂಗ್ರೆಸ್ ಎಷ್ಟು ವಿಶ್ವಾಸವನ್ನು ಹಿಡಿದಿತ್ತು ಅಂದರೆ 50ಕ್ಕಿಂತ 1 ಸೀಟ್ ಕಡಿಮೆ ಇಲ್ಲ ಅಂತ ಹೇಳುವಂಥ ರೀತಿಯಲ್ಲಿ ರಾಹುಲ್ ಗಾಂಧಿ ಹೇಳ್ತಾ ಇದ್ದಾರೆ. 79 ಸೀಟ್ಗಳನ್ನು ನಾವು ಗೆಲ್ತೀವಿ ಅಂತ ಅಖಿಲೇಶ್ ಯಾದವ್ ಹೇಳ್ತಿರು. ಅವ್ರು ಬಹುಶಃ 1 ಸೀಟ್ ಬಿಟ್ಟುಕೊಟ್ಟಿದ್ದು ವಾರಣಾಸಿಗೆ ಮಾತ್ರನೇ ಕಾಣುತ್ತೆ. ಅದನ್ನು ಕೂಡ ಗೇಲಿ ಮಾಡ್ತಾ ಇದ್ರು. ಕ್ಯೋಟೋ ಮಾಡೆಲನ್ನು ಹೇಳ್ತಾ ಇದ್ರು, ಕ್ಯೋಟೋ ಮಾದರಿಯಲ್ಲಿ ಹೇಳ್ತಾ ಇದ್ರು. ಏನಾಯಿತು ಕ್ಯೋಟೋ ಅನ್ನುವಂತಹ ಪ್ರಶ್ನೆಗಳನ್ನು ಕೂಡ ಅಖಿಲೇಶ್ ಯಾದವ್ ಅವರು ಕೇಳ್ತಾ ಇದ್ರು. ಆದರೆ ಅಂತಿಮವಾಗಿ ಅಲ್ಲಿಯ ಮತದಾರರನ್ನ ಮಾತನಾಡ್ತಾ ಇದ್ದಂಥ ಸ್ವರೂಪಗಳನ್ನು ಗಮನಿಸ್ತಾ ಇದ್ದ ಕೂಡ ವಾರಣಾಸಿಗೆ ಹೋಗಿ ಅಲ್ಲಿ ಗ್ರೌಂಡ್ ರಿಪೋರ್ಟ್ ಮಾಡಿದಂಥ ಯಾವುದೇ ಪ್ರತಿನಿಧಿಗಳಿಗೂ ಕೂಡ, ಮಾಧ್ಯಮ ಪ್ರತಿನಿಧಿಗಳಿಗೂ ಕೂಡ ಬಹುತೇಕ ಅಲ್ಲಿ ವ್ಯಕ್ತವಾಗ್ತಾ ಇದ್ದಂಥ ಒಂದು ಅಭಿಪ್ರಾಯ ಮೋದಿ 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 ಮೋದಿ. ಅದಕ್ಕಿಂತ ಆಚೆಗೆ ಯಾವುದೇ ರೀತಿಯಂಥ ಚರ್ಚೆ ವಾರಣಾಸಿ ಮತಕ್ಷೇತ್ರದಲ್ಲಿ ನಡೆದಂತೆ ಕಾಣ್ತಾ ಇರಲಿಲ್ಲ. ಯಾಕಂದರೆ ಅಲ್ಲಿ ಅಭಿವೃದ್ಧಿ ಆಗಿದೆ, ಅದಕ್ಕೆಲ್ಲದಕ್ಕೂ ಪೂರಕವಾದಂತಹ ಅಂಕಿ ಅಂಶಗಳನ್ನು ಅಲ್ಲಿ ಜನ ಕೊಡ್ತಾ ಇದ್ರು. ಇದು ಸಹಜವಾಗಿಯೇ ಮೋದಿಯವರಿಗೆ ಇದ್ದಂತಹ ದೊಡ್ಡ ಶಕ್ತಿಯಾಗಿಯೂ ಕೂಡ ಕಾಣ್ತಾ ಇತ್ತು. ಅದೇ ಸ್ವರೂಪದಲ್ಲಿದೆ ಉತ್ತರ ಪ್ರದೇಶದಲ್ಲಿ ಈ ಬಾರಿ ಎಕ್ಸಿಟ್ ಪೋಲ್ ರಿಸಲ್ಟನ್ನು ನೋಡ್ತಾ ಇದ್ದಾಗಲೂ ಕೂಡ ಗೆಲುವಿನ ಸಾಧ್ಯತೆ ನಿಚ್ಚಳವಾಗಿಯೂ ಕೂಡ ಅದು NDA ಪರವಾಗಿ ವ್ಯಕ್ತವಾಗ್ತಾ ಇರೋದು ಸ್ಪಷ್ಟವಾಗಿದೆ. ಆದರೆ ವಿಶೇಷವಾಗಿ ಇಲ್ಲಿ SP ಮತ್ತು ಕಾಂಗ್ರೆಸ್ನ ಮೈತ್ರಿಕೂಟ ಸುಮಾರು 9 ಸೀಟ್ವರೆಗೆ ಅಥವಾ 12 ಸೀಟ್ವರೆಗೆ ಗೆಲ್ಲೋದಕ್ಕೆ ಸಾಧ್ಯ ಆಗ್ಬೋದು. 9ರಿಂದ 12 ಸೀಟ್ವರೆಗೆ ಗೆಲ್ಲೋದಕ್ಕೆ ಸಾಧ್ಯ ಆಗಬಹುದು ಅನ್ನುವಂತಹ ಅಂಶ ಉತ್ತರ ಪ್ರದೇಶಕ್ಕೆ ಸಂಬಂಧಪಟ್ಟಂತೆ ಇರುವಂಥದ್ದು. ಉತ್ತರ ಪ್ರದೇಶದಲ್ಲಿ ಇರುವಂತಹ ಅನೇಕ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನೋಡ್ತಾ ಹೋದಾಗಲೂ ಕೂಡ ಆ ರಾಜ್ಯ ಈ ಬಾರಿ ಮತ್ತೆ ಬಿಜೆಪಿಯ ಪರವಾಗಿಯೇ ನಿಂತಿರುವಂಥದ್ದು ಸ್ಪಷ್ಟ ಇದೆ. ರಾಮ ಮಂದಿರದ ವಿಚಾರ ಇರ್ಬೋದು, ಬಹಳಷ್ಟು ವಿಷಯಗಳಿರ್ಬೋದು. ಅಲ್ಲಿ SP ಕೂಡ ತನ್ನ ಪ್ರಣಾಳಿಕೆಯಲ್ಲಿ ಹೇಳಿತು, ಅಗ್ನಿವೀರ್ ಯೋಜನೆಯನ್ನು ನಾವು ನಿಲ್ಲಿಸ್ತೀವಿ ಅಂತ ಹೇಳಿ.
ಅದನ್ನು ಕಾಂಗ್ರೆಸ್ ಕೂಡ ತನ್ನ ಪ್ರಣಾಳಿಕೆಯಲ್ಲಿ ಹೇಳಿತ್ತು. ಯಾಕೆ ಎರಡೂ ಪಕ್ಷಗಳು ಕೂಡ ಇದರ ಹೇಳಿದ್ವು ಅಂದರೆ ಅವರ ಟಾರ್ಗೆಟ್ ಬಹಳ ಮುಖ್ಯವಾಗಿ ಉತ್ತರ ಪ್ರದೇಶ ಇತ್ತು. ಯಾಕೆ ಉತ್ತರ ಪ್ರದೇಶ ಇತ್ತು ಅಂತ ಹೇಳಿದ್ರೆ ಉತ್ತರ ಪ್ರದೇಶದಲ್ಲಿ ಅತಿ ಹೆಚ್ಚು ಉದ್ಯೋಗವನ್ನು ಸೃಷ್ಟಿ ಮಾಡುವಂತಹ ಇಲಾಖೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿರುವಂತಹ ಯುವಕರು ಹೇಳುವ ಪ್ರಕಾರವಾಗಿ ಕೂಡ ಒಂದು ರೈಲ್ವೆ, ಅದು ಬಿಟ್ಟರೆ ಸೇನೆ. ರೈಲ್ವೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ತೀವಿ, ಬಿಟ್ಟರೆ ಸೇನೆಗೆ ಸೇರ್ತೀವಿ. ಆದರೆ ಸೇನೆಗೆ 4 ವರ್ಷಗಳ ಭರ್ತಿ ಆಗುವಂಥದ್ದು ನಮಗೆ ಅನುಕೂಲ ಮಾಡಿಕೊಡೋದಿಲ್ಲ ಅನ್ನುವಂತಹ ಅಭಿಪ್ರಾಯ ಅಲ್ಲಿ ಇತ್ತು. ಅದೇ ಕಾರಣಕ್ಕೆ ಇವರು ಅದನ್ನು ಪ್ರಣಾಳಿಕೆಯಲ್ಲಿ ಸೇರಿಸಿದ್ರು. ಆದರೆ ಅದನ್ನು ಮೀರಿದಂತಹ ಸ್ವರೂಪದಲ್ಲಿದೆ ಅಲ್ಲಿ ಈ ಬಾರಿಯೂ ಕೂಡ ರಿಸಲ್ಟ್ ಬರುವಂತಹ ಲಕ್ಷಣಗಳು ಕಂಡು ಬರ್ತಾ ಇದ್ದಾವೆ. ಇನ್ನು ಒಡಿಶಾದಲ್ಲಿ 13ರಿಂದ 15 NDAಗೆ ಬರುತ್ತೆ, ಇತರರು 6ರಿಂದ 8 ಸ್ಥಾನಗಳು. ಅಂದರೆ ಅದರಲ್ಲಿ BJD 6ರಿಂದ 8, BJDಯನ್ನು ಹಿಂದಿಕ್ಕಿ ಈ ಬಾರಿಯಲ್ಲಿ ಸೀಟ್ಗಳನ್ನು ಗಳಿಸುವಂತಹ ಸಾಧ್ಯತೆ ಇದೆ. ಇದುವರೆಗೆ BJD ಔಟ್ಸೈಡ್ ಸಪೋರ್ಟ್ ಮಾಡ್ತಾ ಇತ್ತು NDAಗೆ, ಈಗ ಅದು ಕಂಪ್ಲೀಟ್ ಔಟ್ ಆಗುವಂತಹ ರೀತಿಯಲ್ಲಿ ಕಂಡು ಬರ್ತಾ ಇದೆ ಒಡಿಶಾದ ಈ ರಿಸಲ್ಟ್ ಏನಾದರೂ ಎಕ್ಸಾಕ್ಟ್ ರಿಸಲ್ಟಲ್ಲಿ ಆದರೆ. ಇನ್ನು ಜಾರ್ಖಂಡ್ನಲ್ಲಿ 9ರಿಂದ 12 ಸೀಟ್ಗಳಲ್ಲಿ BJP ಗೆಲ್ಲುವಂತಹ ಸಾಧ್ಯತೆ ಕಂಡು ಬರ್ತಾ ಇರುವಂಥದ್ದು. ಜಾರ್ಖಂಡ್ನಲ್ಲಿ ಇಂಡಿಯಾ ಕೂಟ 2ರಿಂದ 5 ಸ್ಥಾನಗಳಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಆಗ್ಬೋದು. ಅಲ್ಲಿ ಇಂಡಿಯಾ ಕೂಟದವರ ಪ್ರಚಾರ ಅಂತೂ ಬಹಳ ತಮಾಷೆಯಾಗಿಯೂ ಕೂಡ ಕಂಡು ಬರ್ತಾ ಇತ್ತು. ಜಾರ್ಖಂಡ್ನಲ್ಲಿ ನೀವು ಹಾಕುವ ವೋಟು ಹೇಮಂತ್ ಸೊರೇನ್ ಅವರನ್ನ ಜೈಲಿನಿಂದ ಹೊರಗಡೆ ತರುತ್ತೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ರು. ಬಹುಶಃ ಯಾವ ಕಾರಣಕ್ಕಾಗಿ ಹೇಮಂತ್ ಸೊರೇನ್ ಜೈಲಿಗೆ ಹೋಗಿದ್ದಾರೆ ಅನ್ನೋಂಥದ್ದು ನಮಗಿಂತ ಚೆನ್ನಾಗಿ ಜಾರ್ಖಂಡ್ನ ಜನಕ್ಕೂ ಕೂಡ ಗೊತ್ತಿರುತ್ತೆ. ಅವರು ಈ ತೀರ್ಮಾನಗಳನ್ನು ಯಾವ ರೀತಿಯಾಗಿ ಕೊಡ್ತಾರೆ ಅಂದರೆ ಯಾಕೆ ಇದನ್ನು ಹೇಳ್ತೀನಿ ಅಂದರೆ ಕ್ಯಾಂಪೇನ್ನಲ್ಲಿ ನೀವು ಜೈಲಿನ ವಿಚಾರವನ್ನು ಪ್ರಸ್ತಾಪಿಸಿದಾಗ ಒಂದು ವೇಳೆ ನಿಮ್ಮ ರಿಸಲ್ಟ್ ಉಲ್ಟಾ ಆಯಿತು ಅಂತ ಹೇಳಿದರೆ ಜನ ಹಂಗಾದ್ರೆ ತೀರ್ಮಾನ ಮಾಡಿದ್ದಾರೆ ನೀವು ಜೈಲಿನಲ್ಲಿ ಇರೋದಕ್ಕೆ ಲಾಯಕ್ಕು ಅನ್ನೋ ರೀತಿಯಲ್ಲಿ ಜನ ತೀರ್ಮಾನ ಮಾಡಿದ್ದಾರೆ ಅನ್ನುವ ರೀತಿಯಾದಂತಹ ರಿಸಲ್ಟ್ ಕೂಡ ಬರಬಹುದಲ್ವೇ? ಆ ರೀತಿಯಾಗಿ ಕೂಡ ಅದನ್ನು ನೋಡಬೇಕಲ್ವೇ ಅನ್ನುವಂಥದ್ದು. ಇದೇ ಕೆಲಸವನ್ನು ಆಮ್ ಆದ್ಮಿ ಪಾರ್ಟಿ ದೆಹಲಿಯಲ್ಲಿ ಮಾಡಿರುವಂಥದ್ದು. ಜೈಲ್ ಕಾ ಜವಾಬ್ ವೋಟ್ ಸೇ ದೇಂಗೆ ಅನ್ನುವಂತಹ ಮಾತನ್ನು ಹೇಳಿದರು. ಒಂದು ವೇಳೆ ಓಕೆ ಆಮ್ ಆದ್ಮಿ ಪಾರ್ಟಿ 5-6 ಸೀಟ್ಗಳಿಗಿದ್ರೆ ಹೌದು ಅವರ ಪರವಾಗಿ ನೀವು ಮಾಡಿರೋ ತಪ್ಪು ಅಂತ ಹೇಳುತ್ತಾರೆ ರಿಸಲ್ಟನ್ನು ಕೊಟ್ಟರು. ಆದರೆ 5ಕ್ಕಿಂತ ಹೆಚ್ಚು ಸೀಟ್ಗಳನ್ನು BJPನೇ ಗೆಲ್ತು ಅಂತ ಹೇಳಿದರೆ ಏನು ಜೈಲ್ ಕಾ ಜವಾಬ್ ಜನ ಕೊಟ್ಟಂಗೆ ಆಗುತ್ತೆ ಅನ್ನುವಂಥದ್ದಕ್ಕೂ ಕೂಡ ಮುಂದಿನ ದಿವಸಗಳಲ್ಲಿ ಉತ್ತರ ಬರುತ್ತೆ. ಎಕ್ಸಾಕ್ಟ್ ಪೋಲ್ ರಿಸಲ್ಟ್ ಬಂದಾಗ ಈ ಎಲ್ಲ ಪ್ರಶ್ನೆಗಳು ಕೂಡ ಮುನ್ನೆಲೆಗೆ ಬರ್ತವೆ. ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ಆಯಾ ಪಕ್ಷಗಳು ಕೊಡಬೇಕಾಗುತ್ತೆ. ಇನ್ನು ಬಿಹಾರದ ವಿಚಾರಕ್ಕೆ ಬಂದಾಗ ನೋಡಿ, ಬಿಹಾರದಲ್ಲಿ NDA 31ರಿಂದ 34 ಸೀಟ್ಗಳನ್ನು ಗಳಿಕೆ ಮಾಡಿಕೊಳ್ಬಹುದು ಅನ್ನುವಂಥದ್ದು. ಹಾಗೆಯೇ ಇಲ್ಲಿ ಇಂಡಿಯಾ ಕೂಟ 6ರಿಂದ 9 ಸ್ಥಾನಗಳಲ್ಲಿ ಗೆಲುವನ್ನು ದಾಖಲಿಸ್ಕೊಳ್ಬೋದು. ಅಂದರೆ ಇದರಲ್ಲಿ 1ರಿಂದ 2 ಸ್ಥಾನಗಳನ್ನು ಕಾಂಗ್ರೆಸ್ ಕೂಡ ಗೆಲ್ಲೋದಕ್ಕೆ ಸಾಧ್ಯ ಇದೆ ಅಂತೇಳಿ. ರಿಸಲ್ಟ್ನ ವೈಸ್ ನೋಡೋಕೆ ಹೋದಾಗ ಕಳೆದ ಬಾರಿಗಿಂತ ಇಂಪ್ರೂವ್ ಆಗಿದ್ದೀವಿ ಅಂತ ಹೇಳ್ಕೊಳ್ಬೋದು. ಯಾಕಂದರೆ ಇದು ನ್ಯಾಷನಲ್ ಎಲೆಕ್ಷನ್ಸ್ ಟ್ರೆಂಡ್ ಒಂದು ರೀತಿಯಾಗಿರುತ್ತೆ. ಹಾಗಾಗಿ ನಾವು ಈ ಎಲೆಕ್ಷನ್ ರಿಸಲ್ಟನ್ನು ನಾವು ಅಂತಿಮವಾಗಿ ಒಪ್ಕೊಳ್ತೀವಿ ಅಂತ ಹೇಳ್ಕೊಂಡು ಇವತ್ತು ಎಕ್ಸಿಟ್ ಪೋಲ್ನ ರಿಸಲ್ಟನ್ನು ಒಪ್ಕೊಳ್ದೇ ಇದ್ರು ಕೂಡ ಎಕ್ಸಾಕ್ಟ್ ಪೋಲ್ ರಿಸಲ್ಟನ್ನು ಎಲ್ಲರೂ ಕೂಡ ಒಪ್ಕೊಳ್ಳೇಬೇಕಾಗುತ್ತೆ. ಅದು ಯಾರ ಪರವಾಗಿ ಬಂದರೂ ಕೂಡ ಒಂದು ವೇಳೆ ಅದು BJPಯ ವಿರುದ್ಧವಾಗಿ ಬಂದರೆ BJPಯವರು ಕೂಡ ಒಪ್ಕೊಳ್ಬೇಕಾಗುತ್ತೆ. ಇವತ್ತಿನ ಖುಷಿಯನ್ನು ನಾಡ್ದು ಮರಿಬೇಕಾಗುತ್ತೆ. ಅಥವಾ ನಾಡಿದ್ದು ಇಂಡಿಯಾಗೆ ಇದೇ ಸ್ವರೂಪದಂತಹ ರಿಸಲ್ಟ್ ಸಿಕ್ತು ಅಂತ ಹೇಳಿದಾಗ ಆಗ ಅವರು ಕೂಡ ಒಪ್ಕೊಳ್ಬೇಕಾಗತ್ತೆ. ಹೌದು, ನಮ್ಮನ್ನು ಜನ ಮತ್ತೆ ಇಲ್ಲೇ ಕೂರಿಸಿದ್ದಾರೆ, ನಮ್ಮನ್ನು ಆಡಳಿತಕ್ಕೆ ಇನ್ನೂ ಕೂಡ ಪರಿಗಣಿಸಿಲ್ಲ ಅನ್ನೋದನ್ನ ಅವರು ಕೂಡ ಒಪ್ಕೊಳ್ಬೇಕಾಗತ್ತೆ. ಇದು ಸದ್ಯ ಜಾರ್ಖಂಡ್, ಬಿಹಾರ್ ಹಾಗೆಯೇ ಉತ್ತರ ಪ್ರದೇಶಕ್ಕೆ ಸಂಬಂಧಪಟ್ಟಂತಹ ಎಕ್ಸಿಟ್ ಪೋಲ್ ರಿಸಲ್ಟ್ಗಳು ನಮ್ಮ ಮುಂದೆ ಇರುವಂಥದ್ದು. ಇದುವರೆಗಿನ 396 ಲೋಕಸಭಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂಥ ಅಪ್ಡೇಟ್ಸ್ ಕೂಡ ಸಿಕ್ಕಿದೆ. ಉಳಿದ ಸೀಟ್ಗಳ ಅಪ್ಡೇಟನ್ನು ಕೂಡ ನಿಮಗೆ ಸೇರಿಸಿ ರಿಸಲ್ಟನ್ನು ಹೇಳ್ತೀವಿ. ಎಷ್ಟು ಸ್ಥಾನಗಳಲ್ಲಿ ಈ ಬಾರಿ NDA ಗೆಲ್ಲುವಂತಹ ಸಾಧ್ಯತೆ ಇರುವಂಥದ್ದು ಕಂಡು ಬರ್ತಾ ಇರುವಂಥದ್ದು, ಹಾಗೆಯೇ ಇಂಡಿಯಾ ಬ್ಲಾಕ್ ಎಷ್ಟು ಸ್ಥಾನಗಳಲ್ಲಿ ಗೆಲ್ಲುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ. ಇದು ಎಕ್ಸಿಟ್ ಪೋಲ್. ಅಂತಿಮವಾಗಿ ಭಾರತದ ಮತದಾರರು, ಭಾರತೀಯರು ತಮ್ಮ ಸರ್ಕಾರವನ್ನು ಚುನಾಯಿಸಿದ್ದಾರೆ. ಇವತ್ತಿಗೆ ಮತದಾನವೆಲ್ಲವೂ ಕೂಡ ಮುಕ್ತಾಯ ಆಗಿದೆ. ಹೀಗಾಗಿ ಭಾರತೀಯರ ತೀರ್ಪು ಯಾವ ಸ್ವರೂಪದಲ್ಲಿ ಇದೆ ಅನ್ನುವಂಥದ್ದು ಜೂನ್ 4ರವರೆಗೆ ಕಾಯಲೇಬೇಕು. ಅಲ್ಲಿವರೆಗೆ ಎಕ್ಸಿಟ್ ಪೋಲ್ ರಿಸಲ್ಟ್ ಭಾಳ ಚರ್ಚೆಯನ್ನು ಹುಟ್ಟು ಹಾಕುತ್ತೆ. ಎಕ್ಸಿಟ್ ಪೋಲ್ ರಿಸಲ್ಟ್ ಸರಿಯಾಗಿಲ್ಲ, ಅದು ನಮ್ಮ ಪರವಾಗಿಲ್ಲ ಅಂತ ಹೇಳಿದ್ರೆ ಅದನ್ನು ನಾವು ಒಪ್ಕೊಳ್ಳೋದಿಲ್ಲ ಅನ್ನುವಂತಹ ಪರಿಸ್ಥಿತಿ ಎಲ್ಲವೂ ಕೂಡ ಇದ್ದೇ ಇರುವಂಥದ್ದು. ಮತ್ತಷ್ಟು ಅಪ್ಡೇಟ್ಸ್ ನಿಮಗೆ ನೀಡ್ತಾ ಹೋಗ್ತೀನಿ. ಚಿಕ್ಕ ಬ್ರೇಕ್ ನಂತರ ಇಡೀ ದಕ್ಷಿಣ ಭಾರತದ ರಿಸಲ್ಟನ್ನು ನಾವು ನೋಡ್ತಾ ಹೋದಾಗ ಒಂದೊಂದು ಕ್ಲಿಯರ್ ಆಗಿರುವಂಥದ್ದು ಏನಂತ ಹೇಳಿದ್ರೆ BJP ತನ್ನ ಮೈತ್ರಿಯ ಸೆಲೆಕ್ಷನ್ನ ಮೂಲಕವಾಗಿಯೂ ಕೂಡ ಗೇನ್ ಮಾಡ್ಕೊಂಡಿದೆ ಅಂತ ಹೇಳಿ. ಅದು ಕರ್ನಾಟಕದಲ್ಲಿರ್ಬೋದು, ಅದು ಆಂಧ್ರದ ವಿಚಾರದಲ್ಲಿ ಇರ್ಬೋದು. ಆಂಧ್ರದಲ್ಲೂ ಕೂಡ ಅಷ್ಟೇ. ಆಂಧ್ರ ಅತ್ಯಂತ ಕ್ರೂಷಿಯಲ್ ಆಗಿತ್ತು. ಆಂಧ್ರದಲ್ಲಿ ಯಾವುದೇ ಸೀಟನ್ನು ಗೆದ್ದಿರಲಿಲ್ಲ. ಈ ಬಾರಿ ಅಲ್ಲಿ ಗೆಲ್ಲೋದಕ್ಕೆ ಅವಕಾಶಗಳೇನಾದರೂ ಇದೆ ಅಂತ ಹೇಳಿದ್ರೆ ಅದು ತನ್ನ ಸ್ವಂತ ಶಕ್ತಿಯ ಮೂಲಕವಾಗಿ ಇಲ್ಲ ಅನ್ನುವಂಥದ್ದು ಖಾತ್ರಿಯಾಗಿದೆ. BJPಯೂ ಕೂಡ ಇತ್ತು. ಆದರೆ ಅದಕ್ಕೆ ತೆಲುಗು ದೇಶಂನ
ಮಿತ್ರತ್ವ ಇದೆಯಲ್ಲ, ಆ ಒಂದು ಮೈತ್ರಿ ಇದೆಯಲ್ಲ, ಅದು ಸಹಾಯ ಮಾಡಿರುವಂತಹ ಸಾಧ್ಯತೆ ದಟ್ಟವಾಗಿ ಗೋಚರಿಸ್ತಾ ಇರುವಂಥದ್ದು. ಈ ಒಂದು ಎಕ್ಸಿಟ್ ಪೋಲ್ನ ರಿಸಲ್ಟ್ನಲ್ಲೂ ಕೂಡ ಅದೇ ನಮಗೀಗ ಕಂಡು ಬರ್ತಾ ಇರುವಂಥದ್ದು. ಕೆಲವ್ರ ಹತ್ರ ಮಾತಾಡಿದಾಗ ಮೆಜಾರಿಟಿ ಎಲ್ಲರೂ ಹೇಳಿರ್ತಕ್ಕಂಥ ಫೀಡ್ಬ್ಯಾಕ್ ಏನು ಅಂತ ಹೇಳಿದ್ರೆ, ನಿಜವಾಗ್ಲೂ ಅಂದರೆ ನಾವು ಯಾರಿಗೆ ವೋಟ್ ಹಾಕಿದ್ದೀರಾ ಏನು ಅಂತ ಹೇಳಿದ್ರೆ, ಮೆಜಾರಿಟಿ ಯಾರಿದ್ದಾರೆ ಡೌನ್ ಟ್ರಾಡನ್, ಎಸ್ಪೆಷಲಿ ಸ್ಲಮ್ಸ್ಗಳು ಮತ್ತು ಬೇರೆ ಬೇರೆ ಜಾಗದಲ್ಲಿರ್ತಕ್ಕಂಥ ವಿಲೇಜಲ್ಲಿರ್ತಕ್ಕಂಥ ಜನಗಳು ಯಾರೂ ಬಾಯನ್ನು ನಿಜವಾಗ್ಲೂ ಹಾನೆಸ್ಟ್ ಆಗಿ ಹೇಳಿರ್ತಕ್ಕಂಥ ಸರಿಯಾಗಿ ಹೇಳ್ತಾ ಇಲ್ಲ ಅನ್ನೋ ಒಂದು ಇದನ್ನು ಕೂಡ ನಾವು ಮೆಸೇಜನ್ನು ಕೂಡ ನಾವು ನೋಡಿದ್ದೇವೆ. ಅಂದರೆ ಓವರಾಲ್ ನಾನು ಏನು ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ನಾನು ಅಗೇನ್ ಐ ಆಮ್ ನಾಟ್ ಗೋನ್ ಟು ಡಿಸ್ಪ್ಯೂಟ್ ಇದು ಸರಿನಾ ತಪ್ಪು ಅಲ್ಲ, ಸೊ ವಿಲ್ ಫೋರ್ತ್ ವೇಟ್ ಮಾಡೋಣ. ಬಟ್ ನನಗನ್ನಿಸ್ತಾ ಇರ್ತಕ್ಕಂಥದ್ದು ನಿಜವಾದಂಥ ಮತದಾರ ಏನು ಹಾಕಿದ್ದಾನೆ ಅದನ್ನು ನಿಜವಾಗ್ಲೂ ಹೊರಗಡೆ ನೀವು ಸರ್ವೆಗಳಲ್ಲಿ ಹೇಳಿದ್ದಾನ ಅನ್ನೋ ಒಂದು ಡೌಟ್ ಕಾಣ್ತಿದೆ. ಓಕೆ 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 ರಘುವರೇ, ಮಾತಾಡ್ತೀನಿ. ಯಾಕಂದ್ರೆ ಇಲ್ಲಿ ಈ ರಿಸಲ್ಟ್ ಯಾವ ರೀತಿಯಲ್ಲಿ ಬಂದಿದೆ, ಯಾವ್ಯಾವ ರಾಜ್ಯಗಳಲ್ಲಿ ಯಾವ ರೀತಿಯಾದಂತಹ ರಿಸಲ್ಟ್ ಇದೆ ಅನ್ನೋದನ್ನ ಈ ಒಂದು ಸರ್ವೆ ಮೂಲಕವಾಗಿ, ಎಕ್ಸಿಟ್ ಪೋಲ್ನ ಮೂಲಕವಾಗಿ ಬಂದಿರುವಂತಹ ರಿಸಲ್ಟ್ನ ಬಗ್ಗೆ ಮತ್ತಷ್ಟು ವಿವರವನ್ನ ನಮ್ಮ ಎಲೆಕ್ಷನ್ ರೂಮ್ನಿಂದ ನವಿತಾ ಜೈನ್ ನೀಡ್ತಾರೆ. ನವಿತಾ. ಎಸ್, ಥ್ಯಾಂಕ್ ಯು ಹರಿಪ್ರಸಾದ್. ಈಗಾಗಲೇ ನಾವು ನೋಡ್ತಾ ಇದ್ದೀವಿ ನ್ಯೂಸ್ 18ನ ಎಕ್ಸಿಟ್ ಪೋಲ್ನಲ್ಲಿ ಪೋಲ್ ಹಬ್ ಯಾವ ರೀತಿಯಾಗಿ ಈಗಾಗಲೇ ಎಲ್ಲ ರಾಜ್ಯಗಳಲ್ಲಿ ನಡೆದಂತಹ ಸಮೀಕ್ಷೆಗಳ ಮಾಹಿತಿಯನ್ನ ನೀಡ್ತಾ ಇದ್ದೀವಿ ಅನ್ನೋದು ಪ್ರಮುಖವಾಗಿ ಈಗಾಗಲೇ ನಾವು ಗಮನಿಸೋದಾದ್ರೆ, ಈಗ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಏನು ಆಗಿದೆ, ಮತದಾರನ ಮನಸ್ಸು ಯಾರ ಕಡೆ ಒಲಿದಿದೆ ಅನ್ನೋದ್ರ ಬಗ್ಗೆ ಕೂಡ ಸಮೀಕ್ಷೆಯ ಲೆಕ್ಕಾಚಾರವನ್ನ ನಿಮ್ಮ ಮುಂದೆ ಇಡ್ತಾ ಇದ್ವಿ. ಹಾಗಾದ್ರೆ ಏನು ಆಗಿದೆ ದಕ್ಷಿಣ ಭಾರತ ಬಹಳ ಇಂಪಾರ್ಟೆಂಟ್ ಯಾಕಂತ ಹೇಳಿದ್ರೆ, ಪ್ರಮುಖವಾಗಿ ಈಗಾಗಲೇ ಮೊದಲ ಹಂತದಲ್ಲಿ ನಡೆದಂತಹ ಚುನಾವಣೆ ಆಗಿರ್ಬೋದು ಅಥವಾ ಅದಕ್ಕಿಂತ ಮುಂಚೆನೆ ಎಲೆಕ್ಷನ್ ಅನೌನ್ಸ್ ಆಗೋದಕ್ಕಿಂತ ಮುಂಚೆನೆ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ದಕ್ಷಿಣ ಭಾರತದ ರಾಜ್ಯಗಳಿಗೆ ಬಂದು ತನ್ನ ಪ್ರಚಾರವನ್ನ ಆರಂಭ ಮಾಡಿದ್ದನ್ನು ಕೂಡ ನಾವು ಗಮನಿಸಬಹುದು. ಹಾಗಾದ್ರೆ ಈ ಸಲ ಏನು ಆಗಿದೆ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ, ಪ್ರಮುಖವಾಗಿ ತಮಿಳುನಾಡು ಆಗಿರಬಹುದು, ಕರ್ನಾಟಕ ಆಗಿರ್ಬೋದು, ಕೇರಳ, ಪ್ರಮುಖವಾಗಿ ಆಂಧ್ರ ಪ್ರದೇಶ, ತೆಲಂಗಾಣ, ಈ ಎಲ್ಲಾ ರಾಜ್ಯಗಳಲ್ಲಿ ಏನಾಗಿದೆ, ಇಂಡಿಯಾ ಜೊತೆಗೆ NDA ಈ ಮೈತ್ರಿಕೂಟಕ್ಕೆ ಯಾವ ರೀತಿಯಾದಂತಹ ಸ್ಥಾನಗಳು ಸಿಗಲಿದೆ, ಇವೆಲ್ಲದರ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಈಗಾಗಲೇ ನಾವು ಗಮನಿಸೋದ್ರೆ ಮೊದಲನೇದಾಗಿ ನಮ್ಮದೇ ರಾಜ್ಯ ಕರ್ನಾಟಕದಲ್ಲಿ ಏನು ಆಗಬಹುದು, ಬಹಳ ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತಹ ಒಂದಷ್ಟು ವಿಚಾರಗಳು ಕೂಡ ನಡೆದಿದ್ದನ್ನ ನಾವು ಗಮನಿಸಬಹುದು. ಹಾಗಾದ್ರೆ ಕರ್ನಾಟಕದಲ್ಲಿ ಈ ಸಲ ಯಾವ ರೀತಿಯ ಲೆಕ್ಕಾಚಾರಗಳನ್ನ ಮತದಾರ ಕೊಟ್ಟಿದ್ದಾರೆ ಅನ್ನೋದನ್ನ ನೋಡೋದಾದ್ರೆ, ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳ ಪೈಕಿ ಈ ಸಲ ಕೂಡ ಬಿಜೆಪಿ ಮೈತ್ರಿಕೂಟಕ್ಕೆ 23ರಿಂದ 26 ಕ್ಷೇತ್ರಗಳು ಸಿಗುವಂತಹ ಸಾಧ್ಯತೆ ಇದೆ ಅನ್ನೋದನ್ನ ಈ ಎಕ್ಸಿಟ್ ಪೋಲ್ ಸಮೀಕ್ಷೆಗಳು ಹೇಳ್ತಾ ಇರುವಂತದ್ದು. ಆದ್ರೆ ನಾವು ಹೇಳ್ತಾ ಇರುವಂತದ್ದು ಇದು ಸಮೀಕ್ಷೆಗಳ ಮಾಹಿತಿ ಮಾತ್ರ. ಜೂನ್ 4ನೇ ತಾರೀಕು ನಿಜವಾದಂತಹ ಫಲಿತಾಂಶ ಬರಲಿದೆ, ಏನಾಗುತ್ತೆ ಗೊತ್ತಾಗುತ್ತೆ. ಅದೇ ರೀತಿಯಾಗಿ ಕಾಂಗ್ರೆಸ್ನ ಮೈತ್ರಿಕೂಟದಲ್ಲಿ 3ರಿಂದ 7 ಕ್ಷೇತ್ರಗಳು, ಕಾಂಗ್ರೆಸ್ ಇಲ್ಲಿ 3ರಿಂದ 7 ಕ್ಷೇತ್ರಗಳನ್ನು ಪಡೆಯೋದಕ್ಕೆ ಮಾತ್ರ ಸಾಧ್ಯ ಆಗಿದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಯಾಕಂದ್ರೆ ಈ ಹಿಂದೆ ಕಾಂಗ್ರೆಸ್ 2019ರಲ್ಲಿ ಕೇವಲ 1 ಸ್ಥಾನ ಪಡೆದಿತ್ತು. ಈ ಸಲ 2 ಅಂಕಿಯನ್ನ ದಾಟುತ್ತೆ ಅನ್ನುವಂತಹ ಲೆಕ್ಕಾಚಾರಗಳು ಕೂಡ ಕಾಂಗ್ರೆಸ್ನಲ್ಲಿದೆ. ಆದ್ರೆ ಅದು ಸಾಧ್ಯ ಆಗತ್ತಾ? ಈ ಸಮೀಕ್ಷೆ ಹೇಳ್ತಾ ಇದೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿ. ಕಾರಣ 3ರಿಂದ 7 ಕ್ಷೇತ್ರಗಳನ್ನ ಮಾತ್ರ ಗೆಲುವು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ ಈ ಸಮೀಕ್ಷೆ ಹೇಳ್ತಾ ಇರುವಂತದ್ದು. ಕರ್ನಾಟಕದಲ್ಲಿ 25+ ಈಗಾಗಲೇ ನಾವು ಗಮನಿಸಬಹುದು, 23ರಿಂದ 26 ಅಂದ್ರೆ ಈ ಹಿಂದೆ ಬಿಜೆಪಿ 25 ಕ್ಷೇತ್ರಗಳಲ್ಲಿ ಗೆಲುವನ್ನ ಸಾಧಿಸಿತ್ತು. ಈ ಸಲ ಮೈತ್ರಿ ಆಗಿದೆ, 3 ಕ್ಷೇತ್ರಗಳನ್ನ JDSಗೆ ಬಿಟ್ಟು ಕೊಟ್ಟಿದೆ. ಈ ಹಿನ್ನೆಲೆಯಲ್ಲಿ ಮೈತ್ರಿಕೂಟದಲ್ಲಿ 23ರಿಂದ 26 ಕ್ಷೇತ್ರಗಳನ್ನ ಪಡೆಯುವುದರ ಮೂಲಕ ಮತ್ತೆ ಬಿಜೆಪಿ ಈ ಸಲ ತನ್ನ ಕ್ಷೇತ್ರಗಳನ್ನ ಉಳಿಸಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡಿದೆ ಅನ್ನೋದನ್ನ ಈ ಸಮೀಕ್ಷೆ ಹೇಳ್ತಾ ಇದೆ ಅನ್ನೋದನ್ನ ನಾವು ಕೂಡ ಗಮನಿಸಬಹುದು. ಹಾಗಾದ್ರೆ ಮತ್ತೊಂದು ರಾಜ್ಯ, ನಮ್ಮದೇ ಪಕ್ಕದ ರಾಜ್ಯ ತಮಿಳುನಾಡಿನಲ್ಲಿ ಏನಾಗಿದೆ ಅದರ ಮಾಹಿತಿಯನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಕ್ಷೇತ್ರಗಳನ್ನ ಪಡೆಯುವುದು ಪ್ರಗತಿನ ಮತ್ತೊಮ್ಮೆ ಸ್ವಾಗತ. ಈಗಾಗಲೇ ಇಡೀ ದೇಶದಲ್ಲಿ ಎಕ್ಸಿಟ್ ಪೋಲ್ನ ರಿಸಲ್ಟ್ ನಿಮಗೆ ತೋರಿಸ್ತಾ ಇದ್ವಿ, ಯಾವ್ಯಾವ ರಾಜ್ಯಗಳಲ್ಲಿ ಏನೇನು ಪರಿಸ್ಥಿತಿ ಇದೆ ಅನ್ನೋದ್ರ ಬಗ್ಗೆಯೂ ಕೂಡ ತೋರಿಸ್ತಾ ಇದ್ವಿ. ಹಾಗೆಯೇ ಇದ್ರ ಬಗ್ಗೆ ಚರ್ಚೆಯನ್ನು ನಾನು ಮುಂದುವರ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಈ ಹೊತ್ತಿನ ಹೆಡ್ಲೈನ್ಸ್ ಅನ್ನು ನಿಮಗೆ ತೋರಿಸ್ತೀನಿ. ದೇಶದಲ್ಲಿ ಮತ್ತೆ ಮೋದಿ ಮೇನಿಯಾ, ಮತದಾನೋತ್ತರ ಸಮೀಕ್ಷೆಗಳಲ್ಲಿ NDAಗೆ ಅಧಿಕಾರ ಅಂತಿದೆ ಸಮೀಕ್ಷೆ. ಇಂಡಿಯಾ ಕೂಟದ ಶಕ್ತಿಯು ಹೆಚ್ಚಳ. ಕರ್ನಾಟಕದಲ್ಲೂ ಮತ್ತೆ ಬಿಜೆಪಿಯದ್ದೇ ಮೇಲುಗೈ. ಕಾಂಗ್ರೆಸ್ಗೆ ಸಮೀಕ್ಷೆಗಳಲ್ಲಿ 2ನೇ ಸ್ಥಾನ, JDSಗೂ 1-2 ಗೆಲುವು ಖಚಿತ ಅಂತಿವೆ ಚುನಾವಣೋತ್ತರ ಸಮೀಕ್ಷೆ. ತಮಿಳುನಾಡು, ಕೇರಳದಲ್ಲಿ ಕಮಲ ಅರಳೋದು ಖಚಿತ. ಈ ಸಲ ಬಿಜೆಪಿ 50+ ಸೀಟು ಗೆಲ್ಲೋದು ನಿಶ್ಚಿತ. ಆದರೂ ದಕ್ಷಿಣದಲ್ಲಿ ಇಂಡಿಯಾ ಕೂಟದ್ದೇ ಮೇಲುಗೈ.
ಗುಜರಾತ್ ಮಧ್ಯಪ್ರದೇಶದಲ್ಲಿ ಬಿಜೆಪಿ ಕ್ಲೀನ್ ಸ್ವೀಪ್, ಉತ್ತರ ಪ್ರದೇಶದಲ್ಲಿ 70ಕ್ಕೂ ಹೆಚ್ಚು ಸ್ಥಾನ ಕನ್ಫರ್ಮ್, ಕೈ ಹಿಡಿಯಲ್ಲ ಕಾಂಗ್ರೆಸ್ ಗ್ಯಾರಂಟಿ ಅಂತಿವೆ ಎಕ್ಸಿಟ್ ಪೋಲ್. ಚುನಾವಣೋತ್ತರ ಸಮೀಕ್ಷೆಗಳಲ್ಲಿ ಎನ್ಡಿಎಗೆ ಬಹುಮತ, ದೇಶದ ಜನತೆಗೆ ಮೋದಿ ಧನ್ಯವಾದ, ಸರ್ವೆ ನಂಬಲ್ಲ, ಇಂಡಿಯಾ ಕೂಟ ಗೆಲ್ಲುತ್ತೆ ಅಂತಿದ್ದಾರೆ ಡಿಕೆಶಿ. ಈಗಾಗಲೇ ಮೆಗಾ ಎಕ್ಸಿಟ್ ಪೋಲ್ನ ಮೂಲಕವಾಗಿ ದೇಶದ ಬಹುತೇಕ ಎಲ್ಲ ರಾಜ್ಯಗಳ ರಿಸಲ್ಟ್ ಅನ್ನು ನಿಮಗೆ ತೋರಿಸ್ತಾ ಇದ್ವಿ. ಯಾವ ಸ್ವರೂಪದಲ್ಲಿ ಈ ಬಾರಿ ಯಾರು ಅಧಿಕಾರದ ಗದ್ದುಗೆನೇ ಇರೋದಕ್ಕೆ ಸಾಧ್ಯ ಇದೆ ಅನ್ನುವಂಥದ್ರ ಬಗ್ಗೆ, ವಿಶೇಷವಾಗಿ ಕರ್ನಾಟಕದ ಬಗ್ಗೆಯೂ ಕೂಡ ನಾವು ನಿಮಗೆ ಎಕ್ಸಿಟ್ ಪೋಲ್ನ ರಿಸಲ್ಟ್ ಅನ್ನ ತೋರಿಸಿದ್ವಿ. ಕರ್ನಾಟಕದಲ್ಲಿ ಈ ಬಾರಿ 21ರಿಂದ 24 ಸೀಟ್ಗಳಲ್ಲಿ ಭಾರತೀಯ ಜನತಾ ಪಕ್ಷ ಗೆಲ್ಲುವಂತಹ ಸಾಧ್ಯತೆ ಇದೆ. 23ರಿಂದ 26 ಸ್ಥಾನಗಳಲ್ಲಿ ಎನ್ಡಿಎ ಗೆಲ್ಲುವಂತಹ ಸಾಧ್ಯತೆ ಇದೆ ಅನ್ನುವಂಥದ್ದನ್ನ ಸರ್ವೆ ರಿಪೋರ್ಟ್ಗಳಿಗೆ ಹೇಳ್ತಾ ಇರುವಂಥದ್ದು. ಕಾಂಗ್ರೆಸ್ನ ಗಳಿಕೆ 3ರಿಂದ ಅದು 7ರವರೆಗೆ ಮಾತ್ರನೇ ಸೀಮಿತ ಆಗಬಹುದು ಅನ್ನುವಂಥದ್ದನ್ನ ಸಮೀಕ್ಷೆಯ ಅಂಶಗಳು ಹೇಳ್ತಾ ಇರುವಂಥ. ಅಂದ್ರೆ ಎಷ್ಟರ ಮಟ್ಟಿಗೆ ಈ ಬಾರಿಯ ಚುನಾವಣೆ ಕರ್ನಾಟಕದ ವಿಚಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಗ್ಯಾರಂಟಿ ವರ್ಸಸ್ ಮೋದಿ ಅನ್ನುವಂತಹ ರೀತಿಯಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ನವರು ಪ್ರತಿನಿತ್ಯವೂ ಕೂಡ ಪ್ರಚಾರ ಮಾಡಿದ್ದು ನಮ್ಮ ಗ್ಯಾರಂಟಿ ಯೋಜನೆಗಳು ಜನರಿಗೆ ತಲುಪಿದಾವೆ ಅನ್ನುವಂಥದ್ದನ್ನ. ಆದರೆ ಅದನ್ನ ಜನ ಕರ್ನಾಟಕದಲ್ಲಿ ಎಷ್ಟರ ಮಟ್ಟಿಗೆ ಹೌದು ಗ್ಯಾರಂಟಿ ಫಲಾನುಭವಿಗಳು ಕೂಡ ಹೌದು ನೀವು ನಮಗೆ ಗ್ಯಾರಂಟಿಯನ್ನು ಕೊಟ್ಟಿದ್ದೀರಿ, ಯಾಕೆಂದರೆ ನಾವು ನಿಮಗೆ ರಾಜ್ಯದಲ್ಲಿ ವೋಟ್ ಕೊಟ್ಟಿದ್ವಿ, ಹಾಗಾಗಿ ನಮಗೆ ನೀವು ಗ್ಯಾರಂಟಿ ಕೊಟ್ಟಿದ್ದೀರಿ, ಮುಂದೆ ಅಸೆಂಬ್ಲಿ ಎಲೆಕ್ಷನ್ ಬಂದಾಗ ಪರಿಗಣಿಸಬಹುದೇನೋ ಅನ್ನುವಂಥ ರೀತಿಯಲ್ಲಿ ಯೋಚನೆ ಮಾಡಿರುವಂತಹ ಸಾಧ್ಯತೆಯೂ ಕೂಡ ಇದೆಯಾ, ಅಥವಾ ನೀವು ಗ್ಯಾರಂಟಿ ಕೊಟ್ಟಿದ್ರೆ ಹಾಗಾಗಿ ನಿಮಗೆ ಕೇಂದ್ರದಲ್ಲೂ ಕೂಡ ಅಧಿಕಾರ ಕೊಡ್ತೀವಿ ಅನ್ನುವಂಥ ರೀತಿಯಂಥ ಯೋಚನೆ ಮಾಡಿರುವಂತಹ ಸಾಧ್ಯತೆ ಎಷ್ಟರ ಮಟ್ಟಿಗೆ ಇರುತ್ತೆ ಅನ್ನುವಂಥ ಅಂಶವೂ ಕೂಡ ಇದ್ದೇ ಇದೆ. ಇಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಒಂದು ಮಾತನ್ನು ಹೇಳಿದ್ದಾರೆ, ಯಾವುದು ಏನೇ ಇರಲಿ ನಾವು ಡಬಲ್ ಡಿಜಿಟ್ ಅಂದರೆ 10ಕ್ಕಿಂತ ಹೆಚ್ಚು ಸ್ಥಾನಗಳು ಗೆಲ್ತೀವಿ ಅನ್ನುವಂತಹ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಾನು ಭಾರತದ ಒಟ್ಟು ವಿಚಾರಗಳ ಬಗ್ಗೆ ಮಾತನಾಡೋಕ್ಕಿಂತ ಮುಂಚಿತವಾಗಿ ಕರ್ನಾಟಕದ ಅಂಶಗಳ ಬಗ್ಗೆ ಮಾತನಾಡ್ತೀನಿ. ನಟರಾಜ್ ಗೌಡ್ರೆ, 10ಕ್ಕಿಂತ ಹೆಚ್ಚು ಡಬಲ್ ಡಿಜಿಟ್ ಎಷ್ಟು ನಂಬರು ಅಂತೇಳಿ ನಿಮ್ಮ ಪ್ರಕಾರ ಇರೋದು? ಮುಂಚೆಯಿಂದನೂ ನಾವೇನು ಹೇಳ್ತಾ ಇದ್ವಿ ಅಂದರೆ 20 ಕ್ಷೇತ್ರಗಳಿಗೆ ಗೆಲ್ತೀವಿ ಅಂತ ಹೇಳ್ತಾ ಇದ್ವಿ. ನಾವು ಈಗ ನಿನ್ನೆ ಮೊನ್ನೆ ಎಲ್ಲ ನಾವು ಅನಲೈಸ್ ಮಾಡ್ತಾ ಇರಬೇಕಾದ್ರೆ 20 ಕ್ಷೇತ್ರ ಗ್ಯಾರಂಟಿ ಗೆಲ್ದಲ್ಲೇ ಇದ್ರೂ 16 ಕ್ಷೇತ್ರ ಅತ್ಯಂತ ಕಡಿಮೆ ಅಂದರೂ ಹೆಚ್ಚಂದರೆ 22 ಕ್ಷೇತ್ರದವರೆಗೂ ನಾವು ಬರಬಹುದು. ಯಾಕಂದರೆ ಈ ಗ್ಯಾರಂಟಿ ಯೋಜನೆಗಳ ಭರವಸೆನೇ ನಮಗಿರೋದು. ನಾವು ಏನು ಗ್ಯಾರಂಟಿ ಯೋಜನೆಗಳು ಕೊಟ್ಟಿದ್ದೀವಿ, ನಾವು ಸಮೀಕ್ಷೆಗಳು ಆಂತರಿಕ ಸಮೀಕ್ಷೆಗಳು ಮಾಡಿದ್ದೀವಿ, ಜನಗಳ ಪಲ್ಸನ್ನು ನಾವು ಕೇಳಿದ್ದೀವಿ. ಜನ ಏನು ಹೇಳ್ತಾರೆ ಅಂದರೆ ಯಾರು ಪೋಲಿಂಗ್ ಹಾಕಿದ್ರು ಅದರಲ್ಲಿ 100 ಜನ ಮಹಿಳೆಯರಲ್ಲಿ 65 ಜನ ಮಹಿಳೆಯರು ಕಾಂಗ್ರೆಸ್ಗೆ ಹಾಕಿದ್ದೀವಿ ಅಂತ. ಅದು JDS ಬೇರೆ ನೋಟಾ ಅಥವಾ BJP ಎಲ್ಲ ಬಿಟ್ಬಿಡಿ, 65% ಮಹಿಳೆಯರು ಕಾಂಗ್ರೆಸ್ ಹಾಕಿದ್ದೀವಿ ಅಂದರೆ ತುಂಬ ದೊಡ್ಡ ಶಿಫ್ಟು. ಆದರೆ ಈ ಬಾರಿ ಚುನಾವಣೆಯಲ್ಲಿ ನೋಡ್ಬೋದು ಮತ ಕೂಡ ಜಾಸ್ತಿ, ಮಹಿಳೆಯರ ಮತ ಜಾಸ್ತಿ ಹಾಕಿದ್ದಾರೆ, ಮತದಾನ ಕೂಡ ಜಾಸ್ತಿ ಆಗಿದೆ. ಸೊ ಆ ನಿಟ್ಟಿನಲ್ಲಿ ನಮಗೆ ಭರವಸೆ ಇರುವಂಥದ್ದು ಕಡಿಮೆ ಅಂದರೂ 16 ಕ್ಷೇತ್ರ, ಅತಿ ಹೆಚ್ಚಂದರೆ 22 ಕ್ಷೇತ್ರವರೆಗೂ ಬರ್ಬೋದು, ಇನ್ ಬಿಟ್ವೀನ್ ಎಲ್ಲರೂ ಆಗ್ಬೋದು. ಆದರೆ ಈ BJP ಏನು ಈ ಕರ್ನಾಟಕದಲ್ಲಿ ಭಾಳ ದುರ್ಬಲ ಅಂತ ಇತ್ತು, ನಮ್ಗೆ ಅವ್ರು ಗೆಲ್ಲಲ್ಲ ಅಂತಿತ್ತು. ಆದರೆ JDSನ ಮತಗಳು, ನಾವು ಪ್ರಾಮಾಣಿಕವಾಗಿ ಹೇಳ್ಬೇಕಾದ್ರೆ JDSನ ಮತಗಳು ವರ್ಗಾವಣೆ BJPಗೆ ಆಗಿದೆ. BJP ಇಲ್ಲಿ ಲಾಭದಾಯಕ ಪಕ್ಷ ಆಗಿದೆ. ಅದು ಕೆಲವು ಕ್ಷೇತ್ರಗಳು 4-5 ಕ್ಷೇತ್ರಗಳಲ್ಲಿ ಅಕಸ್ಮಾತ್ ಗೆದ್ದರೆ JDS ಶೂನ್ಯ ಆಗೋ ಚಾನ್ಸಸ್ ಇದೆ ಈ ಬಾರಿ. ನಮಗೆ ನಾವು ಇವತ್ತವರೆಗೂ ನಾವು ಹೇಳ್ತಾ ಇರೋದು ಬಲವಾದ ನಂಬಿಕೆ ನಮಗೆ JDS ಬಾರಿ ಶೂನ್ಯ ಆಗುತ್ತೆ ಅಂತ, ಬಲವಾದ ನಂಬಿಕೆ. ಚುನಾವಣಾ ಉತ್ತರ ಸಮೀಕ್ಷೆ ಏನಾದರೂ ಎಲ್ಲಿ, ಆದರೆ ನಮ್ಗೆ ಅದು ಆಗಬಾರ್ದು. ಪ್ರಾದೇಶಿಕ ಪಕ್ಷ ಉಳ್ಕೋಬೇಕು. BJP ಅದು ಆಪೋಷಣೆ ತೊಗೊಂಡ್ಬಿಟ್ಟಿದೆ, ಅದು ನಮ್ಮದು ವಿಚಾರ ಅಲ್ಲ. ಆದರೆ JDSನ ಮತಗಳು BJPಗೆ ವರ್ಗಾವಣೆ ಆಗಿದೆ ಅನ್ನೋ ಒಂದು ಮಾಹಿತಿ ನಮಗೆ ಬರ್ತಾ ಇದೆ. ಆ ವರ್ಗಾವಣೆ ಆದರೂ ಕೂಡ BJPಗೆ ಒಂದು 3-4 ಕ್ಷೇತ್ರಗಳಲ್ಲಿ ಅನುಕೂಲ ಆಗಬಹುದು. ಅಷ್ಟು ಬಿಟ್ಟರೆ ಅತ್ಯಂತ ದೊಡ್ಡ ಗೆಲುವೇನು ಅವ್ರಿಗೆ ಆಗೋದಿಲ್ಲ. ಗ್ಯಾರಂಟಿ ಯೋಜನೆಗಳು ಕರ್ನಾಟಕದಲ್ಲಿ ನಮ್ಮ ನಾಯಕತ್ವ, ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ ನಾಯಕತ್ವ, ಆಮೇಲೆ BJPನಲ್ಲಿ ದುರ್ಬಲ ನಾಯಕತ್ವ, ಅವರಲ್ಲಿರ್ತಕ್ಕಂಥ ಗುಂಪುಗಾರಿಕೆ. ಅಲ್ಲಿ ನೀವು 6 ಸೀಟ್ಗಳದ್ದು ಆಸೆ ಬಿಟ್ಟಿದ್ದೀರಲ್ಲ, ಈಗ 22ರವರೆಗೆ 16 ಅಷ್ಟೇ ಅವ್ರು ಹೇಳ್ತಾರೆ. ಯಾವ್ದು ಯಾರು ಅದನ್ನ ಈಗ ಹೇಳ್ಬಾರ್ದು. ಆಮೇಲೆ ಅಲ್ಲಿ 6 ನಿಂತಿರೋಂತಕ್ಕ ನಮ್ಮ ಅಭ್ಯರ್ಥಿಗಳಿಗೆ ದುಃಖ ಆಗುತ್ತೆ. ಇವಾಗ ಬೆಂಗಳೂರು ಗ್ರಾಮಾಂತರವು ಕೂಡ ಇದರಲ್ಲಿ ಏನಾದ್ರು ಸೇರಿದ್ಯಾ? ಇಲ್ಲ, ಸೇರಿಲ್ಲ. ಖಂಡಿತವಾಗ್ಲು ಗೆಲ್ತೀವಿ. ಬೆಂಗಳೂರು ಗ್ರಾಮಾಂತರದಲ್ಲಿ ಅತ್ಯಂತ ಕಡಿಮೆ ಓಟ್ ಅಂದ್ರೆ ನಾವು 60,000 ಓಟದಿಂದ ಲೀಡ್ ಗೆಲ್ತೀವಿ. ಅತ್ಯಂತ ಕಡಿಮೆ ಅಂದ್ರೆ 60,000, 60,000 ಲೀಡು. ಕಡಿಮೆ ಅಂದ್ರೆ 60,000 ಲೀಡು. ನಾವು 1 ಲಕ್ಷ ದಾಟ್ತೀವಿ ಅಂತ ನಮ್ಗೆ ಭರವಸೆ ಇದೆ. ಕಡಿಮೆ ಅಂತರ ಅಂತ ಕೂಡ 60,000 ಲೀಡಲ್ಲಿ ನಾವು ಗೆಲ್ತೀವಿ. ಆಮೇಲೆ ಈ 22ರಲ್ಲಿ ಈ 6ರಲ್ಲಿ ನಾವು ಯಾವುದಿದೆ ಅಂತ ಹೇಳಕ್ಕೆ ಸಾಧ್ಯ ಆಗಲ್ಲ. ನಮ್ಮ ಅಭ್ಯರ್ಥಿಗಳಿಗೆ ಆಮೇಲೆ ಇದಾಗಬಾರ್ದು. ಆದರೆ ಒಂದು ಅನಾಲಿಸಿಸ್ ಆಗಿದೆ, ನಮ್ಗೆ ಈ ರೀತಿಯ ಒಂದು ಭರವಸೆ ಇದೆ. ಆಮೇಲೆ ಈ ಎಕ್ಸಿಟ್ ಪೋಲು ನಾನು ಇಲ್ಲನ ಸಂಪೂರ್ಣ ಅಲ್ಲಗಳಿದಿಲ್ಲ, ಆದರೆ ಸಂಪೂರ್ಣ ಇದು ಒಪ್ಪುವಂಥದ್ದು ವಿಷಯನೂ ಅಲ್ಲ. ಇದರೊಳಗೆ ಕರ್ನಾಟಕದ ವಿಷಯಕ್ಕೆ ಬಂದ್ರೆ ಮಾತ್ರ ನಮಗೆ ಕಡಾಖಂಡಿತವಾಗಿ ಹೇಳ್ಬೋದು. ಆಮೇಲೆ ಪಂಜಾಬ್ ಡೆಲ್ಲಿ ವಿಷಯದಲ್ಲಿ ಮಾತ್ರ ಪಂಜಾಬ್ ಡೆಲ್ಲಿನಲ್ಲಿ BJP ಶೂನ್ಯ ಆಗುತ್ತೆ. ಡೆಲ್ಲಿನಲ್ಲಿ 7 ಗೆಲ್ತೀವಿ, ಪಂಜಾಬಲ್ಲಿ 13 ಗೆಲ್ತೀವಿ, ಅದು ಇಂಡಿಯಾ ಮೈತ್ರಿಕೂಟದವರು. ಆದರೆ
ಕರ್ನಾಟಕ ಅವ್ರು ಹೇಳ್ತಾರೆ 13 ನಾವೇ ಗೆಲ್ತೀವಿ ಅಂತ ಪಂಜಾಬ್ ಅಲ್ಲಿ. ಮೈತ್ರಿ ಕೂಡ ಅಂತ ಹೇಳ್ತಾನೆ. ಅದಕ್ಕೇನೆ ನಾವು ಇಂಡಿಪೆಂಡೆಂಟ್ ಆಗಿ ನಿಂತಿದ್ರು ಕೂಡ ಜನ ಬಿಜೆಪಿನ ತಿರಸ್ಕಾರ ಮಾಡ್ಬಿಟ್ಟಿದ್ದಾರೆ ಅಲ್ಲಿ. ಅಕಾಲಿ ಶಿರೋಮಣಿ ದಳ ಅದು ಅಷ್ಟು ಇದನ್ನು ಕಳ್ಕೊಂಡಿದೆ. ಆದ್ರೆ ಈ ಬಾರಿ ನಮ್ಗೆ ಅಲ್ಲೂ 7 ಮತ್ತೆ 13 ಅಲ್ಲಿ ಗೆಲ್ತೀವಿ. ಕರ್ನಾಟಕದಲ್ಲಿ 16ಕ್ಕಿಂತ ಕಡಿಮೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಅದು ಏನಾದ್ರು ಮಿರಾಕಲ್ ಆಗ್ಲಿಕ್ಕೂ ನಾನು ಸಾಧ್ಯ ಇಲ್ಲ. ಇಡೀ ದಕ್ಷಿಣ ಭಾರತದಲ್ಲಿ ಆಂಧ್ರ ಪ್ರದೇಶದಲ್ಲಿ ಮಾತ್ರ TDP ಇದರಿಂದ ಮಾತ್ರ ಅವ್ರಿಗೆ ಒಂದಂಕಿ ಸೀಟ್ ಇರ್ತದೆ. ಬಿಟ್ಟರೆ ತಮಿಳುನಾಡಲ್ಲಿ 0 ಆಗುತ್ತೆ, ಕೇರಳದಲ್ಲಿ 0 ಆಗುತ್ತೆ, ಕರ್ನಾಟಕದಲ್ಲಿ ಇರೋ ಸ್ಥಾನಗಳನ್ನ ಗೆಲ್ಕೊಂತಾರೆ. ಏನು 303 ಗೆದ್ದಿದ್ದಾರಲ್ಲ ಕಳೆದ ಬಾರಿ, ಈ ಬಾರಿ BJP 240ಕ್ಕಿಂತ ಕಡಿಮೆ ಬರ್ತಾರೆ. ಇಡೀ ದೇಶದಲ್ಲಿ ಇದು ಶತಸಿದ್ಧ. ಇದು 240ಕ್ಕಿಂತ ಕಡಿಮೆ ಬರ್ತಾರೆ. ಆಮೇಲೆ ಮೈತ್ರಿಕೂಟ 260 ಗಾಂಧಿ ಅವ್ರಿಗಿಂತ ಜಾಸ್ತಿ ನಂಬರ್ ಕೊಟ್ರಿ ನೀವು. ಅದೇ ಹೇಳ್ತಿರಲ್ಲ, ಅದು ಕಡಿಮೆ ಬರ್ತಾರೆ. 250 260ಕ್ಕಿಂತ NDA ಮೈತ್ರಿ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ, ಹೆಚ್ಚು ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಇದು ಶತಸಿದ್ಧ. ಓಕೆ ರಾಮಮೂರ್ತಿ ಅವರೇ, ನಿಮ್ ಪ್ರಕಾರ ಯಾವ ರೀತಿಯಾಗಿ ಕರ್ನಾಟಕ ಅಂತ ಹೇಳಿ ಯಾಕೆ 24 ಸೀಟ್ವರೆಗೂ ಕೂಡ ಗೆಲ್ಲಬಹುದು ಅನ್ನೋ ವಿಶ್ವಾಸ ಇದೆ? ನಂದು ನೋಡಿ, ಇವಾಗ ಹೇಳೋದು 2014 ಯಡಿಯೂರಪ್ಪನವರು KJP ಆಯಿತು, BJP ಆಯಿತು, ನಮ್ಮಗಳ ಒಂದು ಗಲಾಟೆನಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ನಾವು 2023 ಎಲ್ಲರೂ ಜೊತೆಯಾಗಿ ಒಂದು ನಿಮಿಷ 13 ಅದಾದಮೇಲೆ ಮತ್ತೆ ನಮ್ಮಗಳ ಇವರು ಒಂದು 40% ಸರ್ಕಾರ ಅಂದರು, ಸುಳ್ಳನ್ನು ನಿಜ ಮಾಡೋಕ್ಕೆ ಹೋದರು, ಎಲ್ಲೋ ಒಂದು ಕಡೆ ಆಡಳಿತ ವಿರೋಧಿ ಅಲೆ ಬಂತು. ಅದಕ್ಕೆ ನಾವು ಕಳ್ಕೊಳ್ಳೋಂಥ ಪರಿಸ್ಥಿತಿ ಇವತ್ತು ಆಯಿತು. ಅವತ್ತೇ ನಾವು BJP ಮತ್ತು JDS ಒಂದಾಗಿದ್ದರೆ ಇವತ್ತು ನಾವು 100 ಸೀಟ್ ನಾವು ತೊಗೊತಿದ್ವಿ. ನಾವು ಬಿಜೆಪಿ ಅವರಿಗೆ ಒಂದು ರಾಮಮೂರ್ತಿ ಅವರು ಉತ್ತರ ಮುಂದುವರ್ಸಕ್ಕೆ ಮುಂಚಿತವಾಗಿ ನಂದು ಒಂದು ಪ್ರಶ್ನೆ ಏನಂದ್ರೆ, ಬಿಜೆಪಿ ಅವರಿಗೆ ಈ ರೀತಿಯಂತ ರಿಸಲ್ಟ್ ಬಂದ್ರೆ ನಾವು ಜಗಳಾಡಿದ್ರು ಪರವಾಗಿಲ್ಲಪ್ಪ, ಜನ ನಮ್ಮ ಪರವಾಗಿ ವಿಶ್ವಾಸ ಬರುತ್ತಾ ಅಂತ ರಾಜ್ಯ ಬಿಜೆಪಿ. ಈಗ ನೋಡಿ, 2004ರಲ್ಲಿ 18 BJP ಇತ್ತು, 8 ಕಾಂಗ್ರೆಸ್, 2 JDS ಇತ್ತು. 2009ರಲ್ಲಿ 19 BJP, 6 ಕಾಂಗ್ರೆಸ್, 2 JDS ಇತ್ತು. 2014 17 BJP, 8 9 ಕಾಂಗ್ರೆಸ್ಸು, 2 JDS ಇತ್ತು. 2019ರಲ್ಲಿ 25 BJP, 1 ಕಾಂಗ್ರೆಸ್ಸು, 1 JDS, 1 ಪಕ್ಷೇತರ ಇತ್ತು. ಇವತ್ತು ಜನ ಮೋದಿಯವರದ್ದು ಒಂದು ಎಲ್ಲ ನೋಡ್ಕೊಂಬಂದಿದ್ದಾರೆ, ಆಡಳಿತಗಳು ನೋಡ್ಕೊಂಬಂದಿದ್ದಾರೆ. ಸಿದ್ದರಾಮಯ್ಯನವ್ರದ್ದು ಏನು ಇವತ್ತು ಗ್ಯಾರಂಟಿಯನ್ನು ಕೊಟ್ಟರು, ಬೇರೆ ಕಡೆ ಏನು ಗ್ಯಾರಂಟಿ ಕೊಟ್ಟು ಜನ ಓಟ್ ಹಾಕಿಲ್ಲ. ಸಿದ್ದರಾಮಯ್ಯವ್ರು ಗ್ಯಾರಂಟಿ ಕೊಟ್ಟರು, ಅದು ಓಟ್ ಹಾಕಿದ್ರು. ರಾಜ್ಯದಲ್ಲಿ ಗ್ಯಾರಂಟಿ ಕೊಟ್ಟರು, ಗ್ಯಾರಂಟಿ ಕೊಟ್ಟಿದ್ದಕ್ಕೆ ಓಟ್ ಹಾಕಿದ್ರು. ಅದು ಕರ್ನಾಟಕದ ಎಲೆಕ್ಷನ್ ಪ್ಯಾಟ್ರನ್. ದೇಶ ಪ್ರಶ್ನೆ ಬಂದಾಗ ನರೇಂದ್ರ ಮೋದಿಯವರವರಿಗೆ ದೇಶ ಮುಖ್ಯ ಅಂತ ಅಂದ್ಬಿಟ್ಟು ಜನ ಓಟ್ ಹಾಕಿದ್ದಾರೆ. ರಾಹುಲ್ ಗಾಂಧಿಗೂ ಮೋದಿಯವರು ಕಂಪೇರ್ ಮಾಡ್ತೀರಾ, ನೀವೇ ಕಂಪೇರ್ ಮಾಡ್ತೀರಾ, ಹೇಳ್ಬಿಡಿ ಕಂಪೇರ್ ಮಾಡ್ತೀರಾ ಅಂತ. ಏನು ಡಿಫ್ರೆನ್ಸ್ ತೊಗೊಳ್ಳಿ. ರಾಹುಲ್ ಗಾಂಧಿ ಮೋದಿಯವ್ರಿಗೆ ಯಾವ ರೀತಿ ಕಂಪೇರ್ ಇದ್ದಾರೆ? ರಾಹುಲ್ ಗಾಂಧಿ ಚರ್ಚೆ ಕರೆದ್ರೆ ಮೋದಿ ಬರಲಿಲ್ಲ. ಅಲ್ಲ, ರಾಹುಲ್ ಗಾಂಧಿ ಯಾರು? ರಾಹುಲ್ ಗಾಂಧಿ ಏ ಲೆವೆಲ್ಲು, ಮೋದಿ ಅಲ್ಲ, ಯಾಕೆ ಚರ್ಚೆ ಬರಬೇಕು? ಪಾರ್ಲಿಮೆಂಟೇರಿಯನ್ ಅವರು. ಆ ದೃಷ್ಟಿಯಿಂದ ಇವತ್ತು ಟೋಟಲ್ ಫೇಲ್ಯೂರ್ ಒಬ್ಬ ಲೀಡರ್ ಅಂತಂದರೆ ಏನು ದುರಂತ ಅಂದರೆ, ಇಂದಿರಾ ಗಾಂಧಿ ಅವರು ದೇಶಕ್ಕೆ ಒಂದು ಕೊಟ್ಟಿದ್ದಾರೆ. ಆದರೆ ಅಂಥ ಇದರಲ್ಲಿ ಅತ್ಯುನ್ನತ ಒಬ್ಬ ಭಾಳ ಫ್ಲಾಪ್ ಶೋ ಮಾಡಿರೋಂಥ ಒಬ್ಬ ನಾಯಕ ಅಂದರೆ ಅದು ರಾಹುಲ್ ಗಾಂಧಿ ಅವರು. ಬೇರೆಯವ್ರ ಬಗ್ಗೆ ಮಾತಾಡೋದು ವ್ಯಕ್ತಿಗತ ಮಾತಿಲ್ಲ. ಟೋಟಲ್ ಇಡೀ ಕರ್ನಾಟಕದಲ್ಲಿ ಏನು ಮಾಡಿದ್ರು, ಎಲ್ಲ ದೊಡ್ಡಗೆ ಒಂದು ಎಷ್ಟು ಕಿಲೋಮೀಟ್ರ್ ನಟರಾಜ್ ಗೌಡ್ರೆ ಪ್ರವಾಸ ಮಾಡಿದ್ದು ರಾಹುಲ್ ಗಾಂಧಿ ಕರ್ನಾಟಕದಲ್ಲಿ ಪ್ರವಾಸ ಮಾಡಿದ್ರು, ಕಿಲೋಮೀಟ್ರ್ ಗಟ್ಟಲೆ ನಡೆದ್ರು. ಜನ ಅಪೇಕ್ಷೆ ಪಡಲಿಲ್ಲ. ನಾವುಗಳು ಆಡಳಿತ ಕಳ್ಕೊಂಡ್ವಿ. ಯಾವಾಗ ನಮ್ಮಗಳಿಂದಲೇ ಹೋಯ್ತು BJPಯಿಂದ ಕಾಂಗ್ರೆಸ್ಗೆ ಹೋಯ್ತು. ಕಾಂಗ್ರೆಸ್ಸಿಂದ ಏನೋ BJPಗೆ ಏನು ತೊಗೊಂಡಿಲ್ಲ, ನಾವು ಗಳಿಕೆ ಇಲ್ಲ. ಇವತ್ತು ಯಾವುದೇ ಕಾರಣಕ್ಕೂ ಇವರು ಏನು ನಮಗೆ ಫ್ರೀ ಕೊಡ್ತು, ಮಹಿಳೆಯರಿಗೆ ಫ್ರೀ ಕೊಟ್ಟು ಜನ ನೋಡಿದ್ರು ಏನು ಮಾಡಿದ್ದಾರೆ ಅಂತ ಅಂದ್ಬಿಟ್ಟು. ಒಂದು ಕಡೆ ಕೊಟ್ಟರು, ಒಂದು ಕಡೆ ಕಿತ್ಕೊಂಡ್ರು. ಹೆಂಡತಿ ಕೊಟ್ಟರು, ಗಂಡ ಹತ್ರ ಕಿತ್ಕೊಂಡ್ರು. ಒಂದು ಕಡೆ ಕರೆಂಟ್ ರೇಟು ಕಡಿಮೆ ಮಾಡಿದ್ರು, ಒಂದು ಕಡೆ ಕರೆಂಟ್ ರೇಟ್ ಜಾಸ್ತಿ ಮಾಡಿದ್ರು. ಒಂದು ಕಡೆ ಹಾಲು ಕೊಡ್ತೀವಿ ಅಂದರು, ಆಲ್ಕೋಹಾಲ್ ಜಾಸ್ತಿ ಮಾಡಿದ್ರು. ಅದು ಬಸ್ ರೇಟು ಒಬ್ರು ಜಾಸ್ತಿ ಮಾಡಿದ್ರು, ಒಬ್ರು ಕಡಿಮೆ ಮಾಡಿದ್ರು. ಒಂದು ಕಡೆಗೆ ಬೆಣ್ಣೆ ಹಚ್ಚರು, ಒಂದು ಕಡೆಗೆ ಸುಣ್ಣ ಹಚ್ಚರು. ಯಾವತ್ತೂ ಇವರು ಮೈನಾರಿಟಿ ಬಗ್ಗೆ ಯಾವತ್ತೂ ಅವ್ರಿಗೆ ಸಪೋರ್ಟಿಂಗ್ ಮಾಡಿ ಜಾಸ್ತಿ ಅವ್ರಿಗೆ ಸಪೋರ್ಟಿಂಗ್ ಮಾಡ್ಕೊಂಬಂದರು. ಎಲ್ಲೋ ಒಂದು ಕಡೆ ಜನ ಯೋಚನೆ ಮಾಡಿದ್ರು, ದೇಶದ ಆಂತರಿಕತೆ ಮುಖ್ಯ, ದೇಶದ ಭದ್ರತೆ ಮುಖ್ಯ. ಇವರು ಕಾಂಗ್ರೆಸ್ ಸರ್ಕಾರ ಇವತ್ತು ಬರೀ ದೇಶ ಎಲ್ಲರೂ ಒಟ್ಟಿಗೆ ತಗೊಂಡು ಹೋಗ್ತಿಲ್ಲ, ಯಾವುದೋ ಒಂದು ಧರ್ಮದವ್ರು ತಗೊಂಡು ಹೋಗ್ತಾ ಇದ್ದಾರೆ ಅಂತ ಇಡೀ ನಾಟ್ ಓನ್ಲಿ ಕರ್ನಾಟಕ, ಇಡೀ ದೇಶ ತೀರ್ಮಾನ ಮಾಡ್ಕೊಂಡಿದ್ದಾರೆ. ಇವತ್ತು ನೋಡಿ, ನಾವು ಆಂಧ್ರದಲ್ಲಿ ನಾವು ಭಾಳ ಕಡಿಮೆ ಇದ್ವಿ, ಜಾಸ್ತಿ ಆಗ್ತಾಯಿದ್ದೀವಿ. ತಮಿಳುನಾಡಲ್ಲಿ ಏನು ಒಂದೇ ಸೀಟ್ ಇತ್ತು, ಜಾಸ್ತಿ ಆಗ್ತಿದೆ. ತೆಲಂಗಾಣ ಲಾಸ್ಟ್ ಟೈಮು 5 ಇತ್ತು, ನೀವು 9 ತೋರಿಸ್ತಾ ಇದ್ದೀರಾ. ಇಡೀ ದೇಶದಲ್ಲಿ ಎಲ್ಲೆಲ್ಲಿ ನಮಗೆ ಸೀಟ್ ಬರುತ್ತೆ, ಇಲ್ಲಾಂದ್ರೆ ಓಟಿಂದ ಹೆಚ್ಚಳ ಜಾಸ್ತಿ ಆಗುತ್ತೆ ನಮಗೆ.
ಎಲ್ಲೆಲ್ಲಿ ನಾವು 0 ಇದ್ವಿ ಅದು ಪರ್ಸೆಂಟಾಗಿ ಓಟ್ ಜಾಸ್ತಿ ಆಗುತ್ತೆ ನಮಗೆ. ತೆಲಂಗಾಣ, ಕರ್ನಾಟಕ ಇದೆರಡೂ ಕೂಡ ಇವತ್ತು ನೋಡಿ, ತೆಲಂಗಾಣ ಇವತ್ತು ನೋಡ್ತಾ ಇದ್ದಾರೆ, ಇವತ್ತು ಯಾವುದೋ ಒಂದು ದುಡ್ಡು ಎಲ್ಲಿಗೋ ಟ್ರಾನ್ಸ್ಫರ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. CBIಗೆ ಹೋಗುತ್ತೆ, ಮುಂದಕ್ಕೆ ಹೋದಾಗ ಗೊತ್ತಾಗುತ್ತೆ ಯಾರು ದಲಿತರಿಗೆ ಅನ್ಯಾಯ ಮಾಡಿದ್ದಾರೆ, ಯಾರು OBCಗಳಿಗೆ ಅನ್ಯಾಯ ಮಾಡಿದ್ದಾರೆ, ಎಷ್ಟು ಜನ ಅನ್ಯಾಯ ಇವತ್ತು ಈ ಜನಗಳು ಇವತ್ತು ನೋಡ್ತಾ ಇದ್ದಾರೆ ಕಣ್ಣಲ್ಲಿ ಏನಾಗ್ತದೆ. ಮಾತಾಡ್ತೀನಿ ರಾಮಮೂರ್ತಿ ಅವರೇ. ಈಗ ಓವರಾಲ್ ಇಡೀ ದೇಶದ ಒಟ್ಟು ಚಿತ್ರಣ ಸಿಗ್ತಾ ಇರುವಂಥದ್ದು 543 ಲೋಕಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ NDA 355ರಿಂದ 370 ಸೀಟ್ಗಳಲ್ಲಿ ಗೆಲುವನ್ನು ದಾಖಲಿಸಿಕೊಳ್ಳುವಂತಹ ಸಾಧ್ಯತೆ ಇದೆ ಅನ್ನುವಂಥದ್ದನ್ನ ಸಮೀಕ್ಷೆ ಹೇಳ್ತಾ ಇದೆ. NDA 543 ಕ್ಷೇತ್ರಗಳ ಪೈಕಿ 355ರಿಂದ 370 ಸೀಟ್ಗಳಲ್ಲಿ, ಕಾಂಗ್ರೆಸ್ 125ರಿಂದ 140 ಸೀಟ್ಗಳಲ್ಲಿ, ಕಾಂಗ್ರೆಸ್ನ ಮೈತ್ರಿಕೂಟ, ಇಂಡಿಯಾ ಮೈತ್ರಿಕೂಟ ಮತ್ತೆ 125ರಿಂದ 140 ಸೀಟ್ಗಳಲ್ಲಿ ಮಾತ್ರನೇ ಗೆಲ್ಲೋದಕ್ಕೆ ಸಾಧ್ಯ ಆಗಬಹುದು ಅನ್ನುವಂಥದ್ದನ್ನ ಸಮೀಕ್ಷೆ ಹೇಳ್ತಾ ಇದೆ. ಇತರರು 42ರಿಂದ 52 ಸೀಟ್ಗಳಲ್ಲಿ ಗೆಲುವನ್ನು ದಾಖಲಿಸಿಕೊಳ್ಬಹುದು. 42ರಿಂದ 52 ಸೀಟ್ಗಳಲ್ಲಿ ಇತರರು ಗೆಲುವನ್ನು ದಾಖಲಿಸಿಕೊಳ್ಬಹುದು. 355ರಿಂದ 370 ಸೀಟ್ಗಳಲ್ಲಿ ಈ ಬಾರಿ ಮತ್ತೆ NDA ಗೆಲುವನ್ನು ದಾಖಲಿಸಿಕೊಳ್ಳುವಂತಹ ಸಾಧ್ಯತೆ ಇದೆ ಅಂತೇಳಿ. ಅಂದರೆ ಕಳೆದ ಬಾರಿ ಏನು 353 ಸೀಟ್ಗಳನ್ನೇನು ಗಳಿಸಿದ್ರು ಅದಕ್ಕಿಂತಲೂ ಹೆಚ್ಚಿನ ಬಹುಮತವನ್ನು ಈ ಬಾರಿ ಮತ್ತೆ NDA ಗಳಿಸಿಕೊಳ್ಳುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ. ಈ ಬಾರಿ ಮತ್ತೆ ಅಧಿಕಾರದ ಗದ್ದುಗೆಯನ್ನು NDA ಇರುವಂತಹ ಸಾಧ್ಯತೆ ಇದೆ ಅಂತ ಹೇಳಿ 355ರಿಂದ 370 ಸೀಟ್ಗಳಲ್ಲಿ ಈ ಬಾರಿ ಗೆಲುವನ್ನು ದಾಖಲಿಸಿಕೊಳ್ಳುವಂತಹ ಸಾಧ್ಯತೆ ಇದೆ ಅನ್ನೋದನ್ನ ಎಕ್ಸಿಟ್ ಪೋಲ್ನ ರಿಸಲ್ಟ್ ಹೇಳ್ತಾ ಇರುವಂಥದ್ದು. ಎಕ್ಸಿಟ್ ಪೋಲ್ ಪ್ರಕಾರ 355ರಿಂದ 370, ಅಂದರೆ ಕಳೆದ ಬಾರಿ ಏನು ಗಳಿಕೆ ಮಾಡಿದ್ರು ಅದಕ್ಕಿಂತ ಒಂದೆರಡು ಸೀಟ್ ಜಾಸ್ತಿನೇ ಗಳಿಸ್ತಾರೆ ಹೊರತು ಕಡಿಮೆ ಆಗುವುದಿಲ್ಲ ಅನ್ನುವಂತಹ ಸ್ವರೂಪದಲ್ಲಿ ಎಕ್ಸಿಟ್ ಪೋಲ್ ರಿಸಲ್ಟ್ ಹೇಳ್ತಾ ಇದೆ. ಕಾಂಗ್ರೆಸ್ನ ಮೈತ್ರಿಕೂಟ 125ರಿಂದ 140 ಸೀಟ್ಗಳಲ್ಲಿ, ಇತರರು 42ರಿಂದ 52 ಸ್ಥಾನಗಳಲ್ಲಿ ಗೆಲುವನ್ನು ದಾಖಲಿಸಿಕೊಳ್ಳುವಂತಹ ಸಾಧ್ಯತೆ ಇದೆ. ಬೃಹತ್ ಬಹುಮತದೊಂದಿಗೆ ಮತ್ತೊಮ್ಮೆ ಅಧಿಕಾರದ ಗದ್ದುಗೆಯನ್ನು NDA ಮೈತ್ರಿಕೂಟ ದಾಖಲಿಸಿಕೊಳ್ಳುವಂತಹ ಸಾಧ್ಯತೆ ನಿಚ್ಚಳವಾಗಿ ಗೋಚರಿಸ್ತಾ ಇರುವಂಥದ್ದು ಈ ಒಂದು ಎಕ್ಸಿಟ್ ಪೋಲ್ನ ರಿಸಲ್ಟ್ ಪ್ರಕಾರವಾಗಿ. ಇನ್ನು ಉತ್ತರ ಪ್ರದೇಶದಲ್ಲಿ ವಿಚಾರಕ್ಕೆ ಬಂದಾಗ 80 ಸ್ಥಾನಗಳಲ್ಲಿ 68ರಿಂದ 71 ಸ್ಥಾನಗಳನ್ನು NDA ಗಳಿಸಿಕೊಳ್ಬೋದು. ಇಂಡಿಯಾದವರು 9ರಿಂದ 12, ಇತರರು 0 ಅನ್ನುವಂತಹ ಸ್ಥಿತಿ ಇರುವಂಥದ್ದು. ದೊಡ್ಡ ರಾಜ್ಯಗಳಲ್ಲಿ ಯಾವ್ಯಾವ ಸ್ವರೂಪದ ರಿಸಲ್ಟ್ ಈ ಬಾರಿ ಬರುವಂತಹ ಸಾಧ್ಯತೆ ಇದೆ ಅನ್ನುವಂತಹ ನಿರೀಕ್ಷೆಗಳನ್ನು ನಿಮ್ಮ ಮುಂದೆ ಇಡ್ತಾ ಇರುವಂಥದ್ದು. ಉತ್ತರ ಪ್ರದೇಶದಲ್ಲಿ 68ರಿಂದ 71 ಸೀಟ್ಗಳಲ್ಲಿ NDA ಗೆಲುವನ್ನು ದಾಖಲಿಸಿಕೊಳ್ಳಬಹುದು. ಇಂಡಿಯಾ 9ರಿಂದ 12 ಸೀಟ್ಗಳಿಗೆ ಮಾತ್ರ ಸೀಮಿತ ಆಗಬಹುದು. ಮಹಾರಾಷ್ಟ್ರದಲ್ಲಿ NDA 32ರಿಂದ 35 ಸೀಟ್ಗಳಲ್ಲಿ ಗೆಲುವನ್ನು ದಾಖಲಿಸಿಕೊಳ್ಳಬಹುದು. ಕಳೆದ ಬಾರಿ 42 ಸೀಟ್ಗಳನ್ನು ಗಳಿಸಿತ್ತು, ಈ ಬಾರಿ ಕಡಿಮೆ ಆಗುತ್ತೆ. ಇಂಡಿಯಾ ಕೂಟಕ್ಕೆ ಇಲ್ಲಿ ಸ್ಥಾನಗಳ ಗಳಿಕೆಯಲ್ಲಿ ಹೆಚ್ಚಳ ಆಗುತ್ತೆ. 15ರಿಂದ 18 ಸೀಟ್ಗಳನ್ನು ಗಳಿಸೋದಕ್ಕೆ ಮಾತ್ರ ಸಾಧ್ಯ ಆಗುತ್ತೆ. ಏನು ನಿರೀಕ್ಷೆಯನ್ನು ಇಂಡಿಯಾ ಕೂಟ ಇಟ್ಕೊಂಡಿದೆ ಮಹಾರಾಷ್ಟ್ರದಲ್ಲಿ, ನಾವು 30ಕ್ಕೂ ಹೆಚ್ಚು ಸೀಟ್ಗಳನ್ನು ಗಳಿಸ್ತೀವಿ ಅಂತೇಳಿ, ಆ ಸಾಧ್ಯತೆ ಕಡಿಮೆ ಇದೆ ಅನ್ನೋದನ್ನು ಈ ಬಾರಿಯ ಎಕ್ಸಿಟ್ ಪೋಲ್ ಹೇಳ್ತಾ ಇದೆ. ಇಲ್ಲ 15ರಿಂದ 18 ಸೀಟ್ಗಳು ಮಾತ್ರ ಗಳಿಸೋದಕ್ಕೆ ಸಾಧ್ಯ ಆಗ್ಬೋದು. ಇನ್ನು ಗುಜರಾತ್ನ 26ಕ್ಕೆ 26 ಸೀಟ್ಗಳನ್ನು ಕೂಡ BJP ಗೆದ್ದುಕೊಳ್ಳುತ್ತೆ ಅನ್ನುವಂಥದ್ದಿದೆ. ಇಂಡಿಯಾದವರು 0 ಅಲ್ಲಿ, ಯಾಕಂದರೆ ಅಲ್ಲಿ ಆಮ್ ಆದ್ಮಿ ಪಕ್ಷ 2 ಸ್ಥಾನಗಳಲ್ಲಿ ಚುನಾವಣೆ ಕಂಟೆಸ್ಟ್ ಮಾಡಿತ್ತು. ಉಳಿದ ಸ್ಥಾನಗಳಲ್ಲಿ ಕಾಂಗ್ರೆಸ್ ಕಂಟೆಸ್ಟ್ ಮಾಡಿತ್ತು. ಅದರಲ್ಲಿ ಒಬ್ಬ ಅಭ್ಯರ್ಥಿ ಕಡೆ ಕ್ಷಣದಲ್ಲಿ ಅಭ್ಯರ್ಥಿ ನಾಮಪತ್ರವನ್ನು ಹಿಂಪಡೆದ್ರು. ಆಲ್ರೆಡಿ ಒಂದು ಸ್ಥಾನವನ್ನು ಗುಜರಾತ್ನಲ್ಲಿ ಗೆಲುವನ್ನು ದಾಖಲಿಸಿಕೊಂಡಿದೆ ಭಾರತೀಯ ಜನತಾ ಪಕ್ಷ. ಅದರ ಜೊತೆಗೆ ಉಳಿದಂತಹ 26ರ ಪೈಕಿ 25ಕ್ಕೆ 25 ಕೂಡ ಗೆದ್ದುಕೊಳ್ಬೋದು ಅಂತೇಳಿ. ಇನ್ನು ಪಶ್ಚಿಮ ಬಂಗಾಳದ 42 ಲೋಕಸಭಾ ಕ್ಷೇತ್ರಗಳ ವಿಚಾರಕ್ಕೆ ಬಂದಾಗ NDA 21ರಿಂದ 24 ಸ್ಥಾನಗಳಲ್ಲಿ ಗೆಲುವನ್ನು ದಾಖಲಿಸಿಕೊಳ್ಬಹುದು. ಇಂಡಿಯಾಗೆ ಯಾವುದೇ ರೀತಿಯಂಥ ಸ್ಥಾನಗಳು, ಕಳೆದ ಬಾರಿ 2 ಸೀಟ್ಗಳಲ್ಲಿ ಗೆದ್ದಿದ್ರು. ಅಧೀರ್ ರಂಜನ್ ಚೌಧರಿ 5 ವರ್ಷಗಳ ಕಾಲ ಕಾಂಗ್ರೆಸ್ನ ಪ್ರತಿಪಕ್ಷದ ನಾಯಕರಾಗಿ ಲೋಕಸಭೆಯ ಒಳಗಡೆ ಕೆಲಸ ಮಾಡಿದಂಥವರು, ಅವರು ಕೂಡ ಈ ಬಾರಿ ಸೋಲುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ. TMC 18ರಿಂದ 21 ಸ್ಥಾನಗಳಲ್ಲಿ ಗೆಲುವನ್ನು ದಾಖಲಿಸಿಕೊಳ್ಳುವಂತಹ ನಿರೀಕ್ಷೆ ಇದೆ ಪಶ್ಚಿಮ ಬಂಗಾಳಕ್ಕೆ ಸಂಬಂಧಿಸಿದಂತೆ. ಇನ್ನು ಬಿಹಾರದಲ್ಲಿ NDA 31ರಿಂದ 34 ಸೀಟ್ಗಳು, ಕಳೆದ ಬಾರಿಗಿಂತ ಕಡಿಮೆ ಆಗುತ್ತೆ ಈ ಬಾರಿ NDA ಗಳಿಕೆಯಲ್ಲಿ. ಆದರೆ
ಇಂಡಿಯಾ ಗಳಿಕೆ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಏರಿಕೆ ಆದಂತೆ ಕಾಣ್ತಾ ಇಲ್ಲ. 6ರಿಂದ 9 ಸೀಟ್ಗಳಿಗೆ ಸೀಮಿತ ಆಗ್ಬೋದು ಇಂಡಿಯಾ ಕೂಟ ಅನ್ನುವಂಥದ್ದನ್ನು ಹೇಳ್ತಾ ಇದೆ ಈ ಸಮೀಕ್ಷೆ ಬಿಹಾರಕ್ಕೆ ಸಂಬಂಧಪಟ್ಟಂತೆ. ಇನ್ನು ಮಧ್ಯಪ್ರದೇಶದ ವಿಚಾರಕ್ಕೆ ಬಂದಾಗ 26ರಿಂದ 29 ಅಂದರೆ 29ಕ್ಕೆ 29 ಕೂಡ ಗೆಲ್ಲಲು ಅವಕಾಶವೂ ಕೂಡ ಮಧ್ಯಪ್ರದೇಶಕ್ಕೆ ಇದೆ. ಅಲ್ಲಿ ವಿಶೇಷವಾಗಿ ಕಮಲ್ನಾಥ್ ಅವರ ಪುತ್ರ ಕೂಡ ಟಫ್ ಫೈಟನ್ನು ಎದುರಿಸ್ತಾ ಇದ್ದಾರೆ ಈ ಬಾರಿಯ ಚುನಾವಣೆಯಲ್ಲಿ ಅನ್ನುವಂಥದ್ದಿದೆ. 0ಯಿಂದ 3 ಸ್ಥಾನಗಳು ಕಳೆದ ಬಾರಿ ಅವರೊಬ್ಬರು ಮಾತ್ರ ಗೆದ್ದಿದ್ರು, ಆದರೆ ಈ ಬಾರಿ ಅವ್ರಿಗೂ ಕೂಡ ಬಹಳ ಟಫ್ ಫೈಟ್ ಇದೆ ಅನ್ನುವಂಥದ್ದನ್ನು ಕೇಳ್ತಾ ಇದೆ. ಇನ್ನು ರಾಜಸ್ಥಾನದಲ್ಲಿ 18ರಿಂದ 23 ಸ್ಥಾನಗಳಲ್ಲಿ ಬಿಜೆಪಿ ಗೆಲುವನ್ನು ದಾಖಲಿಸಿಕೊಳ್ಬೋದು. 2ರಿಂದ 7 ಸ್ಥಾನಗಳಲ್ಲಿ ಕಾಂಗ್ರೆಸ್ ಗೆಲುವನ್ನು ದಾಖಲಿಸಿಕೊಳ್ಳುವಂತಹ ಸಾಧ್ಯತೆ ಇದೆ ಅನ್ನುವಂಥದ್ದನ್ನು ಹೇಳ್ತಾ ಇದೆ ಈ ಒಂದು ಎಕ್ಸಿಟ್ ಪೋಲ್. 2ರಿಂದ 7 ಸ್ಥಾನಗಳಲ್ಲಿ ಕಾಂಗ್ರೆಸ್ ಗೆಲುವನ್ನು ದಾಖಲಿಸಿಕೊಳ್ಬೋದು. 18ರಿಂದ 23 ಸ್ಥಾನಗಳಲ್ಲಿ NDA ಅಥವಾ ಬಿಜೆಪಿ ಗೆಲುವನ್ನು ದಾಖಲಿಸಿಕೊಳ್ಬೋದು. ಕಳೆದ ಬಾರಿ ಅಲ್ಲಿ ಕ್ಲೀನ್ ಸ್ವೀಪ್ ಮಾಡ್ಕೊಂಡಿತ್ತು ಬಿಜೆಪಿ, ಈ ಬಾರಿ ಗಳಿಕೆ ಕಡಿಮೆ ಆಗಬಹುದು. ಇನ್ನು ಒಡಿಶಾದಲ್ಲಿ 21 ಲೋಕಸಭಾ ಕ್ಷೇತ್ರಗಳ ಪೈಕಿ NDA ಈ ಬಾರಿ ಅಂದರೆ ಬಿಜೆಪಿ ಈ ಬಾರಿ 13ರಿಂದ 15 ಸ್ಥಾನಗಳಲ್ಲಿ ಗೆಲುವನ್ನು ದಾಖಲಿಸಿಕೊಳ್ಬಹುದು. ಇಂಡಿಯಾ ಅಥವಾ ಕಾಂಗ್ರೆಸ್ ಅಲ್ಲಿ 0 ಮತ್ತು BJD 6ರಿಂದ 8 ಸ್ಥಾನಕ್ಕೆ ಕುಸಿಯುತ್ತೆ. ಅದು ಅಂದರೆ ಕಂಪ್ಲೀಟ್ ಆದಂಥ ಕುಸಿತ, ಸಿಂಗಲ್ ಡಿಜಿಟ್ಗೆ ಇಳಿಕೆಯಾಗುತ್ತೆ BJD ಅನ್ನುವಂಥದ್ದು ಒಡಿಶಾದಿಂದ ಸಿಗ್ತಾ ಇರುವಂತಹ ರಿಪೋರ್ಟ್. ಒಡಿಶಾದಲ್ಲಿ ವಿಧಾನಸಭೆ ಚುನಾವಣೆಯು ಕೂಡ ನಡೀತಾ ಇದೆ. ಲೋಕಸಭೆ ಚುನಾವಣೆಯ ಜೊತೆಗೇನೆ ಅಲ್ಲಿ ಬಹಳ ತೀವ್ರ ಸ್ವರೂಪದಂತಹ ಪ್ರಚಾರ ಕಾರ್ಯದಲ್ಲಿ ಬಿಜೆಪಿ ನಾಯಕರು ತೊಡಗಿದ್ರು. ಈ ಬಾರಿ NDA ಅಲ್ಲಿ ಹೆಚ್ಚಿನ ಸೀಟ್ಗಳನ್ನು ಗಳಿಸ್ಕೊಳ್ಬೋದು. ಎಲ್ಲಿ ಮೈನಸ್ ಆಗುತ್ತೋ ಆ ಸೀಟ್ಗಳು ಒಡಿಶಾದಂತಹ ರಾಜ್ಯದಲ್ಲಿ, ಪಶ್ಚಿಮ ಬಂಗಾಳದಲ್ಲಿ ಪ್ಲಸ್ ಆಗುತ್ತೆ ಅಂತೇಳಿ. ಇನ್ನು ತಮಿಳುನಾಡಿನಲ್ಲಿ 1ರಿಂದ 3 ಸೀಟ್ಗಳು, 26ರಿಂದ 30 ಸೀಟ್ಗಳು ಇಲ್ಲಿ ಇಂಡಿಯಾ ಕೂಟಕ್ಕೆ ಬರಬಹುದು. ಇತರರು 6ರಿಂದ 8 ಸ್ಥಾನಗಳಲ್ಲಿ ಗಳಿಕೆ